ಮತ್ತು ಪರ ಊರಿನ ವಿದ್ಯಾಭಿಮಾನಿಗಳಿಗೆ ಹಾಗೂ ನಮ್ಮ ಶಾಲಾ ಮುದ್ದು ಮಕ್ಕಳಿಗೆ ಸ್ವಾಗತವನ್ನು ಬಯಸುತ್ತಾ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ ತುಳುನಾಡ ಸಂಸ್ಕೃತಿಯಲ್ಲಿ ಮನೆಗೆ ಬಂದ ಅತಿಥಿಗಳನ್ನು ನೀರು ಬೆಲ್ಲ ಕೊಟ್ಟು ಸ್ವಾಗತಿಸುವ ಕ್ರಮ. ಆದರೆ ಇಲ್ಲಿ ಮಕ್ಕಳು ನೀರು ಬೆಲ್ಲದ ಬದಲು ನೃತ್ಯ ಮುಖಾಂತರ ನಿಮ್ಮನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ಇವರನ್ನು 2 ಕೈ ಚಪ್ಪಾಳೆಯಿಂದ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಹಲೋ, ದಯವಿಟ್ಟು ಎಲ್ಲ ಮಕ್ಕಳು ಮತ್ತು ಪಾಲಕ ಪೋಷಕರು ಎಲ್ಲರೂ ಟಿಫಿನ್ ಆದವರು ದಯವಿಟ್ಟು ಬಂದು ಇಲ್ಲಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. 1-2 ಡ್ಯಾನ್ಸ್ಗಳ ನಂತರ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. So
ಸ್ವಾಗತ ನೃತ್ಯ ಮಾಡಿ ಸ್ವಾಗತಿಸಿದ ಮಕ್ಕಳಿಗೂ ಸ್ವಾಗತ ತಿಳಿಸುತ್ತಾ ಮುಂದೆ ಹೆಜ್ಜಿನ ವೇದಿಕೆಗೆ ನಮ್ಮ ಶಾಲಾ ಮುದ್ದು ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು. ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಮಜಾನ ಕೇಳಲು ಮರೆಯದಿರಿ, ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಬಾಸು ಬಾರ್ಸೋ ಸಿಂಡೆ ಹೊಡೆ ಬೀರ್ರಾಜ ಬಂದಾಯ್ತು ಡೊಳ್ಳು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಸಿಂಡೆ ಹೊಡಿ ಬೀರ್ರಾಜ ಬಂದಾಯ್ತು ಡೊಳ್ಳು ಬಡಿ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಆಗೋದು ತತ್ವಕ್ಕೆ ಆಗಲ್ಲ ಅನ್ನೋನೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇರತಂಕ ಖುಷಿಯಾಗಿ ಇಟ್ಬಿಟ್ಟು ಹೋಗೋಣ, ನಗದಿದ್ರೆ ಮಚ್ಚನೋ ಪುಣ್ಯಾತ್ಮ. ದಂಡನಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ದಂಡನಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆದ ಮಾಯೆ, ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗಲ ಸರಸ ಛಾಯೆ. ಬಂದವಾಸ ಅಹನಲುಮೆಯ ಶ್ರಾವಣ ಮಾಸ. ಹಾಗೆ ನನಗೆ Mama
ಪಂಜಾಬಲ್ಲಿ ಗುಟುರು ಹಾಕುತ್ತಿದೆ ಊಟಕ್ಕೆ ಕಟ್ಟೋದ ಬೆಟ್ಟೆ ಆಡೋದ ಉಳ್ಳ ರಪ ಸೊಪ್ಪ ತೆಪ್ಪ ನಮ್ಮ ಕಟ್ಟಣೆಯ ಸಂಜೆ ಪಾಟೆ ಒಳೆಯಲ್ಲಿ ಧೂಳಿ ಬಂದಿದ್ದು ಅದು ಕೊಂಡು ನೀನು ಬಂದು ಹಕ್ಕು ಬಂದಿದ್ದು ಮುದ್ದಾಗಿ ನರ್ತಿಸಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಮುಕ್ತ ಲೋಕವ ಕಟ್ಟಿ ನಮ್ಮೆಲ್ಲರನ್ನು ಹೊಸದೊಂದು ಲೋಕಕ್ಕೆ ಕೊಂಡೊಯ್ಯಲು ಬರುತ್ತಿದ್ದಾರೆ LKG ಮತ್ತು UKGಯ ಮುದ್ದು ಮಕ್ಕಳು. Good evening, everyone. Good evening, everyone. Myself Rashi. Myself Aiza. We are studying in UKG. Do you know what special today? Yes, I know. It is our school Silver Jubilee celebration. Yes, Aiza. I am so happy today. We are going to perform beautiful dance. Please watch and enjoy. Thank you. महसूस हुआ है लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा
dooby pampara, zooby dooby parampam. Zooby dooby nache, kyun pagal stupid man. Zooby dooby pampara, zooby dooby parampam. Zooby dooby nache, kyun pagal stupid man. शाखों पे पत्ते गा रहे हैं, पुलों पे भंवरे गा रहे, दीवानी किरणें गा रहे हैं, ये पंछी गा रहे हैं। वो बगिया में दो फूलों की हो रही है गुफ्तगू, जैसा फिल्मों में होता है हो रहा है। आई 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 zooby dooby pampara, zooby dooby parampam. Zooby dooby nache, kyun pagal stupid man. Zooby dooby pampara, zooby dooby parampam. Zooby dooby nache, kyun pagal stupid man. ಸುಂದರ ನೃತ್ಯ ಮಾಡಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ಕನ್ನಡ ಜಾನಪದ ಸಂಸ್ಕೃತಿಯ ಒಂದು ಭಾಗವಾದ ಜಾನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿದೆ ಎಂದರೆ ತಪ್ಪಲ್ಲ. ಈಗ ನಮ್ಮ ಪುಟಾಣಿಗಳು ಒಂದು ಸುಂದರ ಜಾನಪದ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.
ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಹೇ, ಯಾಕೆ ನೀನು ಈ ಹಾಡನ್ನು ಹಾಡುತ್ತಿದ್ದೀಯಾ? ನಿನಗೆ ಗೊತ್ತಿಲ್ವಾ ನಮ್ಮ ಶಾಲೆಯಲ್ಲಿ ಏನು ವಿಶೇಷ ಅಂತ? ಇಲ್ಲ, ಏನು? ನಮ್ಮ ಶಾಲೆಯಲ್ಲಿ ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಸೇರಿ ಸುಂದರವಾದ ಹಾಡಿ ನೃತ್ಯವನ್ನು ಮಾಡಲು ಬರುತ್ತಿದ್ದೇವೆ. ನೀನು ಕೂಡ ಬಾ. ಸರಿ, ನಡಿ.
ಮಾಟ ಎಂಥ ಚಂದುಳ್ಳ ಕೊಡವ ಶಿಶುನಾಳಾಧೀಶನು ತಿದ್ದಿ ಮಾಡಿದ ಕೊಡ ಶಿಶುನಾಳಾಧೀಶನು ತಿದ್ದಿ ಮಾಡಿದ ಕೊಡ ಬುದ್ಧಿವಂತರು ತಿಳಿದು ನೋಡಬೇಕಾರಿ ಕೊಡ ಬುದ್ಧಿವಂತರು ತಿಳಿದು ನೋಡಬೇಕಾರಿ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ನೃತ್ಯದ ಮುಖಾಂತರ ಮನರಂಜಿಸಿದ ಮಕ್ಕಳಿಗೆ 2 ಚೈಪ್ ಕಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದ್ದೇವೆ. ಎಲ್ಲ ಹಳ ವಿದ್ಯಾರ್ಥಿ ಮಿತ್ರರು ಹಾಗೂ ನಮ್ಮ ಶಾಲೆಯ 10ನೇ ತರಗತಿಯ ಮಕ್ಕಳು ಪಾಲಕ ಪೋಷಕರ ಸಹಕಾರದೊಂದಿಗೆ ಸ್ಟೇಜ್ ವ್ಯವಸ್ಥೆಯನ್ನ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ PU ಕಾಲೇಜ್ ಗುರುವೇನ್ಕೆರೆ, ಪ್ರೊಫೆಸರ್ ಅಲೆಕ್ಸ್ ಐವನ್ ಸಿಕ್ವೇರಾ, ಪ್ರಾಂಶುಪಾಲರು ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರು, ಶ್ರೀ ಅರವಿಂದ ಬೋಳಾರ್, ಖ್ಯಾತ ತುಳು ನಾಟಕ ಹಾಗೂ ಚಲನಚಿತ್ರ ನಟರು ಈಗಾಗಲೇ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಲ್ಲಿ ಎದುರುಗಡೆಗೆ ಬರಬಾರ್ದು, ಎಲ್ಲರೂ ಬೋಳರ್ ಸರ್ ಹತ್ರ ಬರ್ತಾ ಇದ್ದಾರೆ. ಮತ್ತೆ ಅವರು ಸ್ಟೇಜಿಯಲ್ಲಿ ನಮ್ಮೊಂದಿಗೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಆದ್ರಿಂದ ಮಕ್ಕಳು ಯಾರು ಎದ್ದು ಬರಲಿಕ್ಕೆ ಇಲ್ಲ. ಮೇಲ್ಗಡೆಯಲ್ಲಿದ್ದಂತಹ ಮಕ್ಕಳೆಲ್ಲರೂ ಕೆಳಗಡೆ ಬರಬೇಕು. ಯಾರು ಮೇಲಿನ ಫ್ಲೋರಲ್ಲಿ ಯಾರು ಇರಬಾರ್ದು. ಎಲ್ಲರೂ ಸಭ್ಯ ರೀತಿಯಿಂದ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಹಲೋ 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 ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ ಇಲ್ಲಿಯ ರಜತ ಮಹೋತ್ಸವದ ಪ್ರಯುಕ್ತವಾಗಿ ಸಮಾರೋಪ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಲೋ ಆತ್ಮೀಯ ಬಂಧುಗಳೇ, ಕೆಲವೇ ಕ್ಷಣದಲ್ಲಿ ರಜತ ಮಹೋತ್ಸವದ ಇಂದಿನ ಈ ಒಂದು ಪಾವನ ಸುದಿನದಲ್ಲಿ ಜನವರಿಯ 2025ನೇ 2ನೇ ತಾರೀಕಿನಂದು ನಾವು ಮುಂಜಾನೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. 25 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿ 26ನೇ ವರ್ಷಕ್ಕೆ ಕಾಲಿಡುವಂತ ಹೆಜ್ಜೆ ಗೆಜ್ಜೆಗಳ ನಡುವೆ ನಮ್ಮೆಲ್ಲರ ಈ ಒಂದು ಸಂಭ್ರಮದ ಹರ್ಷದ ಈ ವರ್ಷದ ನಿಲುವಿಗಾಗಿ ನಾವು ರಜತ ಎನ್ನುವಂತ ಹೆಸರಿನಲ್ಲಿ ರಜತ ಮಹೋತ್ಸವದ ಸಂಭ್ರಮವನ್ನ ಆಚರಿಸುತ್ತಿದ್ದೇವೆ. ಈಗಾಗಲೇ ನಮ್ಮ ವಿಶೇಷವಾಗಿ ಇಂದು ನಮ್ಮ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತ ಖ್ಯಾತ ಕಲಾವಿದ, ಚಲನಚಿತ್ರರಂಗ ಹಾಗೂ ನಾಟಕ ರಂಗದ ಅದ್ವಿತೀಯ ಕಲಾವಿದರಾಗಿರುವಂತಹ ಅರವಿಂದ ಬೋಳದಿಯವರು ಸಮಯಕ್ಕೆ ಸರಿಯಾಗಿ ನಮ್ಮನ್ನ ಕೂಡಿಕೊಂಡಿದ್ದಾರೆ. ಅದೇ ರೀತಿ ಪ್ರತಿಷ್ಠಿತ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಗುರುವೆಂಕಿರಿದರ ಸಂಚಾಲಕ ಆಗಿರುವಂತಹ ಶ್ರೀಯುತ ಸುಮಂತ್ ಜೈನ್ ಇವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಉಪಸ್ಥಿತಿರುವಂತಹ ಡಾಕ್ಟರ್ ಜಯಕೀರ್ತಿ ಜೈನ್ ಇವರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಈಗಾಗಲೇ ಅಳದಂಗಡಿ ಅರಮನೆಯ ಸತ್ಯದೇವತೆ ದೈವಸ್ಥಾನದ ಆಡಳಿತದಾರರಾಗಿರುವಂತಹ ಶ್ರೀಯುತ ಶಿವಪ್ರಸಾದ ರಜಿಲರು ಬರ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ಕ್ಷಣದಲ್ಲಿ ನಾವು ಕಾದು ನಂತರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದ್ದೇವೆ. ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾ ಇದೆ. 12 ಗಂಟೆ ತನಕ ನಮ್ಮ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಅದೇ ರೀತಿ ಸನ್ಮಾನಗಳು, ಇನ್ನಿತರ ಹಲವು ಕಾರ್ಯಕ್ರಮಗಳು, ಬಹುಮಾನ ವಿತರಣೆ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬೇಕು. ಕಾರ್ಯಕ್ರಮ 25 ವರ್ಷದ ಸಂಭ್ರಮದಲ್ಲಿ ರಜತ ಮಹೋತ್ಸವದ ಈ ಒಂದು ಹೊಸ್ತಿಲಲ್ಲಿ ನಾವೆಲ್ಲರೂ ಇದ್ದೇವೆ. ದಯಮಾಡಿ ಎಲ್ಲರೂ ದೂರ ಇರುವಂತಹ ಬಂಧುಗಳು, ಶಿಕ್ಷಣ ಪ್ರೇಮಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ನಿಮ್ಗಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗಿದೆ. ದಯಮಲ್ತದೆ ಮಾತಿಲ್ಲ ಇಂಚಂತೆ ಕೆಬಿಕೊರ್ಕೆಯಲ್ಲಿ ಇತ್ತ ಒಂತೆ ಪರ್ತದಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಹೊರಂಡು ನಮ್ಮ ಸಭಾ ಕಾರ್ಯಕ್ರಮದ ವಿಶೇಷವಾದಿ ಮೆರುಗು ಕೊರಪಂಚಿತ ಕಲಾವಿದೆ ಅರವಿಂದ್ ಬೋಳಾರ್ ಮೇರಿ ನಮ್ಮೊಟ್ಟಿಗೆ ಇತ್ತೇನೆ ಸೇರಿದಿರಿ ಆರ್ಲ ಈ ಒಂದು ಕಾರ್ಯಕ್ರಮದ ಉಪತಿಥಿ ಪರಲಿರಿ ಅಂಚನೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಹೊರಂಡು ಅಳದಂಗಡಿ ಅರಮನೆದ ಶ್ರೀಯುತ ಶಿವಪ್ರಸಾದ್ ರಜರಿಗೆ ಸರದಿ ನಮ್ಮ ಕಾತೊಂದುಲ್ಲ ದಯಮಲ್ತದ ಮಾತನ್ನೆಲ್ಲ ಸಹಕಾರ ಬೋರ್ಡು ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾದ ಜೋಕ್ಲೈನ್ ಅಂಚನೆ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ ಮಕ್ಕಳ ಒಟ್ಟು ಸೇರಿಗಿಡಿ ಇನ್ನಿತ ಕಾರ್ಯಕ್ರಮ ಪುರ್ಲ ಅವರಂಡು ದಯಮಲ್ತೆ ದೂರ ಉಳಿತಂಚಿದ ಮಾತ ಬಂದು ನಕ್ಲ ಕೈತಡೆ ಬರ್ತದೆ. ಕಾರ್ಯಕ್ರಮ ಯಶಸ್ವಿ ಮಲ್ಪಡು ನಿಕ್ಲಿನ ಸಹಕಾರ ಸಲದೆ ಕುಡರ ನನ್ನರ ತನು ಮನ ಧನ ಸಹಕಾರ ಯಾಚಿಸುವಂದಿಲ್ಲ ಮಾತ್ರೆಗಳ ಸೊಲ್ಮೇಲು.
ಸಮಾರೋಪ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯರನ್ನ ಶ್ರೀಯುತ ಸುಮನ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ, ಶ್ರೀ ಪ್ರೊಫೆಸರ್ ಅಲೆಕ್ಸ್ ಐವಾನ್ ಸಿಕ್ವೇರಾ, ಪ್ರಾಂಶುಪಾಲರು ಸೆಕ್ರೆಟರಿಯೇಟ್ ಕಾಲೇಜ್ ಮಡಂತ್ಯಾರು, ಶ್ರೀ ಶಿವಪ್ರಸಾದ್ ಅಜಿಲರು, ಆಡಳಿತ ಮುಕ್ತೇಸರರು, ಸತ್ಯದೇವತೆ ಕಲ್ಲುಟಿ ದೇವಸ್ಥಾನ ಅಳದಂಗಡಿ, ಹಾಗೆಯೇ ವಿಶೇಷ ಸನ್ಮಾನಿತರಾದ ಶ್ರೀಯುತ ಅರವಿಂದ್ ಬೋಳಾರ್, ಖ್ಯಾತ ತುಳು ನಾಟಕ ಹಾಗೂ ಚಲನಚಿತ್ರ ನಟರು, ಅವರನ್ನು ನಮ್ಮ ಶಾಲಾ ಸಂಚಾಲಕರಾದ ಜನಾಬ್ ನಜೀರ್ ಅಹಮದ್ ಖಾನ್ ಸರ್ ಹಾಗೂ ಶಾಜಿ ಕೂನಿಯರ್ ಅವರು ವೇದಿಕೆಗೆ ಆಹ್ವಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಅವರ ಜೊತೆಗೂಡಿ ಶ್ರೀ ಪ್ರಸಾದ್ ಕೆ, ಅಧ್ಯಕ್ಷರು ಯುವ ಬಿಲ್ಲ ವೇದಿಕೆ ಬೆಳ್ತಂಗಡಿ, ಅವರು ವೇದಿಕೆಗೆ ಆಹ್ವಾನಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. ಪ್ರೀತಿಯ ಗಂಗೆಯು ಹರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ, ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ, ಪಾರಿವಾಳಗಳು ಪುಳಕದಿ ಹಾರಲಿ ಭಯವೇ ಇಲ್ಲದೆ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ದಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮವು ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿ ಆಗಲಿ ಎಂದು ಹೇಳುತ್ತಾ, ದಿನಾಂಕ 2/1/2025 ಇಂದು ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ ಇಲ್ಲಿ ಹಮ್ಮಿಕೊಳ್ಳಲಾಗಿರುವ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. When you work as if everything depends on you. When you pray as if everything depends on God. ಕೆಲಸ ಮಾಡುವಾಗ ಎಲ್ಲವೂ ನನ್ನ ಮೇಲೆ ನಿಂತಿದೆಯೇನೋ ಅನ್ನುವ ಹಾಗೆ ಕೆಲಸ ಮಾಡು. ಪ್ರಾರ್ಥನೆ ಮಾಡುವಾಗ ಎಲ್ಲವೂ ದೇವರನ್ನೇ ಅವಲಂಬಿಸಿದೆ ಅನ್ನುವ ಭಾವದಿಂದ ಪ್ರಾರ್ಥಿಸು ಎನ್ನುವಂತೆ ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನು ತಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ 10ನೇ ತರಗತಿಯ ಮಕ್ಕಳು. ಶರಣು ವಿನಾಯಕ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ವಿಘ್ನವ ಗಣಾಧಿಪ ಪರಿಹರಿಸು ವಿಘ್ನವ ಗಣಾಧಿಪ
ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ಮುದ್ದು ಮಕ್ಕಳಿಗೆ ವಂದನೆಗಳು. ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳನ್ನು ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಹಾಗೂ ರಜತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಶಾಜಿ ಕೆ ಕುರಿಯನ್ ಸರ್ ಅವರು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ಗುಡ್ ಫ್ಯೂಚರ್ ಚೈಲ್ಡ್ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಹೆಸರು. ಯಾಕೆಂತೇಳಿ ಕೇಳಿದರೆ, ಇವತ್ತು ನಾವು 25ನೇ ವರ್ಷವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುವಂಥ ಒಂದು ರಜತ ಮಹೋತ್ಸವವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಆದರೆ ಇದರ ಚರಿತ್ರೆಯನ್ನು ನೋಡಿದರೆ ಸುಮಾರು 25 ವರ್ಷಗಳಿಗಿಂತ ಮುಂಚೆ ಈ ಒಂದು ಪಿಲ್ಯ ಅಂತ ಹೇಳುವಂಥ ಒಂದು ಹಳ್ಳಿಯಲ್ಲಿ ಅನ್ವರ್ ಖಾನ್ ಅನ್ನಂತ ಹೇಳುವಂಥ ಒಬ್ಬರು ವ್ಯಕ್ತಿ ಇದ್ದರು. ಆ ವ್ಯಕ್ತಿ ಹೇಗೆ ಅಂತೇಳಿ ಕೇಳಿದರೆ, ಈ ಎಲ್ಲ ಒಂದು 5-6 ಗ್ರಾಮಗಳಲ್ಲಿ ಅತ್ಯಂತ ಹೆಸರುವಾಸಿಯಾದವರು. ಏನೇ ಒಂದು ಸಣ್ಣ ಒಂದು ವಿಚಾರಗಳು ಅಥವಾ ಒಂದು ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಒಂದು ಸಾಮರಸ್ಯದ ವಿಚಾರಗಳಲ್ಲಿರುವಂಥ ಸಮಸ್ಯೆಗಳಿರ್ಬೋದು, ಏನೇ ಒಂದು ಊರಲ್ಲಿ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳನ್ನು ತನ್ನದೇ ಒಂದು ಸಮಸ್ಯೆ ಅಂತೇಳಿ ತಿಳ್ಕೊಂಡು ಅದನ್ನು ಬಗೆಹರಿಸಿ ಒಂದು ಊರ ಏನು ಒಬ್ಬರು ಪಟೇಲರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಸೊ ಹಾಗಾಗಿ ಅವರ ಒಂದು ಉಪಸ್ಥಿತಿಯಲ್ಲಿ ಅಥವಾ ಅವರ ಒಂದು ಸಮಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಅವರು ಪ್ರಾರಂಭ ಮಾಡಿದರು. ಅದೇ ರೀತಿ ಇವಾಗ ಏನು ಹಳದಂಗಡಿಯಲ್ಲಿ ಒಂದು ಸಂತೆಕಟ್ಟೆ ಅಂತ ಹೇಳುವಂಥದ್ದನ್ನು ಏನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ, ಅದನ್ನು ಕೂಡ ಪ್ರಾರಂಭ ಮಾಡುವಲ್ಲಿ ಅವರು ಕ್ರಮಗಳನ್ನು ಕೈಗೊಂಡರು. ಈ ರೀತಿ ಯಾರ ಹತ್ರ ಕೇಳಿದರೂ ಕೂಡ ಅನ್ವರ್ ಖಾನ್ ಅಂತ ಹೇಳುವಂಥ ಹೆಸರನ್ನು ಹೇಳಿದರೆ ಒಂದು ರೀತಿ ಅತ್ಯಂತ ಗೌರವಯುತ ಭಾವನೆಯಲ್ಲಿ ಜನ ಆಡಿಕೊಳ್ಳುತ್ತಿದ್ದಂಥ ಹೆಸರು. ಪ್ರೀತಿಯಿಂದ ಎಲ್ಲರೂ ಕೂಡ ನಾವು ತುಳುವಲ್ಲಿ ಸಾಹೇಬರೇ ಅಂತೇಳಿ ಕರಿತೇವೆ. ಸೊ ಅವರನ್ನು ಕೂಡ ಅದೇ ಹೆಸರಲ್ಲಿ ಊರ ಜನರೆಲ್ಲರೂ ಕೂಡ ಪ್ರೀತಿಯಿಂದ ಕರೀತಾ ಇದ್ದರು. ಸೊ ತದನಂತರ ಅವರ ಮಗನಾಗಿ ಇವತ್ತು ಈ ಶಾಲೆಯನ್ನು ಮುನ್ನಡೆಸ್ತಾ ಇರುವಂತಹ ನಮ್ಮ ಸಂಚಾಲಕರು ವೇದಿಕೆಯಲ್ಲಿದ್ದಾರೆ, ನಸೀರ್ ಅಹಮದ್ ಖಾನ್ ಅವರು. ಸೊ ಅವರ ಮಗನಾಗಿ ತಂದೆ ಏನನ್ನು ತೋರಿಸಿಕೊಟ್ರು ಅದೇ ದಾರಿಯಲ್ಲಿ ಅದೇ ಗುಣಗಳನ್ನು ಮುನ್ನಡೆಸಿಕೊಂಡು ಇವತ್ತು ಒಂದು ಶಾಲೆಯನ್ನು ಕಟ್ಟಿ ಇವತ್ತು ನಾವು ಇವತ್ತೇನು ಸನ್ಮಾನ ಮಾಡಲಿಕ್ಕಿದ್ದೇವೆ ಅಕ್ಷರ ಸಂತ ಅಂತೇಳಿ ಅರೇಕಳ ಆಜಬ್ಬರ್ ಅವರು ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡು ಇವತ್ತು ಇಡೀ ರಾಷ್ಟ್ರದಲ್ಲಿ ತಮ್ಮ ಹೆಸರನ್ನು ಏನು ಸಂಪಾದನೆ ಮಾಡಿದ್ದಾರೆ, ಆ ಒಂದು ಹೆಸರಿಗೆ ಪ್ರತೀಕವಾಗಿ ಈ ಪಿಲ್ಯ ಗ್ರಾಮದಲ್ಲಿ ಅರೇಕಳ ಆಜಬ್ಬರ ಬದಲು ಈ ಪಿಲ್ಯ ಗ್ರಾಮದಲ್ಲಿ ಅರೇಕಳ ಆಜಬ್ಬ ಯಾರು ಅಂತೇಳಿ ಕೇಳಿದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಬಲ್ಲೆ, ಅದು ನಮ್ಮ ನಜೀರ್ ಅಹಮದ್ ಖಾನ್ ರವರು. ಯಾಕೆಂತ ಹೇಳಿದರೆ ಅವರಿಗೆ ನಾವು ವಿದೇಶದಲ್ಲಿ ಇವರ ವಿದ್ಯಾಭ್ಯಾಸದ ನಂತರ ವಿದೇಶಕ್ಕೆ ಹೋಗಿದ್ದರು. ವಿದೇಶದಲ್ಲಿ ಬೇಕಾದಷ್ಟು ಅವರಿಗೆ ಹಣವನ್ನು ಸಂಪಾದನೆ ಮಾಡ್ಬೋದಿತ್ತು ಅವರಿಗೆ. ಆದರೆ ಅದೆಲ್ಲವನ್ನ ಬಿಟ್ಟು ತನ್ನ ಹಳ್ಳಿಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿ ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂಥ ಏಕೈಕ ದೃಷ್ಟಿಯಿಂದ ಅತ್ಯಂತ
ಕಡಿಮೆ ದರದಲ್ಲಿ ಅಥವಾ ಅತ್ಯಂತ ಕಡಿಮೆ ಫೀಸಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹಳ್ಳಿಯಲ್ಲಿ ದೊರಕಬೇಕು. ಯಾಕೆಂತ ಹೇಳಿದರೆ ಜಗತ್ತು ಅಭಿವೃದ್ಧಿ ಹೊಂದಿದ ಹಾಗೆ ಆಂಗ್ಲ ಮಾಧ್ಯಮಕ್ಕೆ ಅಥವಾ ಆಂಗ್ಲ ವಿಚಾರಕ್ಕೆ ಮುಂದುವರಿಯಲಿಕ್ಕೆ ಆಂಗ್ಲ ಭಾಷೆ ಅತಿ ಅಗತ್ಯ ಅಂತ ಹೇಳುವಂಥದ್ದನ್ನು ಮನಗಂಡು ಅವರು ಎಷ್ಟೇ ಕಷ್ಟ ಇದ್ರೂ ಕೂಡ ಏನೇ ಆಗಲಿ ಅವರು ಅದನ್ನು ಪ್ರಾರಂಭ ಮಾಡಿ ಇವತ್ತು 25 ವರ್ಷಗಳನ್ನು ದಾಟಿ ಇವತ್ತು ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಅವರ ಮುಂದೆ ಹೇಳಿಕೊಳ್ಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕೆಂತ ಹೇಳಿದರೆ ಅವರು ಬಂದಂಥ ಹಾದಿ ಏನು ತುಂಬ ಸುಲಭದಲ್ಲಿ ಬಂದಿರುವಂಥದ್ದಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಪದ್ಮಶ್ರೀ ಪುರಸ್ಕೃತ ಅರೇಕಳ ಆಜಬ್ಬ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಆದರದಿಂದ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ನಾನು ಪ್ರಾಸ್ತಾವಿಕ ಮಾತುಗಳನ್ನು ನಾನು ಮುಂದುವರಿಸಿಕೊಂಡು ಹೋಗುವುದಿಲ್ಲ. ಎಲ್ಲರೂ ಕೂಡ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸಮಯಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ಅನೇಕ ಕಾರ್ಯಕ್ರಮಗಳು ಒತ್ತಡಗಳಿರುವುದರಿಂದ ಖಂಡಿತವಾಗಿಯೂ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನಾಗಿ ರಜತ ಮಹೋತ್ಸವ ಸಂಘದ ಅಧ್ಯಕ್ಷರಾಗಿ ಸ್ವಾಗತಿಸುವಂಥದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾರೋಪ ಸಮಾರಂಭಕ್ಕೆ ಸನ್ಮಾನ್ಯ UT ಖಾದರ್ ಹಾಗೆ ಸನ್ಮಾನ್ಯ ಶ್ರೀ ಹರೀಶ್ ಬೂಂಜಾ ಇವರು ಹಾಗೂ ಸನ್ಮಾನ್ಯ SL ಭೋಜೇಗೌಡ ಇವರು ಆಗಮಿಸಬೇಕಿತ್ತು. ಅವರು ಖಂಡಿತವಾಗಿಯೂ ಕೂಡ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಆದರೆ ನನಗೆ ನಮ್ಮ ಸನ್ಮಾನ್ಯ ಅರವಿಂದ ಬೋಳ ಸರ್ ಮನೆಗೆ ಭೇಟಿ ನೀಡಿದಾಗ ಅವರು ನಮಗೆ ಒಂದು ಪಾಠವನ್ನು ಹೇಳಿಕೊಟ್ರು. ಆ ಪಾಠವನ್ನು ನಾವು ಇವತ್ತು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಹೇಳಿಕೊಟ್ಟಂತಹ ಸಮಯಕ್ಕೆ ಇರುವಂಥ ಪ್ರಾಮುಖ್ಯತೆಯನ್ನು ನಾವು ಅದನ್ನು ಶಿರಸ ಪಾಲಿಸಿದ್ದೇವೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಾನಿವತ್ತು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿದರೆ ಅಥವಾ ಇವತ್ತು ಈ ಒಂದು ವೇದಿಕೆಯಲ್ಲಿ ಅಧ್ಯಕ್ಷನಾಗಿ ನಿಲ್ಲಬೇಕಂತ ಹೇಳಿದರೆ ಅದಕ್ಕೆ ಮಾರ್ಗದರ್ಶಕರಾಗಿ ಅದಕ್ಕೆ ತುಂಬ ಸಹಕಾರವನ್ನು ನೀಡಿ ನನಗೆ ಮತ್ತು ಈಗ ಶಾಸಕರಾಗಿರುವಂಥ ಸನ್ಮಾನ್ಯ ಹರೀಶ್ ಬೂಂಜರಿಗೆ ತುಂಬ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ನನ್ನ ಅತ್ಯಂತ ಮೆಚ್ಚಿನ ಅಧ್ಯಾಪಕರು ಹಾಗೂ ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು ಎಲ್ಲವೂ ಆಗಿರುವಂಥ ನನ್ನ ನೆಚ್ಚಿನ ಪ್ರೊಫೆಸರ್ ಅಲೆಕ್ಸ್ ಐವಾನ್ ಸಿಕ್ವೇರ ಸರ್ ಇವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ಇವತ್ತು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಇವರಿಗೆ ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಹರಿನಾಶಿ ಲತೀಶ್ ರವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಹಾಗೆಯೇ ಇನ್ನೋರು ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಶಿಕ್ಷಣ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳೋದಕ್ಕೆ ಇಡೀ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಎಕ್ಸೆಲ್ ಶಾಲೆಯ ಅಧ್ಯಕ್ಷರು ಆಗಿರತಕ್ಕಂಥ ನಮ್ಮ ಸುಮಂತ್ ಕುಮಾರ್ ಜೈನ್ ಇವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ ಶಿಕ್ಷಕ ರಕ್ಷಣಾ ಸಂಘದ ಸದಸ್ಯರಾದ ಶ್ರೀಯುತ ಧನಕೀರ್ತಿ ಜೈನ್ ರವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ನಮ್ಮ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಗೌರವಯುತ ಸ್ಥಾನದಲ್ಲಿ ಒಂದು ಅತ್ಯಂತ ಗೌರವಯುತವಾದಂಥ ಒಂದು ಮನೆತನವನ್ನು ಅಥವಾ ಒಂದು ಆಡಳಿತವನ್ನು ಮುಂದುವರಿಸಿಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಶಿವಪ್ರಸಾದ್ ಅಜಿಲರು, ಆಡಳಿತ ಮುಕ್ತಸ್ಥರು, ಸತ್ಯದೇವತೆ ಕಲ್ಲುಟಿ ದೇವಸ್ಥಾನ ಆಳದಂಗಡಿ ಇವರು ಕೂಡ ನಮ್ಮ ಪ್ರೀತಿಯ ಕೋರಿಕೆಗೆ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ರಜತ ಮಹೋತ್ಸವ ಆಮಂತ್ರಣ ಸಮಿತಿ ಸಂಚಾಲಕರಾದ ಶ್ರೀ ಶುಕೂರ್ ಸಾಹೇಬ್ ರವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇನ್ನು ನಮ್ಮ ಇವತ್ತಿನ ವಿಶೇಷ ಆಹ್ವಾನಿತರು ಇಬ್ಬರು ವ್ಯಕ್ತಿಗಳನ್ನು ನಾವು ವಿಶೇಷ ಆಹ್ವಾನಿತರಾಗಿ ನಾವು ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ. ಆ ಒಂದು ವಿಶೇಷ ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನವರಸಗಳನ್ನು ತಮ್ಮ ಮುಖದಲ್ಲೇ ತೋರಿಸಿಕೊಡಲಿಕ್ಕೆ ಶಕ್ತಿ ಇರುವಂತಹ ಅಥವಾ ಏನೇ ಒಂದು ಕಾರ್ಯಕ್ರಮಗಳಿರಲಿ ನಕ್ಕು ನಗಿಸಿ ಎಲ್ಲರನ್ನ ಮನರಂಜನೆ ಮಾಡಲಿಕ್ಕೆ ಇವತ್ತು ಇಡೀ ತುಳು ಮಾತ್ರ ಅಲ್ಲ, ಕನ್ನಡ ಚಲನಚಿತ್ರದಲ್ಲಿ ಇರ್ಬೋದು, ನಾಟಕ ರಂಗದಲ್ಲಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ ನಮಗೆ 29ನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡಬೇಕಿತ್ತು. ಆವತ್ತು ನಾವು ಕೇಳಿಕೊಂಡಾಗ ಅದಕ್ಕೂ ಒಪ್ಪಿಕೊಂಡು ಅದರ ನಂತರ ದಿನಾಂಕ ಬದಲಾವಣೆ ಆದಾಗಲೂ ಕೂಡ ಅದಕ್ಕೆ ಒಪ್ಪಿಕೊಂಡು ಇವತ್ತು ಕೂಡ ಅವರಿಗೆ ಅನೇಕ ಕಾರ್ಯಕ್ರಮಗಳಿದೆ ಇದರ ನಂತರ ಕೂಡ. ಹಾಗಾಗಿ ಆ ಎಲ್ಲ ಒತ್ತಡಗಳ ಮಧ್ಯೆ ಕೂಡ ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟು ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಅರವಿಂದ್ ಬೋಳರ್ ಸರ್, ನಿಮಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಅವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಇನ್ನೋರ್ವ ವಿಶೇಷ ಸನ್ಮಾನಿತರಾಗಿ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನೋಡುವಾಗಲೇ ಗೊತ್ತಾಗುತ್ತೆ ಅವರ ಉದ್ಯೋಗ ಏನು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ. ಆದರೆ ಆ ಉದ್ಯೋಗದಲ್ಲಿ, ಆ ಸಣ್ಣ ಉದ್ಯೋಗದಲ್ಲಿ ಇವತ್ತು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿಯನ್ನ ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಪಡೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ನಿಜವಾಗಿ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಅಂತ ಅರೇಕಳ ಆಜಬ ಅವರು ಗೌರವಾನ್ವಿತ ವ್ಯಕ್ತಿಗಳು ನಮ್ಮ ಜೊತೆ ಇವತ್ತು ಸೇರಿಕೊಂಡಿದ್ದಾರೆ. ಅವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಗೌರವಯುತವಾಗಿ ನಿಮ್ಮನ್ನ ಸ್ವಾಗತಿಸ್ತೇನೆ ಸರ್. ಇವರಿಗೆ ನಮ್ಮ ಶಾಲಾ ಶಿಕ್ಷಕ ರಕ್ಷಣಾ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ವೀರೇಂದ್ರ ಜೈನ್ ರವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಅದೇ ರೀತಿ ಇನ್ನೊಂದು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ಜಯಕೀರ್ತಿ ಜೈನ್, ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನೌಕರರ ಸಹಕಾರ ವಿವಿಧೋದ್ದೇಶ ಸಂಘ ಬೆಳ್ತಂಗಡಿ. ಇವರು ಕೂಡ ಸಮಯಕ್ಕೆ ಮುಂಚಿತವಾಗಿ ಬಂದು ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ನಮ್ಮ ಶಾಲಾ ರಜತ ಮಹೋತ್ಸವ ಸಮಿತಿಯ ಕೋಶಾಧಿಕಾರಿಯಾದ ಶ್ರೀ ಆನಂದ ಪೂಜಾರಿ ಅವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇನ್ನೋರ್ವರು ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀ ಪ್ರಸಾದ್ KM, ಅಧ್ಯಕ್ಷರು ಯುವ ವಿಲ್ಲವ ವೇದಿಕೆ ಬೆಳ್ತಂಗಡಿ. ಬೆಳಗಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದು ಇವತ್ತು ಅವರು ಕೂಡ ತಮ್ಮ ಉಪಸ್ಥಿತಿಯಲ್ಲಿ ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ನನ್ನ ಆತ್ಮೀಯ ಮಿತ್ರರು ಹೌದು. ನನ್ನ ಜೊತೆ ಅನೇಕ ವರ್ಷಗಳಲ್ಲಿ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅತ್ಯಂತ ಒಳ್ಳೆ ಸಾಧನೆಯನ್ನು ಕೂಡ ಮಾಡಿದವರು. ಅವರನ್ನು ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ಶ್ರೀ ಪ್ರಜ್ವಲ್ ಅವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಯಜ್ಞೇಶ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಒಂದು ರಜತ ಮಹೋತ್ಸವ ಸಮಾರಂಭಕ್ಕೆ ಕಾರಣೀಕರ್ತರಾದಂಥ ಈ ಗುಡ್ ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳುವಂಥದ್ದನ್ನು ಪ್ರಾರಂಭ ಮಾಡಿ ಪಿಲ್ಯ ಜೊತೆಗೆ ಸುಮಾರು 6 ಗ್ರಾಮಗಳಲ್ಲಿ ಅಕ್ಷರ ಸಂತನಾಗಿ ಈ ಒಂದು ಊರಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಪ್ರತಿಯೊಂದು ಬಡ ಮಕ್ಕಳಿಗೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ದೊರಕಬೇಕು ಅಂತ ಹೇಳುವಂಥ ಏಕೈಕ ಕನಸನ್ನು ಕಂಡು ಅತ್ಯಂತ ಕಷ್ಟಪಟ್ಟು ಇವತ್ತು ಅದನ್ನು 25 ವರ್ಷಗಳಲ್ಲಿ ಅದನ್ನು ಮುಂದುವರಿಸಿಕೊಂಡು ಬಂದು ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಿ ನಮ್ಮೊಂದಿಗೆ ಎಲ್ಲರ ಮಧ್ಯಭಾಗದಲ್ಲಿ ಕುಳಿತಿರುವಂಥ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ಸನ್ಮಾನ್ಯ ಜನಾಬ್ ನಸೀರ್ ಅಹಮದ್ ಖಾನ್ ನಮ್ಮ ಪ್ರೀತಿಯ ಸಂಚಾಲಕರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಪರವಾಗಿ ಹಾಗೂ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ವಿದ್ಯಾಭಿಮಾನಿಗಳ ಪರವಾಗಿ ಹಾಗೂ ಈ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ ರಜತ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಯುತ ವಿಜಯ್ ಕುಮಾರ್ ಜೈನ್ ರವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುತ್ತಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಪತ್ರಿಕಾ ರಂಗದವರಿಗೆ ಹಾಗೂ ಈ ಒಂದು ಸಣ್ಣ ಕರೆಯ ಮೇರೆಗೆ ಅಥವಾ ಒಂದು 29ನೇ ತಾರೀಕಿಗೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕಿತ್ತು ಆ ದಿನಾಂಕ ಬದಲಾದರೂ ಕೂಡ ಎಲ್ಲರೂ ಕೂಡ ಈ ದಿನಾಂಕದಲ್ಲಿ ಇವತ್ತೇನು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಪ್ರೀತಿಯನ್ನಿಟ್ಟು ಆಗಮಿಸಿದಂಥ ಎಲ್ಲ ಪುಟಾಣಿಗಳ ಹೆತ್ತವರಿಗೆ, ಹಿತೈಷಿಗಳಿಗೆ, ಈ ಊರಿನ ಎಲ್ಲ ಬಂಧುಗಳಿಗೆ, ಭಗಿನಿಯರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಈಗಾಗಲೇ ಒಂದು ನಮ್ಮ
2 ತಿಂಗಳು 3 ತಿಂಗಳು ಆಯಿತು. ನಮ್ಮ 3 ತಿಂಗಳಲ್ಲೇ ಅತ್ಯಂತ ಯಶಸ್ವಿಯಾಗಿ ಈ ಶಾಲೆಯನ್ನು ಮುನ್ನಡೆಸಲಿಕ್ಕೋಸ್ಕರ ಈ ಕಷ್ಟದಲ್ಲಿ ಕೂಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಖ್ಯೋಪಾಧ್ಯಾಯರಾಗಿ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂಥ ಅನುಗ್ರಹ ಶಾಲೆಯಲ್ಲಿ ಸುಮಾರು 32 ವರ್ಷಗಳ ಅತ್ಯಂತ ಪರಿಣತ ಅನುಭವವನ್ನು ಹೊಂದಿರುವಂಥ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರು ಶ್ರೀ ಪ್ರಭಾಕರ್ ಶೆಟ್ಟಿ ಇವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಪ್ರವೀಣ್ ಕುಮಾರ್ ಸ್ಟುಡಿಯೋದವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪಣತೊಟ್ಟಂಥ ಎಲ್ಲ ನನ್ನ ರಜತ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೈ ಮುಗಿದು ವಂದಿಸ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮ ಭಾಷಣವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದ ಶ್ರೀಯುತ್ ಶಾಲಾ ರಜತ ಮಹೋತ್ಸವದ ಸಮಿತಿ ಅಧ್ಯಕ್ಷರಾದ ಹಾಗೂ ನಮ್ಮ ಶಿಕ್ಷಕ ರಕ್ಷದ ಅಧ್ಯಕ್ಷರಾದ ಶ್ರೀಯುತ ಶಾಜಿ ಕೆ ಕುರಿಯನ್ ರವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ನಮ್ಮ ಶಾಲಾ ಸಂಚಾಲಕರಾದ ನಜೀರ್ ಅಹಮದ್ ಖಾನ್ ಸರ್ ಅವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಸರ್. ಮೊಹಮ್ಮದ್ ಅಫನ್ ಕಾರ್ಕಾಳ ಹಾಗೂ ಅಬುಬಕರ್ ಬಾಳೆಹೊನ್ನೂರು ನಮ್ಮ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮೊಹಮ್ಮದ್ ಅಫನ್ ಕಾರ್ಕಾಳ ಹಾಗೂ ಅಬುಬಕರ್ ಬಾಳೆಹೊನ್ನೂರು. ಗಿಡ ಮರಗಳಿಂದ ಮನುಷ್ಯನಿಗೆ ಬಹಳ ಪ್ರಯೋಜನವಿದೆ. ಅವು ಜೀವವಿರುವ ಪ್ರಾಣಿಗಳ ಜೀವವನ್ನು ಕಾಪಾಡುತ್ತದೆ. ಅದಕ್ಕಾಗಿ ನಾವು ಇಂದು ನಮ್ಮ ಶಾಲಾ ರಜತ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಮುಖ್ಯ ಘಟ್ಟವಾದ ಉದ್ಘಾಟನಾ ಸಮಾರಂಭವನ್ನು ಶ್ರೀಯುತ ಶಿವಪ್ರಸಾದ್ ಅಜಿಲರು ಆಡಳಿತ ಮುಕ್ತೇಸರು ಸತ್ಯದೇವತೆ ಕಲ್ಲುಟಿ ದೇವಸ್ಥಾನ ಇವರು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಿಂದಿನಿಂದ ಇಲ್ಲಿಯವರೆಗೆ ನಮ್ಮ ಈ ಆದಿಯ ಅವಲೋಕನ, ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ಗತ 25 ವರ್ಷಗಳಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯ ಬೆಳವಣಿಗೆ ಹಾಗೂ ಸಾಧನೆಯ ಕುರಿತು ವರದಿಯನ್ನು ವಾಚಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಪ್ರಭಾಕರ್ ಶೆಟ್ಟಿಯವರು. ಇಂದಿನ ನಮ್ಮ ರಜತ ಮಹೋತ್ಸವ ಸಮಾರಂಭ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಮಾರಂಭದ ಅಧ್ಯಕ್ಷರೇ,
ಮುಖ್ಯ ಅತಿಥಿಗಳೇ, ಪಾಲಕ ಪೋಷಕ ಸಂಘದ ಅಧ್ಯಕ್ಷರೇ ಹಾಗೂ ಸದಸ್ಯರೇ, ಹಳೆ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರೀತಿಯ ಪಾಲಕ ಪೋಷಕ ಬಂಧುಗಳೇ, ಶಾಲೆಯು 25 ಸಂವತ್ಸರಗಳನ್ನು ಪೂರೈಸಿರುವ ಈ ರಜತ ಮಹೋತ್ಸವ ಸಮಾರಂಭದಲ್ಲಿ ಶಾಲೆಯು ಬೆಳೆದು ಬಂದ ವಿಚಾರಗಳ ಕುರಿತು ವರದಿಯನ್ನು ವಾಚಿಸಲು ನಾನು ಅತ್ಯಂತ ಸಂತೋಷಪಡುತ್ತೇನೆ. ದಿನಾಂಕ 13/5/2002 ಅನ್ವರ್ ಖಾನ್ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಎಂಬ ಹೆಸರಿನ ಸಂಸ್ಥೆಯ ಅಧೀನದಲ್ಲಿ ಗ್ರಾಮೀಣ ಪ್ರದೇಶದ ಪಿಲ್ಯ ಎಂಬ ಈ ಊರಿನಲ್ಲಿ 24 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಈ ಪ್ರದೇಶದ ಮೊತ್ತ ಮೊದಲ ಆಂಗ್ಲ ಮಾಧ್ಯಮ ಶಾಲೆಯೇ ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ. ಪ್ರಾರಂಭದಲ್ಲಿ ಹಳೆ ಕಟ್ಟಡದಲ್ಲಿ KG ಹಾಗೂ ಪ್ರಾಥಮಿಕ ತರಗತಿಗಳು ಹಂತ ಹಂತವಾಗಿ ಪ್ರಾರಂಭಗೊಂಡು ಕ್ರಮೇಣ ನೂತನ ಕಟ್ಟಡದ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಿತು. ಈ ನೂತನ ಕಟ್ಟಡದ ಮೊದಲ ಅಂತಸ್ತಿನ ಕಾಮಗಾರಿಯು ಪೂರ್ಣಗೊಂಡು ದಿನಾಂಕ 20/8/2008 ನೂತನ ಕಟ್ಟಡದ ಉದ್ಘಾಟನೆಯು ಅಂದಿನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಪ್ರಸನ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಗಂಗಾಧರ ಗೌಡ ಹಾಗೂ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ಉಪಸ್ಥಿತಿಯಲ್ಲಿ ನೆರವೇರಿತು. 2009 ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ 6 ಮತ್ತು 7ನೇ ತರಗತಿಗಳು ಹಂತ ಹಂತವಾಗಿ ಪ್ರಾರಂಭಗೊಂಡು ಇದಕ್ಕೆ ಶಿಕ್ಷಣ ಇಲಾಖೆಯಿಂದ ಅನುಮತಿ ದೊರೆಯಿತು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯನ್ನು ಪ್ರಾರಂಭಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ತಕ್ಷಣವೇ ನಮಗೆ ಇಲಾಖೆಯಿಂದ ಅನುಮತಿ ದೊರಕಿತು. ಶಿಕ್ಷಣ ಇಲಾಖೆಯ ಅನುಮತಿಯ ಮೇರೆಗೆ 2011-12ನೇ ಸಾಲಿನಲ್ಲಿ ನಮ್ಮ ಪ್ರೌಢಶಾಲಾ ವಿಭಾಗವು ಪ್ರಾರಂಭಗೊಂಡು ಗ್ರಾಮೀಣ ಪ್ರದೇಶದ ಈ ಪರಿಸರದ ಪ್ರಥಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಎಂಬ ಹೆಗ್ಗಳಿಕೆಗೂ ನಮ್ಮ ಈ ಶಾಲೆ ಪಾತ್ರವಾಯಿತು. 2012-13ನೇ ಸಾಲಿನಲ್ಲಿ 9ನೇ ತರಗತಿ, 2013-14ನೇ ಸಾಲಿನಲ್ಲಿ 10ನೇ ತರಗತಿ ಪ್ರಾರಂಭಗೊಂಡು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ಪರೀಕ್ಷೆಗೆ ಹಾಜರಾದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 100% ಫಲಿತಾಂಶ ಪಡೆದು ತಾಲೂಕಿನ ಪ್ರತಿಷ್ಠಿತ ಪ್ರೌಢಶಾಲೆಗಳ ಪಟ್ಟಿಯಲ್ಲಿ ನಮ್ಮ ಶಾಲೆಯ ಹೆಸರು ವಿರಾಜಮಾನವಾಗಿ ಪಿಲ್ಯವೆಂಬ ಗ್ರಾಮೀಣ ಪ್ರದೇಶವು ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನುಡಿಯನ್ನು ಬರೆಯುವಂತಾಯಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಶಾಲೆಯ ಮಕ್ಕಳು SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕಾಯ್ದುಕೊಂಡು ಬಂದಿರುವುದು ಶಾಲೆಯ ಶೈಕ್ಷಣಿಕ ಗುಣಮಟ್ಟಕ್ಕೆ ಎತ್ತಿ ಹಿಡಿದ ಕೈಗನ್ನಡಿಯಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಶಾಲಾ ಕೊಠಡಿ ನಿರ್ಮಾಣಕ್ಕಾಗಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರುಗಳಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಶ್ರೀ ಪ್ರತಾಪಚಂದ್ರ ಶೆಟ್ಟಿಯವರು ತಲಾ 1 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುತ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇವೆ. 2016-17ನೇ ಸಾಲಿನಲ್ಲಿ ಅಂದಿನ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಮಾಜಿ ಪ್ರಾಂತೀಯ ಅಧ್ಯಕ್ಷರು ಹಾಗೂ ನಮ್ಮ ಶಾಲಾ ಪಾಲಕ ಪೋಷಕರಾದ ಲಯನ್ ನಿತ್ಯಾನಂದ ನಾವೂರ್ರವರ ಮುತುವರ್ಜಿಯಲ್ಲಿ ನಮ್ಮ ಶಾಲಾ ಆವರಣ ಗೋಡೆಯ ಕಾಮಗಾರಿ ನಡೆದಿದ್ದು, ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮಕ್ಕಳ ಪಠ್ಯೇತರ ಚಟುವಟಿಕೆಗಳ ಸಾಧನೆಗಳು. ಶಾಲೆಯು ಪ್ರಾರಂಭಗೊಂಡ ದಿನದಿಂದ ಇಂದಿನ ತನಕವೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ನಡೆಸುವ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. 2011-12ನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಹಲವಾರು ಬಹುಮಾನಗಳು, ಅದೇ ವರ್ಷ ತಾಲೂಕು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲಾ ಮಕ್ಕಳು ದ್ವಿತೀಯ ಬಹುಮಾನ ಪಡೆದಿರುತ್ತಾರೆ. 2012-13ರಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಮಾದರಿ ಎನ್ನುವ ಬಹುಮಾನವನ್ನು ಗಳಿಸಿರುತ್ತಾರೆ. 2013-14ನೇ ಸಾಲಿನಲ್ಲಿ ಶಟ್ಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2014-15ನೇ ಸಾಲಿನಲ್ಲಿ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಬೆಳ್ಳಿ ಹಾಗೂ ಕಂಚಿನ ಪದಕ ಪಡೆದಿರುತ್ತಾರೆ. 2015-16ನೇ ಸಾಲಿನಲ್ಲಿ ನಮ್ಮ ಶಾಲೆಯ 14 ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ವಲಯ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2016-17ನೇ ಸಾಲಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ಮಕ್ಕಳು ಶಾರ್ಟ್ ಪುಟ್, ಲಾಂಗ್ ಜಂಪ್, ಡಿಸ್ಕಸ್ ಥ್ರೋಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಜೊತೆಗೆ ನಮ್ಮ ಶಾಲಾ ಮಕ್ಕಳು ಶಟ್ಲ್ ಬ್ಯಾಡ್ಮಿಂಟನ್ನಲ್ಲಿ ಅನೇಕ ಬಾರಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2018-19ನೇ ಸಾಲಿನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಇರ್ಫಾನ್ ವಿವಿಧ ಹಂತದ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದು ಬೆಂಗಳೂರಿನ ಹೊಸಪೇಟೆಯಲ್ಲಿ ರಾಜ್ಯ ಮಟ್ಟದ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಹೆಸರನ್ನು ತಂದುಕೊಟ್ಟಿರ್ತಾನೆ. ಅವನ ಸಾಧನೆಯನ್ನು ಈ ಸಂದರ್ಭದಲ್ಲಿ ನಾವು ಸದಾ ಸ್ಮರಿಸುತ್ತೇವೆ. ಶಾಲೆಯಲ್ಲಿ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಅವಕಾಶ ನೀಡುತ್ತಿದ್ದು, ಕರಾಟೆ, ನೃತ್ಯ, ಸಂಗೀತವೇ ಮೊದಲಾದ ವಿಷಯಗಳಲ್ಲಿ ಮಕ್ಕಳಿಗೆ ತರಬೇತಿ ನೀಡಲಾಗುತ್ತಿದೆ.
ಅದರಲ್ಲೂ ಕರಾಟೆಯಲ್ಲಿ ನಮ್ಮ ಮಕ್ಕಳು ಅತಿ ಹೆಚ್ಚಿನ ಬಹುಮಾನವನ್ನು ಪಡೆದಿರುತ್ತಾರೆಂದು ಹೇಳಲು ಅತ್ಯಂತ ಹೆಮ್ಮೆ ಪಡುತ್ತೇನೆ. ಹಾಗೂ ಪ್ರಸ್ತುತ ಕರಾಟೆ ತರಗತಿಯನ್ನು ಸುಸೂತ್ರವಾಗಿ ನಡೆಸುತ್ತಿರುವ ಕರಾಟೆ ಶಿಕ್ಷಕರಾದ ಶೆಹಾನ್ ಅಬ್ದುಲ್ ರೆಹಮಾನ್ ರವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬೆಳ್ತಂಗಡಿ ತಾಲೂಕಿನ ಜೆಸಿ ಸಪ್ತಾಹದಲ್ಲಿ ಹೆಚ್ಚಿನ ವರ್ಷಗಳಲ್ಲಿ ನಮ್ಮ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗಳಿಸಿರುತ್ತಾರೆ. ತಾಲೂಕಿನ ಕೋಟಿ ಚೆನ್ನಯ್ಯ ಸಂಸ್ಥೆಯವರು ಆಯೋಜಿಸಿದ ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಬಹುಮಾನ ಪಡೆದಿರುತ್ತಾರೆ. ಈ ರೀತಿಯಲ್ಲಿ ಶಾಲೆ ಪ್ರಾರಂಭಗೊಂಡ 25 ವರ್ಷಗಳಲ್ಲಿ ಹೆಚ್ಚಿನ ಸಾಲಿನಲ್ಲಿ ನಮ್ಮ ಶಾಲಾ ಮಕ್ಕಳು ಅನೇಕ ಪ್ರಶಸ್ತಿ ಮತ್ತು ಬಹುಮಾನಗಳನ್ನು ಪಡೆದುಕೊಂಡಿರುತ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ ಡಿಸೆಂಬರ್ 21ರಂದು ಬೆಳ್ತಂಗಡಿಯ CVC ಹಾಲ್ನಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಫವಾಜ್ ಚಿನ್ನ ಮತ್ತು ಕಂಚಿನ ಪದಕ ಪಡೆದಿರುತ್ತಾನೆ. ಇದು ನಮ್ಮ ಶಾಲೆಯ ಮಕ್ಕಳ ಇಂದಿನವರೆಗಿನ ಸಾಧನೆಯನ್ನು ಎತ್ತಿ ತೋರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆತನ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಎಂದು ನಾವೆಲ್ಲರೂ ಹಾರೈಸೋಣ. 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಅಕ್ಷತಾ 92% ಅಂಕವನ್ನು ಗಳಿಸಿ ಶಾಲೆಯ ಶೈಕ್ಷಣಿಕ ಪ್ರಗತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಶಾಲೆಗೆ ಕೀರ್ತಿ ತಂದುಕೊಟ್ಟಿರುತ್ತಾರೆ. ಆಕೆ ಇನ್ನಷ್ಟು ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಲೆಂದು ನಾವು ಹಾರೈಸುತ್ತೇವೆ. ಸರ್ವ ಜನಾಂಗದ ಶಾಂತಿಯ ತೋಟವೆಂಬ ನಾಡಗೀತೆಯ ಉಕ್ತಿಯಂತೆ ನಮ್ಮ ಶಾಲೆಯಲ್ಲಿ ವಿವಿಧ ಜಾತಿ ಧರ್ಮ ಪಂಗಡಗಳ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಎಲ್ಲರೂ ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಧ್ಯೇಯವಾಕ್ಯದಂತೆ ನಮ್ಮ ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿರುವುದು ನಿಜವಾಗಿಯೂ ಅಭಿನಂದನಾರ್ಹವಾಗಿದೆ. ಶಾಲೆಯಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಸರಕಾರಿ ಸುತ್ತೋಲೆಯಂತೆ ಆಚರಿಸುತ್ತಿದ್ದು ಶಿಕ್ಷಣ ಇಲಾಖೆಯ ಎಲ್ಲ ನಿಯಮಗಳಿಗೂ ಸಂಸ್ಥೆಯು ಬದ್ಧವಾಗಿದೆ. ಶಾಲೆಯಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ಕ್ರೀಡಾಕೂಟವನ್ನು ನಡೆಸುತ್ತಿದ್ದು ಶಾಲೆಯ ಎಲ್ಲ ಮಕ್ಕಳಿಗೂ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ವಾರ್ಷಿಕೋತ್ಸವ ಹಾಗೂ ಶಾಲಾ ಪ್ರವಾಸದ ಆಯೋಜನೆಯನ್ನು 2 ವರ್ಷಕ್ಕೊಮ್ಮೆ ನಡೆಸುತ್ತಿದ್ದು ಹೆಚ್ಚಿನ ಮಕ್ಕಳು ಇದರಲ್ಲಿ ಉತ್ಸುಕತೆಯಿಂದ ಪಾಲ್ಗೊಳ್ಳುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತ ಅನೇಕ ಮಕ್ಕಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿರುವುದರ ಜೊತೆಗೆ ಕೆಲವರು ಉತ್ತಮ ಉದ್ಯೋಗವನ್ನು ಪಡೆದಿರುತ್ತಾರೆಂದು ಹೇಳಲು ನಾವು ಹೆಮ್ಮೆ ಪಡುತ್ತೇವೆ. ಶಾಲೆಯ ಏಳಿಗೆಗಾಗಿ ಶಾಲಾ ಸಂಚಾಲಕರಾದ ಶ್ರೀ ನಸೀರ್ ಅಹಮ್ಮದ್ ಖಾನ್ರವರು ಪಡುತ್ತಿರುವ ಶ್ರಮ ನಿಜವಾಗಿಯೂ ಅಭಿನಂದನಾರ್ಹವಾದುದು. ಶಾಲೆಯನ್ನು ನಡೆಸುವಲ್ಲಿ ಕೆಲವೊಮ್ಮೆ ವಿವಿಧ ಕಠಿಣ ಸಮಸ್ಯೆಗಳು ಎದುರಾದರೂ ಧೃತಿಗೆಡದೆ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ತಮ್ಮ ಧೀಶಕ್ತಿಯು ಇದೇ ರೀತಿಯಲ್ಲಿ ಮುಂದುವರಿಯಲೆಂದು ನಮ್ಮೆಲ್ಲರ ಹಾರೈಕೆ. ಸಂಚಾಲಕರ ಜೊತೆಗೆ ಅವರ ಮಕ್ಕಳು ಸಮಯಾವಕಾಶ ದೊರೆತಾಗ ಶಾಲೆಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದು ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಸದಾ ನಮ್ಮೊಂದಿಗೆ ಕೈ ಜೋಡಿಸುತ್ತಿದ್ದಾರೆ. ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದೆ ನಮ್ಮ ಶಾಲಾ ಪಾಲಕ ಪೋಷಕ ಮಂಡಳಿ. ಕಳೆದ 5-6 ವರ್ಷಗಳಿಂದ ನಮ್ಮ ಶಾಲಾ ಪಾಲಕ ಪೋಷಕ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀ ಶಾಜಿ ಕೆ ಕುರಿಯನ್ರವರು ಶಾಲೆಗೆ ನೀಡಿರುವ ಸಹಕಾರಕ್ಕೆ ನಾವು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಹಾಗೂ ಪದಾಧಿಕಾರಿಗಳಾದ ಶ್ರೀ ವೀರೇಂದ್ರ ಕುಮಾರ್ ಜೈನ್, ಶ್ರೀಮತಿ ಹರಿಣಾಕ್ಷಿ ಲತೀಶ್, ಶ್ರೀ ಧನಕೀರ್ತಿ ಜೈನ್, ಶ್ರೀ ಪ್ರವೀಣ್, ಶ್ರೀ ಆನಂದ ಪೂಜಾರಿ, ಶ್ರೀ ಅಬ್ದುಲ್ ಶುಕುರ್ ಇವರು ಹಾಗೂ ಹೆಚ್ಚಿನ ಪಾಲಕ ಪೋಷಕರ ಸೇವೆಯನ್ನು ನಾವು ಸದಾ ಸ್ಮರಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳ ಬೋಧನೆಗೆ ವಿಷಯವಾರು ಶಿಕ್ಷಕಿಯರಿದ್ದು ಎಲ್ಲರೂ ಉತ್ತಮ ಕಲಿಕಾ ಯೋಗ್ಯತೆಯನ್ನು ಹೊಂದಿದ್ದು ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಮಕ್ಕಳ ಕಲಿಕೆಯಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಅಭಿನಂದಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಶಾಲೆಯ ಮುಂಭಾಗಕ್ಕೆ ಇಂಟರ್ಲಾಕ್ ಹಾಗೂ ಶಾಲಾ ಕೊಠಡಿಗಳಿಗೆ ಟೈಲ್ಸ್ ಅಳವಡಿಸಬೇಕಾಗಿದೆ. ವೇದಿಕೆಯಲ್ಲಿರುವ ನಮ್ಮ ಪ್ರಜಾಪ್ರತಿನಿಧಿಗಳು, ಶಿಕ್ಷಣ ಪ್ರೇಮಿಗಳು, ಅತಿಥಿಗಳು, ಕೊಡುಗೈ ದಾನಿಗಳು, ಹಳೆ ವಿದ್ಯಾರ್ಥಿಗಳು, ಪಾಲಕ ಪೋಷಕ ಬಂಧುಗಳು ನಮ್ಮ ಈ ಅವಶ್ಯಕತೆಗಳನ್ನು ಪೂರೈಸುವರೆ ನಮ್ಮೊಂದಿಗೆ ಸಹಕರಿಸಿ ಕೈ ಜೋಡಿಸಬೇಕೆಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ಳುತ್ತೇವೆ. ಗುಡ್ ಫ್ಯೂಚರ್ ಎಂಬ ಶಾಲೆಯ ನಾಮಧೇಯದಂತೆ ಉತ್ತಮ ಭವಿಷ್ಯವನ್ನು ಹೊಂದಿರುವ ನಮ್ಮೀ ಶಾಲೆಯು ತಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲೆಂದು ಆಶಿಸುತ್ತಾ ಶಾಲೆಯ ಏಳಿಗೆಗಾಗಿ ಸದಾ ತಮ್ಮ ಸಹಕಾರವನ್ನು ಕೋರುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ.
ಗತ 25 ವರ್ಷಗಳ ಶಾಲೆಯ ಬೆಳವಣಿಗೆ ಹಾಗೂ ಸಾಧನೆಯ ವರದಿಯನ್ನು ಮಂಡಿಸಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಆತ್ಮೀಯ ವಿದ್ಯಾಭಿಮಾನಿಗಳೇ, ಶಾಲೆಯು 25 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಶಾಲೆಯ ಇತಿಹಾಸದ ಕುರಿತು ತಮಗೆಲ್ಲ ತಿಳಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಶಾಲೆಯು ಬೆಳೆದು ಬಂದ ರೀತಿ, ಶಾಲೆಯ ಬೆಳವಣಿಗೆ, ಶಾಲೆಯ ಸಾಧನೆಗಳ ಕುರಿತು ಸಂಚಾಲಕರಾದ ಶ್ರೀಯುತ ನಜೀರ್ ಅಹಮದ್ ಖಾನ್ ರವರ ಮನದಾಳದ ಮಾತುಗಳನ್ನು ಒಳಗೊಂಡ ರಜತವಾಣಿಯು ನಿರಂಜನ್ ಜೈನ್ ರವರ ಬರಹದ ಮೂಲಕ ಮೂಡಿಬಂದಿದೆ. ಇದೀಗ ಈ ರಜತವಾಣಿಯನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ಅಲೆಕ್ಸ್ ಐವಾನ್ ಸಿಕ್ವೇರಾ, ಪ್ರಾಂಶುಪಾಲರು, ಸೇಕ್ರೆಡ್ ಆರ್ಟ್ ಕಾಲೇಜ್ ಮಡಂತ್ಯಾರು, ಇವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಆತ್ಮೀಯರೇ, ಗುಡ್ ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ರಜತವಾಣಿ ರಜತ ಮಹೋತ್ಸವ 2024-2025 ಈ ಪ್ರತಿಗಳನ್ನು ಈವಾಗಲೇ ಬಿಡುಗಡೆ ಆಗಿದೆ. ಈ ಪ್ರತಿಗಳನ್ನು ನಾವು ಕೌಂಟರ್ನಲ್ಲಿ ಇಡ್ತೇವೆ. ಹೋಗುವಾಗ ನೀವು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೋಗುವಾಗ ಎಲ್ರಿಗೂ ಈ ಪ್ರತಿಗಳನ್ನು ಕೊಡ್ತೇವೆ. ದಯಮಾಡಿ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇದು ಕಾರ್ಯಕ್ರಮದ ಮಧ್ಯದಲ್ಲಿ ಕೊಟ್ಟರೆ ಸಭಾ ವೇದಿಕೆಯಲ್ಲಿ ಇರ್ತಕ್ಕಂಥ ಅತಿಥಿಗಳು ಮಾತನಾಡುವಾಗ ಗೊಂದಲ ಆಗುತ್ತೆ ಎಂಬ ಉದ್ದೇಶದಿಂದ ಈ ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ. ಮುಂದಿನ ಅಂಗವಾಗಿ ವಿಶೇಷ ಸನ್ಮಾನ ಕಾರ್ಯಕ್ರಮಗಳು. ತುಳುನಾಡ ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ತುಳು ರಂಗಭೂಮಿ ಮತ್ತು ಸಿನಿಮಾ ರಂಗವನ್ನು ಒಮ್ಮೆ ತಿರುಗಿ ನೋಡುವಂತೆ ಮಾಡಿದ ಅದ್ಭುತ ಕಲಾವಿದರು ಇವರು. ಇವರ ನೈಜವಾದ ಹಾಸ್ಯ ಮತ್ತು ಮಾತಿನ ಶೈಲಿ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳಿಗೆ ತುಂಬಾ ಇಷ್ಟವಾಗಿದ್ದು, ಇವರನ್ನು ಬಹಳ ಪ್ರೀತಿ ಗೌರವದಿಂದ ತುಳುನಾಡ ಮಾಣಿಕ್ಯ ಎಂಬ ಹೆಸರಿನಿಂದ ಕರೆಯಲಿಚ್ಛಿಸುತ್ತಾರೆ. ಇವರ ಸರಳತೆ ಮತ್ತು ಪ್ರತಿಯೊಬ್ಬರ ಗೌರವದಿಂದ ಕಾಣುವ ಸ್ವಭಾವ ಎಲ್ಲರಿಗೂ ಮಾದರಿಯಾಗಿದೆ. ನಮ್ಮ ಶಾಲೆ ಮತ್ತು ಇಲ್ಲಿನ ಎಲ್ಲ ಕಲಾಭಿಮಾನಿಗಳ ಪ್ರೀತಿಯ ಕರೆಗೆ ಓಗೊಟ್ಟು ವೃತ್ತಿರಂಗದಲ್ಲಿ ತುಂಬಾ ಒತ್ತಡವಿದ್ದರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವುದು ಇವರು ಕಲಾರಂಗಕ್ಕೆ ನೀಡುವ ಗೌರವವೇ ಸಾಕ್ಷಿ. ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ, ಈ ಊರಿನ ಕಲಾಭಿಮಾನಿಗಳ ಪರವಾಗಿ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಗೌರವಾನ್ವಿತರ ಕಲಾ ಸೇವೆ ನಿರಂತರವಾಗಿ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಇವರಿಗೆ ನಮ್ಮ ಶಾಲಾ ಸಂಚಾಲಕರು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರು ಸೇರಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇವರ ಕಿರುಪರಿಚಯವನ್ನು ಮಾಡಲು ಬರುತ್ತಿದ್ದಾರೆ ಶ್ರೀಮತಿ ಸೌಜನ್ಯರವರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬೋಳಾರ ಎಂಬಲ್ಲಿ ತಂದೆ ಕೃಷ್ಣಪ್ಪ, ತಾಯಿ ಸುಂದರಿಯವರ ಮಗನಾಗಿ 1966 ಜನವರಿ 4ರಂದು ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಾಗಲೇ ನಾಟಕ ಕಲೆಯ ಮೇಲೆ ಹೆಚ್ಚು ಒಲವು ತೋರಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಬಾಲ್ಯದಲ್ಲಿ ಅವರೊಬ್ಬ ನಟನಾಗಬೇಕೆಂಬ ಕನಸು ಕಂಡವರಲ್ಲವಾದರೂ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದರು ಹಾಗೂ ಬ್ರಹ್ಮನ ಬರವು ಎಂಬ ಚೊಚ್ಚಲ ನಾಟಕದಲ್ಲಿ ಪಾತ್ರ ಅಭಿನಯಿಸಿ ರಂಗಭೂಮಿಗೆ ಪಾದಾರ್ಪಣೆಗೈದರು. ನಂತರ ಹಲವಾರು ನಾಟಕ ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಜನ ಮೆಚ್ಚುಗೆ ಗಳಿಸಿದರು. ತುಳು ನಾಟಕ, ಚಲನಚಿತ್ರ ಮತ್ತು ಯಕ್ಷಗಾನದ ಪ್ರಮುಖ ಕಲಾವಿದರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡು ಕನ್ನಡ, ಕೊಂಕಣಿ, ಮಲಯಾಳಂ ಭಾಷಾಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಕಲಾ ಸಾಧನೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಇವರು ಸಾಧನೆ ಸರದಾರ್ ಹಾಗೂ ತುಳುನಾಡ ಮಾಣಿಕ್ಯ ಎಂಬ ಬಿರುದಿನಿಂದ ಪ್ರಸಿದ್ಧರಾಗಿದ್ದಾರೆ. ರಂಗಭೂಮಿಯಲ್ಲಿ ಸುಮಾರು ವರ್ಷಗಳಿಂದ 300ಕ್ಕೂ ಅಧಿಕ ನಾಟಕಗಳಲ್ಲಿ ವಿಭಿನ್ನ ಹಾಸ್ಯ ಪಾತ್ರಗಳನ್ನು
ನಾಟಕವನ್ನು ಹಾಗೂ ಸುಮಾರು 10,000ಕ್ಕೂ ಮಿಕ್ಕಿ ನಾಟಕ ಪ್ರದರ್ಶನಗಳಲ್ಲಿ ಅಭಿನಯಿಸಿದ್ದಾರೆ. ಯಕ್ಷಗಾನ ರಂಗದಲ್ಲಿಯೂ ತನ್ನ ಕಲಾ ಚಾತುರ್ಯತೆಯನ್ನು ಕಲಾಭಿಮಾನಿಗಳಿಗೆ ನೀಡಿದ್ದಾರೆ. ಬೋಳಾರ ಮಾರಗುಡಿ ಯಕ್ಷಗಾನ ಸಂಘದ ಮೂಲಕ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ಆ ಬಳಿಕ ಸುಂಕದಕಟ್ಟೆ, ಸಸಿಹಿತ್ಲು, ಬಪ್ಪನಾಡು ಮೇಳದಲ್ಲಿ ಮತ್ತು ಮೇರು ಕಲಾವಿದರಾಗಿ ಪಟ್ಲ ಫೌಂಡೇಶನ್ ಹಾಗೂ ಇತರ ತಂಡಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಸಾವಿರಾರು ಸಂಘ ಸಂಸ್ಥೆಗಳಿಂದ ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಕರಾವಳಿಯ ಏಕೈಕ ಕಲಾವಿದ. ಬಾಳಸಂಗಾತಿ ಸಾವಿತ್ರಿ, ಮಕ್ಕಳಾದ ಸುಪ್ರೀತಾ ಮತ್ತು ಅಕ್ಷಿತಾ ಇವರೊಂದಿಗೆ ಸಂತೃಪ್ತ ಜೀವನ ನಡೆಸುವ ನಿಮಗೆ ಉಜ್ವಲ ಭವಿಷ್ಯವನ್ನು ಕೋರುತ್ತಾ ನಮ್ಮ ಶಾಲಾ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಅತ್ಯಂತ ಸಂತೋಷ ಪಡುತ್ತೇವೆ. ಇದೀಗ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದ ತುಳುನಾಡ ಮಾಣಿಕ್ಯ ಶ್ರೀ ಅರವಿಂದ್ ಬೋಳಾರವರು ಕಾರ್ಯಕ್ರಮಕ್ಕೆ ಶುಭ ನುಡಿಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಳ್ಳುಂಡ ಮಾತೆ ವಿದ್ಯಾಮಾತೆ ಶಾರದಿಗೆ ವಂದಿಸುತ್ತಾ, ಹಾಗೂ ವೇದಿಕೆಯಲ್ಲಿ ತುಂಬ ಗಣ್ಯರಿದ್ದಾರೆ. ನನಗಿಂತ ಎಲ್ಲ ಹಿರಿಯವರೇ ಕೂತವರು. ಅವರಿಗೆಲ್ಲರಿಗೂ ತಲೆಬಾಗುತ್ತಾ, ಯಾವ ಕಾರ್ಯಕ್ರಮ ಒಳ್ಳೆಯದಾಗಬೇಕು ಅಂತಾದರೆ ಮುಂಭಾಗದಲ್ಲಿ ಜನ ಬೇಕಂತೆ. ಇದರಲ್ಲಿ ಇವತ್ತು ಮುಂಭಾಗದಲ್ಲಿ ಮಾತ್ರ ಅಲ್ಲ, ಹಿಂಭಾಗದಲ್ಲೂ ಅಷ್ಟೇ ಜನ ಉಂಟು. ಯಾಕೆಂತೇಳಿ ಇನ್ನೂ ಬರಲಿಲ್ಲ, ಕೆಲವರು ದೊಡ್ಡ ಸ್ಥಾನದಲ್ಲಿ ಇದ್ದವರು ಇನ್ನೂ ಬರಲಿಲ್ಲ. ಹಾಗಾಗಿ ಇಲ್ಲದಿದ್ದರೆ ವೇದಿಕೆ ತುಂಬುತ್ತಿತ್ತು. ನಾನು ಮೊನ್ನೆ ಇನ್ವಿಟೇಷನ್ ತರುವಾಗಲೇ ನೆನೆಸಿದೆ, ಈ ಕಾರ್ಯಕ್ರಮ 2 ಗಂಟೆ ಗ್ಯಾರಂಟಿ. ಯಾಕೆಂತ ಹೇಳಿದರೆ ವೇದಿಕೆಯಲ್ಲಿ ಫಸ್ಟಿಗೆ ಯಾರು ಮಾತಾಡೋದಿಲ್ವೋ ಆನಂತರ ಯಾರು ಮಾತಾಡೋದಿಲ್ಲ. ಫಸ್ಟಿಗೆ ಯಾರು ಮಾತಾಡ್ತಾರೆ ಮತ್ತು ಎಲ್ರಿಗೂ 1-2 ಶಬ್ದ ಆದರೂ ಮಾತಾಡುವ ಅಂತ ಆಗ್ತದೆ. ಅಂಥ ಒಂದು ವೇದಿಕೆ ಅಂತ ಹೇಳಿದರೆ ಗೆಸ್ಟ್ನವರು ಕೂತ್ಕೊಳ್ಳುವಂಥ ವೇದಿಕೆ. ನಾನು ಇಲ್ಲಿ ಕನ್ನಡದಲ್ಲಿ ಮಾತಾಡಬೇಕಾ ತುಳುವಲ್ಲಿ ಮಾತಾಡಬೇಕಾ ಅಂತ ನಿಮ್ಮ ಹತ್ರ ಕೇಳ್ತೇನೆ. ತುಳು ಅಣ್ಣ ಭಾರಿ ಸುಲಭನೇ ಅಣ್ಣ ತಗೋಕದಾಗ ಯಾನು ತುಳುಟೆ ಪಾತ್ರದಾಗೇಂಡ ತುಳುತ್ತ ಯಾನು ಒಂಜಿ ರಂಗಭೂಮಿ ಕಲಾವಿದೆ ಅಂಡ ಏನಿಡೀ ಇನ್ವಿಟೇಷನ್ ಮುರಣಿ ಕೊರ್ದು ಪೋಯ್ ಬಕ್ಕ ಅಕಲ ಶಾಲೆದ ಪುದಾರ್ ನಾನು ಕಂಪ್ಲೀಟ್ ತೂವಿನ ಹಿಡಿದು ಬೊಕ್ಕ ಆಯ್ತು ಹೆಡ್ ಪುದಾರ್ ದಾದ ಅಂದ್ಕಂಡ ಗುಡ್ ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ ಅಂಡ ನಿಜವಾದ ಆ ಫ್ಯೂಚರಿಂದ ಏದು ಪುದರ್ ತೀತೀರ ಈ ಶಾಲೆ ಉಂಡಾನಾಗ ನಿಜವಾದ ಗ್ರೇಟ್ ಅಕ್ಲೆಗೆ ನಮ್ಮ ಒಂಜಿ ತಾಟಿ ಬೊಟ್ಟೋಡು ಯಾಕೆಂದ್ಕಂಡ ನಮ್ಮ ಭವಿಷ್ಯನು ನಮ್ಮ ಎಂಚ ದೀವನೋಡೊಂದು ಪನ್ಪುನೇನು ಶಾಲೆಗೆ ಸುರುಟಾದ ಪುದರ್ ತೀದು ಬಿಡ್ತೀರಿ ಅಂಚ ಅದು ಪ್ರತಿ ವರಿಯೆಲ್ಲ ಈ ಶಾಲೆಡು ಆಯಿನ ಪೋಯಿನೇನು ಮಾತ ವರದಿ ವಾಚನ ಮಲ್ಪನಾಗ ಎಂಗಲ ಕುಲ್ಲೊಂದು 2 ಪಾತ್ರ ಅಂತನಲ್ಲ ಎಂಗಲ ಕೆಬಿ ಒಂತಿಕ್ಕಡ ಐಟೇ ಉಪ್ಪುಂಡು ಯಾಕೆಂದ್ಕಂಡ ಈ ಶಾಲೆಡು ಜೋಕುಲು ಕಲ್ತಿನಕ್ಲ ಸಾಧನೆ ದಾದ ನಿಜವಾದ ಖುಷಿ ಅಂಡೆಂಗೆ ದಾದ ಅಂದ್ಕಂಡ ನಮ್ಮ ಇಡೇ ಬನ್ನಾಗ ಎನ್ನುದಪ್ಪ ಶಾಲೆ ಎಂಚ ಉಂಡಾದನ್ನ ಹಳ್ಳಿಗೆ ಅಂಚೆಗೆ ಇಂಚೆಗೆ ಅಂಡ ನಮ್ಮ ಸಿಟಿಟ್ ಕಲ್ತಿನ ಜೋಕ್ಲಿರ್ದು ಹೆಚ್ಚ ಸಾಧನೆ ಮುಲ್ತ ಜೋಕುಲು ಮಲ್ತ ಅಂತ ಬಂದ್ಪಾರು ಖಂಡಿತವಾದಲ್ಲ ಯಾಕೆಂದ್ಕಂಡ ಮುಲ್ಪ ಇಂಚಿನ ಅಂದ್ಕಂಡ ಭಯ ಉಪ್ಪುಂಡು ಸಿಟಿತ ಜೋಕ್ಲೆ ಭಯ ಉಪ್ಪುಚಿ ಬೊಕ್ಕ ಯಾನು ಯಾಪಲ ಒಂಜಿ ಪಾತೆರ ಇದಾಯ್ಕಂದ್ಕಂಡ ಯಾನು ಗೌರ್ಮೆಂಟ್ ಶಾಲೆಡ್ ಕಲ್ತಿನಾಯಿ ಅಂಡ ಗೌರ್ಮೆಂಟ್ ಶಾಲೆಗಳ ನೆಕ್ಕಲ ವ್ಯತ್ಯಾಸ ದಾಲ ಮಲ್ಲ ಅಂದ ಹತ್ತದ ಅದಂದ್ಕಂಡ ಗೌರ್ಮೆಂಟ್ ಶಾಲೆ ಎಂದುಕಂಡ ಕಾಸು ಇಜ್ಜಂದೆ ನಮ್ಮ ಕಲ್ಪುನಿ ಮೂಲೆ ಇಂಚಿನ ಅಂದ್ಕಂಡ ಕಾಸು ಇಜ್ಜಂದಿನಕ್ಲೆಲ್ಲ ಒಂತೆ ಸೇವಾ ರೂಪೋಡು ಅಕ್ಲೇನು ತೂವನು ವೇರು ಪನ್ಪುನ ಯಾನು ಮುರಾಣಿ ಕೇಂದೆ ಅವು ನಿಜವಾದ ಗ್ರೇಟ್ ಯಾನು ಈ ವೇದಿಕೆಡು ಕುಲ್ಲಿನ 2 ಜನನು ಹೆಚ್ಚಾದ ಯಾನು ಪಾತಿರೋಡು ಯಾಕೆಂದ್ಕಂಡ ನಮ್ಮ ಇನಿತ ಮೇಯ್ನ್ ಜನಾಬ್ ನಾಸಿರ್ ಅಹಮದ್ ಖಾನ್ 6 ಐಡ್ದು ಬೊಕ್ಕೊಂಜಿ ಆ ತರೇಟ್ ನನ್ನ ಆಮೇಟ್ ಚೇರಿತ್ತು ನಾ ಜನ ಜಾರ್ದ ಆಮೇಗೆ ಬೊಬ್ಬನೆಟ್ಟುಂಡು 6 ಅಂಚಿನಾರೆ ದಾಯಕಂದ್ಕಂಡ ಆಜಬ್ಬಿರ ಎಂಚ ಅಂದ್ಕಂಡ ಯಾರು ಯಾನ್ ಉಲ್ಲೆ ಅಂದು ತೊಜ್ಪಾವುಜೇರು ಓಲ್ಲ ಎಂಕ್ಲು ಎತ್ತೋ ವೇದಿಕೆಡು ಎಂಕ್ಲು ಒಟ್ಟು ಕುಳ್ದ 6 ಎಂಚ ಉಪ್ಪುವೆರೆಂದ್ಕಂಡ ಯಾನ್ ಹತ್ತು ಎನ ನೇರ ಕಂತಿನ್ ಯಾನ್ ಬೈದಿನತ್ತು ಎನ ನೇರ ಕಂತಿನ್ ಯಾನ್ ಮಲ್ತಿನ ಹತ್ತು ಎಂಡ ಏರ ಮಲ್ಪಾಯಿನಿ
ಅಂಚಿನ ಎಡ್ಡೆ ಮನಸ್ಸುಪ್ಪುನಂಚಿನ ಮುಕ್ಲೇನು ನಮ್ಮ ನೆನೆಪುದಿ ಹೊಡೆದಾಯ್ಗೆಂದಿಕೇಂಡ ನಮಕೊಂಜಿ ಊರುಡೊಂಜಿ ಶಾಲೆ ಆತನಂದು ಪಂಡ ನಂಗೊಂಜಿ ದೇವಸ್ಥಾನ ಆಯ್ಲೆಕ್ಕವು ಹತ್ತಂದಾಂಡ ಪಳ್ಳಿ ಆಯ್ಲೆಕ್ಕ ಹತ್ತಂದಾಂಡ ಚರ್ಚೆ ಆಯ್ಲೆಕ್ಕ ಇಂದು ದಾಯ ಪನ್ಪೆ ಎಂದು ಪಂಡ ಅವಳು ನಮ್ಮ ನಮ್ಮ ಬಾಲ್ಯಗೂ ನಮಗೊಂಜಿ ಭವಿಷ್ಯ ತಿಕ್ಕುನಿ ಆ ಶಾಲೆ ವಿದ್ಯಾ ಸಂಸ್ಥೆ ಎಂದು ಬಂದ್ಬಿಡ ನಮ್ಮ ದೇವಸ್ಥಾನಕ್ಕೆ ಹೋಲಿಸಾವ ದಯಗಂದಿಗೆಂಡ ಯಾನ್ ಇತ್ತೆಗಳ ಕಲ್ತಿನ ಶಾಲಿನ ದೇವಸ್ಥಾನ ಅಂದ ಎನ್ನುವೆ ದಯಗಂದಿಗೆಂಡ ಎಂಗ್ಲೆ ರಡ್ಡು ಶಬ್ದ ಕಲ್ತುಪ್ಪೆರೆ ಯಾವು ಎಂಗ್ಲೆ ಎಜುಕೇಷನ್ ಪತ್ತಿಜಿನಲ್ಲ ಮಲ್ಲೆಜ್ಜಿ ಎಂಗ್ಲೆಗೆ ಶಾರದಾ ಮಾತೆ ಎಂಗ್ಲ ಕೈ ಪತ್ತಿದ್ದೇರು ಪನ್ಪ್ರೇಕ್ ಯಾನೇ ಉದಾಹರಣೆ ಯಾನು ದಾಲ ಹತ್ತೆ ಎಂಕ್ ದಯಗಂದಿಗೆಂಡ ಇತ್ತದ ಜೋಕ್ಲು ಒಂದು ಆಂಗ್ಲ ಮಾಧ್ಯಮ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆ ಈ ಜೋಕುಲು ಪಾತೆಯನ್ನಾತಲು ಹೆಂಗೆ ಪಾತೆರ ಸಾಧ್ಯ ಇದ್ದ ಪಂಡ ಇಂಗ್ಲೀಷ್ ಜೋಕ್ಲೆಗೆ ಎಲ್ಲಿಯೋಡೆ ಬಾಲ್ಯೋಡ್ದು ಬತ್ತನಿಂದಾಂಡ ಅವು ಒರಿ ಉಂಡು ಬೊಕ್ಕ ಕಲ್ತಿನಕ್ಲೆ ಅರ್ಧಂಬರ್ಧ ಉಪ್ಪುಂಡು ಆಂಡ ಅಂಚಿನ ಜೋಕುಲೇನು ನಮ್ಮ ಆ ದೇವಸ್ಥಾನಡು ಐನು ಕುಲ್ಲಾದ ಐಕ್ ಶಿಕ್ಷಕರು ವಿದ್ಯಾಭ್ಯಾಸ ಕೊರ್ಪೇರೆ ಅಂಚಾದ ಆ ಜೋಕುಲ್ನ ಫ್ಯೂಚರ್ ತಿಂಜಿದ್ ಬರ್ಬು ಯಾನು ಮುಕ್ಲೇನು ದಾಯ ಪನ್ಪೆ ಎಂದು ಬಂಡ ಮುಕ್ಲು ರಡ್ಡು ಜನಲ ಇಂಚಿನ ಸಂಸ್ಥೆ ಶಾಲಾ ವಿದ್ಯಾ ಸಂಸ್ಥೆಯನ್ನು ಕಟ್ಟದೆ ಜೋಕ್ಲಿಗೆ ವಿದ್ಯೆಯನ್ನು ಕೊರ್ಪುನಂಚಿನ ಮಲ್ಲ ಕೆಲಸನು ದೇವೇರು ಮುಕುಲ್ನ ಕೈಟು ಮಲ್ಪ ಒಂದುಲ್ಲೇರು ಒಂದು ರಡ್ಡು ಪಾತೆರೆಜ್ಜಿ ಆಂಡ ಐತ ಒಟ್ಟುಕು ದಾದ ಅಂದ ಕೇಂಡ ಐಕ್ ಅಕ್ಲೆಗೆ ದಾನಿ ನಕಲು ಅಗತ್ಯ ದಾನಿ ನಕಲು ಇಜ್ಜಂದೆ ವಾ ಕೆಲಸ ಲಾಪುಜಿದ ಯಾಕೆಂದ್ರೆ ಬಂಡ ನಮ್ಮ ಹೆಚ್ಚಿನ ನಮ್ಮ ನೆಕ್ಕಂದತ್ತೆ ವಿದ್ಯಾಸಂಸ್ಥೆ ದಾನಿ ಲಾವಡೊಂದು ಮಾತ್ರ ಅತ್ತೆ ವಾವಂಜಿ ದೇವಸ್ಥಾನ ನಡಪುನಿಂದಾಂಡ ಹತ್ತಂದಾಂಡ ಪಳ್ಳಿ ನಡಪುನಿಂದಾಂಡ ಅತ್ತನ ಚರ್ಚ್ ನಡಪುನಿಂದಾಂಡ ದಾನಿಲೇನ ಕೈ ಮುಖ್ಯ ಒಪ್ಪುಂಡು ಅವು ನಂಗೆ ಗೊತ್ತಾಪುಜಿ ದಾನಿಲಿ ಒಪ್ಪೇರಿ ಅಂಚನೆ ಈ ವಿದ್ಯಾಸಂಸ್ಥೆ ನಡಪಾವಡೊಂದಾಂಡ ಏತ್ ಕಷ್ಟ ಉಂಡು ಇತ್ತೆಗೆಲ ಅಕಲು ಲಾಸ್ಟ್ಗೆ ವರದಿ ವಾಚನ ಮಲ್ತದೆ ಎಡ್ಡೆ ಕೆಲಸ ಮಲ್ತೀರಿ ಹೆಂಗೆ ಭಾರಿ ಖುಷಿ ಆಂಡು ಹೇಗೆಂದು ಕೇಂಡ ಎಂಡೊಂಜಿ ಕೊಡ್ತೇರಿ ನನ್ನ ಮೂಳು ದಾದ ಅವಡು ಒಂದು ಐನು ಕೇಂದ್ರ ಮಾತೆರ್ಲ ಕುಳ್ಳುದೇರತ್ತ ಒಂದು ಗ್ರೇಟ್ ದಾಯಂದು ಪಣ್ಣಗ ಏರಾಂಡ ದಾಲ ಕೊಣಿಯರು ಎತ್ತು ನಿಂದಾಂಡ ಯಾನ್ ಇತ್ತೆ ಬರ್ಪೆ ಚೂರು ಅಲ್ಪ ಏರು ಒಂದು ಜನ ಕಾಪುವೇರು ದಾಯಿ ಹೋಟೆಲ್ದು ಚಾ ಪಾಡ್ದೆ 4 ಜನ ಒರಿಯಲಕ್ಕದು ಕೈದೇಕೆರೆ ಒಬ್ಬ ನಕಲು ಉಳ್ಳೇರು ಈತ ಪಾತೆರಕ್ಕೆ ಎಂದು ಮೂಳು ಉಂಟು ದಿನಕ್ಲು ಗ್ರೇಟ್ ನಿಜವಾದ ಒಂದು ಬೋರ್ಡು ಯಾಕೆಂದು ಕೇಂಡ ಈ ವಿದ್ಯಾ ಸಂಸ್ಥೆಗೆ ನಮ್ಮ ಹೆಲ್ಪ್ ಮಲ್ತಾ ಅಂದಾಂಡ ನಮ್ಮವು ನಮ್ಮ ಜೋಕ್ಲೆ ಕೊಡ್ತಿನ ದಾನ ಜೋಕ್ಲೆ ಕೊಡ್ತಿನ ಬಂಜಿಗೊಂಜಿ ಉಪ್ಪುದ ಲೆಕ್ಕ ಆತೆ ಬೇತದ ಆಲಜ್ಜಿ ದಯಗಂದಿಗೆಂಡ ಈ ವಿದ್ಯಾ ಸಂಸ್ಥೆ ನಮ್ಮ ಜೋಕ್ಲು ಕಲ್ತದೆ ಬೇತೆ ಉದ್ಯೋಗವು ಪೋಯರೆ ಅವು ಆಂಡ ನನ್ನ ಬರ್ಪುನ ಜೋಕ್ಲೆಗೆ ಈ ವಿದ್ಯಾ ಸಂಸ್ಥೆ ಅಕ್ಲೆಗೆ ಒಂಜಿ ನಿರೇಲ್ ಕೊರ್ಪುಂಡು ಅಂಚಾದ ಪ್ರತಿ ಒರಿಯೆಲ್ಲ ನೆಕ್ ಸಹಾಯ ಮಲ್ಪೊಡಾಯ್ನ ನಮ್ಮಂಚಿನಕ್ಲ ಧರ್ಮ ಖಂಡಿತವಾದಲ ಮಲ್ಪೊಡು ಅವು ದಾನಿನಕ್ಲು ಮಾತ್ರ ಪೋಷಕರ್ಲ ಅಂಚನೆ ದಯಗಂದಿಗೆಂಡ ಪೋಷಕರೆರ್ದು ಹೆಚ್ಚ ವಿದ್ಯಾಸಂಸ್ಥೆ ನಡಪುನು ಇತ್ತ ಇಂಗ್ಲೀಷ್ ಮೀಡಿಯಂ ಶಾಲೆ ಕಲ್ಪನೆಯಿಂದಾಂಡ ನಮ್ಮ ಜೋಕ್ಲೆಗೆ ಫೀಸ್ ಕಟ್ಟನಗ ನಮ್ಮ ಕೇನು ಆತ ಈತಾನ್ ನಿಜವಾದ ಇಂಚಿನ ಅಂದ್ಕೇಂಡ ಆ ವಿದ್ಯಾಸಂಸ್ಥೆ ನಡಪಡೊಂದಾಂಡ ಏತ್ ಶಿಕ್ಷಕರು ಆ ಜೋಕ್ಲಿನ ತುಯ್ಯರೆ ಜನ ಎತ್ತಬೋಡು ಒಂದು ಮಾತೈತ ಉಲೈರ್ದೇ ಬರ್ಪುನು ಆ ವಿದ್ಯಾ ಸಂಸ್ಥೆ ಬೆಳಗೊಡೊಂದಾಂಡ ನಮ್ಮ ಲೆಕ್ಕಂತಿನಕ್ಲು ಒಂಜೊಂಜಿ ಬತ್ತಿ ಪೊತ್ತಾಂಡಲೇ ಆ ವಿದ್ಯಾ ಸಂಸ್ಥೆ ಬೆಳಗುಂಡು ಐನು ಮಾತಿರ್ಲ ಪ್ರತಿಯೊರಿಯ ತರೆಡ್ತೀವಿ ಒಳ್ಳೆ ಇನಿತ ಜೋಕ್ಲೇನು ತೂನಾಗ ಭಾರಿ ಖುಷಿ ಆಪು ಯಾಕೆಂದ್ಕೇಂಡ ಮುಲ್ಪ ಎಂಕ್ ತೋಜುನು ಹಿಂದುಲೇಡ್ದು ಹೆಚ್ಚ ಮುಸ್ಲಿಂ ಜೋಕುಲು ಉಲ್ಲೇರ ಯಾಕೆಂದ್ಕೇಂಡ ಮಾತಾ ಜೋಕುಲು ಸಲಾಮಾಲಿಕು ಆ ಜೋಕುಲೆಗಳ ಗೊತ್ತು ಈ ಜನ ಏರು ಮತ್ತು ವೀಡಿಯೋಡೆ ತೂತೀನಿ ಇಂಚ ತೂತಿ ಜನ ಪ್ರತಿಯೊಂದು అంటే ఎంక గొత్తుండాయి జాగొచ్చి యాంపంటే సలాం అలీకు వాలికు సలాం పండే సరియా ಸರಿ ಆಯ್ತಲ್ಲೇ ನಂಗೆ ಪೋಯ ಬಿಟ್ಟು ಎಂದು ಚೊಲ್ಲೋಕಿಲ್ಲಲ್ಲೇ ಚೊಲ್ಲೋಕಿಟ್ಟು ಇಪ್ಪ ಚೊಲ್ಲೂರು ಇಲ್ಲಲ್ಲೇ ಆ ಬಿಟ್ರು ಅಂಚಾದು ಆಂಡ ತೂನ ಖುಷಿ ಆಪನು ಜೋಕುಲಿ ಏರಾಂಡ ದಾನೆ ಐಟು ಊಳ ಇಜ್ಜಿದ ಯಾಕೆಂದ ವಿದ್ಯಾ ಸಂಸ್ಥೆಡೆ ಇದು ಎಂಕಲ್ನಲ್ಲೇ ಒಂಜಿ ರಂಗಭೂಮಿಯಿಂದ ಅಂಡ ರಂಗಭೂಮಿಡು ಬೇತೆ ಬೇತೆ ಜಾತಿ ದಕ್ಲು ಪೇರು ಮಾತೆರ್ಲ ಸೇರ್ದು ನಮ್ಮ ಒಟ್ಟಿಗೆ ಬೆನ್ಪ ಐಟುಪ್ಪುನ ಖುಷಿ ಬೇತ ಇಟ್ಲ ಅಜ್ಜಿ ನಮ್ಮ ಮಾತೆರ್ಲ ಇತ್ತನ್ನ ಮಾತ್ರ ಪೊರ್ಲು ಅಂಜಾದು ಈ ವಿದ್ಯಾ ಸಂಸ್ಥೆ 25 ವರ್ಷ ಕರಿಂಡು ಬಣ್ಣಗ
ಐತ ಪಿರೋಡು ಬೆನ್ಪಾಟಿಗೆ ಏತುಪ್ಪು ನಿಜವಾದ ಎಡ್ಡೆ ಸಂಸ್ಥೆ ಆದ ಬೆಳಗೊಂದುಂಡು ಈ ಕಾರ್ಯಕ್ರಮಕ್ಕೂ ನನ್ನ ಯಾನ್ ದಲ ಪನೋಡೊಂದಿಜಿದೆ ಪಂಡ ಕಾಂಡೆ ಶುರುವಾತಿನ ಕಾರ್ಯಕ್ರಮ ಈತು ಪೊಡ್ತುಲ ಆ ಜೋಕುಲ ಉಲ್ಲಾಸ ತೂನಗ ಭಾರಿ ಖುಷಿ ಆಗ್ತದೆ ಬಂಡ ಎಂಕಲ್ಲ ಆ ಬಾಲ್ಯನು ಕಡತ್ತದೆ ಯೌವನಗೂ ಬರ್ತದೆ ನನ್ನ ಇತ್ತ ಒಂತ ಪೊರ್ಸ್ತಾನಗ ಮುಪ್ಪು ನನ್ನ ಒಂತ ಸಮಯಡು ಮುಪ್ಪೆ ಅಂಚೆ ಬರ್ಪುಣ ಅಂಚೆ ಪೊರ್ತು ಒಂದು ಚೀಟು ಕೊಡ್ತೇರೆ ಯಾವ ಭಾಷಣ ಉಂಟಾಲೇನು ಭಾಷಣ ಯಾವ ಪಣ್ಣು ಬೇತದಾಲ ಬಂದಿದೆ ನಾಯಕನ್ಗೇಂಡ ಒಂದು ಕಾರ್ಯಕ್ರಮ ಮಾತ್ರ ಯಾನು ಮಣ್ಣಗನೆ ಪಂಡಿದಿತ್ತೆ ನಿಖಲ್ನ ಇನ್ವಿಟೇಷನ್ ತೂನ ಗೊತ್ತಾಗ್ಬಿಡು 5 ಗಂಟೆ ಕಾರ್ಯಕ್ರಮ ಅಂದು ಬಂದಿತ್ತೇರೆ ಯಾನು ಮುಲ್ಪ ಕರೆಕ್ಟ್ ಯಾನು ಲೇಟಾದೆ ಬತ್ತಿಂದ ಬಂಡ ಯಾನಕ್ಕೆ ಮುಲ್ಪ ಸಾದಿ ಗೊತ್ತುಜ್ಜಿ ಅಂಚಾದೇನ ಲೆತೊಂಬರ್ರೆ ಬೈದೇರೆ ಅರ್ನ ಒಟ್ಟಿಗೆ ಬರ್ತದೆ 6 ಗಂಟೆಗೆ ಆನಗ ಮುಟ್ಟಿ ಅಣ್ಣ ಯಾನೆಂತೆ ಅಕಲು ಫೋನ್ ಬರೋದು ಎನ್ನು ಯಾನೆನ್ನ ಆತಿಗೆ ಎನ್ನು ನೀ ಎಂಕ್ಲೇನೆ ಕಾಪುಣ ಮರ್ರೆ ಸಾವು ಪೂಣಗೆ ಎಂಕ್ಲೇನೆ ಎಂಚಿನ ಎಂಕ್ಲೇನತ್ತು ಬೈದಿನೇ ಎಂಕ್ಲೆ ಶುರು ಬತ್ತಿಲ್ಲ ಕಾತು ಅಂಚಾದ ಕಾರ್ಯಕ್ರಮ 6 ಗಂಟೆಗೆ ಅಲ್ಲ ಸ್ಟಾರ್ಟ್ ಅಣ್ಣ ತವೆನ್ನ ಪುಣ್ಯ ಇತ್ತೆ 8:30 ಗಂಟೆಗೆ ನಾನು ಒಡೆಗಾಪೋದು ಮುಟ್ಟೋಡು ನನ್ನ ಆ ಪೊರ್ತು ಬೋದು ಮುಟ್ರೆ ಆಪುಜಿ ಅಣ್ಣ ಪೊರ್ತಾದ್ಲ ಮುಟ್ಟುವೆ 5 ಪಕ್ಕ ಪಿರ ಇಂಚಿಗೆ ಬರ್ಪೆ ಪಿರ ಗೇರು ಕಟ್ಟೆ ಎಂಚಿನ ಕೊರಂಜ ಅವಳು ಎನ್ನ ನಾಟಕ ಉಂಡು ಐಕ್ ಬರೋಡು ಅಂಚಾದ ನಿಕಲ್ದ ನನ್ನ ಹೆಚ್ಚ ಪಾತ್ರೆ ಹೆಂಗೆ ಪುಡ್ಸೊತ್ತಿಜ್ಜಿ ನನ್ನ ಎಂಚಿನ ಪಾತ್ರೆಯನ್ನು ಇತ್ತನಲ್ಲ ಆಜಬ್ಬೇರು ಪಾತಿರ್ವೇರು ಇತ್ತೆ ಪಾತ್ರೆ ಆಜಬ್ಬೇರ್ನ ಪಾತ್ರೆ ಕೇಂದ್ರ ಪೊರ್ಲು ದಯಗನ್ನು ಕೇಂಡ ಅರ್ನ ಪಾತ್ರೆಡು ಈತೆ ಯಾನು ಏತ್ತೋ ಸ್ಪೀಚ್ ಇಡರ್ನ ಕೇಂದೆ ಆರು ಪಣ್ಪುನೆಂಚಿನ ಅಂತ ಕೇಂದ ಯಾನ್ ಹತ್ತು ಎಂಕ್ ಏರ ಅವು ಕೊರಿಯರು ಅವು ಯಾನ ಐಕ್ ಕೊರಿಯ ಇಂಚ ತೇವೇರು ವಾ ರೂಪಡು ಬರ್ಪೇರೆಂದು ಪಣ್ಪುನೇ ನಂಗೆ ಡೌಟ್ ಆಪು ಅರೇನು ತೂನಗೆ ಹೆಂಗೆ ಯಾಪಲ್ಲ ಯಾನು ಪೊಕ್ಕಾಡಿಗಿನ ತಮಾಷೆ ಮಲ್ಪನೆ ಎತ್ತಂದೆ ಅರ್ನ ಎದುರುಕುಲೊಂದು ಹೆಂಗೆ ಅರೇನು ತೂನಗ ಒಂಜಿ ದೇವತಾ ಮನುಷ್ಯನ್ ತುಯ್ಲೆಕ ಸತ್ಯವಾದಲ್ಲ ಒಂದು ಎನ್ನ ಉಡಲ್ಡ್ ಬತ್ತಿನ ಪಾತ್ರ ಒಂದು ನಾಟಕೀಯತ್ತು ನಾಟಕ ಹೆಂಗುಂಡು ಒಂತೆ ಪೊಡ್ತಾದ ಆಂಡ ಮುಂದೆ ಯಾನು ಯಾಪ್ಪಲ ತೂಪುನಿ ದೇವರು ಆರು ಒಂಜಿ ಟೈಮ್ ಎಂಕಲ್ ಜೋಕುಲಪ್ಪನಾಗ ಹೆಂಗೆ ಗೊತ್ತುಂಡು ಆರು ಚಿತ್ರಪುಳಿ ಇತ್ತದ ಜೋಕುಲ್ನ ಆರೆಂಜ್ ಮಾಡ್ದೆ ಒಂಜಿ ವಿದ್ಯಾಸಂಸ್ಥೆ ಕಟ್ಟದೇರಿಂದ ಬಂದಾಗ ನೇಡ್ದು ಮಿತ್ತ ದಾಸೆ ಅರ್ನ ಆರು ತೂತುಜೇರಿ ಆರು ಇನಿಕ್ಲ ಅರ್ನೇನು ಆರು ಓಲ್ಲ ತೂ ಒಂದಿಜ್ಜೇರಿ ಆರು ಯಾನು ಇಂಚೊಪ್ಪಡು ಆರು ಬರ್ಪುಣ ಅರ್ನ ತುತ್ತೈತ ತೂನಗನೆ ಗೊತ್ತಾವು ನಿಗಲು ಎನ್ನುದು ಪರ್ ಸನ್ಮಾನ ಅರವಿಂದ್ ಬೋಳಾರ್ಗೆ ಮಾತ್ರ ತೋಜೋಡು ಅರೆಗೆ ಹೆಜ್ಜೆಂದು ಅರ್ನ ತುತ್ತೈತ ಅಂಚನೆ ಆರು ಓಡೆ ಪೋಡು ಎಂಕ ಯಾನು ದಾಲ ಅರ್ನ ಬಗ್ಗೆ ಪಣ್ಣಂಡ ತಪ್ಪು ಅಂಚಿನ ಮನುಷ್ಯರು ತಿಕ್ಕುನಿ ಭಾರಿ ಕಮ್ಮಿ ದೇವರು ಅರೆಗೆ ನನಾತ ಆಯ್ಸು ಕೊರಡು ಒಂಜಿ ಪನ್ಪೆ ಹತ್ತಂದಾಂಡ ಅರ್ನ ಆಯ್ಸು ಮುಗಿಯು ನೇಡ್ದು ಅರೆಗೆ ಪದ್ಮಶ್ರೀ ಹತ್ತೆ 5 ಮಿತ್ತದ ದಾದ ಉಂಡು ಅವರ್ನ ಭಾಗ್ಯವು ತಿಕ್ಕಾಡೆಂದು ಪನ್ಪೇನ್ ಈ ಪೊರ್ತಗು ಅಂಚಾದ ಈ ನಮ್ಮ ಗುಡ್ ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ 25 ವರ್ಷ ಕರಿಂಡು 25 ವರ್ಷ ಕರಿಬಕ್ಕ ಜವನಾದಿಗೆ ಬತ್ತನೆಂದು ಲೆಕ್ಕ ಹೇಗೆಂದು ಕೇಂಡ ಜೋಕ್ಲೆಗೆ ಬಾಲ್ಯ ಅಂದು ಬಂಡ ಅಪ್ಪೆಯೊಟ್ಟಿಗೆ ಪುಂಡಿಗೆ ಯೌವನ ಅಂದು ಬಂಡ ಬೊಡದಿಯೊಟ್ಟಿಗೆ ಪುಂಡಿಗೆ ಮುಪ್ಪು ಒಂದು ಬಂಡ ಜೋಕ್ಲೊಟ್ಟಿಗೆ ಬರ್ಪುಂಡಿಗೆ ಅಂಚೆತ್ತೆ ಯೌವನ ಬೈದನು ಯೌವನ ಬತ್ತಿ ಬಕ್ಕ ಅವು ಮಲ್ಪೊಡು ಪನ್ಪುನ ನಿರ್ಧಾರ ಅವು ಶಾಲೆಗೆ ನನ ಉಂಡು ದುಂಬಾಂಡ ಜವನಾದಿಗೆ ಬನ್ನೇಟ ಕಾಪೋಡೊಂದಿತ್ತನೆ ಈ ವಿದ್ಯಾ ಸಂಸ್ಥೆ ಆತ್ ದಾದ ಅಂದಕೇಂಡ ದಾದ ಆವೋಡೊಂದು ಬಂಡ ಇಂಚಿನ ಅಂದಕೇಂಡ ಆತ್ ಜನಕ್ಕುള്ള ವಿಶ್ವಾಸನು ಸಂಪಾದನೆ ಮಲ್ತನೆ ಈ ಶಾಲೆ ಈತ್ ಜಂತ ವಿದ್ಯಾ ಸಂಸ್ಥೆ ವಿಶ್ವಾಸವನ್ನು ಸಂಪಾದನೆ ಮಲ್ತನಿಂದಾಂಡ ಆ ಶಾಲೆಗೆ ಏರ್ಲಾ ಎಂಚಿನ ಕೊರಿಯರ್ಲಾ ಪಿರ ತಿರುಗಿ ತೂಪುಜರು ಖಂಡಿತವಾದ ಈ ವಿದ್ಯಾ ಸಂಸ್ಥೆ ಅವು ನನಾತ್ ಬೆಳಗುನೇಕ್ ರಡ್ಡು ಪಾತ್ರೆಜ್ಜಿ ಅಂಚಾದೆ ನನಾತ್ ಬೆಳಗಡುಗು ಪಂಡದೆನ್ನ ರಡ್ಡು ಪಾತ್ರೆ ಮುಗಿಪೆ ಡೈಲಾಗ್ ಪಂಡ್ರೆ ಪಂತೇರಿ ಯಾನ್ ಡೈಲಾಗ್ ಎನ್ನ ಡೈಲಾಗ್ ಜೋಕ್ಲಿಗೆ ಗೊತ್ತುಂಡು ಯಾನ್ ಪನೋಡೊಂದಿಜ್ಜಿ ಯೂಟ್ಯೂಬ್ ತೂಪೇರಿಗೆ ಅಲ್ಲಿ ಪಣೊಚ್ಚಿ ಪನ್ಪುನಕಲ್ ಈರು ಪಣೊಚ್ಚಿ ಎಂಕಲ್ ಯೂಟ್ಯೂಬ್ ತೂ ಪಾನ್
ಆಂಡಲ್ಲ ಯಾನೊಂಜಿ ರಡ್ಡು ಶಬ್ದ ಪನ್ಪೆನಿ ರಡ್ಡೇ ಶಬ್ದ ಹೆಚ್ಚ ಪನ್ಪು ಜಾನ್ ನೆಟ್ಟು ಸಬೆಟ್ ಏರಾಂಡ ಶಿಲ್ಪ ಅಂದುಲ್ಲೇರ ಇಜೇರಾತ ಎಂಕ ಶಿಲ್ಪ ಬೋಡಿ ನೆಟ್ಟು ಇಜ್ಜೇರಂದು ಬಂತಾರೆ ನಾನು ಇತ್ತದ ಹೆಂಗೆ ಫೋನ್ ಬರೆಯರಪ್ಪ ಅಂದತ್ತ ಹೊರ ಕಾರ್ಯಕ್ರಮ ಅಂಜನೆ ಆತನಿ ನಾನು ಪೋಯ್ ಬಕ್ಕ ಇಲ್ಲಡೆ ಪೋ ಜೈದೆ ಅಲ್ಲ ಫೋನ್ ಬೈದಿನಿ ಏರೇ ಗೊತ್ತು ಜಂಕ್ ಹಲೋ ದಾದಿ ಯಾಕಂಡೆ ಹಲೋ ಏರು ಪಾತೇನು ಯಾನಿ ಯಾಕಡೀರೆನ್ನ ಪುದಾರ್ ಬಂಡಾರಿ ಈ ಗೊತ್ತಾಯ್ತು ಜೊತೆ ಯಾನಿ ಶಿಲ್ಪ ಯಪ್ಪ ಯಾ ಬಂಡ ಅವು ಕಾರ್ಯಕ್ರಮ ಗೊತ್ತು ಎನ್ನ ಪುದರ್ ಏರು ಇಡ ಪಂಡ್ರ ಬಂಡಿನಿ ಅಪ್ಪಗೆ ಎಂಕ ಅಂದಾಜ ನಾನು ಇನ್ನು ಮೊಲ್ಡ ಪಾತೆರಂದು ಪೋಂಡ ಇತ್ತೆ ಮಾತ ಮೊಬೈಲ್ಡ್ ಅಂಚಿನಾನೇ ಮಾತ ಆ ಒಂದುಂಡು ನನ್ನ ಎಂಕಲ ಅಂಚಿನ ಪೆಟ್ಟುಪೂರ್ಣ ಪೊಡ್ಚಿ ನಾನು ಪುದರ್ಗೆ ಬೋಡಾದು ಈತು ವರ್ಷ ಭಂಗ ಬೈದೆ ಈತು ವರ್ಷ ಭಂಗ ಬತ್ತಿನ ಪುದರಡಿ ಆ ನಿಕ್ಲು ವೇದಿಕೆಡೆ ಎದುರು ಉಂತದಿನ ಅತ್ತನ್ನೇ ಇಜ್ಜಿಂದಣ್ಣ ಏನ ನಿಕ್ಲು ಕಂತು ಉಂತವನು ಅಂದ ಅಂಡ್ ಆ ಪುದರ್ ಪೋಯರೆ ಬಲ್ಲಿಂದ ಕಾತೊಂದುಲ್ಲೆ ದಯಪಂಡ ಪುದರ್ ಸಂಪಾದನೆ ಮಲ್ಪುಣ ಮಲ್ಲತ್ತೆ ಪುದರ್ ಕಳೆವಣ್ಣ ಅದು ಏತಾಂಡ ಜಾಗ್ರತೆ ಎಡುಪೋಡು ಅವು ಭಾರಿ ಮಲ್ಲ ಡೇಂಜರ್ದ ಅಂಚಾದೆ ಕೂಡ ಒಂಜೇ ಡೈಲಾಗ್ ಪಂಡದು ಯಾನು ಪೋಡೆ ಆಪನ್ ದಯಪಂಡ ಇನ್ನು ಟೈಮು ಮೂಳು ಉಂತುನ್ನ ಬಕ್ಕ ಅಲ್ಪ ಪೆಟ್ಟಿ ನೋಡವು ನಾನು ಬಂಡ ಯಾನು ಬರ್ಪೆಂದೆ ಪಂಟೆ ಈ ಕಾರ್ಯಕ್ರಮ ಅವು ಒಯ್ಸೊನ್ನಾಗ ಈ ಕಾರ್ಯಕ್ರಮ 29 ಆದು ಪೋತೋಡು ಅಂಡ್ ಅವು ಕಾರ್ಯಕ್ರಮ ದುಂಬು ಖಾತಿನಿ ಯಾನು ಬಕ್ಕ ಬರ್ಪೆಂದೆ ಮುಲ್ಪ ಪಂಟೆ ಅನ್ ಬಕ್ಕ ಶಾಲಾ ಕಾರ್ಯಕ್ರಮ ಪಂಡ ನಮ್ಮ ಬರೋಡೆ ಪನ್ಪುಣೊಂಜಿ ಮನಸ್ಸು ಒಂಜಿ ಉಂಡು ದಯಕೆಂದಿಕೇಂಡ ಎಂಕ್ ವಿದ್ಯಾ ಸಂಸ್ಥೆಡು ಯಾನ ಆಜನೆ ಕ್ಲಾಸ್ ಕಲ್ತುಪ್ಪು ಅಂಡ್ ಎಂಕ್ಲ ಜೋಕುಲು ಪುರ ಇತ್ತೆ ಪ್ರತಿ ಒಂಜಿ ಜೋಕುಲ್ಲ ಎಜುಕೇಷನ್ ದುಂಬು ನಮ್ಮ ಎಜುಕೇಷನ್ ಕೊರಿಯರೆ ಬಾರಿ ದುಂಬು ಪಿರ ತೂ ಅಂತೇರಿ ಇತ್ತೆಂಕಿನ ಅಂದಕೇಂಡ ಜೋಕುಲಿಗೆ ಎಜುಕೇಷನ್ ಫಸ್ಟ್ ಅಪ್ಪೆಮ್ಮೆ ತಿಂದಿದ್ದಿಲ್ಲ ಮಲ್ಲೆಜ್ಜಿ ಜೋಕ್ಲಿಗೆ ಎಜುಕೇಷನ್ ಕೊರೊಂದುಲ್ಲೇರು ಒಂದು ಮಾತ್ರ ದೇವಿರು ಮೆಚ್ಚುಡಾಯಿನ ಮೇಲೆ ಅಂಚಾ ಒಂದುಂಡು ಅಂಚಾದು ಯಾನು ಈ ಕಾರ್ಯಕ್ರಮ ಬೈದೆ ದಾಲ ಪನ್ಪುಜಿ ಈತೆ ಪನ್ಪೆ ಆಮೇಟ್ ಅಲ್ಲಾಹುನ ಬಾಂಗ ಒಂದುಂಡು ಈ ಮೇಟ್ ಯಾನು ಪಂಡಂಡ ಏರ್ಲ ಐನು ದಾದಾಲ ಪಂಡ್ರ ಪೋಚಿ ಯಾನು ಇತ್ತೆ ಓಲ್ ಪಾತೆರೆಲ್ಲ ಪೋಡಿಗೆನೆ ಆಪುಂಡು ಸಾವು ಎಂಕಿನ ಪಾತೆರ ಪಕ್ಕ ಒಯ್ಕೊಯ್ಕು ಪೋದು ಹೋಳೋಳ ಆಪುಂಡು ಅಂಚಾದ ಮಾತ್ರೆಗಳ ಎಡ್ಡಾವಡು ಈ ಕಾರ್ಯಕ್ರಮ ಪೊರ್ಲಾವಡು ನನ್ನ ದುಂಬಗಲ ಈ ಸಂಸ್ಥೆ ಬೆಳಗಡೆ ಪಡೆದು ಎಲ್ಲೆರಡು ಪಾತ್ರೆ ಮುಗಿಪೋಯ್ತು ವಿದ್ಯಾಸಂಸ್ಥೆಯನ್ನು ದೇವಸ್ಥಾನವೆಂದು ಹೇಳುತ್ತಾ ನಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕೆಂದು ನಮ್ಮ ಶಾಲೆಯಾದ ಗುಡ್ ಫ್ಯೂಚರ್ನಲ್ಲಿ ಇದೆ ಎಂಬ ಈ ಮಾತನ್ನು ತಿಳಿಸಿದ ಶ್ರೀಯುತ ಅರವಿಂದ್ ಬೋಳರವರು ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತಿದ್ದೇವೆ. ಅಕ್ಷರ ಬಿತ್ಯಾನ ಅಕ್ಷರ ಬೆಳೆದಾನ ಅಕ್ಷರದ ರಾಶಿ ಮಾಡ್ಯಾನ ಅಕ್ಷರದ ಸಂತನಿಗೆ ಅಕ್ಷರದಾರತಿ ಎತ್ತೇನ ಅಕ್ಷರವನ್ನು ಬಿತ್ತನೆ ಮಾಡಿ ಅಕ್ಷರವನ್ನು ಬೆಳೆಸಿ ಅಕ್ಷರದ ರಾಶಿ ಮಾಡುವ ಸಂತನಿಗೆ ಅಕ್ಷರದ ಆರತಿ ಎತ್ತೋಣ ಬನ್ನಿ. ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ ಅಕ್ಷರ ಸಂತನಾದ ಶ್ರೀ ಹರೆಕಳ ಹಾಜಬ್ಬನವರಿಗೆ ನಮ್ಮದೊಂದು ಪ್ರೀತಿಯ ಸನ್ಮಾನ. ಇವರನ್ನು ನಮ್ಮ ಶಾಲಾ ಸಂಚಾಲಕರು ಮತ್ತು ವೇದಿಕೆಯಲ್ಲಿರುವ ಗಣ್ಯರು ಜೊತೆಗೂಡಿ ಸನ್ಮಾನಿಸಬೇಕಾಗಿ ತುಂಬು ಮನಸ್ಸಿನಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇವರ ಕಿರು ಪರಿಚಯವನ್ನು ಮಾಡಲು ಬರುತ್ತಿದ್ದಾರೆ ಶ್ರೀಮತಿ ಸೌಜನ್ಯರವರು.
ಅಕ್ಷರ ಚಂತನೆಂದು ಜನಮಾನಸದಲ್ಲಿ ಮನ್ನಣೆ ಗಳಿಸಿದ ಪದ್ಮಶ್ರೀ ಹರಕಳ ಹಾಜಬ್ಬ ನಾಡು ಕಂಡ ಒಬ್ಬ ಅಪೂರ್ವ ಸಾಧಕ. ಮಂಗಳೂರು ತಾಲೂಕಿನ ಹರಕಳ ಎಂಬ ಅಕ್ಷರ ಸಂತನಿಗೆ ಪ್ರೀತಿಯ ಅಭಿನಂದನೆ ನಡೀತಾ ಉಂಟು. ಎಲ್ಲ ಶಿಕ್ಷಣಾಭಿಮಾನಿಗಳು ಎದ್ದು ನಿಂತು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವರು ಮಂಗಳೂರು ತಾಲೂಕಿನ ಹರಕಳ ಎಂಬ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ ಹಾಜಪ್ಪ ಬಡತನದಿಂದ ಶಾಲೆಯ ಮೆಟ್ಟಿಲು ಹತ್ತಲಾರದೆ ಜೀವನೋಪಾಯಕ್ಕಾಗಿ ಬುಟ್ಟಿಯಲ್ಲಿ ಕಿತ್ತಳೆ ಮಾರುವ ಕಾಯಕವನ್ನು ಕೈಗೆತ್ತಿಕೊಂಡರು. ಕಿತ್ತಳೆ ಹಣ್ಣನ್ನು ಮಾರಿ ತನ್ನ ಸತತ ಪರಿಶ್ರಮದಿಂದ ತನ್ನ ಊರಿನಲ್ಲಿ ಸರಕಾರಿ ಶಾಲೆಯನ್ನು ತೆರೆಯುವಲ್ಲಿ ಸಫಲರಾಗಿದ್ದಾರೆ. ಮುಂದೆ ತನ್ನ ದುಡಿತದ ಹೆಚ್ಚಿನ ಹಣವನ್ನು ಶಾಲೆಯ ಅಭಿವೃದ್ಧಿಗಾಗಿ ವಿನಿಯೋಗಿಸಿದ್ದಾರೆ. ಭಾರತ ಸರ್ಕಾರ ನೀಡುವ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಸಮಾಜ ಸೇವಕ. ತಮ್ಮ ಗ್ರಾಮದಲ್ಲಿ ಕಿತ್ತಳೆ ಹಣ್ಣು ಮಾರಿ ಬಂದ ಹಣದ ಜೊತೆಗೆ ದಾನದ ಮೂಲಕ ಧನ ಸಂಗ್ರಹಿಸಿ ಸರಕಾರಿ ಶಾಲೆ ಕಟ್ಟಲು ಜಮೀನು ನೀಡಿದವರು. ಇವರ ಈ ಸಾಧನೆ ಕಂಡು ಕೇಂದ್ರ ಸರ್ಕಾರ 2020ರ ಪದ್ಮಶ್ರೀ ನೀಡಿ ಗೌರವಿಸಿದೆ. ಹಾಜಬ್ಬ ಅವರಿಗೆ ಪತ್ನಿ, 2 ಪುತ್ರಿಯರಿದ್ದು ಪುತ್ರ ಪೈಂಟಿಂಗ್ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹರಕಳ ಹಾಜಬ್ಬರವರ ಈ ಸಾಧನೆಗೆ ತ್ಯಾಗಕ್ಕೆ ಸಂದಿರುವ ಗೌರವ ಹಲವಾರು. ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ 2004ರಲ್ಲಿ ಕನ್ನಡಪ್ರಭ ಪತ್ರಿಕೆ ಹಾಜಬ್ಬರು ವರ್ಷದ ವ್ಯಕ್ತಿ ಎಂದು ಪ್ರಶಸ್ತಿಯನ್ನು ನೀಡಿದೆ. ಮಂಗಳೂರು ವಿಶ್ವವಿದ್ಯಾಲಯವು ತನ್ನ ಪಠ್ಯದಲ್ಲಿ ಹಾಜಬ್ಬರ ಸಾಧನೆಯನ್ನು ಮಕ್ಕಳಿಗೆ ಉಣಬಡಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವರು ಗುರುತಿಸಲ್ಪಟ್ಟಿದ್ದಾರೆ. ಶಾಲೆಗೆ, ಶಿಕ್ಷಣಕ್ಕೆ ತನ್ನ ಬದುಕನ್ನೇ ಮೀಸಲಿಟ್ಟವರು ಈ ಅಕ್ಷರ ಸಂತರು. ಶಿಕ್ಷಣ ಪ್ರೇಮಿಯಾದ ತಮ್ಮನ್ನು ನಮ್ಮ ಶಾಲಾ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಪ್ರೀತಿಯಿಂದ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಆತ್ಮೀಯರೇ, ಮೊನ್ನೆ ಸುದ್ದಿ ಬಿಡುಗಡೆ ಪತ್ರಿಕೆಯವರು ಒಂದು ಸಂದರ್ಶನವನ್ನು ಮಾಡಿದರು. ಆವಾಗ ನಾವು ಮಾತನಾಡಿದಾಗ ಬೆಳ್ತಂಗಡಿ ತಾಲೂಕಿನ ಕರ್ನಾಟಕ ರಾಜ್ಯದ ಅಕ್ಷರ ಸಂತ ಯಾರು ಅಂತ ಕೇಳಿದ್ರೆ ಅದು ಹರಕಳ ಹಾಜಬ್ಬ ಅಂತ ಹೇಳಿದೆ. ಬೆಳ್ತಂಗಡಿ ತಾಲೂಕಿನ ಅಕ್ಷರ ಸಂತ ಯಾರು ಅಂತ ಕೇಳಿದ್ರೆ ಅದು ಪಿಲ್ಯದ ಜನಾಬ್ ನಸೀರ್ ಅಹಮದ್ ಖಾನ್ ಎಂಬ ಮಾತನ್ನು ಹೇಳಿದೆ. ಹರಕಳ ಹಾಜಬ್ಬರವರ ಕುಟುಂಬದ ನಿರ್ವಹಣೆ ನೋಡಿದಾಗ ಅವರ ಪತ್ನಿಗೆ ಹುಷಾರಿಲ್ಲ. ಮಕ್ಕಳಲ್ಲಿ ಒಬ್ರು ಪೇಂಟಿಂಗ್ ಕೆಲಸವನ್ನು ಮಾಡುವರು. ಅವರ ವಸ್ತ್ರ ವಿನ್ಯಾಸವನ್ನು ನೋಡಿದಾಗ ಇಸ್ತ್ರಿ ಹಾಕದೆ ಹಾಕಿರುವಂತಹ ಒಂದು ಅಂಗಿ, ಆಮೇಲೆ ಒಂದು ಬಿಳಿಯಾದ ಒಂದು ಸಾಮಾನ್ಯ ಕಂಬೈ ಉತ್ತುಕೊಂಡು ಬಂದಿದ್ದಾರೆ. ಅವರ ಚಲನವಲನಗಳನ್ನು ನೋಡಿದಾಗ ನಮಗೂ ಕೂಡ ಕಣ್ಣಲ್ಲಿ ಕಣ್ಣನೀರು ಬರುತ್ತಾ ಉಂಟು. ಅವರಿಗೆ ಧನ್ಯವಾದಗಳು. ಸತ್ಯದೇವತೆ ಕಲ್ಲುಟಿ ದೇವಸ್ಥಾನ ಅಳದಂಗಡಿ ಇಲ್ಲಿಯ ಆಡಳಿತ ಮುಕ್ತೇಸರಾದ ಶ್ರೀಯುತ ಶಿವಪ್ರಸಾದ್ ಅಜಿಲರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳುತ್ತಿದ್ದೇನೆ. ಉದ್ಘಾಟನಾ ಭಾಷಣ. ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆಯ ಈ ರಜತ ಮಹೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾದಂಥ ಗೌರವಾನ್ವಿತ ಹರಕಳ ಹಾಜಬ್ಬರವರೇ, ಅತಿ ಕಷ್ಟದ ಸಂದರ್ಭದಲ್ಲಿ 25 ವರ್ಷಗಳ ಪರಿಶ್ರಮದಿಂದ ಇದನ್ನು ನಡೆಸ್ಕೊಂಡು ಬಂದಂಥ ಗೌರವಾನ್ವಿತ ನಜೀರ್ ಖಾನ್ ಸಾಹೇಬ್ರೆ, ತಾಲೂಕಿಗೆ ಶಿಕ್ಷಣ ಸಂಸ್ಥೆಗಳ ಹೆಮ್ಮೆಯ ಗರಿಯನ್ನು ತಂದಿಟ್ಟಂಥ ಸುಮಂತ್ ಜೈನ್ರವರೇ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಜಯಕೀರ್ತಿ ಜೈನ್ರವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಬಡಂತ್ಯಾರ್ ಕಾಲೇಜಿನ ಪ್ರಾಂಶುಪಾಲರೇ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಪ್ರಾಯಶಃ 25 ವರ್ಷದ ಹಿಂದೆ ನಜೀರ್ ಖಾನ್ ಸಾಹೇಬರು ಇಲ್ಲಿ ಶಾಲೆ ಆರಂಭವಾಗುವ ಮೊದಲು ನಾನು ರಾಜ್ಯ ಹೆದ್ದಾರಿಯ ಇಂಜಿನಿಯರ್ ಆಗಿದ್ದಾಗ ಅನೇಕ ಅನುಮತಿಗೆ ಅನೇಕ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ನನ್ನ ಸಲಹೆಯನ್ನು ಪಡ್ಕೊಂಡಿರೋದು ಈಗ ಕೂಡ ನನಗೆ ಸವಿನೆನಪಿದೆ. ಅನ್ವರ್ ಖಾನ್ ಸಾಹೇಬರು ಪಿಲ್ಯ ಗ್ರಾಮದವರಾಗಿದ್ದರೂ ಕೂಡ ನಮ್ಮ ಹಳದಂಗಡಿ ಆಸುಪಾಸಿನಲ್ಲಿ ಅತ್ಯಂತ ಜನಾನುರಾಗಿಯಾಗಿ ಹಳದಂಗಡಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ಪ್ರಾಯಶಃ ಅಂದು ಈ ಮಾಮಣಿ ಮನೆತನ ಅಂತೇಳಿ ಇಲ್ಲಿಯ
ದೈವದ ಸನ್ನಿಧಿಯಲ್ಲಿ ಕೂಡ ಅವರನ್ನು ದೈವ ಸಂಬೋಧನೆ ಮಾಡ್ತಿತ್ತು ಅಂತ ನನಗೆ ಈಗ ಕೂಡ ನೆನಪಿದೆ ನನ್ನ ಬಾಲ್ಯ ಜೀವನದಲ್ಲಿ. ಅಂಥ ಒಂದು ಗೌರವಾನ್ವಿತ ಮನೆತನದ ಅನ್ವರ್ ಖಾನ್ ಸಾಹೇಬರು ಈ ಪರಿಸರದಲ್ಲಿ ಅಲದಂಗಡಿಯಲ್ಲಿ ಕೂಡ ದೊಡ್ಡ ಊರಿನ ಸಮಸ್ಯೆಗಳು ಬಂದಾಗ ಜನಾನುರಾಗಿಯಾಗಿ ಊರಿನ ಎಲ್ಲ ಸುಖ ಕಷ್ಟಗಳಲ್ಲಿ ಭಾಗಿಯಾದಂಥ ಒಂದು ವ್ಯಕ್ತಿತ್ವ. ಅಂಥವರ ಹಿರಿಯ ಪುತ್ರನಾಗಿ ಈ ಮನೆತನದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಇಂಥ ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನು ಆರಂಭಿಸಿ 25 ವರ್ಷ ನಿರಂತರವಾಗಿ ನಡೆಸ್ಕೊಂಡು ಬಂದಿರೋದು. ಅನೇಕ ತೊಂದರೆಯನ್ನು ಅನುಭವಿಸಿದರು. ಅಲ್ಲಿ ಆಸುಪಾಸಿನಲ್ಲಿ ಅವ್ರಿಗೇನು ಸುಖಾಸೀನಾಗಿರಲಿಲ್ಲ ಈ ಪಿಲ್ಯದಲ್ಲಿ ಶಾಲೆ ನಡೆಸುವಂಥದ್ದು. ಇಲ್ಲಿ ಅದು ಬೇರೆ ಇತ್ತೀಚೆಗೆ ಚರ್ಚ್ ಶಾಲೆ ಆರಂಭವಾಯಿತು, ಶುಲ್ಕೇರಿಯಲ್ಲಿ ಶಾಲೆ ಆರಂಭವಾಯಿತು. ಖಾಸಗಿ ಶಾಲೆಗಳ ಒಂದು ಪೈಪೋಟಿಯಲ್ಲಿ ಕೂಡ ಇಲ್ಲಿ ಉತ್ತಮವಾದಂಥ ಒಂದು ವಿದ್ಯಾರ್ಜನೆಗೆ ಅವಕಾಶ ಮಾಡಿಕೊಟ್ಟಿರೋಂಥ ನಜೀರ್ ಖಾನ್ ಸಾಹೇಬರು ನಿಜವಾಗಿಯೂ ಒಂದು ಸನ್ಮಾನಕ್ಕೆ ಅರ್ಹರಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ 25 ವರ್ಷದ ಅವಿರತ ಪರಿಶ್ರಮದಿಂದ ಗುಡ್ ಫ್ಯೂಚರ್ ಚೈಲ್ಡ್ ಸ್ಕೂಲು ಒಂದು ಅದರದೇ ಆದಂಥ ಒಂದು ಪ್ರಾಧಾನ್ಯತೆಯನ್ನು ಉಳಿಸ್ಕೊಂಡಿದೆ. ಇನ್ನು ಮುಂದೆ ಕೂಡ ಇದು ಉತ್ತರೋತ್ತರವಾಗಿ ಬೆಳೀತದೆ. ನಾವು ಕೂಡ ಅವ್ರ ಜೊತೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಂಥ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಆತ್ಮೀಯ ಬಂಧುಗಳೇ, ಅನಿವಾರ್ಯ ಕಾರ್ಯಕ್ರಮದಿಂದ ಅಳದಂಗಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕೆಲಸ ಕಾರ್ಯಗಳಿರುವುದರಿಂದ ಶಿವಪ್ರಸಾದ್ ಅಜಿಲರು ನಮ್ಮನ್ನು ಬಿಟ್ಟು ತೆರಳುತ್ತಿದ್ದಾರೆ. ಮುಂದೆ ಅವರ ಸಹಕಾರ ನಮ್ಮ ಸಂತೆಗಿದೆ ಎನ್ನುವಂಥ ಭರವಸೆಯೊಂದಿಗೆ ಅವರನ್ನು ಬಿಟ್ಟು ಕೊಡ್ತಿದ್ದೇವೆ. ಅವರಿಗೆ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಬಂದಿರುವ ನಮ್ಮ ಗೌರವ ಸನ್ಮಾನವನ್ನು ಮುಗುಳು ನಗೆಯಿಂದ ಸ್ವೀಕರಿಸಿದ ಶ್ರೀ ಹರೆಕಳ ಹಾಜಬ್ಬರ್ ಅವರು ತಮ್ಮ ಮುಗ್ಧ ಮನಸ್ಸಿಂದ ನಮ್ಮನ್ನು ಹಾಗೆ ನಮ್ಮ ಮುದ್ದು ಮಕ್ಕಳನ್ನು ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಾಳ ಬಡತನ, ಈಗಲೇ ಹೇಳಿದರೆ ಬಡತನಲ್ಲಿ ಹುಟ್ಟಿ ಬೆಳೆದವನು. 1978ರಲ್ಲಿ ಬಸ್ ಸ್ಟ್ಯಾಂಡ್ ಬಂದೆ. ಆಗ ಮಂಗಳೂರು ಬಸ್ ಸ್ಟ್ಯಾಂಡ್ ಸುಂದರವಾದ ಇತ್ತು. 25 ಕಾರಿ ಬೆಳ್ತಂಗಡಿ, 25 ಕಾರಿ ಉಪ್ಪುಡಂಗಡಿ. ಅದರಲ್ಲಿ ಒಂದು ಕಿಟ್ಲೆ ಹಣ್ಣು 1 ರೂಪಾಯಿ 2 ರೂಪಾಯಿ ತೊಟ್ಟು ನನ್ನ ಜೀವನ ತೆಗಿತ ಬಸ್ ಇವತ್ತು ಕೂಡ ಅಂತದೆ. ಬೆಳ್ತಂಗಡಿ ಉಪ್ಪಿನ ಕಾರು ಅಂಥ ಒಂದು ಬಡತನ ಸರ್ 50 ವರ್ಷ ಮುಂದಿನ ಕತೆ. ಆದರೆ ಇವತ್ತಿಗೆ ನನ್ನನ್ನು ಈ ಭಾಗದ ಬೇರೆ ಬಂಟೋಳ ಒಳಗೆ ಬರೋದು ನಾನು ಅರ್ಧ ಗಂಟೆ ಕೂಡ ಲೇಟ್ ಆಯಿತು. ಆ ಭಾಗದ ರೋಡಲ್ಲಿ ಬರಲಿಲ್ಲ, ಸ್ವಲ್ಪ ಇತ್ತು. ಆದರೆ ನಮ್ಮ ಒಂದೂವರೆ ತಿಂಗಳ ಮುಂದೆ ನನ್ನ ಪುಣ್ಯಾತ್ಮರು ನನಗೊಂದು ಫೋನ್ ಮಾಡಿದರು. ಬಡತನದಲ್ಲಿ ನಜೀರ್ ಖಾನ್ ಸರ್, 1.5 ತಿಂಗಳು ಸರ್, ನಾನು ಮಗನಲ್ಲಿ ನನ್ನ ಹುಡುಗನ ನಂಬರ್ ಕೊಟ್ಟೆ, ನಾನು ಹೇಳಿ ಇದು ವಿದ್ಯಾಭ್ಯಾಸ ಇಲ್ಲ, ನಾನು ಇಂಥವ್ರು ಕೊಟ್ಟು ಖಂಡಿತ ಬರ್ತೇನೆ ಕೊಡೆಯಲು. ಅದೇ ಮೊನ್ನೆ ಹೇಳಿದೆ, ನಾನು 8 ದಿವಸ ಮುಂದೆ ನಾನು ಒಂದು ಕೇರಳದ ಒಂದು ಪ್ರೋಗ್ರಾಮ್ ವಹಿಸಿಕೊಂಡಿದ್ದೆ, ನನ್ನ ನೆನಪಿಲ್ಲ ಹುಡುಗ ಹತ್ತಿರ. ಆದರೆ ಕಾರಣ ಸಂಸಿಬೇಕು ನಾನು ಇದೆ ಅಲ್ಲಿ ಬರುವಾಗ. ಆದರೆ ನಾನು ಹೇಳ್ತೇನೆ, ನಾನು ಒಂದು ಕೇರಳದ ಪ್ರೋಗ್ರಾಮ್ ದೂರ ಕೊಯ್ಕೋಡನ್ನು ವಹಿಸಿದೆ, ನಾನು ಅದನ್ನು ಮುಗಿಸ್ಕೊಂಡು ಬರೋ ಒಂದು 8 ಗಂಟೆ 9 ಗಂಟೆ, ಇನ್ನು 9 ಗಂಟೆ ಕೂಡ ಬಾ ಅಂತೇಳಿ. ಕಾರಣಾಂತರ ಆ ದಿವಸ ಮೊನ್ನೆ 29 ತಾರೀಕು ಬರುವಾಗ, ನಾನು ಕೊಯ್ಕೋಡಂದು ಬರುವಾಗ 12 ಗಂಟೆ ರಾತ್ರಿ ಆಯಿತು. ಆದ ಕಾರಣ ನಾನು ಇವರ ಮಾತುಕಟ್ಟಿಗೆ ನಿಮ್ಮ ಮೇಲೆ ನಾನು ಇಂಥೊಂದು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಲಿ. ಇವತ್ತಿನ ಸುಂದರವಾದ ವೇದಿಕೆಯಲ್ಲಿ ನನ್ನನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ಅರ್ಧ ಗಂಟೆ ಲೇಟ್ ಆದರೂ ಕೂಡ ಅವಕಾಶ ಸಿಕ್ಕಿತು. ಆದರೆ ನಾನು ಒಬ್ಬ ವಿದ್ಯಾಭ್ಯಾಸ ಪಡ್ತಾನಲ್ಲ, ಹೊಟ್ಟೆ ತುಂಬ ಊಟ ಮಾಡೋ ಸಾಧ್ಯದಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಕಿಟ್ನಲ್ಲಿ ವ್ಯಾಪಾರ ಮಾಡಿ ಜೀವನ ತೆಗೆಸ. ಆದರೆ ನನ್ನ ಬಡತನದಲ್ಲಿ ಯಾರು ನನ್ನನ್ನು ಬೆಳ್ತಂಗಡಿ ಕಾರ್ ಇವತ್ತು ಕೂಡ ಕೆಲವರು ಬಿಟ್ಟವರು, ಬೇರೆಯವ್ರಿಗೆ ಹೋದ ನಂತರ ಆ ಕಾರೆಲ್ಲ ಹೋಯ್ತು, ನನ್ನ ಜೀವನ ಆಗೇ ಇತ್ತು. 2000 ಇಸ್ವಿಯಲ್ಲಿ ಒಂದು ನನ್ನ ಜೀವನದಲ್ಲಿ ರೌಲತುಲ್ ಮದ್ರಸದಲ್ಲಿ ನಾನು 25 ವರ್ಷ 95ರಿಂದ ರೌಲತುಲ್ ಮದ್ರಸಲ್ಲಿ ಕೋಸಿ ಅಧಿಕಾರಿ ಆಗಿದ್ದು ಒಂದು ಕೆಲಸ ಮಾಡ್ತಾಯಿದ್ದೀನಿ. ಯಾಗ ನಮ್ಮ ಈಗಿನ ಪೀಕರ ತಂದ ಇಟಿ ಫರೀದ್ ಅವರು ನಮ್ಮ ಕ್ಷೇತ್ರದ MLA 72 MLA ನಿಮ್ಗೆ ಗೊತ್ತಿರ್ಬೋದು. 72ರಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರ ತಂದೆ 72ರಲ್ಲಿ ನಮಗೆ ಎಲ್ಲರಿಗೆ ನಾವೊಂದು ಸೆಟ್ನವರ ಭೂಮಿಲಿ ಹುಟ್ಟಿ ಬೆಳೆದವನು. ಎಲ್ಲರಿಗೆ 99 ಜನಿಗೆ 1 ಎಕರೆ ಸ್ಥಳ ಕೊಟ್ಟಿದ್ದಾರೆ ಅರೆಕಾಲದಲ್ಲಿ. ಈಗ ನೀವು ಪಡ್ಪು ಒಂದು ದುಡ್ಡೆ ಪ್ರದೇಶ ಈಗ ಬಿರಿಜಿ ಆಯಿತು, ವಾಡ ಡೆವಲಪ್ಮೆಂಟ್ ಆಯಿತು. ಆ ಭಾಗದಲ್ಲಿ ನಾನು ಉದ್ದಿ ಬೆಡ್ತೀನಿ. ಆದರೆ ಬಡತನಲ್ಲಿ ಇತ್ತು. ತಂದೆ ದೋಣಿಗೆ ಹೋಗುವಾಗ ತಾಯಿ ನನ್ನ ಬತ್ತೆ ಹೋಗಿ ವಿದ್ಯಾಭ್ಯಾಸ ನಾನು ಯಾವ ಪಡೆಕೊಳ್ಳಿಲ್ಲ.
ಆದರೆ ಸರ್ಕಾರಿ ಶಾಲೆಯನ್ನು ನಮ್ಮ ಜಿಲ್ಲಾ ಪಂಚಾಯತಿ ಸರ್ಕಾರಿ ಶಾಲೆಯನ್ನು VT ಪರಿದವರು ಮಂಜೂರಾತ ಮಾಡಿಕೊಟ್ಟರು. ಉದ್ಘಾಟನೆ ಕೊಡುವ 28 ಮಕ್ಕಳನ್ನ. ಆಗ 2000 ಇಸ್ವಿಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಈ ಭಾಗದವರು ಜ್ಯೋತಿಯಾರ್ ಶಾಲೆ ಅಂತ ಕಾಣ್ತದೆ. ಈಗ ಇದರಲ್ಲೇ ಒಂದು ನಾನು ಅವರನ್ನು ಈಗ ಉಂಡಿಲ್ಲ, ಅವರು ಒಬ್ಬರು ತೀರುವುದವರು ನಮ್ಮ ಆದರೆ ಆ ನಂತರ ಬಂದವರು ತೀರುವುದರು. ಒಬ್ಬ 2000 ಇಸ್ವಿಯಲ್ಲಿ ಗೋಲಾಲ ಬೊಮ್ಮಪ್ಪರು CS ಆಗಿದ್ದರು. ಆಗ ಸರ್ವ ಶಿಕ್ಷಣ ಅಭಿಯಾನ ಕೊಡಲ ಬರಲಿಲ್ಲ ಆ ಕಾಲದಲ್ಲಿ ಕೂಡ. ಆಗ ನಾನು ಅವರ ಹತ್ರ ಸಾಲ ET ಪರಿದವರು 28 ಮಕ್ಕಳು ಒಂದು ರೌಲತ್ತುಲ್ ಮದ್ರಸದಲ್ಲಿ ಸ್ಥಾಪನೆ ಮಾಡಿರಿ. ಈಗ ರಂಜಾನ್ ಸಾಹಿಬ್ ಆ ಜಬ್ಬ ಇವರು 25 ವರ್ಷ ಆಯಿತು. ನಾವು ಕೂಡ ಬಡತನ ಇದ್ದ ಮನುಷ್ಯ 25 ತುಂಬಿ ಬಂತು. 2000 ಇಸ್ವಿ ಜೂನ್ 17 ತಾರೀಕು ಶನಿವಾರ ದಿವಸ ಒಂದು ಕಿಲಾರ್ ಟೀಚರ್ ಡಿಪೆಂಡೆನ್ಸಿ ಕೊಟ್ಟರು. ಇವತ್ತು 25 ಸಿಂಬಿ ಇತ್ತು. ಆದರೆ ನನ್ನ ಜೀವಮಾನದಲ್ಲಿ ನಾನು ಬದಲಾವಣೆಗೆ ಆದೆ. ಅದೇ ಕಿಟ್ಲಿಯನ್ನು ವ್ಯಾಪಾರ ಮಾಡಿ ಹೆಂಡತಿ ಮಕ್ಕಳು ಸಾಧಿಸಿದರೆ ನನ್ನ ಇವತ್ತು ಕೂಡ ಈ ಬೆಳ್ತಂಗಡಿ ತಾಲೂಕಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ನಾನು ನಿಂತುಕೊಂಡು ಮಾತಾಡಲಿಕ್ಕೆ ಅರ್ಹದ ಮನುಷ್ಯನೇ. ಆದರೆ ಸರ್ಕಾರ ನನಗೆ ಇಂಥೊಂದು ಅವಕಾಶ ಕೊಟ್ಟು 2000 ಇಸ್ವಿ ಜೂನ್ 17 ತಾರೀಕಿಂದ ಅದೇ ವರ್ಷ ನನ್ನನ್ನು 2004 ಸೆಪ್ಟೆಂಬರ್ 16 ತಾರೀಕಿಗೆ ನನ್ನನ್ನು ಒಂದು ವಸಂತಿಕಾಂತ ಪತ್ರಿಕೆ ಪರಿಚಯ ಮಾಡಿಕೊಟ್ರು. ಗುರುಪ್ಪ ಬಾಲೆಪುನಿ ಅವರು, ಯೋಗೀಶ್ ಅಲ್ಲೆ ಅವರು, ಕಿರಣಿ ಅಂಕರ್, ಲ್ಯಾಂಗ್ಸಿ ಅವರು 4 ಮಂದಿ ನನ್ನನ್ನು ಶಿವಾನಂದ ಮೂರ್ತಿ ಒಂದು IAS ಅಧಿಕಾರಿ ಇದ್ದರು, ಪರಿಚಯ ಇರಬಾರ್ದು, ಅವರು ನನ್ನ ಪರಿಚಯ ಮಾಡಿಕೊಟ್ಟು ನನ್ನ ಮುಂದೆ ಇತ್ತು. ನನ್ನ ಮನೆಗೆ ಬರುವಾಗ ನನ್ನ ಮನೆಯಲ್ಲಿ ಒಂದು ಕುರ್ಸು ಕೂಡ ಇರಲಿಲ್ಲ ಸರ್. ನನ್ನ ಜೀವನ ಆ ಪರಿಸ್ಥಿತಿ. ಬಸ್ ಸ್ಟ್ಯಾಂಡಲ್ಲಿ ಇದ್ದೆ ನಾನು ಆಗ ಕೂಡ. ಆದ ಕಾರಣ ನನ್ನನ್ನು ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಅದೇ ವರ್ಷ ಕನ್ನಡ ಪಬ್ಬ ವರ್ಷ ಎತ್ತಿ ಬೇರೆ ಬೇರೆ ಜನರಿಂದ ನನಗೆ ಸಹಾಯ ಸಹಕಾರಿಗಿಟ್ಟು. ಆದರೆ 1 ಎಕರೆ 33 ವರ್ಷ ಸಾಲ ಸರ್ಕಾರಿ ಭೂಮಿ ಸಾಲ ತಗೊಂಡು ಇಂಥದ್ದೆಲ್ಲ ಮಾಡಿ ಇಟ್ಟು ಇವತ್ತಿಗೆ ಇಂಥ ಒಂದು ಅವಕಾಶ ಸಿಕ್ಕಿತ್ತು. 2013ರಲ್ಲಿ ನನ್ನ ಕರ್ನಾಟಕ ಸರ್ಕಾರ ಇದೇ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರಾಜ್ಯೋತ್ಸವ ಕೊಟ್ಟು ಬಡವರಿಗೆ 2020ರಲ್ಲಿ ಪದ್ಮಶ್ರೀ ಕೊಟ್ಟರು. ಇಂಥದ್ದೆಲ್ಲ ಅವಕಾಶ ಸಿಕ್ಕುವಾಗ ನನಗೆ ನನ್ನ ಜೀವಮಾನದಲ್ಲಿ ಸ್ವಲ್ಪ ಬದಲಾವಣೆ ಕಂಡೆ. ಆದರೆ ಇವತ್ತಿಗೆ ಇದೇ ಕ್ಷೇತ್ರದ ಶಾಸಕರು ಆಜ ಬಗ್ಗೆ ಫಲವಸ್ತು ಕೊಡೋದಿಲ್ಲ. 2-3 ವರ್ಷ ಆಯಿತು. ಫಲವಸ್ತು ಕೊಡೋದಿಲ್ಲ. ಅವ್ರಿಗೆ ನಾನು ಸರ್ಕಾರಿ ಶಾಲೆ ಸಹಾಯ ಮಾಡ್ತಾನೋದ್ರೆ ಇದೇ ಕ್ಷೇತ್ರದ ಶಾಸಕರು ಬಡವನ ಕೈಯಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪುಣ್ಯಾತ್ಮರ. ನಾನು ಎಲ್ಲಿ, ನನ್ನ ಅರೆಕಲೆಯಲ್ಲಿ, ಬೆಳ್ತಂಗಡಿಯಲ್ಲಿ, ನನ್ನ ಜೀವಮಾನ ಎಲ್ಲಿ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಆದ ಕಾರಣ ನನ್ನ ಮಾಧ್ಯಮ ಬರೆದ ನಂತರ ನಾನು ಜನರಿಂದ ಯಾವ್ದು ದೇಶದ ಪ್ರಧಾನಮಂತ್ರಿ ನಿಲ್ಲು ಅನ್ನೋ ಒಂದು ಅವಕಾಶ ಇತ್ತು. ರಾಷ್ಟ್ರಪತಿ ಪ್ರಧಾನಮಂತ್ರಿ ನಿಲ್ಲಿ ಒಂದು ಅವಕಾಶ ಇತ್ತು. ಇದು ಒಂದು ಸುಂದರವಾದ ವೇದಿಕೆಯಲ್ಲಿ ಈ ದಿನದಲ್ಲಿ 25 ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ನನ್ನನ್ನು ಇಂಥ ಒಂದು ಅವಕಾಶ ಕೊಟ್ಟ ನಿಮ್ಮ ಈ ಆಡಳಿತ ಮಂಡಳಿ ಇರ್ಬೋದು, ಸರ್ವ ಸದಸ್ಯರಿರ್ಬೋದು, ಈ ವಿದ್ಯಾರ್ಥಿ ಜೊತೆಯಲ್ಲಿ ತುಂಬಿದ ಹೂವಾಗಾಟ ನಡೆಯುವ ಮುಂದಿನದರಲ್ಲಿ ಈ ಶಾಲೆ ಒಲಿಯಲಿ. ನಮ್ಮ ಹಿರಿಯವರ ನೋಡ ನಾನೊಬ್ಬ ಬಡತನ ಇದ್ದ ಮನುಷ್ಯ, ನನ್ನ ಹೊಟ್ಟೆ ತುಂಬಿ ಈ ಸುಮಾರು ನಾನು ಕೂಡ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಗೊತ್ತಿಲ್ಲದ ಮನುಷ್ಯ. ಆದ ಕಾರಣ ಈ ಶಾಲೆ 100 ವರ್ಷ ಇನಿಗುಡ ಬೆಲೆಯಲ್ಲಿ ಇಂಗ್ಲೀಷ್ ಎಲ್ಲ 100 ವರ್ಷ ಬೆಳ್ಳಿ ಹಬ್ಬ ಕೂಡ ಆಚರಣೆ ಮಾಡಲಿ ಅಂತ ಹಾರೈಸುತ್ತೇನೆ. ನನಗಿಂತ ಅವಕಾಶ ಕೊಟ್ಟದಕ್ಕೆ ನನ್ನ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿ ನಿಮಗೆಲ್ಲ ನಾನು ಋಣಿಯಾಗಿದ್ದೇನೆ. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ನಾನು ಒಂದಾಗಿ ಬಾಳೋಣ ಹಾರೈಸ್ತೇನೆ. ನಮಸ್ಕಾರ. ಆದರೆ ಒಂದು ಈ ಸಂದರ್ಭದಲ್ಲಿ ಬಿಟ್ಟು ನನ್ನನ್ನು ಬರೆದ ಒಂದು ಪುಣ್ಯಾತ್ಮರು ಈಗ ನಿತ್ಯದಲ್ಲಿ ಅವರನ್ನು వెలిగిಟ್ರು. ಹುಷಾರಿಲ್ಲದ ಅಲ್ಲಿ ಕಿನ್ಯದಲ್ಲಿ ಒಂದು ಕಾಲೇಜಲ್ಲಿ ಮಲಗಿದ್ದಾರೆ. ಭಾರಿ ಬೇಜಾರು ಸಂಗತಿ ನನಗೆ. ಯಾವುದು ವಸಂತಿಕಾಂತ ಪತ್ರಿಕೆದವರು ಹುಷಾರಿಲ್ಲದೆ ಇಲ್ಲಿ ಕಿನ್ಯದ ಒಂದು ಕಾಲೇಜಲ್ಲಿ ಹುಷಾರಿಲ್ಲದ ಅವರು ಇಲ್ಲಿ ಇದರಲ್ಲಿ ನಿತ್ಯ ಇದರಲ್ಲಿ ಅವರು ಬಿಟ್ಟಿದ್ರು. ಆದರೆ ಕಿನ್ಯದಲ್ಲಿ ಒಂದು ಇದಿದೆ ಅವರೇ, ಯಾವುದು ಗೊತ್ತಾ, ಒಂದು ನರಸಿಂಹ ಇದರಲ್ಲಿ ಮಲಗಿದಲ್ಲಿ ಇದ್ದಾರೆ. ಅದು ಅಂಥ ಒಂದು ಪರಿಸ್ಥಿತಿ ಆಗಿದೆ. ಅವರನ್ನು ನೋಡುವಾಗ ನನಗೆ ಇವತ್ತು ಬೇಜಾರಾಗ್ತದೆ. ನನ್ನ ನೆನಪಾಗ್ತದೆ ಬರೆಯೋನು ಯಾರೆಲ್ಲ ನನ್ನ ಸಹಾಯ ಮಾಡಿದರೆ ಪತ್ರಿಕೆ ಮಾಧ್ಯಮ ಎಲ್ಲ. ಆದರೆ ನಾನು ಇಂಥದ್ದು ವೇದಿಕೆ ಕೂಡ ನನಗೆ ಸಾಕ್ಷಿ ಅಲ್ಲ ಬರಲಿಕ್ಕೆ. ಆದ ಪತ್ರಿಕೆ ತೋರಿಸಿದ್ರು. ಇಲ್ಲದೇ ದೇಶದ ಪ್ರಧಾನಮಂತ್ರಿ ನಿಲ್ಲುವ ಅವಕಾಶ ನನಗೆ ಸಿಕ್ಕಿತು. ನನ್ನ MP ಅವರು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಕೂಡ ಅವರ ಊರಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಹೋಗಲಿಕ್ಕೆ ಉಂಟು. ಆದ ಕಾರಣ ತುಂಬ ಸಂತೋಷ. ದೇವರು ಒಳ್ಳೆ ಸುಖ ಸಂಪತ್ತು ಕೊಡಲಿ. ನಿಮ್ಮಂಥ ನನ್ನ ಈ ಬಡತನ ಇದ್ದವರು ನಿಮ್ಮಂಥ ಸಹಾಯ ಸಿಕ್ಕಲಿ ಅಂತ ಹಾರೈಸಿನಿ. ನಮಸ್ಕಾರ, ಧನ್ಯವಾದ. ಬಡತನದ ಬಗ್ಗೆ
ಬಡತನದ ಜೀವನವನ್ನು ಅನುಭವಿಸಿ ಹಸಿವನ್ನು ಲೆಕ್ಕಿಸದೆ ಮುಳ್ಳಿನ ಹಾದಿಯಲ್ಲಿ ನಡೆದು ಬಂದ ವಿಚಾರವನ್ನು ತಿಳಿಸಿದ ಶ್ರೀಯುತ ಹರೆಕಳ ಆಜಬ್ಬನವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಮ್ಮ ರಜತೋತ್ಸವ ಸಮಿತಿಯ ಆರ್ಥಿಕ ಸಮಿತಿಯ ಸಂಚಾಲಕರಿದ್ದ ಶ್ರೀಯುತ ನಿತ್ಯಾನಂದ ಯೋಗಕ್ಷೇಮ ನಾವರ, ಅದೇ ರೀತಿ ರವಿಶೆಟ್ಟಿ ಸುಲಿಕೇರಿಯವರು ಆಗಮಿಸಿದ್ದಾರೆ. ಅವರಿಗೂ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಬಳಂಜ ಬ್ರಹ್ಮಶ್ರೀ ಕುಣಿತ ಭಜನ ಮಂಡಳಿಯ ಸಂಚಾಲಕರಾಗಿರುವಂತಹ ಹರೀಶ್ ವೈಚಂದ್ರಮ ಇವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಹಿರಿಯರಾಗಿರುವಂತಹ ವಿಶ್ವನಾಥ ಕುದ್ಯಡಿ ಇವರು ನಮ್ಮೊಂದಿಗಿದ್ದಾರೆ ಮತ್ತು ಪ್ರದೀಪ್ ಕುಮಾರ್ ಶೆಟ್ಟಿ ಭಾರತಿ ಶೋರೂಮ್ ಬೆಳ್ತಂಗಡಿ ಇವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಸುಧೀಲ್ ಸುಲ್ಕೇರಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ನವೀನ್ ಕುಮಾರ್ ಪಾದಮರಡ್ಡ ಇವರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಹಳೆ ವಿದ್ಯಾರ್ಥಿಯಾದಂತಹ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸೌಪರ್ಣಿಕರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಡಾಕ್ಟರ್ ಸೌಪರ್ಣಿಕ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸೌಪರ್ಣಿಕ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. 2023-24ನೇ ಶೈಕ್ಷಣಿಕ ವರ್ಷದ ಕಲಿಕೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಓದಲಿದ್ದಾರೆ ಶ್ರೀಮತಿ ಪ್ರಣೀತಾರವರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸೌಪರ್ಣಿಕರ್ ಅವರನ್ನು ಪ್ರಣೀತಾರವರು ಶಾಲು ಹೊದಿಸಿ ಹೂ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. Good evening to all esteemed dignitaries and everyone present here. It is not about perfect, it is about effort. And when you bring that effort in very single day, that is where the transformation happens. That is how changes occur. I am indeed very happy to read out the top scorer of the academic year 2023-2024. I requested our special guest Padma Shri Harekal Hajabbas to distribute the prize to the achievers. Sir, please. From LKG, first place goes to Rashi K. First place goes to Rashi K. Second place goes to Faiza Bano. From UKG, first Hamad Faz, second Siza Fatima. ಚಪ್ಪಾಳೆಯ ಮುಖಾಂತರ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. First position is bagged by Sheikh Sezan. Second position is bagged by Loha Fatima. From second standard, first place secured by Fatima Fazna. Second place secured by Fatima Rida. From second standard, first place secured by Fatima Fazna, second place secured by Fatima Rida. From third standard, first place goes to Umar Bilal, second place goes to Muhammad Hasnain. Second place goes to Muhammad Hasnain. From fourth standard, first place secured by Anushka Devadiga, second place secured by Avnish. From fifth standard, first position goes to Amna Fatima, second position goes to Aish Jain. From sixth standard, first place bagged by H.S. Vishan, second place bagged by Bibinaz. From 7th standard, first place goes to Muhammad Fad. Second place goes to Ashwit.
A standard, first place secured by Samrina Bano. Second place secured by Numa Sara. From 9th standard, first position goes to Ditik Shekde. And Muhammad Ashir. Second position goes to Sharwin K. Shaji. From 10th standard, first place secured by Akshata. From 10th standard, first place secured by Akshata. Second place secured by Tasriya Bano. Thank you, sir, to distribute the prize. Please give a huge round of the applause to all. Congratulations once again to the student. We hope this motivated everyone to strive for excellence in the coming year. Thank you. I requested Mr. Nishmita to read out the championship result. Good evening, everyone. Now it's time for squad related awards. There are 4 squads in our school, that is red squad, blue, green and yellow squad. The students of all the houses with the collective effort with their house in charges performed gracefully throughout the competition. They have performed in different categories, that is cultural and sports. Now I call upon the runners of 2024-25 cultural and sports goes to green team. I request Professor Alex Ivan Sikwer, sir, to honor them by giving the award. Champions of 2024-25 in sports and cultural goes to, any guess? Yes, it's none other than yellow team. I request all the students and in-charge teachers to come and receive the award. Thank you, sir, and also congratulations, students.
ಬಹುಮಾನ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಕಲಿತು ಉನ್ನತ ಸ್ಥಾನದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ವೃತ್ತಿ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಾ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಲಿದ್ದೇವೆ. ವಿದ್ಯಾರ್ಥಿಗಳ ಹೆಸರು ಹೇಳ್ತೇವೆ ನಾವು. ಅವರು ವೇದಿಕೆಗೆ ಬಂದು ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಡಾಕ್ಟರ್ ಸೌಪರ್ಣಿಕಾ, CA ನಿರೀಕ್ಷಾ ಎನ್, ವಿನುತಾ ಶೆಟ್ಟಿ, ಡಾಕ್ಟರ್ ಮೊಹಮ್ಮದ್ ರಾಜಿಕ್, ಮೊಹಮ್ಮದ್ ಮಾರೂಫ್, ಡಾಕ್ಟರ್ ಸಮರ್ಥ್ JS, ಅನನ್ಯ ಕುದ್ಯಾಡಿ, ಚೈತನ್ಯ ಭಟ್ ಇವರು ವೇದಿಕೆಯಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹೆಸರು ಕರೆದ ವಿದ್ಯಾರ್ಥಿಗಳು ಬಾರದೇ ಇದ್ದಲ್ಲಿ ಅವರ ಹೆತ್ತವರು, ತಂದೆ ಅಥವಾ ತಾಯಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಡಾಕ್ಟರ್ ಸೌಪರ್ಣಿಕಾ ವಿಠಲ್ ಕೋಂಟಿಯಾನ್ ಮತ್ತು ಶುಭ ದಂಪತಿಗಳ ಪುತ್ರಿಯಾಗಿದ್ದು BMS ಮಾಡಿ ಪ್ರಸ್ತುತ ಸೈಕಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡುತ್ತಿದ್ದಾರೆ. CA ನಿರೀಕ್ಷಾ ಎನ್ ಇವರು ಲಯನ್ಸ್ ನಿತ್ಯಾನಂದನ್ ಅವರ ಮತ್ತು ಶ್ರೀಮತಿ ಪುಷ್ಪಾವತಿ ದಂಪತಿಗಳ ಪುತ್ರಿಯಾಗಿದ್ದು 2023ನೇ ಸಾಲಿನ CA ಫೈನಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದರ ಮಂಗಳೂರು ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಪ್ರಸ್ತುತ ಸಾಲಿನಲ್ಲಿ ಲಿಯೋ ಕ್ಲಬ್ ಬೆಳ್ತಂಗಡಿಯಲ್ಲಿ ಸ್ಥಾಪಕ ಕಾರ್ಯದರ್ಶಿಯಾಗಿ ಯಶಸ್ವಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿನುತಾ ಶೆಟ್ಟಿ ಇವರು ವಿಠಲ್ ಶೆಟ್ಟಿ ಮತ್ತು ಶ್ರೀಮತಿ ಗೀತಾ ದಂಪತಿಗಳ ಪುತ್ರಿಯಾಗಿದ್ದು ಇವರು ಪ್ರಸ್ತುತ ಬೆಂಗಳೂರಿನಲ್ಲಿ ಸ್ವಸ್ತಿ ಹಾಸ್ಪಿಟಲ್ನಲ್ಲಿ ಫಿಸಿಯೋಥೆರಪಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಮೊಹಮ್ಮದ್ ರಾಜಿಕ್ ಇವರು ಅಬ್ದುಲ್ ರೆಹಮಾನ್ ಮತ್ತು ನಜೀಬಾ ಇವರ ಪುತ್ರನಾಗಿದ್ದು ಇವರು ಪ್ರಸ್ತುತ SDM ಹಾಸ್ಪಿಟಲ್ ಜನರಲ್ ಮೆಡಿಸಿನ್ ಡ್ಯೂಟಿ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊಹಮ್ಮದ್ ಮಹರೂಬ್ ಇವರು ಅಯೂಬ್ ಶಫಿ ಮತ್ತು ಝೀನತ್ ಅಯೂಬ್ ದಂಪತಿಗಳ ಪುತ್ರರಾಗಿದ್ದು ಇವರು ಸಹ್ಯಾದ್ರಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದು ಪ್ರಸ್ತುತ ದುಬೈನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಸಮರ್ಥ್ JS ಇವರು ಜಗನ್ನಾಥ ಬಂಗೇರ ಮತ್ತು ಶ್ರೀಮತಿ ಶರ್ಮಿಳಾರವರ ಪುತ್ರನಾಗಿದ್ದು ಶ್ರೀನಿವಾಸ್ ಕಾಲೇಜ್ ಮಂಗಳೂರು ಇಲ್ಲಿ MBBS ಪದವಿ ಮಾಡಿ ಪ್ರಸ್ತುತ SDM ಹಾಸ್ಪಿಟಲ್ ಉಜಿರೆಯಲ್ಲಿ ತನ್ನ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನನ್ಯ ಕುದ್ಯಾಡಿ ಗೊತ್ತು ಇವರು ವಿಶ್ವನಾಥ್ ಕುದ್ಯಾಡಿ ಮತ್ತು ಶ್ರೀಮತಿ ಮೋಹಿನಿ ಅವರ ಸುಪುತ್ರಿಯಾಗಿದ್ದು ಪ್ರಸ್ತುತ PA ಕಾಲೇಜ್ ನಡುಪದವು ಕೋಣಾಜೆಯಲ್ಲಿ ಡಿಪ್ಲೊಮಾ ಮಕ್ಕಳಿಗೆ ಸಿವಿಲ್ ಟೀಚ್ ಮಾಡುತ್ತಿದ್ದಾರೆ. ಚೈತನ್ಯ ಭಟ್ M ಸತೀಶ್ ಪೂರ್ಣಯ್ಯ ಮತ್ತು ಶ್ರೀಮತಿ ಶ್ರೀದೇವಿ ಅವರ ಸುಪುತ್ರಿಯಾಗಿದ್ದು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ಪ್ರತಿಭಾ ಪುರಸ್ಕಾರವನ್ನು ಪಡೆದ ಮಕ್ಕಳಿಗೆ ಧನ್ಯವಾದಗಳು. ಹಾಗೆ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಂಡ ಪೋಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ಅನೀಶಾ, ಜ್ಞಾನದಾಸ್, ಇರ್ಫಾನ್ ಮೊಹಮ್ಮದ್, ನವೀನ್, ಡಾಕ್ಟರ್ ದಿಶಾ, ಸಂಜನಾ ಸುವರ್ಣ, ಚೈತನ್ಯ, ಸಂಶಿದ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅನೀಶಾ, ಜ್ಞಾನದಾಸ್, ಇರ್ಫಾನ್ ಮೊಹಮ್ಮದ್, ನವೀನ್, ಡಾಕ್ಟರ್ ದಿಶಾ, ಸಂಜನಾ ಸುವರ್ಣ, ಚೈತನ್ಯ, ಸಂಶೀದ್ ದಯಮಾಡಿ ವೇದಿಕೆಗೆ ಆಗಮನಿಸಬೇಕು. ಮಕ್ಕಳಿಲ್ಲದಿದ್ದಲ್ಲಿ ಹೆತ್ತವರಾದರೂ ವೇದಿಕೆಗೆ ಆಗಮನಿಸಬೇಕು ಕೇಳುತ್ತಿದ್ದೇವೆ. ಅನೀಶಾ ಆನಂದ ಪೂಜಾರಿ ಮತ್ತು ಶ್ರೀಮತಿ ರೇವತಿಯವರ ಸುಪುತ್ರಿಯಾಗಿದ್ದು ಸೋಮಸೆಟ್ ಥೆರಪಿಸ್ಟ್ ಪ್ರೈವೇಟ್ ಲಿಮಿಟೆಡ್, ನೆಲಮಂಗಲ, ಬೆಂಗಳೂರು ಇಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜ್ಞಾನದಾಸ್, ಜನಾರ್ದನ್ ದಾಸ್ ಮತ್ತು ಶ್ರೀಮತಿ ರುಕ್ಮಿಣಿಯವರ ಪುತ್ರಿಯಾಗಿದ್ದು ಇವರು ಮಾಸ್ಟರ್ ಇನ್ ಕೆಮಿಸ್ಟ್ರಿ ಮಾಡಿ ಪ್ರಸ್ತುತ ಬಯೋಕಾನ್ ಕಂಪನಿಯಲ್ಲಿ ರಿಸರ್ಚ್ ಟ್ರೈನರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇರ್ಫಾನ್ ಮೊಹಮ್ಮದ್ ಇವರು ಅಶ್ರಫ್ ಕೆಎಂ ಮತ್ತು ಫಾತಿಮಾ ಅಶ್ರಫ್ ರವರ ಪುತ್ರನಾಗಿದ್ದು ಇವರು ಬೆಂಗಳೂರಿನಲ್ಲಿ ಹೊಸಪೇಟೆಯಲ್ಲಿ ರಾಜ್ಯ ಮಟ್ಟದ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಹೆಗ್ಗಳಿಕೆಯನ್ನು ತಂದಿದ್ದಾರೆ. ಪ್ರಸ್ತುತ ಇವರು ದುಬೈಯಲ್ಲಿ ನೆಸ್ಟೋ ಗ್ರೂಪ್ ಕಂಪನಿಯಲ್ಲಿ ಕ್ಯಾಶ್ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನವೀನ್ ಇವರು ವಸಂತ ಮೂಲ್ಯ ಮತ್ತು ಜಾನಕಿಯವರ ಪುತ್ರನಾಗಿದ್ದು MBA ಪದವೀಧರರಾಗಿದ್ದು ಪ್ರಸ್ತುತ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ದಿಶಾ ಡಿಕಯ್ಯ ಪೂಜಾರಿ ಮತ್ತು ಸೇವಂತಿಯವರ ಪುತ್ರಿಯಾಗಿದ್ದು SDM ಕಾಲೇಜಿನಲ್ಲಿ BNYS ಡಿಗ್ರಿಯನ್ನು ನ್ಯಾಚುರೋಪತಿ ಮತ್ತು ಯೋಗದಲ್ಲಿ ಮಾಡಿರುತ್ತಾರೆ. ಪ್ರಸ್ತುತ ಇದೇ ಕಾಲೇಜಲ್ಲಿ ಯೋಗ ಮಾಸ್ಟರ್ ಡಿಗ್ರಿ ಮಾಡುತ್ತಿದ್ದಾರೆ. ಸಂಜನಾ ಸುವರ್ಣ, ಸತೀಶ್ ಮಿತಮಾರು ಮತ್ತು ಶ್ರೀಮತಿ ಪಾಯನ್ ಸತೀಶ್ ದಂಪತಿಗಳ ಸುಪುತ್ರಿಯಾಗಿರುವಂತಹ ಇವರು MBA ಪದವೀಧರರಾಗಿದ್ದು ಪ್ರಸ್ತುತ ಎಚೂರ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಚೈತನ್ಯ ಜಗನ್ನಾಥ್ ಮತ್ತು ಶ್ರೀಮತಿ ಭವಾನಿಯವರ ಮಗಳಾದ ಚೈತನ್ಯರವರು ಬೆಂಗಳೂರಿನಲ್ಲಿ ಅಸೋಸಿಯೇಟ್ ಕಂಟೆಂಟ್ ಅನಾಲಿಸ್ಟ್ ಇನ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಅಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೆ. ಸಂಶಿದ್ ಮಯ್ಯದಿ ಮತ್ತು ಶಾಹಿನರವರ ದಂಪತಿಗಳ ಸುಪುತ್ರರಾಗಿರುವಂತಹ ಶ್ರೀ ಸಂಶಿದ್ ರವರು ಪ್ರಸ್ತುತ ದುಬೈಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಮತ್ತು ಹೆತ್ತವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಅಂಗವಾಗಿ ಶಹಜಹಾನ್, ರಮ್ಯಾ ಶೆಟ್ಟಿ, ಚೈತ್ರ, ಸ್ಮೃತಿ ಹೆಗ್ಡೆ, ಅತೀಕ್ಷಾ, ವರ್ಷಿಣಿ, ಅಶ್ವಿನಿ, ಭೂಮಿಕಾ, ನಿಧಿ ಹೆಗ್ಡೆ ಇವರು ವೇದಿಕೆಗೆ ಆಗಮನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶಹಜಹಾನ್, ರಮ್ಯಾ ಶೆಟ್ಟಿ, ಚೈತ್ರ, ಸ್ಮೃತಿ ಹೆಗ್ಡೆ, ಅತೀಕ್ಷಾ, ವರ್ಷಿಣಿ, ಅಶ್ವಿನಿ, ಭೂಮಿಕಾ, ನಿಧಿ ಹೆಗ್ಡೆ. ಮಕ್ಕಳಿಲ್ಲದಿದ್ದಲ್ಲಿ ಹೆತ್ತವರಾದರೂ ವೇದಿಕೆಗೆ ಆಗಮನಿಸಬೇಕು. ಶಹಜಹಾನ್ ಇವರು ಮಯ್ಯದಿ ಮತ್ತು ಶಾಹಿನರವರ ದಂಪತಿಗಳ ಸುಪುತ್ರರಾಗಿರುತ್ತಾರೆ. ಪ್ರಸ್ತುತ ವಕೀಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಮ್ಯಾ ಶೆಟ್ಟಿ, ರವಿ ಶೆಟ್ಟಿ ಮತ್ತು ಶ್ರೀಮತಿ ಹೇಮಾಲತಾ ದಂಪತಿಗಳ ಪುತ್ರಿಯಾಗಿರುವಂತಹ ಇವರು ಪ್ರಸ್ತುತ ಆಲ್ಟಿಎಸ್ ಟೆಕ್ ಹೆಲ್ತ್ನಲ್ಲಿ ಕ್ಲಿನಿಕಲ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಚೈತ್ರ ಜಗನ್ನಾಥ್ ಮತ್ತು ಶ್ರೀಮತಿ ಭವಾನಿಯವರ ಪುತ್ರಿಯಾಗಿದ್ದು ಇವರು ಮಂಗಳೂರಿನಲ್ಲಿ ಫಾರ್ಮಸಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ಮೃತಿ ಹೆಗ್ಡೆ ಜಗದೀಶ್ ಹೆಗ್ಡೆ ಮತ್ತು ಶ್ರೀಮತಿ ಶಾಂತಿಯವರ ಮಗಳಾಗಿದ್ದು ಇವರು ಲಿಯೋಥೋಪಟಿ ಕಂಪನಿಯಲ್ಲಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅತೀಕ್ಷಾ ಆನಂದ ಪೂಜಾರಿ ಮತ್ತು ಶ್ರೀಮತಿ ರೇವತಿಯವರ ಸುಪುತ್ರಿಯಾಗಿದ್ದು ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನರ್ ಆಗಿ ಪ್ರಸ್ತುತ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಶಿನಿ NA ಗೋಪಾಲ್ ಮತ್ತು ಶ್ರೀಮತಿ ಸರೋಜಿನಿಯವರ ಸುಪುತ್ರಿಯಾಗಿರುವ ಇವರು ಆಳ್ವಾಸಲ್ಲಿ BAMS ಆಯುರ್ವೇದಿಕ್ ಡಾಕ್ಟರ್ ಆಗಿ ಕಲಿಯುತ್ತಿದ್ದಾರೆ. ಅಶ್ವಿನಿ ವಸಂತ ಮೂಲ್ಯ ಮತ್ತು ಶ್ರೀಮತಿ ಜಾನಕಿಯವರ ಪುತ್ರಿಯಾಗಿದ್ದು ಇವರು SDM ಕಾಲೇಜ್ MSc ಡಬಲ್ ಡಿಗ್ರಿ ಮಾಡುತ್ತಿದ್ದಾರೆ. ಭೂಮಿಕಾ ವಿಠಲ್ ಕೋಟ್ಯಾನ್ ಮತ್ತು ಶ್ರೀಮತಿ ಶುಭಾ ದಂಪತಿಗಳ ಮಗಳಾಗಿದ್ದು ಪ್ರಸ್ತುತ ಇವರು BE ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್ ಕೋರ್ಸ್ ಮಾಡುತ್ತಿದ್ದಾರೆ. ನಿಧಿ ಹೆಗ್ಡೆ
ಸುರೇಶ್ ಹೆಗ್ಡೆ ಮತ್ತು ಮಲ್ಲಿಕಾ ಹೆಗ್ಡೆ ಅವರ ಪುತ್ರಿಯಾದ ಇವರು ಆಳ್ವಾಸ್ನಲ್ಲಿ BNYS ನ್ಯಾಚುರೋಪತಿ ಕಲಿಯುತ್ತಿದ್ದಾರೆ. ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡ ಮಕ್ಕಳಿಗೆ ಧನ್ಯವಾದಗಳು. ಹಾಗೆ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಂಡ ಪೋಷಕರಿಗೂ ಧನ್ಯವಾದಗಳು ಹೇಳುತ್ತಾ ಮುಂದಿನ ಅಂಗವಾಗಿ ಅಕ್ಷತಾ ಮತ್ತು ಮೊಹಮ್ಮದ್ ಫವಾಜ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಕ್ಷತಾ, ಫವಾಜ್. ಅಕ್ಷತಾರವರು ದೇಜಪ್ಪ ಮತ್ತು ರೇಖಾ ನಾವರ ದಂಪತಿಗಳ ಮಗಳಾಗಿರುತ್ತಾರೆ. ಇವರು 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 92% ಅಂಕಗಳನ್ನು ಪಡೆದು ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿದ್ದಾಳೆ. ಹಾಗೆಯೇ ಜಿಲ್ಲಾ ಮಟ್ಟದ MIF ಸಂಸ್ಥೆ ನಡೆಸಿದಂತಹ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿದ್ದು ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾಳೆ. ಇವಳ ಮುಂದಿನ ಹಾದಿಯು ಸುಖಕರವಾಗಿರಲಿ, ತಾನು ಕಂಡ ಕನಸು ನನಸಾಗಲಿ ಎಂದು ಹಾರೈಸುತ್ತಿದ್ದೇವೆ. ಮೊಹಮ್ಮದ್ ಫವಾಜ್. ನಮ್ಮ ಶಾಲಾ 10ನೇ ತರಗತಿಯ ವಿದ್ಯಾರ್ಥಿಯಾದ ಮೊಹಮ್ಮದ್ ಫವಾಜ್ ಪುತ್ಮೋನ್ ಮತ್ತು ಶಾಯಿನಾ ದಂಪತಿಗಳ ಪುತ್ರನಾಗಿದ್ದು ಶಿಯಾನ್ ಅಬ್ದುಲ್ ರೆಹಮಾನ್ ರವರ ಮಾರ್ಗದರ್ಶನದಲ್ಲಿ ಕರಾಟೆ ಕಲಿತು ದಿನಾಂಕ 5/8/2024ರಂದು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿಯಲ್ಲಿ ಏರ್ಪಡಿಸಲಾದ ಬೆಳ್ತಂಗಡಿ ತಾಲೂಕು ಮಟ್ಟದ ಪ್ರೌಢಶಾಲಾ ಬಾಲಕರ ಕರಾಟೆ ಪಂದ್ಯಾಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ದಿನಾಂಕ 21/12/2024ರಂದು CVC ಹಾಲ್ ಚರ್ಚ್ ರೋಡ್ ಬೆಳ್ತಂಗಡಿಯಲ್ಲಿ ನಡೆದ 7ನೇ ರಾಷ್ಟ್ರೀಯ ಮಟ್ಟದ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾಟದಲ್ಲಿ ಭಾಗವಹಿಸಿ ಕುಮಿತೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಕಾಟಾದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ದಯಮಾಡಿ ಈ ಮಕ್ಕಳನ್ನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಕ್ಷತಾ, ಫವಾಜ್. ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡ ನಮ್ಮ ಎಲ್ಲ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವು ಉಜ್ವಲವಾಗಿರಲಿ ಹಾಗೂ ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬರಲಿ ಎಂದು ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ ಇಲ್ಲಿಯ ಸಂಚಾಲಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಶಾಲಾ ಶಿಕ್ಷಕಿಯರು ಹಾರೈಸುತ್ತಿದ್ದೇವೆ.
ರಾಜ್ಯ ಮಟ್ಟದಲ್ಲಿ ತನ್ನ ಸ್ಥಾನ ಪಡೆದುಕೊಂಡಿರುವ, ದೇಶಾದ್ಯಂತ ಮನೆ ಮಾತಾಗಿರುವ, ಪ್ರತಿಷ್ಠಿತ ಮತ್ತು ವಿದ್ಯಾಕಾಶಿ ಎಂದು ಖ್ಯಾತಿ ಪಡೆದಿರುವ, ಗುರುವಾಯನಕೆರೆಯಲ್ಲಿ ಕಂಗೊಳಿಸುತ್ತಿರುವ XLPU ಕಾಲೇಜಿನ ಅಧ್ಯಕ್ಷರಾಗಿರುವ ಶ್ರೀ ಸುಮಂತ್ ಕುಮಾರ್ ಜೈನ್ ಇವರು ಈ ಶುಭ ಸಂದರ್ಭದಲ್ಲಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಿದ್ಯಾ ದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸಮಾರಂಭದ ಅಧ್ಯಕ್ಷರು, ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ನಮ್ಮ ಸಾಹೇಬ್ರವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ರಜತ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಹಾಗೂ ಪೋಷಕರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ. ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಆಲ್ರೆಡಿ ತುಂಬ ಮಂದಿ ಮಾತಾಡಿ ಆಯಿತು, ಇನ್ನೂ ಮಂದಿ ಮಾತಾಡುವವರಿದ್ದಾರೆ. ಸೊ ನನಗೆ ಯಾವತ್ತೂ ಕೂಡ ಶಾಲೆಯ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮಿಸ್ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ನೋಡಿ, ಅದು ಕೂಡ ಒಂದು ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ, ಇಂಥ ಗ್ರಾಮೀಣ ಪ್ರದೇಶದ ಪಿಲ್ಯದಲ್ಲಿ ಒಂದು ಶಾಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದಿರುವಂಥ ಒಂದು ಕನಸೇನಿದೆ ಅಂತೇಳಿ ನಂಗೆ ಗೊತ್ತಿದೆ. ಯಾಕೆಂತ ಹೇಳಿದರೆ ನಾನು ಕೂಡ ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ಮೂಡಬಿದ್ರೆ ಆಳ್ವಾಸಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡುವಾಗ ನಾನು ನಮ್ಮ ಊರಲ್ಲಿ ಏನಾದರೂ ಒಂದು ಸ್ಥಾಪಿಸಬೇಕು ಅಂತ ಹೇಳುವ ಒಂದು ಕಾರಣಕ್ಕೆ ನಮ್ಮ ಗುರಾಯನಕೆರೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ನಾವೇನಾದರೂ ನಮ್ಮ ಸರ್ ಕೂಡ ಇದ್ದಾರೆ ಇಲ್ಲಿ, ಅವರು ಏನಾದರೂ ಒಂದು ಎಜುಕೇಷನನ್ನು ಒಂದು ವ್ಯವಹಾರ ಅಂತ ಹೇಳಿ ಮಾಡುವಂತ ಇದ್ದರೆ ಅವರಿಗೆ ಖಂಡಿತವಾಗಿ ಕೂಡ ನಮಗೂ ಕೂಡ ಮಂಗಳೂರಲ್ಲಿ ಸಿಟಿಯಲ್ಲಿ ಖಂಡಿತ ಯಾವುದೋ ಮಾಡ್ಬೋದಿತ್ತು. ಇಂಥ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವಂಥ ಒಂದು ಒಳ್ಳೆಯ ಕನಸನ್ನು ಇಟ್ಕೊಂಡು ಒಂದು ಗುಡ್ ಫ್ಯೂಚರ್ ಅಂತ ಹೇಳುವಂಥ, ಮಕ್ಕಳಿಗೆ ಒಂದು ಫ್ಯೂಚರನ್ನು ಕೊಡಬೇಕು ಅಂತ ಹೇಳುವಂಥ. ಯಾಕೆಂತ ಹೇಳಿದರೆ ಸಾಧಾರಣ 2009-10 ಟೈಮಲ್ಲಿ ಫುಲ್ ಇಂಗ್ಲೀಷ್ ಮೀಡಿಯಮ್ನ ಟ್ರೆಂಡ್ ಇತ್ತು. ಸೊ ಅಂಥ ಟೈಮಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಈಚೆಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿರ್ಬೋದು, ಆದರೆ ಆ ಟೈಮಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ತುಂಬ ಒಂದು ಗ್ರಾಮೀಣ ಪ್ರದೇಶದವರು ವಂಚಿತರಾಗ್ತಾಯಿದ್ರು. ಯಾಕೆಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇದ್ದದ್ದು ಎಲ್ಲಿ ಅಂತ ಹೇಳಿದರೆ ಸಿಟಿಯಲ್ಲಿ ಮಾತ್ರ. ಅಂಥ ಒಂದು ಒಳ್ಳೆಯ ಒಂದು ಕನಸನ್ನು ಇಟ್ಕೊಂಡು ನಮ್ಮಲ್ಲಿ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಎಲ್ಲರ ನಮ್ಮ ಸಪೋರ್ಟ್ ಖಂಡಿತವಾಗಿ ಕೂಡ ಬೇಕು. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಒಂದು ಮಾತಿದೆ, ವಿದ್ಯಾಧನಂ ಸರ್ವಧನಂ ಪ್ರಧಾನಂ ಅಂತೇಳಿ. ನಮ್ಮ ಹತ್ರ ಯಾವುದೇ ಆಸ್ತಿ ಇರ್ಬೋದು, ನಮ್ಮ ಹತ್ರ ಮೊದಲು ನನ್ನ ಅಜ್ಜನ ಕಾಲದಲ್ಲಿ ಮಾತಿತ್ತು ತುಂಬ ಜಾಗ ಇದ್ದವರು ಶ್ರೀಮಂತರು ಅಂತೇಳಿ. ಆಮೇಲೆ ನಮ್ಮ ಅಪ್ಪಾಜಿ ಕಾಲದಲ್ಲಿ ಮಾತಿತ್ತು ತುಂಬ ಹಣ ಇದ್ದವರು ಶ್ರೀಮಂತರು ಅಂತೇಳಿ. ಆದರೆ ಈಗಿನ ಕಾಲದಲ್ಲಿ ಏನು ಮಾತು ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಟ್ಟರೆ ಅದೇ ನಮಗೆ ಒಂದು ಒಳ್ಳೆಯ ಆಸ್ತಿ ಅಂತೇಳಿ. ಯಾಕೆಂತ ಹೇಳಿದರೆ ನಾವು ನೋಡ್ತೇವೆ, ಮಕ್ಕಳನ್ನು ಒಂದು ವಿದ್ಯೆ ಅಂತೇಳಿ ಬರೀ ಓದೋದು ಮಾತ್ರ ಅಲ್ಲ, ಅವ್ರನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು. ಅದು ನಮ್ಮ ಪೋಷಕರು ಕೂಡ, ಶಾಲೆಯಲ್ಲಿ ನಾವು ಮಕ್ಕಳನ್ನು ಬರೀ ಪಾಠ ಕಳಿಸಿ ಸಾಕಾಗೋದಿಲ್ಲ, ಮನೆಯಲ್ಲಿ ಕೂಡ ನಾವು ಹೆಚ್ಚು ಅಮ್ಮಂದಿರು ತುಂಬ ಮಂದಿ ಇದ್ದೀರಿ, ನೀವು ಸ್ವಲ್ಪ ಮಕ್ಕಳ ಬಗ್ಗೆ, ಯಾಕೆಂದರೆ ನನಗೆ ನಾನು ಓದೋ ಟೈಮಲ್ಲಿ ಎಷ್ಟು ಕಷ್ಟದಲ್ಲಿ ಓದಿದವನು ನಮ್ಗೆ ಗೊತ್ತಿದೆ. 7th ವರೆಗೆ ಗ್ರಾಮೀಣ ಪ್ರದೇಶದಂಥ ನಮ್ಮ ಕಡಿರುದ್ದಿ ಅವರ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿದವ. ಮನೆಯಲ್ಲಿ ತುಂಬ ಒಂದು ಬಡತನ, ತುಂಬ ಕಷ್ಟ ಇತ್ತು. ಕೆಲವೊಮ್ಮೆ ಊಟಕ್ಕೂ ಕೂಡ ಕೆಲವೊಮ್ಮೆ ಅಷ್ಟು ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ನನ್ನ ಅಮ್ಮ ಓದುವ ಟೈಮಲ್ಲಿ ನನಗೆ 7th ವರೆಗೆ ಕೂಡ ಫಸ್ಟೇ ಬರ್ತಿದೆ ಓದೋದ್ರಲ್ಲಿ. ಅದು ಹೇಗೆ ಅಂತ ಹೇಳಿದರೆ, ನನ್ನ ಅಮ್ಮ ಯಾವಾಗಲೂ ಕೂಡ ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಓದಬೇಕಾದ್ರೆ ಅವರು ಎದ್ದು ಓದೋದು, ಅವರು ಎದ್ದು ಕೂತ್ಕೊಳ್ಳೋದು, ನಮಗೆ ಓದಲಿಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಯಾಕಂತ ಹೇಳಿದರೆ ಆ ಒಂದು ಅಮ್ಮಂದಿರ ಒಂದು ಪ್ರೀತಿ ಇದೆ ಅಲ್ವ, ಅದು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ತುಂಬ ಮಂದಿ ಅಮ್ಮಂದಿರಿದ್ದೀರಿ, ಮಕ್ಕಳಿಗೆ ಈ ಥರ ಪ್ರೋತ್ಸಾಹವನ್ನು ನೀಡಿ ನೀವು. ಯಾಕೆಂತ ಹೇಳಿದರೆ ಮಕ್ಕಳು ಈಗೇನಾಗಿದೆ ಅಂತ ಹೇಳಿದರೆ ಮೊಬೈಲ್ ಯುಗ. ಮಕ್ಕಳು ನೀವು ನಿಮ್ಮಷ್ಟಕ್ಕೆ ನೀವು ಸೀರಿಯಲ್ ನೋಡ್ತಾ ಅಥವಾ ನಿಮ್ಮ ಒಂದು ಏನು ಸಾಂಸಾರಿಕ ಜಂಜಾಟದಲ್ಲಿ ಬ್ಯುಸಿಯಾಗಿದ್ದರೆ ಖಂಡಿತ ನಮ್ಮ ಮಕ್ಕಳು ದಾರಿ ತಪ್ತಾರೆ. ನಮ್ಮ ಮಕ್ಕಳಿಗೆ ನಾವು ಖಂಡಿತವಾಗಿ ಕೂಡ ಟೈಮನ್ನು ಕೊಡಬೇಕು. ಪ್ರಮುಖವಾಗಿ ಸಣ್ಣ ಮಕ್ಕಳಿಗೂ ತುಂಬ ಟೈಮ್ ಕೊಡ್ತೇವೆ, ತುಂಬ ಪ್ರೀತಿ ಕೊಟ್ಟು ತೋರಿಸ್ತೇವೆ. ಅದು ಸ್ವಲ್ಪ ದೊಡ್ಡದಾಗ್ತಾ ಹೋದಾಗೆ, ಎಸ್ಪೆಷಲಾಗಿ ಹೈಸ್ಕೂಲು PUC ಬಂದಾಗ ಅವರಿನ್ನು ದೊಡ್ಡವರಾದರು, ಅವರಿಗೆ ಸ್ವಂತ ಬುದ್ಧಿ ಬಂದಿದೆ ಅಂತ ಹೇಳಿ ನಾವು ಅವರನ್ನು ಒಂದು ರೂಮಲ್ಲಿ ಬಿಟ್ಟು ಓದು ಅಂತ ಹೇಳಿ ಬಿಟ್ಟು ಹೋಗ್ತೇವೆ. ಹಾಗೆ ಮಾಡಿದರೆ ಆಗೋದಿಲ್ಲ. ದಯವಿಟ್ಟು ಅವ್ರು ಏನು ಓದ್ತಾರೆ, ಶಾಲೆಯಲ್ಲಿ ಏನು ಆಗ್ತಾ ಉಂಟು ಅದನ್ನು ನೀವು ನೋಡಿದರೆ ಖಂಡಿತ ಇಂಥ ಒಂದು ಅಧ್ಯಕ್ಷರೇನು ಕನಸಿಟ್ಕೊಂಡು ಒಂದು ಶಾಲೆಯನ್ನು ಮಾಡಿದ್ದಾರೆ, ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡದೇ ಆಗ್ತದೆ. ಯಾಕೆಂತ ಹೇಳಿದರೆ 10th ವಿದ್ಯಾರ್ಥಿಗಳಿದ್ದೀರಿ, ಈ ವರ್ಷ ನೀವೊಂದು ಒಳ್ಳೆ ರಿಸಲ್ಟ್ ಅಂತ ತೆಗೆದುಕೊಡ್ಬೇಕು. ಯಾಕಂತ ಹೇಳಿದರೆ ತಾಲೂಕಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಒಂದು ಒಳ್ಳೆಯ ಫಲಿತಾಂಶವನ್ನು ತಂದು 100% ರಿಸಲ್ಟ್ ಒಟ್ಟಿಗೆ ರಾಜ್ಯಕ್ಕೆ ಒಂದು ಪ್ರಥಮ ಸ್ಥಾನವನ್ನು ಪಡೆಯುವಂಥ ನಿಮಗೆ ಕೊಡುಗೆಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಒಂದು ಅಧ್ಯಕ್ಷರು ಎಷ್ಟೊಂದು ಯಾವಾಗಲೂ ನಂಗೆ ಗೊತ್ತಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸಬೇಕು ಅಂತ ಹೇಳಿ ನಮಗೆ ಒಳ್ಳೆ ಮನಸ್ಸು ಬೇಕು. ಫಸ್ಟ್ ಯಾರು ಒಳ್ಳೆ ಮನಸ್ಸಿನವರು ಇರ್ತಾರೆ ಅಂಥವರಿಗೆ ಮಾತ್ರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ ಈ ವಿದ್ಯಾಸಂಸ್ಥೆ ನಡೆಸುವಂಥದ್ದು ಹೇಳಿದರೆ ತುಂಬ ಒಂದು ಬೇರೆ ಬೇರೆ ರೀತಿಯ ಕಷ್ಟಗಳು, ಬೇರೆ ಬೇರೆ ರೀತಿಯ ತೊಂದರೆಗಳು ಬಂದೇ ಬರ್ತದೆ. ಯಾಕೆ ಅಂತ ಹೇಳಿದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಯಾವತ್ತೂ ಕೂಡ ನಾವು ಲಾಭವನ್ನು ನೋಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಉದ್ದೇಶ ಏನಿರಬೇಕು ಅಂತ ಹೇಳಿದರೆ
ನಮ್ಮ ಮಕ್ಕಳಿಗೆ ಒಂದು ಜಸ್ಟಿಸ್ ಕೊಡಬೇಕು ಅಂತೇಳಿ. ಯಾಕೆಂತ ಹೇಳಿ ನಮ್ಮಲ್ಲೀಗ ಇಲ್ಲಿ ಗುಡ್ ಫ್ಯೂಚರ್ನ ಟೀಚರ್ಸ್ನವರು ಖಾಲಿ ಅಧ್ಯಕ್ಷರೊಟ್ಟಿಗೆ ಟೀಚರ್ಸ್ನವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ. ಯಾಕಂದರೆ ಟೀಚರ್ನವರು ಇಲ್ಲಿ ನಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನವ್ರಿಗೆ ಹೇಗೆ ಅಂತ ಹೇಳಿದರೆ ಪ್ರತಿ ವರ್ಷ ರಿಸಲ್ಟ್ ಬರಬೇಕು. ಪ್ರತಿ ವರ್ಷ ರಿಸಲ್ಟ್ ಬಂದರೆ ಪ್ರತಿ ವರ್ಷ ಅಡ್ಮಿಷನ್ಸ್ ಆಗ್ತದೆ. ಹಾಗಾಗಿ ತುಂಬ ಚಾಲೆಂಜಸ್ಗಳಿರ್ತದೆ ನಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನವರಿಗೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಮಕ್ಕಳನ್ನು ಟ್ರೈನ್ ಮಾಡ್ತಿದ್ದೀರಿ. ನಮ್ಮ ವಿದ್ಯಾರ್ಥಿಗಳು ಏನು ಕೊಡುಗೆ ಕೊಡ್ಬೋದು, ಇಂಥ ಒಳ್ಳೆಯ ಮನಸ್ಸಿನ ಅಧ್ಯಕ್ಷರಿದ್ದೀರಿ, ಇಂಥ ಒಳ್ಳೆಯ ಸಪೋರ್ಟಿವ್ ಟೀಚರ್ಸ್ ಇದ್ದಾರೆ. ಯಾಕಂತ ಹೇಳಿದರೆ ಆ ಟೀಚರ್ಸ್ನವರ ಸಪೋರ್ಟ್ ನಮ್ಗೆ ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದರೆ ನಾವು ಈ ಸಂಸ್ಥೆಯನ್ನು ಬಿಟ್ಟು ನಮ್ಮ ಕಾಲ ಮೇಲೆ ನಾವು ನಿಂತಾಗ ನಮಗೆ ಹಿಂದೆ ತಿರುಗಿ ನೋಡುವಾಗ ಓ ಹೌದಲ್ವಾ, ನನಗೆ ಆ ಟೈಮಲ್ಲಿ ತುಂಬ ಟೀಚರ್ಸ್ ಸಪೋರ್ಟ್ ಮಾಡಿದ್ದಾರೆ, ಅಂಥ ಟೈಮ್ ನಮ್ಗೆ ಇಲ್ಲದಿರೋ ನಾನು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಆವಾಗ ಗೊತ್ತಾಗ್ತದೆ. ಹಾಗಾಗಿ ನಮ್ಮ 10th ವಿದ್ಯಾರ್ಥಿಗಳು ಸ್ಪೆಷಲಾಗಿ ನಿಮ್ಮ ಸ್ಕೂಲಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ಈ ವರ್ಷ ಒಳ್ಳೆ ರಿಸಲ್ಟ್ ಅಂತ ತಂದು ಕೊಡಿ. ಯಾಕೆಂತೇಳಿ 25ನೇ ವರ್ಷ ಒಂದು ಭವಿಷ್ಯದಲ್ಲಿ ನೆನಪಿಟ್ಕೊಳ್ಳುವಂಥ ರಿಸಲ್ಟ್ ಕೊಡಬೇಕು ಅಂತ ಹೇಳ್ತಾ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಯಾವತ್ತೂ ಕೂಡ ಮಕ್ಕಳಿಗೆ ನಾನು ಎಲ್ಲ ಕಡೆ ಹೋದಾಗಲೂ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ನೋಡಿ, ಒಳ್ಳೆಯ ಒಂದು ದೇಶದ ಪ್ರಜೆಯಾಗಿ ನೀವು ಅಪ್ಪ ಅಮ್ಮನಿಗೆ ಒಳ್ಳೆ ಆಸ್ತಿಯಾಗಿ, ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ. ನಮ್ಮ ಈ ದಿನದ 24 ಗಂಟೆ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನನ್ನ ಜೀವನವನ್ನೇ ಮುಡಿಪಾಗಿಟ್ಟವರು ನಮ್ಮ ಅಪ್ಪ ಅಮ್ಮ. ಅವರಿಗೆ ಒಂದು ಒಳ್ಳೆಯ ಮಕ್ಕಳಾಗಬೇಕು ಅಂತ ಹೇಳಿದರೆ ನಮ್ಮೊಂದು ಒಳ್ಳೆಯ ಕ್ಯಾರೆಕ್ಟರ್ ಬೇಕು. ನಮ್ಮ ಹತ್ರ ನೋಡಿ ಒಂದು ಮಾತಿದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಬಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತೇಳಿ. ಹಾಗಾಗಿ ನಮ್ಮ ಹತ್ರ ಒಂದು ವೇಳೆ ಹಣ ಇದ್ದರೆ ಹೋದರೆ ತೊಂದರೆ ಇಲ್ಲ, ಮತ್ತು ಭವಿಷ್ಯದಲ್ಲಿ ನಮ್ಮ ಇಂಟೆಲಿಜೆಂಟ್ ಯೂಸ್ ಮಾಡಿ ವಾಪಸ್ ಪಡಿಬೋದು. ಆರೋಗ್ಯ ಹೋದರೂ ಕೂಡ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ, ಸ್ವಲ್ಪ ಕಷ್ಟ ಆದರೂ ನಾವು ವಾಪಸ್ ಪಡ್ಕೊಳ್ಬೋದು. ಆದರೆ ನಮ್ಮ ಕ್ಯಾರೆಕ್ಟರ್ ಅಂತ ಹೇಳುವಂಥದ್ದು ಏನಿದೆ ಅದು ಒಮ್ಮೆ ಹೋದರೆ ವಾಪಸ್ ಪಡೆಯೋದು ತುಂಬಾ ಕಷ್ಟ ಇದೆ. ವಿದ್ಯಾರ್ಥಿಗಳಿದ್ದೀರಿ, ಇಂಥ ಒಂದು ಸ್ಕೂಲ್ ಡೇಯಲ್ಲಿ ಭಾಗವಹಿಸ್ತಾವ ಇಂಥ ಒಂದು ಒಳ್ಳೆಯ ಕ್ಯಾರೆಕ್ಟರನ್ನು ಕೂಡ ನಾವು ಬಿಲ್ಡ್ ಮಾಡಿ ದೇಶದ ಒಂದು ಒಳ್ಳೆಯ ಪ್ರಜೆಯಾಗಿ ಶಾಲೆ ಕೂಡ ಒಂದು ಹೆಸರು ತನ್ನಿ. ಯಾಕೆಂತ ಹೇಳಿದರೆ ನೆಕ್ಸ್ಟ್ ನೀವು ಒಂದು ನಿಮ್ಮ ಕಾಲ ಮೇಲೆ ನಿಂತಾಗ ಶಾಲೆಗೆ ನಿಮ್ಮ ಕಡೆಯಿಂದ ಏನಾದರೂ ನಾನಿಲ್ಲಿ ಹಳೆ ವಿದ್ಯಾರ್ಥಿ, ನನಗೆ ಇಲ್ಲಿ ಒಂದು ಕೊಟ್ಟಂಥ ಒಂದು ಇದು ದೇಗುಲ, ವಿದ್ಯಾ ದೇಗುಲ, ಈ ವಿದ್ಯಾ ದೇಗುಲಕ್ಕೆ ನನ್ನ ಕಡೆಯಿಂದ ಏನಾದರೂ ಸಣ್ಣ ಮಟ್ಟಿಗಾದರೂ ಕೊಡುಗೆ ಕೊಡಬೇಕು ಅಂತ ಹೇಳುವಂಥ ಒಳ್ಳೆಯ ಮನಸ್ಸಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಒಂದು ನಮ್ಮ ಅಪ್ಪ ಅಮ್ಮ, ಮತ್ತೊಂದು ನಮಗೆ ಪಾಠ ಮಾಡಿದಂಥ ಗುರುಗಳು, ಥರ್ಡ್ ನಾವು ಓದಿದಂಥ ಶಾಲೆ. ನಾನು ಇವತ್ತು ಕೂಡ ನಾವು ಸ್ಕೂಲಲ್ಲಿ ಹೋಗುವಾಗ ನಾನು ಓದಿದಂಥ ಎಲಿಮೆಂಟ್ರಿ ಓದಿದಂಥ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಥವಾ SDM ಹೈಸ್ಕೂಲ್, ನಾನು ರತ್ನಮಾನಸ ಮತ್ತು ಸಿದ್ಧವನದಲ್ಲಿ ಓದಿದವ, ಪರಮಪೂಜ್ಯ ಕಾವಂದರ ಒಂದು ಆಶೀರ್ವಾದದಲ್ಲಿ ಬೆಳೆದವ. ಅದರಲ್ಲಿ ನಮಗೆ ಒಂದು ಒಂದು ಏನು ಹೇಳ್ಬೋದು, ನಮಗೆ ಒಂದು ಜೀವನದಲ್ಲಿ ಇಷ್ಟು ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಹೆಲ್ಪ್ ಆಯಿತು. ಇಂಥ ಒಂದು ಅಲ್ಲಿ ಹೋಗುವಾಗ ಏನು ಮಾಡ್ತೇವೆ ಅಂತ ಹೇಳಿದರೆ, ಶಾಲೆ ಹತ್ರ ಹೋಗುವಾಗ ಯಾವಾಗಲೂ ನಾವು ಹೇಗೆ ದೇವಸ್ಥಾನದ ಹೋಗುವ ನಮಸ್ಕಾರ ಮಾಡ್ತೇವೆ ಆ ಥರ ಒಂದು ನಮಸ್ಕಾರ ಮಾಡುವಂಥ ಒಳ್ಳೆಯ ವ್ಯಕ್ತಿಗಳಾಗಬೇಕು ನಾವು. ಶಾಲೆಯನ್ನು ಯಾವತ್ತೂ ಕೂಡ ಇಲ್ಲಿ ಬಿಟ್ಟು ಹೋದ್ಮೇಲೆ ನಾವು ನಮ್ಮ ಕಾಲ ಮೇಲೆ ನಿಂತಾಗ ನಾವು ಬರಲಿಕ್ಕೆ ಆಗದಿದ್ರೂ ಕೂಡ ಶಾಲೆ ಹತ್ರ ಹೋಗುವಾಗ ಒಂದು ಸಣ್ಣ ಮಟ್ಟಿಗೆ ನಮಸ್ಕಾರ ಮಾಡಿದರೆ ಖಂಡಿತ ನಮಗೆ ದೇವರು ಒಳ್ಳೇದು ಮಾಡ್ತಾರೆ. ಯಾಕೆಂದರೆ ಅಪ್ಪ ಅಮ್ಮ, ನಾವು ಓದಿದಂಥ ಶಾಲೆ, ಆಮೇಲೆ ನಾವಿಲ್ಲಿ ವಿದ್ಯೆ ಹೇಳಿಕೊಟ್ಟಂಥ ಗುರುಗಳು. ಯಾಕೆಂತ ಹೇಳಿದರೆ ಗುರುಗಳು ಯಾರು ಟೀಚರ್ ಇರ್ತಾರಲ್ವ, ಅವರೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಹೇಳಿದರೆ ಅವರ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ನೆನಪಿಟ್ಕೊಳ್ಬೇಕು ನಾವು ಅದು. ಅವರ ಮಕ್ಕಳಿಗೆ ಟೈಮ್ ಕೊಡದೆ, ನಾನಂತೂ ನೋಡ್ತೇನೆ ನಮ್ಮಲ್ಲಿ ನಮ್ಮ XLPU ಕಾಲೇಜಲ್ಲಿ ಹೇಗೆ ನಾವು ಇದು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮಲ್ಲಿರೋ ವಾರ್ಡನ್ಸ್ ಇರ್ಬೋದು, ನಾವಿರ್ಬೋದು, ನಮ್ಮಲ್ಲಿ ಓದುವಂಥ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಾಗಿ ನಾವು ನೋಡ್ಕೊಂಡಿರ್ತೇವೆ. ಹಾಗಾಗಿ ಗುರುಗಳಿಗೆ ಕೂಡ ಯಾವತ್ತೂ ಕೂಡ ಒಂದು ನಾವು ವಿನಯದಿಂದ ಗುರುಗಳಿಂದ ಯಾವತ್ತೂ ಕೂಡ ಒಂದು ಒಳ್ಳೆಯ ಗೌರವದಿಂದ ನೋಡಿದರೆ ಖಂಡಿತ ಇದಕ್ಕಿಂತ ಒಳ್ಳೆಯ ನಮ್ಮ ಒಂದು ಏನು ಕೊಡುಗೆಯನ್ನು ವಾಪಸ್ ನಾವು ಒಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ. ಸ್ಟೇಜ್ ಮೇಲೆ ನಮ್ಮ ಜಯಕೀರ್ತಿ ಜೈನರಿದ್ದಾರೆ, ತುಂಬ ಮಂದಿ ಹಿರಿಯರಿದ್ದೀರಿ, ನಮ್ಮ ಹಾಜಪ್ರವರಿದ್ದಾರೆ, ತುಂಬ ಒಂದು ಕ್ರಾಂತಿಯನ್ನೇ ಮಾಡಿದಂಥ ಎಲ್ಲರೂ ಹಳೆ ವಿದ್ಯಾರ್ಥಿಗಳು, ತುಂಬ ಒಂದು ಒಳ್ಳೆಯ ಸಾಧಕರು ನಮ್ಮ ಸ್ಟೇಜ್ ಮೇಲೆ ಇದ್ದೀರಿ. ನಾನು ನಿಮ್ಮ ಎಲ್ಲರ ಒಂದು ಹಿರಿತನದಿಂದ ನಿಮ್ಮಿಂದ ಒಂದು ಇನ್ಸ್ಪೈರ್ ಆಗಿದೆ ನಾನು ಕೂಡ. ಯಾಕಂದರೆ ಇಂಥ ಒಳ್ಳೆಯ ಒಂದು ಜನಗಳಿಂದ ನಾವು ನೋಡಿ ಕಲಿಬೋದು. ಯಾವತ್ತೂ ಕೂಡ ನಮಗೆ 2 ಅವಕಾಶ ಇದೆ, ಒಂದು ನಮ್ಮ ಸ್ವಂತ ಬುದ್ಧಿಯಿಂದ ಕಲಿಬೋದು, ಇನ್ನೊಂದು ನಾವು ಇನ್ನೊಬ್ಬರನ್ನು ನೋಡಿ ಕಲಿಬೋದು. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ಅವರ ಒಳ್ಳೆಯ ಗುಣಗಳನ್ನು, ಈ ಸ್ಟೇಜಲ್ಲಿ ಇದ್ದಂಥ ಒಳ್ಳೆಯ ವ್ಯಕ್ತಿಗಳ ಒಂದು ಒಳ್ಳೆಯ ಗುಣಗಳನ್ನು ನಮ್ಮ ಒಂದು ಸಣ್ಣ ಹುಡುಗ ಆಗಿ ಕೂಡ ನಾನು ನನ್ನಿಂದ ಕಲಿತೇನೆ ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟದಕ್ಕೆ ಎಲ್ಲ ನಮ್ಮ ಗುಡ್ ಫ್ಯೂಚರ್ ಸಂಸ್ಥೆಯ ರಜತ ಮಹೋತ್ಸವದ ಹಾಗೂ ಗುಡ್ ಫ್ಯೂಚರ್ ಸಂಸ್ಥೆಯ ಅಧ್ಯಕ್ಷರಿಗೆ, ನಮ್ಮ ಎಕ್ಸೆಲ್ ಸಂಸ್ಥೆ ಪರವಾಗಿ ತುಂಬುರುದ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಪೋಷಕರು ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು. ಹೆತ್ತವರು ತಮ್ಮದೇ ಜಂಜಾಟದಲ್ಲಿ ಇದ್ದರೆ ಮಕ್ಕಳು ಹಾದಿ ತಪ್ಪುತ್ತಾರೆ. ಅದರ ಬದಲಾಗಿ ಮಕ್ಕಳ ಮೇಲೆ ಗಮನವಿಟ್ಟು ಓದಿಸಿದರೆ ನಮ್ಮ ದೇಶದ ಉತ್ತಮ ಪ್ರಜೆಯಾಗುವುದರಲ್ಲಿ 2 ಮಾತಿಲ್ಲ ಎಂದು ತಿಳಿಸಿದ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ರವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಮುಂದಿನ ಅಂಗವಾಗಿ ನಮ್ಮ ಶಾಲಾ ರಜತ ಮಹೋತ್ಸವದ ಅಂಗವಾಗಿ ಪೋಷಕರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಕೆಲವು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರ ವಿಜೇತ ಪಟ್ಟಿಯನ್ನು ವಾಚಿಸಲು ನಮ್ಮ ಶಾಲಾ ಹಿಂದಿ ಶಿಕ್ಷಕಿಯಾದಂತಹ ಶ್ರೀಮತಿ ಫೈಜೂನ್ ರವರು ವೇದಿಕೆಗೆ ಆಹ್ವಾನಿಸುತ್ತಿದ್ದಾರೆ.
ವೇದಿಕೆಯಲ್ಲಿರುವ ಎಲ್ಲ ಮಹನೀಯರನ್ನು ವಂದಿಸುತ್ತಾ ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ ಬೆಳ್ಳಿ ಬೆಳಕಿನ ಹಬ್ಬದ ಸುಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕಲಿತು ಭವ್ಯ ಭವಿಷ್ಯತ್ತನ್ನು ರೂಪಿಸಿಕೊಂಡಿರುವ ಈ ವಿದ್ಯಾಸಂಸ್ಥೆಯಿಂದ ಹೊರಹೊಮ್ಮಿರುವ ಹಿರಿಯ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾದೇಗುಲದಿಂದ ವಿದ್ಯಾಸಂಪನ್ನರಾಗಿ ತೆರಳುವಂತಾಯಿತು. ಅವರ ಬದುಕಿನಲ್ಲಿ ನವಯುಗದ ಹೊಸ್ತಿಲ ಹೊಂಬಣ್ಣದ ಬೆಳಕು ಮೂಡಿತು. ಕನಸು ಗರಿಗೆದರಿತು. ನಿಶ್ಚಲ ಗುರಿಯತ್ತ ಮುನ್ನಡೆಯುವ ಛಲವೂ ಮೂಡಿತು. ಈ ಶಾಲೆಯಲ್ಲಿ ಕಳೆದಂತಹ ನೆನಪುಗಳನ್ನು ಮೆಲುಕು ಹಾಕುವ ಸಲುವಾಗಿ ಹಳೆ ವಿದ್ಯಾರ್ಥಿಗಳಿಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು. ಈ ಸ್ಪರ್ಧೆಯ ವಿಜೇತರನ್ನು ವೇದಿಕೆಗೆ ಕರೆಯಲು ತುಂಬ ಉತ್ಸುಕಳಾಗಿದ್ದೇನೆ. ಈ ಬಹುಮಾನವನ್ನು ಸನ್ಮಾನ್ಯ ಶ್ರೀ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫ್ರಮ್ ಗರ್ಲ್ಸ್ ಇನ್ ಶಾರ್ಟ್ ಪುಟ್, ಫಸ್ಟ್ ಪ್ಲೇಸ್ ಗೋಸ್ ಟು ರಮೀಜಾ. First place goes to Ramiza. Second place goes to Sinchana. Ramiza. Second place goes to Sinchana. Third place goes to Nidisha. From boys in short put, first place goes to Gururaj. First place goes to Gururaj. Second place goes to Tejas. Third place goes to Prajwal. From girls in funny game, first place goes to Shraddha. Second place goes to Manisha. From boys in funny game, first place goes to Nitin. First prize goes to Nitin. Second prize goes to Vandeep. From boys in funny game, first prize goes to Nitin. Second prize goes to Vandeep. From boys in tug of war, first place Prajwal and team. First place Prajwal and team. Second place Rashil and team. From girls in tug of war, first place goes to Sinchana and team. First place goes to Sinchana and team. Second place goes to Shraddha and team. In throw ball, first place Manisha and team. Second place Nidisha and team. In volleyball, first place Rashil and team. Second place Gaurav and team. First place Rashil and team. Second place Gaurav and team. ಬಹುಮಾನವನ್ನು ನೀಡಿ ಗೌರವಿಸಿದಂತಹ ಸುಮಂತ್ ಕುಮಾರ್ ಜೈನ್ ಇವರಿಗೆ ಧನ್ಯವಾದಗಳು. ಒಂದು ವಿದ್ಯಾಸಂಸ್ಥೆ ಸುಗಮವಾಗಿ ನಡೆಯಬೇಕಾದರೆ ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಇರಬೇಕು. ಪೋಷಕರು ನಮ್ಮ ಶಾಲಾ ಕೇಂದ್ರ ಬಿಂದುವಾಗಿರಬೇಕು. ಅವರ ಕೆಲಸದ ಒತ್ತಡದ ನಡುವೆಯೂ ಪೋಷಕರಿಗೆ ಸ್ವಲ್ಪ ಮನೋರಂಜನೆ ಮಾಡಲು ಅವರಿಗಾಗಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು.
ಈ ಸ್ಪರ್ಧೆಯಲ್ಲಿ ವಿಜೇತರಾದವರ ಹೆಸರು ಈ ಕೆಳಗಿನಂತಿವೆ. ಈ ಬಹುಮಾನವನ್ನು ಸನ್ಮಾನ್ಯ ಶ್ರೀ ಜಯಕೀರ್ತಿ ಜೈನ್ ಸರ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫ್ರಮ್ ಲೇಡೀಸ್ ಇನ್ ಶಾರ್ಟ್ ಪುಟ್, ಫಸ್ಟ್ ಪ್ಲೇಸ್ ಗೋಸ್ ಟು ಬುಷ್ರಾ ಕಟ್ಟೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ರಶ್ಮಿತಾ. ಫಸ್ಟ್ ಪ್ಲೇಸ್ ಗೋಸ್ ಟು ಬುಷ್ರಾ ಕಟ್ಟೆ. ಸೆಕೆಂಡ್ ಪ್ಲೇಸ್ goes to Rashmita. Third place, Rehmat. From gents in shot put, first place goes to Shaji K. Kurian sir. Second place goes to Praveen Kumar sir. Third place goes to Virendra Kumar Jain. From gents in shot put, first place goes to Shaji K. Kurian sir. Second place goes to Praveen Kumar sir. Third place goes to Virendra Kumar Jain sir. Bombay City. Bombay City. First place Sabina Parveen. Sabina Parveen. Second place Ashraf sir. Third place Dhanakirti Jain sir. Bombay City, first place Shabina Parveen, second place Ashraf, third place Dhanakirti Jain sir. In throwball, first place goes to Rashmita and team. Rashmita and team. Second place goes to Rehmat and team. In throwball, first place goes to Shaji K. Kurian and team. Shaji K. Kurian and team. Second place goes to Pranita and team. Second place goes to Pranita and team. Tug of war, first place goes to Praveen Kumar and team. Second place goes to Ashraf and team. Praveen Kumar and team. Second place goes to Ashraf and team. Ashraf and team. In musical chair, first place goes to Bushra Katte. Musical chair, first place goes to Bushra Katte. Second place goes to Rashmita. Third place goes to Ashraf. In funny game, first place goes to Yashoda D. Jai.
goes to Yashoda D. Jain. Second place goes to Geeta. Third place goes to Ashwini. Second place Geeta. Third place goes to Ashwini. ಬಹುಮಾನವನ್ನು ನೀಡಿ ಗೌರವಿಸಿದಂತಹ ಡಾಕ್ಟರ್ ಜಯಕೀರ್ತಿ ಜೈನ್ ಸರ್ ಇವರಿಗೆ ಧನ್ಯವಾದಗಳು. ಹಾಗೆಯೇ ಬಹುಮಾನವನ್ನು ಪಡೆದಂತಹ ಪೋಷಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಲೋ ಆತ್ಮೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾದಂಥ ಕರ್ನಾಟಕ ರಾಜ್ಯದ ಅಕ್ಷರ ಸಂತ, ಇಂದಿನ ಕಾರ್ಯಕ್ರಮದ ರೂವಾರಿ, ಪದ್ಮಶ್ರೀ ಪ್ರಶಸ್ತಿ ವಿಜೇತ, ಇನ್ನು ಮುಂದಿನ ದಿನಗಳಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡು ಪಿಲ್ಯ ಗ್ರಾಮಕ್ಕೆ ಆಗಮಿಸಲಿರುವಂತಹ ಹರೇಕಳ ಹಾಜಬ್ಬ ಇವರು ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಅವರಿಗೆ ನಾವೆಲ್ಲರೂ ತುಂಬು ಹೃದಯದಿಂದ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಅವರ ಆಶೀರ್ವಾದ, ಮಾರ್ಗದರ್ಶನ ಈ ಶಿಕ್ಷಣ ಸಂಸ್ಥೆಯ ಮೇಲೆ ಇರಲಿ. ಅವರಿಗೆ ಶ್ರೀದೇವರು ಆಯುರಾರೋಗ್ಯ, ಐಶ್ವರ್ಯ, ಧನ ಧಾನ್ಯ ಸಂಪತ್ತನ್ನು ಕರುಣಿಸಲಿ ಎಂದು ನಾವೆಲ್ಲರೂ ಶ್ರೀದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಹರೇಕಳ ಹಾಜಬ್ಬ ಸರ್ ಅವರೇ. ನಿಮ್ಮ ವ್ಯಕ್ತಿತ್ವಕ್ಕೆ ನಾವು ತಲೆಬಾಗಿದ್ದೇವೆ. ನಿಮ್ಮ ಸಾರಿ ಸರ್, ನನಗೆ ಸನ್ಮಾನ ಮಾಡಿದಿರಿ, ಅಷ್ಟು ದೂರದಿಂದ ತಂದಿದ್ದೀರಿ. ಈ ಸಂದರ್ಭದಲ್ಲಿ ಈ ಶಾಲೆ ಇನ್ನೂ ಕೂಡ ಬೆಲೆಯಲ್ಲಿ ಅಂತ ಹಾರೈಸ್ತೇನೆ. ನನಗೆ ಅನಿವಾರ್ಯದ ಕಾರಣ ನಾನು ಹೋಗ್ತೇನೆ ಸರ್. ಧನ್ಯವಾದ ನಿಮಗೆ ಎಲ್ಲರಿಗೂ. ಈ ಸಂಘಟನೆ ಇನ್ನೂ ಕೂಡ ಅಲ್ಲಿ ಬೆಲೆಯಲ್ಲಿ ಇದರಲ್ಲಿ ಶಿಕ್ಷಣ ಬೆಲೆ IAS KS ಮಾಡಿಕೊಂಡು ಮುಂದಿನಲ್ಲಿ ಮಕ್ಕಳ ಆಗಲಿ ಅಂತ ಹಾರೈಸ್ತೇನೆ. ನನ್ನ ಕಾರಣಾಂತರ ಹೋಗಲೇಬೇಕಾಗ್ತದೆ. ಧನ್ಯವಾದ ಸರ್. ನಿಮ್ಮಂತಹ ಅಕ್ಷರ ಸಂತರು ನೂರಾರು ಜನ ಹುಟ್ಟಿ ಬರಲಿ. ನಿಮ್ಮ ಆಶೀರ್ವಾದ ಈ ಸಂಸ್ಥೆಯ ಮೇಲಿರಲಿ, ವಿದ್ಯಾಭಿಮಾನಿಗಳ ಮೇಲಿರಲಿ ಎಂದು ದೇವರಲ್ಲಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಅಕ್ಷರ ಸಂತಾನರನ್ನ ಇವತ್ತು ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಎದ್ದು ನಿಂತು ಬೀಳ್ಕೊಡ್ತಾ ಇದ್ದೇವೆ. ಸೇಕ್ರೆಟ್ ಆರ್ಟ್ ಕಾಲೇಜ್ ಮಣಂತ್ಯಾರು ಇಲ್ಲಿನ ಪ್ರಾಂಶುಪಾಲರಾದ ಶ್ರೀ ಪ್ರೊಫೆಸರ್ ಅಲೆಕ್ಸ್ ಐವಾನ್ ಸಿಕ್ವೇರ ಇವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸವಿನುಡಿಯಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ರಜತ ಮಹೋತ್ಸವ ಸಂಭ್ರಮವನ್ನು ಆಚರಿಸುತ್ತಿರುವಂಥ ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಳ್ಯ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷರು, ಈ ಶಾಲೆಯ ಸಂಚಾಲಕರು ಆಗಿರುವಂಥ ಶ್ರೀ ಜನಾಬ್ ನಜೀರ್ ಅಹಮದ್ ಖಾನ್ರವರೇ, ಈಗಾಗಲೇ ಸನ್ಮಾನಿತರಾಗಿ ನಮ್ಮಿಂದ ಬೀಳ್ಕೊಡಲ್ಪಟ್ಟ ಹಿರಿಯರಾದ ಹರೇಕಳ ಹಾಜಬ್ಬರವರನ್ನು ನೆನಪಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಹೆತ್ತವರಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಭಿವಂದನೆಗಳನ್ನು ಹೇಳುತ್ತಾ, ಈ ರಜತ ಮಹೋತ್ಸವ ಸಂಭ್ರಮವನ್ನು ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿರುವಂಥ ಈ ಶಾಲೆಯ ಸಂಚಾಲಕರಿಗೆ, ಆಡಳಿತ ಮಂಡಳಿಗೆ, ಹೆತ್ತವರಿಗೆ, ಪೋಷಕರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ
ಮತ್ತು ಪ್ರಸ್ತುತ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಈ ರಜತ ಮಹೋತ್ಸವ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸುವಂಥದ್ದು ಒಂದು ದೊಡ್ಡ ಕಷ್ಟದ ಕೆಲಸ. ಆದರೂ ಅಂಥ ಒಂದು ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಇದನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಈ ಶಾಲೆ ಮುನ್ನಡೆಯುತ್ತಾ ಇದೆ. ನಾನು ಈಗಾಗಲೇ ವರದಿಯಲ್ಲಿ ಗಮನಿಸಿದ್ದೇನೆ, ವಿವಿಧ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಅದು ಶೈಕ್ಷಣಿಕ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು, ಶ್ರೇಷ್ಠ ಸಾಧನೆಯನ್ನು ಮಾಡಿದ್ದಾರೆ. ಈ ಶಾಲೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಹೊರಹೊಮ್ಮಿದಂಥ ಹಿರಿಯ ವಿದ್ಯಾರ್ಥಿಗಳು ನಾನು ಈಗಾಗಲೇ ಗಮನಿಸಿದ ಹಾಗೆ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ, ವಿವಿಧ ಬೇರೆ ಸಾಧನೆಗಳನ್ನು ಮಾಡಿದವರಿದ್ದಾರೆ. ಸಾಧುದರಿಂದ ಈ ಒಂದು ಯಶಸ್ವಿಯಾಗಿ ಈ ಒಂದು ಶಾಲೆ ಮುನ್ನಡೀತಾ ಇದೆ ಎಂಬುದಕ್ಕೆ ಅದೇ ಒಂದು ದೊಡ್ಡ ಉದಾಹರಣೆ. ವಿದ್ಯಾರ್ಥಿಗಳ ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಈ ಶಾಲೆಯ ಹಂತಗಳು ಬಹುಮುಖ್ಯವಾದ ಹಂತಗಳು. ಹೇಗೆ ಒಂದು ಕಟ್ಟಡ ಅದರ ಬುನಾದಿ ಭದ್ರವಾಗಿರದಿದ್ದರೆ ಅದರ ಮೇಲೆ ಬಹಳಷ್ಟು ಮಹಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ಬಹಳಷ್ಟು ವರ್ಷ ಅದು ಬಾಳುವುದಿಲ್ಲ ಎಂಬ ರೀತಿಯಲ್ಲಿ ಒಂದು ವೇಳೆ ಮಕ್ಕಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಹಂತಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗದಿದ್ದರೆ ಖಂಡಿತವಾಗಿಯೂ ಅವರಿಗೆ ಮುಂದೆ ಹೋಗಲಿಕ್ಕೆ ಕಷ್ಟಕರವಾಗ್ತದೆ. ಆದುದರಿಂದ ನಾನು ಗಮನಿಸಿದಾಗೆ ಈ ಶಾಲೆಯಲ್ಲಿ ಶಿಸ್ತುಬದ್ಧವಾದ ಕಾರ್ಯಚಟುವಟಿಕೆಗಳು ನಡೀತಾ ಇವೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಆದ್ಯತೆಯನ್ನು ನೀಡಲಾಗ್ತದೆ. ಕೇವಲ ಪಾಠ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ನಡೀತಾ ಇವೆ. ಆದುದರಿಂದ ಖಂಡಿತ ಈ ಒಂದು ಶಾಲೆಗೆ ಒಂದು ದೊಡ್ಡ ಒಂದು ಭವಿಷ್ಯ ಇದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಒಂದು ಶಾಲೆ ಇನ್ನು ಮುಂದಕ್ಕೆ ಕೂಡ ಒಂದು ದೊಡ್ಡ ಸೇವೆಯನ್ನು, ಕೊಡುಗೆಯನ್ನು ಕೊಡಲಿಕ್ಕಿದೆ ಎಂಬ ಒಂದು ವಿಶ್ವಾಸ ಖಂಡಿತವಾಗಿಯೂ ನನ್ನಲ್ಲಿ ಇದೆ. ಆದುದರಿಂದ ಸಂಬಂಧಪಟ್ಟ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ರಜತ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಗುರುತಿಸಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಅಥವಾ ಶೈಕ್ಷಣಿಕ ಕ್ರೀಡಾ ರಂಗಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸಮಾಜಕ್ಕೆ ಶ್ರೇಷ್ಠ ಕೊಡುಗೆಯನ್ನು ನೀಡಿದಂಥ ಶ್ರೀ ಹರೇಕಳ ಹಾಜಬ್ಬ ರವರಂಥ ಅಥವಾ ಶ್ರೀ ಅರವಿಂದ ಬೋಳಾರ್ ರವರಂಥ ವ್ಯಕ್ತಿಗಳನ್ನು ಇಲ್ಲಿ ಕರೆಸಿ ಅವರಿಗೆ ಗುರುತಿಸುವಂಥ ಒಂದು ದೊಡ್ಡ ಕಾರ್ಯ ಈ ಶಾಲಾ ವತಿಯಿಂದ ನಡೆದಿದೆ. ಖಂಡಿತವಾಗಿಯೂ ಇದೊಂದು ಶ್ರೇಷ್ಠವಾದ ಸೇವೆ ಎಂಬುದಾಗಿ ನಾನು ಭಾವಿಸ್ತೇನೆ ಮತ್ತು ಈ ಒಂದು ಶಾಲೆಗೆ ಒಂದು ಉಜ್ವಲ ಭವಿಷ್ಯವನ್ನು ನಾನು ಹಾರೈಸ್ತಾ ಇದ್ದೇನೆ. ಪೋಷಕರಲ್ಲಿ, ಹೆತ್ತವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡುವುದು, ಖಂಡಿತವಾಗಿಯೂ ಪ್ರಾಥಮಿಕ ಪ್ರೌಢ ಶಿಕ್ಷಣದ ಹಂತದಲ್ಲಿ ನಾವು ಮಕ್ಕಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು, ಬಹಳಷ್ಟು ಉತ್ತೇಜನವನ್ನು ನಾವು ಕೊಡಬೇಕಾಗ್ತದೆ. ಆದರೆ ಅದೇ ಹಂತದಲ್ಲಿ ಅವರ ಬೆಳವಣಿಗೆಗೆ ಪೂರಕವಾಗಿ ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅವರನ್ನು ಸ್ವೀಕರಿಸಬೇಕಾಗ್ತದೆ. ಅದು ಅತ್ಯಗತ್ಯ. ಅವರನ್ನು ಮತ್ತೊಬ್ಬರೊಂದಿಗೆ ಯಾವುದೇ ಕಾರಣಕ್ಕೆ ತುಲನೆಯನ್ನು ಮಾಡದೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಪಡೆದಂಥ ಅಂಕಗಳೊಂದಿಗೆ
ನಾವು ಸಂತೃಪ್ತಿ ಪಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಅಂಕ ಗಳಿಕೆಗೆ ಪ್ರೋತ್ಸಾಹವನ್ನು ನೀಡುವುದು ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಗತ್ಯ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಕಳೆದ 33 ವರ್ಷಗಳಿಂದ ವಿದ್ಯಾಕ್ಷೇತ್ರದಲ್ಲಿ ಇರುವವನು ನಾನು ಈ ವಿಚಾರವನ್ನು ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿ ನಾನು ಬಹಳಷ್ಟು ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಸಾದುದರಿಂದ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಸ್ವೀಕರಿಸಿ ಅವರಿಗೆ ಆ ಪ್ರಕಾರವಾಗಿ ನಾವು ಉತ್ತೇಜನವನ್ನು ಕೊಡಬೇಕು. ಖಂಡಿತವಾಗಿಯೂ ಎಲ್ಲರೂ ಕೂಡ ವೈದ್ಯರೇ ಆಗಲಿಕ್ಕೆ ಆಗುವುದಿಲ್ಲ, ಎಲ್ಲರೂ ಎಂಜಿನಿಯರ್ಗಳೇ ಆಗಲಿಕ್ಕೆ ಆಗುವುದಿಲ್ಲ, ಅಥವಾ ಎಲ್ಲರೂ ಕೂಡ ಸಮಾಜ ಸೇವಕರೇ ಅಥವಾ ಕಾಮರ್ಸ್ ಗ್ರಾಜ್ಯುಯೇಟ್ ಅಥವಾ ಚಾರ್ಟೆಡ್ ಅಕೌಂಟೆಂಟ್ಸೇ ಆಗಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಬ್ಬರಿಗೆ ಒಂದೊಂದು ಪ್ರತಿಭೆ, ಒಂದೊಂದು ಸಾಮರ್ಥ್ಯ, ಒಂದೊಂದು ಆಸಕ್ತಿ ಇರ್ತದೆ. ಆ ಆಸಕ್ತಿಗೆ ಅನುಗುಣವಾಗಿ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು, ಅವರ ಸಾಮರ್ಥ್ಯವನ್ನು ಸ್ವೀಕರಿಸಬೇಕು. ಖಂಡಿತವಾಗಿಯೂ ಆಗ ವಿದ್ಯಾರ್ಥಿಗಳು, ಮಕ್ಕಳು ಉತ್ತಮವಾಗಿ ನಮ್ಮೊಂದಿಗೆ ಸ್ಪಂದಿಸ್ತಾರೆ ಎಂಬ ವಿಶ್ವಾಸ ನಂದು. ಸೊ ಆ ವಿನಂತಿಯನ್ನು ಇಲ್ಲಿರುವ ಎಲ್ಲರಲ್ಲಿ ನಾನು ಮಾಡುತ್ತಾ ಈ ಒಂದು ಶಾಲೆ ಇನ್ನೂ ಶ್ರೇಷ್ಠ ಹಂತಕ್ಕೆ ಏರಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ನಾನು ಖಂಡಿತವಾಗಿಯೂ ಈ ವಟಾರಕ್ಕೆ ಇವತ್ತು ಬರಲಿಕ್ಕೆ ಮುಖ್ಯ ಕಾರಣ ನನ್ನ ವಿದ್ಯಾರ್ಥಿ, ಈ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಈ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಶಾಜಿ ಕೆ ಕುರಿಯನ್. ಸುಮಾರು 20 ವರ್ಷಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದರು. ಒಬ್ಬ ಚತುರ ಸಂಘಟಕ ಅವರು. ಆ ನಿಟ್ಟಿನಲ್ಲಿ ಅವರ ಒಂದು ಒತ್ತಾಯದ ಮೇರೆಗೆ ಮತ್ತೊಂದು ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿ ಬರಬೇಕು ಎಂಬ, ಖಂಡಿತವಾಗಿಯೂ ಬಾರದಿದ್ದರೆ ಈ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ತಾ ಇದ್ದೆ. ಭಾಳ ಉತ್ತಮವಾದ ಕಾರ್ಯಕ್ರಮ ಮತ್ತು ಭಾಳಷ್ಟು ಹಬ್ಬದ ಒಳ್ಳೆ ವಾತಾವರಣ. ಎಲ್ರಿಗೂ ಕೂಡ ಮತ್ತೊಮ್ಮೆ ವಂದಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿದಂಥ ಈ ಶಾಲೆಯ ಸಂಚಾಲಕರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಎಲ್ಲ ಹಿರಿಯರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಂದನೆಗಳು. ಮಾತ್ರವಲ್ಲ, ನಾನು ಇದೇ ಸಂದರ್ಭದಲ್ಲಿ ರಜತವಾಣಿ ಎಂಬ ಈ ಸಂಚಿಕೆಯನ್ನು ಕೂಡ ನನಗೆ ಬಿಡುಗಡೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಖಂಡಿತವಾಗಿಯೂ ಈ ರಜತ ಮಹೋತ್ಸವ ಸಂಭ್ರಮದ ಒಂದು ದಾಖಲೆಯಾಗಿ ಇದು ಉಳಿಯಲಿಕ್ಕಿದೆ. ಸಾದುದರಿಂದ ಎಲ್ಲರೂ ಕೊಡುವಂಥ ಬರವಣಿಗೆಗಳು, ಲೇಖನಗಳು ಇನ್ನೂ ಮುಂದಕ್ಕೆ ಖಂಡಿತವಾಗಿಯೂ ನೆನಪಿನಲ್ಲಿ ಉಳಿಯಲಿಕ್ಕೆ ಈ ಒಂದು ಸಂಚಿಕೆ ಸಹಕಾರಿಯಾಗ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಂದನೆಗಳು. ಒಂದು ಕಟ್ಟಡವು ಗಟ್ಟಿಯಾಗಿ ನಿಲ್ಲಬೇಕಾದರೆ ಅಡಿಪಾಯ ಹೇಗೆ ಮುಖ್ಯವೋ ಅದೇ ರೀತಿ ಒಂದು ದೇಶ ಭದ್ರವಾಗಬೇಕಾದರೆ ವಿದ್ಯಾರ್ಥಿಗಳ ಪಾತ್ರವೇ ಮುಖ್ಯ ಎಂಬ ಮಾತನ್ನು ತಿಳಿಸಿದ ಶ್ರೀ ಪ್ರೊಫೆಸರ್ ಅಲೆಕ್ಸ್ ಐವನ್ ಸಿಕ್ವೇರಾ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಸಂಚಾಲಕರ ಅಪೇಕ್ಷೆಯಂತೆ ಒಂದು ಸರಳವಾದ ಕಾರ್ಯಕ್ರಮ. ಇದು ಸಂಚಾಲಕರ ಮನದಾಳದಿಂದ ಮೂಡಿಬಂದಂಥ ಕಾರ್ಯಕ್ರಮ. ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 6-7 ವರ್ಷಗಳಿಂದ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿದ್ದವರು ಶಾಜಿ ಕೆ ಕುರಿಯನ್ರವರು. ಜೊತೆಯಲ್ಲಿ ನಮ್ಮ ಈ ಶಿಕ್ಷಕ ರಕ್ಷಕ ಸಂಘದಲ್ಲಿ ಪದಾಧಿಕಾರಿಗಳಾಗಿ ಇದ್ದವರು ಶ್ರೀ ವೀರೇಂದ್ರ ಕುಮಾರ್ ಜೈನ್ ಮತ್ತು ಶ್ರೀಮತಿ ಹರಿಣಾಕ್ಷಿ ಲತೀಶ್. ಇವರ ಮಕ್ಕಳು ಈ ವರ್ಷ ಈ ಶಾಲೆಯಲ್ಲಿ ಕಲಿತು ಅಲ್ಲಿಗೆ ಅವರ ವಿದ್ಯಾಭ್ಯಾಸ ನಮ್ಮ ಶಾಲೆಯಲ್ಲಿ ಮುಗಿಯುತ್ತದೆ. ಆದ್ದರಿಂದ ಮುಂದೆ ಕೂಡ ಇವರು ನಮ್ಮ ಸಂಸ್ಥೆಯೊಂದಿಗೆ ಸದಾ ಬಾಂಧವ್ಯವನ್ನು ಇಟ್ಟುಕೊಳ್ಬೇಕು ಎನ್ನುವ ವಿಚಾರವನ್ನು ವ್ಯಕ್ತಪಡಿಸುವುದಲ್ಲ, ಅವರು ಯಾವಾಗಲೂ ನಮ್ಮೊಟ್ಟಿಗೆ ಇದ್ದಾರೆ. ಜೊತೆಯಲ್ಲಿ ಅವರ ಆ ಸೇವೆಯನ್ನು ಈ ಸಂದರ್ಭದಲ್ಲಿ ಗುರುತಿಸುವುದಕ್ಕಾಗಿ ಅವರನ್ನು ಸರಳವಾಗಿ ನಮ್ಮ ಸಂಚಾಲಕರು ಸನ್ಮಾನಿಸಲು ಅತ್ಯಂತ ಸಂತೋಷ ಪಡ್ತಾ ಇದ್ದಾರೆ. ಆದ್ದರಿಂದ ಶಾಜಿ ಕೆ ಕುರಿಯನ್ರವರು, ಹರಿಣಾಕ್ಷಿ ಮೇಡಮ್ ಹಾಗೂ ವೀರೇಂದ್ರ ಸರ್ ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಹಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಮೀರಾ ಇವರಿದ್ದಾರೆ. ಇವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮೂಡುಬಿದ್ರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮೇಲ್ವಿಚಾರಕಿ ಆಗಿರುವಂತಹ ಮಮತಾ ಪಾಡಿಪಿಲ್ಲೆ ಇವರು ಕೂಡ ಇದ್ದಾರೆ. ಇವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ ಇದರ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶಾಲಾ ಪಾಲಕ ಪೋಷಕ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಶಾಜಿ ಕೆ ಕುರಿಯನ್ರವರಿಗೆ ಪ್ರೀತಿಯಿಂದ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಬೆಳ್ತಂಗಡಿ ತಾಲೂಕು ಕರಂಬಾರು ಗ್ರಾಮ ಕೊಡಂಗೆ ಎಂಬಲ್ಲಿ ಶ್ರೀ ರಾಜು ಮಾರ್ಕೋಸ್ ಹಾಗೂ ಏಲಿಯಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿರುವ ತಾವು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೂ ನಾಯಕತ್ವ ಗುಣವನ್ನು ಹೊಂದಿದವರಾಗಿದ್ದು ವಿದ್ಯಾರ್ಥಿ ನಾಯಕರಾಗಿ ಸ್ಪರ್ಧಿಸಿ ಜಯಗಳಿಸುವಿರಿ. ಮುಂದೆ ತಾವು ಕೋಶಮಟ್ಟಂ ಫೈನಾನ್ಸ್ ಲಿಮಿಟೆಡ್ ಕಂಪನಿಯ ವಿಭಾಗೀಯ ಪ್ರಬಂಧಕರು, ಝೋನಲ್ ಮ್ಯಾನೇಜರ್ರಾಗಿ ವೃತ್ತಿ ಜೀವನದಲ್ಲಿ ತೊಡಗಿರುವಿರಿ. ಸಮಾಜದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ತಾವು ಪರೋಪಕಾರಿಗಳು ಹಾಗೂ ಕೊಡುಗೈ ದಾನಿಗಳಾಗಿರುವಿರಿ. ಅನೇಕ ವಿದ್ಯಾವಂತ ಯುವಕ ಯುವತಿಯರಿಗೆ ತಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ದೊರಕಿಸಿಕೊಟ್ಟು ಅವರ ಬಾಳಿಗೆ ದಾರಿದೀಪವಾಗಿರುವಿರಿ. ಕಳೆದ 6 ವರ್ಷಗಳಿಂದ ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ತಾವು ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತನು ಮನ ಧನಗಳ ಸಹಕಾರವನ್ನು ನೀಡಿರುವಿರಿ. ಭಗವಂತನು ತಮಗೆ ಆಯುರಾರೋಗ್ಯ, ಶಾಂತಿ, ಸಂಪತ್ತು, ನೆಮ್ಮದಿಯನ್ನು ನೀಡಲೆಂದು ನಮ್ಮ ಈ ಶಾಲೆಯ ಮೇಲೆ ಮುಂದಕ್ಕೆ ತಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಸದಾ ಇರಲೆಂದು ಆಶಿಸುವ ಸಂಚಾಲಕರು, ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಶಿಕ್ಷಕ ಶಿಕ್ಷಕಿಯರು, ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ. ಮುಂದಕ್ಕೆ ಗುಡ್ ಫ್ಯೂಚರ್ ಚೈಲ್ಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಿಲ್ಯ, ಬೆಳ್ತಂಗಡಿ ತಾಲೂಕು ಶ್ರೀಮತಿ ಹರಿಣಾಕ್ಷಿ ಲತೀಶ್ ಅವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಬೆಳ್ತಂಗಡಿ ತಾಲೂಕು ಪಿಲ್ಯ ಗ್ರಾಮದ ಪಾಂಡಿಪಿಲ್ಯ ಎಂಬಲ್ಲಿ ಲಕ್ಷ್ಮಣ ಪೂಜಾರಿ ಹಾಗೂ ಕುಸುಮಾವತಿಯವರ ಸುಪುತ್ರಿಯಾಗಿ ಜನಿಸಿರುವ ತಾವು ಶಾಲಾ ಜೀವನದಲ್ಲಿ ಪರೋಪಕಾರ ಹಾಗೂ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡವರು. ಮುಂದೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ನಿರತರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಜನಮನ್ನಣೆ ಗಳಿಸಿರುವಿರಿ. ಕಳೆದ 5-6 ವರ್ಷಗಳಿಂದ ನಮ್ಮ ಶಾಲಾ ಪಾಲಕ ಪೋಷಕ ಮಂಡಳಿಯ ಉಪಾಧ್ಯಕ್ಷರಾಗಿ ನಮ್ಮೊಂದಿಗೆ ಸಹಕರಿಸಿ ಎಲ್ಲ ರೀತಿಯಿಂದ ನಮ್ಮನ್ನು ಪ್ರೋತ್ಸಾಹಿಸಿರುವ ತಮ್ಮನ್ನು ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ಅತ್ಯಂತ ಸಂತೋಷ ಪಡುತ್ತೇವೆ. ಗುಡ್ ಫ್ಯೂಚರ್ ಚೈಲ್ಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಿಲ್ಯ ಶ್ರೀ ವೀರೇಂದ್ರ ಕುಮಾರ್ ಜೈನ್ ಅವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಬೆಳ್ತಂಗಡಿ ತಾಲೂಕಿನ ನಾವರ ಗ್ರಾಮದ ರಾಜಪಾದೆ ಕೊರಗಣ್ಣ ಹಾಗೂ ಅಪ್ಪಿಹೆಂಗಸು ಇವರ ಸುಪುತ್ರರಾಗಿರುವ ತಾವು ವಿದ್ಯಾರ್ಥಿ ಜೀವನದಿಂದಲೇ ಸೇವಾ ಮನೋಭಾವ ಬೆಳೆಸಿಕೊಂಡವರು. ಮುಂದೆ ಸಮಾಜಮುಖಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡುವುದರ ಫಲವಾಗಿ ತಾವು ಪ್ರಸ್ತುತ ತಾಲೂಕು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿರುವಿರಿ. ಕಳೆದ 5-6 ವರ್ಷಗಳಿಂದ ನಮ್ಮ ಶಾಲಾ ಪಾಲಕ ಪೋಷಕ ಮಂಡಳಿಯ ಉಪಾಧ್ಯಕ್ಷರಾಗಿ ಶಾಲೆಯ ಏಳಿಗೆಗಾಗಿ ಸದಾ ನಮ್ಮೊಂದಿಗೆ ಸಹಕರಿಸಿರುವ ತಮ್ಮನ್ನು ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಗೌರವದಿಂದ ಸನ್ಮಾನಿಸಲು ನಾವು ಅತ್ಯಂತ ಸಂತೋಷ ಪಡುತ್ತೇವೆ. ನಾನು ಆಗಲೇ ಹೇಳಿದ್ದೆ, ನಮ್ಮ ಪಾಲಕ ಪೋಷಕ ಮಂಡಳಿ ಅಂದರೆ ನಮ್ಮ ಶಾಲೆಯ ಬೆನ್ನೆಲುಬು ಅಂತ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸದಾ ಸಹಕರಿಸಿಕೊಂಡು ಇರುವವರು. ಆದ್ದರಿಂದ ಶಾಜಿ ಸರ್, ವೀರೇಂದ್ರ ಸರ್ ಹಾಗೂ ಹರಿಣಾಕ್ಷಿ ಮೇಡಮ್, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲಿಗೆ ಮುಗಿದರೂ ಕೂಡ ನಮ್ಮ ಬಾಂಧವ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಖಂಡಿತವಾಗಿಯೂ ನೀವು ಸದಾ ಆಗಾಗ ನಮ್ಮ ಶಾಲೆಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ನಡುವೆ 5 ನಿಮಿಷದ ವಿಶೇಷ ಕಾರ್ಯಕ್ರಮ ಕೂಡ ಆಯೋಜನೆಯನ್ನು ಮಾಡಿದ್ದೇವೆ. ಶಿಕ್ಷಣ ಎನ್ನುವುದು ಶಿಕ್ಷೆಯಾಗಲಿಕ್ಕೆ ಬಾರದು,
ಶಿಕ್ಷಣ ಎನ್ನುವುದು ಎಲ್ಲರಿಗೆ ರಕ್ಷೆಯಾಗಬೇಕು. ಆ ರಕ್ಷೆಯನ್ನು ಕಕ್ಷೆಯ ತನಕ ಏರಿಸಿದವರು ನಮ್ಮವರೇ. ಆ ನಮ್ಮವರ ಬಗ್ಗೆ ನಮ್ಮವರಿಂದ 2 ಮಾತುಗಳ ನಂತರ ಅವರನ್ನು ಗೌರವಿಸುವಂಥ ಕೆಲಸ ಕಾರ್ಯ ಇದೀಗ ಶಾಜಿ ಕುರಿಯನ್ ಮೈಕದ ಮುಂದೆ. ಈಗ ಪ್ರತಿ ಬಾರಿ ಕೂಡ ಎಲ್ಲ ಸ್ಕೂಲ್ ಡೇಗಳಾಗುವಾಗ ಮತ್ತು ಏನಾದರೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಾಗ ನಮ್ಮನ್ನು ಗೌರವಯುತವಾಗಿ ಸನ್ಮಾನ ಮಾಡ್ತಾ ಇದುವರೆಗೆ ಸುಮಾರು 6 ವರ್ಷ 7 ವರ್ಷ ಓದದ್ದೇ ನನಗೆ ಗೊತ್ತಾಗಲಿಲ್ಲ. ಆ ಎಲ್ಲ 7 ವರ್ಷಗಳಲ್ಲಿ ನನಗೆ ಅವರು ದುಃಖಪಟ್ಟಾಗ ನನಗೂ ದುಃಖ ಆಗಿದೆ, ಅವರಿಗೆ ಖುಷಿಯಾದಾಗ ನನಗೂ ಖುಷಿಯಾಗಿದೆ. ಅಂಥ ವ್ಯಕ್ತಿ ಈ ಶಾಲೆಯ ಸಂಚಾಲಕರು. ಕಷ್ಟಪಟ್ಟಾಗಲೆಲ್ಲ ಅವರ ಬೆನ್ನ ಹಿಂದೆ ನನ್ನಿಂದ ಆಗುವಷ್ಟು ಅವರಿಗೆ ಬೆನ್ನೆಲುಬಾಗಿ ಇದುವರೆಗೂ ನಿಂತಿದ್ದೇನೆ. ಒಂದೇ ಒಂದು ಬೇಸರದ ಸಂಗತಿ ಏನು ಕೇಳಿದರೆ, ಬರುವ ವರ್ಷದಿಂದ ನಾನು ಅವರ ಜೊತೆ ಈ ಶಾಲಾಭಿವೃದ್ಧಿ ಸಮಿತಿ ಅಥವಾ ಅದರದ ಅಧ್ಯಕ್ಷನಾಗಿ ಇರುವುದಿಲ್ಲ ಅಂತ ಹೇಳುವಂಥ ಒಂದು ದುಃಖದ ವಾತಾವರಣ. ಅವರೇನು ನಮಗೆ ಸನ್ಮಾನ ಮಾಡಿದಾರ, ಗುರುತಿಸಿದಾರ, ಅದು ನಮಗೆ ನಮ್ಮ ಜೀವನದಲ್ಲಿ ಏನೆಲ್ಲ ದೊಡ್ಡ ಸಾಧನೆಗಳನ್ನು ಮಾಡಿದ್ದೇನೆ ಅದಕ್ಕಿಂತ ಎಲ್ಲ ದೊಡ್ಡ ಸಾಧನೆಯಾಗಿ ನಾನು ಅದನ್ನು ಸ್ವೀಕರಿಸಿದ್ದೇನೆ. ಅವರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ. ಸೊ ಮುಂದಿನ ಎಲ್ಲ ವರ್ಷಗಳು ಕೂಡ ನಾವೀಗ ನಮ್ಮ 3 ಪದಾಧಿಕಾರಿಗಳು ಮಾತ್ರ ಅಲ್ಲ, ಎಲ್ಲ ನಮ್ಮ ಈ ಶಿಕ್ಷಕ ರಕ್ಷಕದ ಸಂಘದಲ್ಲಿ ಭಾಗಿಗಳಾಗಿ ದನಕೀರ್ತಿ ಜೈನ್ ಅವರು ಕೂಡ ಇದ್ದಾರೆ, ಸದಸ್ಯರಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡಿದರು. ಅದೇ ರೀತಿ ಎಲ್ಲರದ್ದು ಹೆಸರು ನನಗೆ ಬೈಹಾಟಿಲ್ಲ, ಆದರೂ ಕೂಡ ಬರೇ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನಾಗಿ ಓರ್ವನಾಗಿ ಇಲ್ಲಿ ಒಬ್ಬನಾಗಿ ಕೆಲಸ ಮಾಡಲಿಲ್ಲ. ನಾವೊಂದು ತಂಡವಾಗಿ ಇವತ್ತಿನವರೆಗೆ 6 ವರ್ಷ ನಾನು ನನ್ನ ಸಂಚಾಲಕರ ಬೆನ್ನೆಲುಬಾಗಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಲ್ಲಿ ನಾನು 100% ನಾನು ಅದರಲ್ಲಿ ಏನಾದರೂ ಸಾಧನೆ ಮಾಡಿದ್ದೇನೆ ಅಂತೇಳಿ ಹೇಳಿಕೊಳ್ಳುವುದಿಲ್ಲ. ಆದರೆ ದುಃಖ ಏನು ಕೇಳಿದರೆ ಅದೇ ಮುಂದಿನ ಬಾರಿ ಈ ಒಂದು ಅವಕಾಶಗಳನ್ನು ನಾನು ಮಿಸ್ ಮಾಡಿಕೊಳ್ತೇನೆ. ಆದರೂ ಕೂಡ ನಾನು ಎಲ್ಲ ಎತ್ತವರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ಎಲ್ಲ ಅತಿಥಿಗಳು ಹೇಳಿದರು, ಈಗ ನಮ್ಮ ಗೌರವಾನ್ವಿತ ಸುಮಂತ್ ಕುಮಾರ್ ಜೈನ್ರವರು ಕೂಡ ಹೇಳಿದರು, ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವುದು ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ. ಅವರು ಕೂಡ ಅವರ ಅನುಭವಗಳನ್ನು ಹೇಳಿದರು. ಅವರೊಂದು ಸಂಸ್ಥೆಯನ್ನು ಸ್ಥಾಪಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಸೊ ಹಾಗೆ ನನ್ನ ಕನಸು ಕೂಡ ಈ ಗುಡ್ ಫ್ಯೂಚರ್ ಶಾಲೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಡೆತಡೆಗಳು ಬರದೆ ಈ ಶಾಲೆ 100 ಶತಮಾನೋತ್ಸವ ಆಚರಿಸುವಂಥ ಒಂದು ಕ್ಷಣಕ್ಕೆ ಆ ಕ್ಷಣಗಣನೆಯಲ್ಲಿ ಈ ಶಾಲೆ ಮುಂದುವರಿಯಲಿ. ಇನ್ನಷ್ಟು ವಿದ್ಯಾರ್ಥಿಗಳು ಬರುವ ವರ್ಷ ಈ ಸಂಸ್ಥೆಗೆ ಸೇರ್ಪಡೆಗೊಂಡು ಈ ಶಾಲೆಯನ್ನು ಉಳಿಸಿ ಬೆಳೆಸಿ ನಾವಿಲ್ಲಿ ಏನು ಪ್ರಯತ್ನಗಳನ್ನು ಮಾಡಿದೆವೋ ಆ ಪ್ರಯತ್ನಗಳನ್ನು ದಯವಿಟ್ಟು ಈ ಮುಂದಿನ ವರ್ಷ ಇರುವಂಥ ಎಲ್ಲ ಎತ್ತವರು ಕೂಡ ಈ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಬೇಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಅವರ ಕನಸಿಗೆ ನಾವು ದ್ರೋಹ ಬಗೆಯಬಾರ್ದು. ಯಾಕೆಂತೇಳಿದರೆ ತುಂಬಾ ಕಷ್ಟಪಟ್ಟಿದ್ದಾರೆ, ನಷ್ಟಪಟ್ಟಿದ್ದಾರೆ. ಅವರು ಏನು ಲಾಭ ಮಾಡೋ, ನಾನು ಆವಾಗಲೇ ಹೇಳಿದೆ, ಏನು ಲಾಭದ ಮನಸ್ಥಿತಿಯಲ್ಲಿ ಅಲ್ಲ. ಇವತ್ತಿಗೂ ಕೂಡ ಫೀಸ್ಗಳು ಇಲ್ಲದೇ ಕಲಿಯುವಂಥ ಅದೆಷ್ಟೋ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿದ್ದಾರೆ. ಬರೇ ವಿರಳವಾದಂಥ ವಿದ್ಯಾರ್ಥಿಗಳು ಇದ್ದರೂ ಕೂಡ ಫೀಸ್ಗಳನ್ನು ಕೂಡ ತಗೊಳ್ಳದೆ ಪಾಪ ಕಷ್ಟ ಅಂತೇಳಿ ಹೇಳಿ ಬಂದವರಿಗೆ ಬೇಡ, ಆ ಮಕ್ಕಳು ಇಲ್ಲಿ ಕಲೀಲಿ ಅಂತ ಹೇಳುವಂಥ ಅವಕಾಶಗಳನ್ನು ಕೊಟ್ಟು ಈ ಶಾಲೆಯನ್ನು ಇಷ್ಟರ ಮಟ್ಟಿಗೆ ಅವರು ಬೆಳೆಸಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಸರ್ ನಿಮ್ಮ ಆ ಒಂದು ಪ್ರಯತ್ನಕ್ಕೆ ಭಗವಂತ ನಿಮ್ಮನ್ನು ಖಂಡಿತವಾಗಿ ಹರಸ್ತಾನೆ. ಎಲ್ಲ ಎತ್ತವರು ನಾನು ಇಲ್ಲದಿದ್ದರೂ ಅಥವಾ ನಮ್ಮ ತಂಡ ಇಲ್ಲದಿದ್ದರೂ ಕೂಡ ಮುಂದಿನ ತಂಡ ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಕರೀರಿ ಸರ್. ನಾನು ಬದುಕಿದ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ ನಾನೊಬ್ಬ ಒಂದು ಸಣ್ಣ ವ್ಯಕ್ತಿಯಾಗಿ ನಿಮ್ಮ ಜೊತೆ ನಾನು ಇರ್ತೇನೆ. ಹಾಗಾಗಿ ಭಗವಂತ ಆರೋಗ್ಯ ಕೊಟ್ಟರೆ ಅಥವಾ ನನಗೆ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ನಿಮ್ಮ ಜೊತೆ ಇರ್ತೇನೆ ಅಂತೇಳಿ ಭಾರಿ ದುಃಖದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಇವರ ಜೊತೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ನಿಮ್ಮೆಲ್ಲರ ಹತ್ರ ಕೂಡ ಕೈ ಮುಗಿದು ನಾನು ಬೇಡ್ತಾ ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ಸಂಚಾಲಕರು ವೇದಿಕೆಯ ಮುಂದೆ ಬಂದು ನೀವು ಆಸೀನರಾಗಬೇಕು. 25 ವರ್ಷದ ಸಾಧನೆಗಳಲ್ಲಿ ನಾವೆಲ್ಲ ಶಿಕ್ಷಕ ರಕ್ಷಕ ಸಂಘದ ವತಿಯಿಂದ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾವು ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ ಸರ್. ಖಂಡಿತವಾಗಿಯೂ ಈ 25 ವರ್ಷಗಳ ನಿಮ್ಮ ಸಾಧನೆಯಲ್ಲಿ ನಾವು ಏನೇ ಮಾಡಿದರೂ ಕೂಡ ಸಾಲದು. ನಿಮ್ಮನ್ನು ಈ ಗೌರವಿಸುವಂಥ ಗೌರವ ಬರೇ ಸಣ್ಣದು, ಅದನ್ನು ಲೆಕ್ಕ ಇಟ್ಕೊಳ್ಳುವಂಥದ್ದಲ್ಲ. ಆದರೆ
ಅಭಿನಂದನಾ ಪತ್ರವನ್ನು ಕೂಡ ಓದುವುದಿಲ್ಲ. ಯಾಕೆಂತ ಹೇಳಿದ್ರೆ ಅಭಿನಂದನಾ ಪತ್ರವನ್ನು ಓದಿದರೆ ಅದರಲ್ಲಿ ಸಾಲದು, ಅದರಲ್ಲಿ ಬರೆದಿರುವಂಥ ಸಾಲುಗಳು ನಿಮ್ಮ ಸಾಧನೆಗೆ ಸಾಲದು. ಹಾಗಾಗಿ ಅಭಿನಂದನಾ ಪತ್ರವನ್ನು ಓದದೆ ಎಲ್ಲ ಎತ್ತವರು, ಸಾಧ್ಯವಾದಷ್ಟು ಎತ್ತವರು ವೇದಿಕೆಗೆ ಬರಬೇಕು. ನಮ್ಮ ಕಮಿಟಿಯವರು, ಪದಾಧಿಕಾರಿಗಳು ಎಲ್ಲರೂ ಕೂಡ ವೇದಿಕೆಗೆ ಬಂದು ಅವರನ್ನು ನಾವು ಹೃದಯಪೂರ್ವಕವಾಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಹಾಗಾಗಿ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದಿವಂಗತ ಅನ್ವರ್ ಖಾನ್ ಇವರ ಸುಪುತ್ರ ನಜೀರ್ ಅಹಮದ್ ಖಾನ್ 25 ವರ್ಷಗಳ ಹಿಂದೆ ಅನ್ವರ್ ಖಾನ್ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಸಂಚಾಲಕರಾಗಿ, ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಬಡ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಣವನ್ನು ಒದಗಿಸುವಲ್ಲಿ ಕಾರಣೀಭೂತರಾದಂತಹ ಶ್ರೀಯುತ ನಜೀರ್ ಅಹಮದ್ ಖಾನ್ ಇವರಿಗೆ ಶಿಕ್ಷಣ ಪ್ರೇಮಿಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೇರೆ, ನಾನು ಆವಾಗಲೇ ಹೇಳಿದ ಹಾಗೇನೆ ಕರ್ನಾಟಕ ರಾಜ್ಯದ ಅಕ್ಷರ ಸಂತ ಯಾರು ಅಂತ ಕೇಳಿದ್ರೆ ಅದು ಹರೇಕಳ ಹಾಜಬ್ಬ ಎಂಬ ಒಂದು ಮಾತಿತ್ತು. ಹಾಗೇನೆ ಬೆಳ್ತಂಗಡಿ ತಾಲೂಕಿನ ಅಕ್ಷರ ಸಂತ ಯಾರು ಅಂತ ಕೇಳಿದ್ರೆ ಅದು ಪಿಲ್ಯದ ನಜೀರ್ ಅಹಮದ್ ಖಾನ್. ಇವರು ನಮ್ಮ ಪ್ರೀತಿಯ ಅಭಿನಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಿನ ವರ್ಷದಿಂದ ನಾನು, ಹರಿಣಾಕ್ಷಿ, ಶಾಜಿ ಕುರಿಯನ್ ಇವರು ಜವಾಬ್ದಾರಿಯಿಂದ ಹಿಂದೆ ಸರಿತಾ ಇದ್ದೇವೆ. ಅಧಿಕಾರ ಎಂಬುದು ಶಾಶ್ವತವಲ್ಲ, ಜವಾಬ್ದಾರಿ ಎಂಬುದು ನಿರಂತರವಾಗಿ ನಡೆಯುವಂತಹ ಕಾರ್ಯ. ನಜೀರ್ ಅಹಮದ್ ಖಾನ್ ರವರೇ, ಇವತ್ತು ನಾವು ನಿಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಅದು ಸಣ್ಣ ಅಭಿನಂದನೆಗಳು. ನಾವು ಪ್ರೀತಿಯಿಂದ ನಿಮಗೆ ಶಕ್ತಿವಂತವನ್ನು ನೀಡಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಖಂಡಿತವಾಗಿಯೂ ಮುಂದಿನ ವರ್ಷದಿಂದ ನಮ್ಮ ಮಕ್ಕಳು ಈ ಶಾಲೆಗೆ ಬರದಿದ್ರು ಕೂಡ ನಿಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತುಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಶಕ್ತಿವಂತವಾಗಿ ದುಡಿದು ನಿಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ಪ್ರಾಮಾಣಿಕವಾಗಿದ್ದುಕೊಂಡು ನಿಮಗೆ ಧೈರ್ಯವನ್ನು ತುಂಬುತ್ತೇವೆ ಎಂಬ ಮಾತನ್ನು ಈ ಮೂಲಕ ತಿಳಿಸಪಡಿಸ್ತಾ ಇದ್ದೇವೆ. ಅಭಿನಂದನೆಗಳು ನಜೀರ್ ಅಹಮದ್ ಖಾನ್ ರವರೇ. ನಿಮಗೆ ಇನ್ನಷ್ಟು ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೆಲಸ ಮಾಡಲು ಶ್ರೀದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಾದ್ರೆ ಶಿಕ್ಷಕ ರಕ್ಷಕ ಸಂಘದವರು ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ಅದರ ಒಟ್ಟಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸವನ್ನು ಕೊಡುವವರು ಶಿಕ್ಷಕರು. ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳನ್ನ ಗುರುತಿಸಾಯಿತು, ಶಾಲಾ ಸಂಚಾಲಕರನ್ನ ಗುರುತಿಸಾಯಿತು, ಬಂದಂತ ಗಣ್ಯ ಅತಿಥಿಗಳನ್ನ ಗುರುತಿಸಾಯಿತು. ಇನ್ನು ಶಿಕ್ಷಕರನ್ನ ಗುರುತಿಸುವಂಥದ್ದು ಸಮಾರಂಭದಲ್ಲಿ ಬಂದಿರತಕ್ಕಂಥ ನೆಂಟರಿಷ್ಟರು ಸೇರಿಕೊಂಡು ಈ ಶಿಕ್ಷಣ ಸಂಸ್ಥೆಯ ಉನ್ನತೀಕರಣಕ್ಕೆ ದುಡಿದಂತ ಶಿಕ್ಷಣವನ್ನು ನೀಡುತ್ತಿರುವಂತ ಶಿಕ್ಷಕರಿಗೆ ಸಣ್ಣ ಪ್ರಮಾಣದಲ್ಲಿ ಶಕ್ತಿಯುತವಾದಂತ ಅಭಿನಂದನೆಗಳನ್ನ ಈ ವೇದಿಕೆಯಲ್ಲಿ ನೀಡಲಿಕ್ಕೆ ಕಾತುರರಾಗಿದ್ದೇವೆ. ಈ ಶಾಲೆಯಲ್ಲಿ ದುಡಿಯುವಂತ ಫೈಜುನ್ ಇವರು ವೇದಿಕೆಗೆ ಬಂದು ನಮ್ಮಿಂದ ಸ್ಮರಣಿಕೆಯನ್ನ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಜಯಕೀರ್ತಿ ಜೈನ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದರ ನಂತರ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆವಾಗ ಶಿಕ್ಷಕರು ರೆಡಿ ಆದರೆ ಸಾಕು. ವೇದಿಕೆಯಲ್ಲಿರುವ ಗಣ್ಯರಿಗೆಲ್ಲ ವಂದಿಸ್ತಾ, ವಿದ್ಯಾಭಿಮಾನಿಗಳಿಗೆ ವಂದಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತಿದೆ. ನಾನು ಕೂಡ ಇದೇ ಊರಿನವನಾದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದ್ದು. ಬಹುಶಃ ಸುಮಾರು 50 ವರ್ಷದ ಹಿಂದೆ ನಮಗೆ ಒಂದು ಪ್ರಾಥಮಿಕ ಶಾಲೆ ನಂತರ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇಲ್ಲಿ ಎಲ್ಲಿಯೂ ಕೂಡ ಶಾಲೆಗಳ ವ್ಯವಸ್ಥೆ ಇರಲಿಲ್ಲ. ಆವಾಗ ನಾವೆಲ್ಲ ಬೇರೆ ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕಿತ್ತು.
ಆದರೆ ಇವತ್ತು ಅಂಥ ವಿದ್ಯಾಭ್ಯಾಸದ ವ್ಯವಸ್ಥೆ ನಮ್ಮಂಥ ಕುಗ್ರಾಮದಲ್ಲಿ ಕೂಡ ಇಂಥ ಒಂದು ಭಾಳ ಹಿಂದುಳಿದ ಪ್ರದೇಶದಲ್ಲಿ ಕೂಡ ಇವತ್ತು ನಸೀರ್ ಖಾನ್ ಅವರು ಇಂಥ ದೊಡ್ಡ ಸಂಸ್ಥೆಯೊಂದನ್ನು ಕಟ್ಟಿ ಇಲ್ಲಿಯ ಜನರನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿ ಈ ದೇಶದ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಶ್ರಮವಹಿಸುತ್ತಿರುವುದು ಭಾಳ ಸಂತೋಷದ ವಿಷಯ. ಬಹುಶಃ ಈ ಶಾಲೆ ಭಾಳಷ್ಟು ಪ್ರಗತಿಯನ್ನು ಕಾಣ್ತಾ ಇರ್ತದೆ. ನನ್ನ ಮನೆಯ ಇಬ್ಬರು ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನನ್ನ ತಮ್ಮ ಆಗಾಗ ಇಲ್ಲಿಯ ಶಾಲೆಯ ಏನು ಸಮಸ್ಯೆಗಳು ಅಥವಾ ಶಾಲೆಯ ಅಭಿವೃದ್ಧಿಯ ಬಗ್ಗೆ ನಮಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಬಂದಂಥ HM ಕೂಡ ಬಹಳ ಒಳ್ಳೆಯವರು. ಅವರು ಕೂಡ ವಿದ್ಯಾಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದವರು. ಅವರ ಪತ್ನಿ ನಮ್ಮೊಟ್ಟಿಗೆ, ನಮ್ಮ ಅಧಿಕಾರಿಗಳೊಟ್ಟಿಗೆ ಸಾಕ್ಷರತಾ ಆಂದೋಲನದಲ್ಲಿ ಈ ಹಳ್ಳಿಗಳಿಗೆ ದುಡಿದು ಸಾಕ್ಷರತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದವರು. ಅದೇ ರೀತಿ ಆ ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದಂಥ ಮುಖ್ಯೋಪಾಧ್ಯಾಯರು ನಮ್ಮಲ್ಲಿದ್ದಾರೆ. ಒಳ್ಳೆಯ ಶಿಕ್ಷಕ ವೃಂದ ಇದೆ ನಮ್ಮಲ್ಲಿ. ಈ ಒಂದು ವಿದ್ಯಾಸಂಸ್ಥೆ ಭಾಳಷ್ಟು ಒಳ್ಳೆಯದಾಗಿ ಬೆಳೆಯುತ್ತಾ ಇದೆ. ನಾವು ಹಿಂದೆ ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿಯ ನಸೀರ್ ಖಾನ್ ಅವರ ತಂದೆ ಅನ್ವರ್ ಖಾನ್ ಸಾಹೇಬರು, ನಾವೆಲ್ಲ ಅನ್ವರ್ ಸಾಹೇಬರು ಅಂತ ಹೇಳ್ತಾ ಇದ್ದೆವು. ಬಹುಶಃ ನಮ್ಮ ಮನೆಗೂ ಅವರಿಗೂ ಬಹಳಷ್ಟು ಒಳ್ಳೆಯ ಸಂಬಂಧವಿತ್ತು. ಬಹುಶಃ 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ನಮ್ಮ ಮನೆ ಕಡೆ ಅನ್ವರ್ ಸಾಹೇಬರು ಬರ್ತಾಯಿದ್ರು. ಇಲ್ಲದ್ರೆ ನಮ್ಮ ತಂದೆ ಈ ಕಡೆ ಪೇಟೆಗೆ ಬಂದಾಗೆಲ್ಲ ಅನ್ವರ್ ಸಾಹೇಬ್ರ ಹತ್ರ ಮಾತಾಡಿ ನಮ್ಮ ಮನೆಗೆ ಬರ್ತಾಯಿದ್ರು. ನಮಗೆ ಕೂಡ ಅನ್ವರ್ ಸಾಹೇಬ್ರನ್ನ ಕಂಡ್ರೆ ಭಾಳಷ್ಟು ಪ್ರೀತಿ. ಇಲ್ಲಿ ಶಾಲೆಯಿಂದ ನಾವು ನಡ್ಕೊಂಡು ಹೋಗಾಗ ಎದುರುಗಡೆ ಏನಾದ್ರು ಸಿಕ್ಕಿದರೆ ನಾವು ಅವ್ರ ಹತ್ರ ಒಂದು ಹಾಯ್ ಅಂತ ಮಾತಾಡಿ ಮನೆಗೆ ಹೋಗ್ತಿದ್ದೆವು. ಮಾತ್ರ ಅಲ್ಲ, ಮನೆಯಲ್ಲಿ ಹೇಳ್ತಿದ್ದೆವು, ಇವತ್ತು ಅನ್ವರ್ ಸಾಹೇಬರು ಎದುರಿದ್ದರು, ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ರು ಅಂತ ಒಂದು ಖುಷಿ. ಯಾಕೆಂದರೆ ಅಂಥ ಒಂದು ವ್ಯಕ್ತಿತ್ವವನ್ನು ಅವರು ಪಡೆದುಕೊಂಡಿದ್ದರು. ಅಂತಹ ವ್ಯಕ್ತಿತ್ವ ಭಾಳಷ್ಟು ಜನರಿಗೆ ಮಾದರಿಯಾಗಿತ್ತು. ಎಲ್ಲ ಒಂದು ಊರಿನ ಸಮಸ್ಯೆಗಳಿರಲಿ ಅಥವಾ ಊರಿನ ಒಂದು ಅಭಿವೃದ್ಧಿಯ ಬಗ್ಗೆ ಬಹುಶಃ ಭಾಳಷ್ಟು ಚಿಂತನೆಯನ್ನು ಮಾಡ್ತಾಯಿದ್ದ ಅನ್ವರ್ ಖಾನ್ ಸಾಹೇಬರ ಮಗನಾಗಿ ಇವತ್ತು ನಸೀರ್ ಖಾನ್ ಅವರು ಆ ಒಂದು ಸಾಧನೆಯನ್ನು ಮಾಡಿ ನಮ್ಮ ಊರಿನ ಒಂದು ಪ್ರತಿಭೆಯನ್ನು ಅಥವಾ ನಮ್ಮ ಊರಿನ ಒಂದು ಕಷ್ಟವ ಅಂದರೆ ಈ ವಿದ್ಯಾಭ್ಯಾಸ ಕೊರತೆಯನ್ನು ಇವತ್ತು ಸರಿದೂಗಿಸಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಯತ್ನ ಮಾಡುತ್ತಿರೋದಕ್ಕೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಈ ದೇಶದ ಪ್ರಜೆಗಳಾಗಿ ಬಾಳಲಿ, ಎಲ್ಲ ಉನ್ನತ ಮಟ್ಟದ ಸ್ಥಾನದಲ್ಲಿ ಇದ್ದುಕೊಂಡು ಈ ಊರಿಗೆ ಕೀರ್ತಿಯನ್ನು ತರಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಹಾರೈಸ್ತಾ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರುತ್ತೇನೆ. ಜಯಗೀರ್ತಿಯನ್ನು ನಿಮಗೆ ಪ್ರೀತಿಪೂರ್ವಕದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಈ ಶಾಲೆಯ ಶಿಕ್ಷಕರ ರೈಲು ಹೊರಡುವಂಥ ಸಮಯ. ಪ್ರಭಾಕರ್ ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಪ್ರಭಾಕರ್ ಶೆಟ್ಟಿ, ಫೈಜುನ್, ಸರ್ವಾಣಿ ಗಿರೀಶ್, ಅಶ್ಮಿತಾ ಸಂದೀಪ್ ಶೆಟ್ಟಿ, ನಿಶ್ಮಿತಾ ಗುರುಪ್ರಸಾದ್, ಪ್ರಣೀತಾ ಸುನೀಲ್, ಸೌಜನ್ಯ, ರಕ್ಷಿತಾ, ತಸ್ಮಿನಾ, ಅನುಶ್ರೀ, ಅಶೋಕ್, ಮೆಲ್ವಿನ್, ಅಫ್ರಾ ಹಾಗೂ ಮೀನಾಕ್ಷಿ. ಮೀನಾಕ್ಷಿ ಅವರು ಎಲ್ಲಿದ್ರು ಕೂಡ ಸಮಾರಂಭದ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ಶಾಲೆಯ ಶಿಕ್ಷಕರಿಗೆ ಸಮಾರಂಭದ ಮುಖ್ಯ ಅತಿಥಿಗಳು ಪ್ರೀತಿಪೂರ್ವಕದಂಥ ಅಭಿನಂದನೆಗಳನ್ನು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಒಮ್ಮೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಣಾಭಿಮಾನಿಗಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಮ್ಮ ಶಿಕ್ಷಕ ವೃಂದಕ್ಕೆ ಸಂಪೂರ್ಣವಾದಂಥ ಆಶೀರ್ವಾದ ಮತ್ತು ಸಹಕಾರವನ್ನು ಚಪ್ಪಾಳೆ ಮೂಲಕ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಇಲ್ಲಿ ಮೀನಾಕ್ಷಿಯನವರು ಈ ಶಾಲೆಯ ಸಹಾಯಕರು. ಪಾಪ ಇವತ್ತಿನ ದಿವಸ ಅವರಿಗೆ ಮಾತನಾಡಲಿಕ್ಕೂ ಕೂಡ ಸ್ವರ ಬರ್ತಾ ಇಲ್ಲ. ಆರೋಗ್ಯ ಅವರ ಕೆಟ್ಟೋಗಿದೆ. ಆರೋಗ್ಯ ಕೆಟ್ಟು ಹೋದ್ರೂ ಕೂಡ ಆರೋಗ್ಯವಂತರಾಗಿ ಇವತ್ತಿನ ಕಾರ್ಯಕ್ರಮ ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಯಾವುದುಂಟ ಅದನ್ನ ಪ್ರಾಮಾಣಿಕತೆಯಿಂದ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇರುವಂತ ಶ್ರೀಮತಿ ಮೀನಾಕ್ಷಿಯಮ್ಮ ಇವರಿಗೆ ನಮ್ಮ ಶಿಕ್ಷಕ ರಕ್ಷಕರ ಸಂಘದ ಪರವಾಗಿ ಪ್ರೀತಿಪೂರ್ವವಾದಂತ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ದಯಮಾಡಿ ನಮ್ಮ ಮನೆಯಿಂದ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸರಿದಾರಿಗೆ ತರುವಂತಹ ಶಿಕ್ಷಕರಿಗೆ ಇವತ್ತು 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಪ್ರೀತಿಪೂರ್ವಕಂತ ಅಭಿನಂದನೆಗಳನ್ನು ಸಲ್ಲಿಕೆ ಆಗ್ತಾ ಉಂಟು. ಅವರಿಗೆ ನಾವು ಕೊಡುವಂತ ಉಡುಗೊರೆ ಏನಪ್ಪಾ ಅಂತ ಹೇಳಿದ್ರೆ ಪ್ರೀತಿಪೂರ್ವ ಅಂತದ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಶಾಲೆಯ ಎಲ್ಲ ಶಿಕ್ಷಕರಿಗೆ, ಮುಖ್ಯ ಅತಿಥಿಗಳಿಗೆ. ಇನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಜೀರ್ ಅಹಮದ್ ಖಾನ್ ರವರಿಂದ ಅಧ್ಯಕ್ಷೀಯ ಮಾತುಗಳು. ಈ ದಿನದ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮಗೆಲ್ಲ ಹಬ್ಬದ ವಾತಾವರಣ. ನಮ್ಮ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಎಕ್ಸೆಲ್ ಕಾಲೇಜಿನ ಅಧ್ಯಕ್ಷರಾದಂಥ ಸುಮಂತ್ ಕುಂಜೇರವರೇ, ಬಣಂತರ ಕಾಲೇಜಿನ ಪ್ರಾಂಶುಪಾಲರಾದ ಅಕ್ಷರವರೇ, ನನ್ನ ಆತ್ಮೀಯರು, ನನ್ನ ಊರಿನವರಾದಂಥ ಡಾಕ್ಟರ್ ಜಯಕೀರ್ತಿ ಜೈನ್ ಅವರೇ, PTA ಅಧ್ಯಕ್ಷರಾದಂಥ ಶಾಜಿ ಕುರಿಯಾನ್ರವರೇ, ಬೆಳ್ತಂಗಡಿ ತಾಲೂಕು ಯುವ ಬಿಲ್ಲ ವೇದಿಕೆ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದ ಪ್ರಸಾದ್ರವರೇ, ನನ್ನ ಹಿರಿಯ ಅಳಿಯಾದಂಥ ಮೊಹಮ್ಮದ್ ಅಫಾನ್ರವರೇ, ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿ, ನಮ್ಮ ಪ್ರಥಮ ವಿದ್ಯಾರ್ಥಿ, ಈಗ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮ ಸೌಪಾರ್ಣಿಕರವರೇ, ಹಾಗೂ ಎಲ್ಲ ನೆರೆದುವಂಥ ಪೋಷಕ ಮಿತ್ರರೇ, ನಮ್ಮ ಶಿಕ್ಷಕ ರಕ್ಷಣಾ ಸಂಘದ ಸದಸ್ಯರುಗಳೇ, ಬಂದಂಥ ವಿದ್ಯಾಭಿಮಾನಿಗಳೇ, ಶಾಲಾ ಶಿಕ್ಷಕ ವೃಂದದವರೇ, ಮುಖ್ಯಾಧ್ಯಾಪಕರೇ, ಹಾಗೂ ವಿದ್ಯಾರ್ಥಿನಿಯರೇ, ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ, ನಾನು ಒಂದು 25 ವರ್ಷ ಮುಂಚೆ ಕಂಡಂಥ ಕನಸು ಅಂದರೆ ನನ್ನ ಮಕ್ಕಳನ್ನು ನಾನು ಶಾಲೆಗೆ ಕಳಿಸುವಾಗ ಬಹಳ ಕಷ್ಟಪಟ್ಟಿದ್ದೆ. ಇಲ್ಲಿಂದ ಆ ಸಮಯದಲ್ಲಿ ಉಜಿರೆಯಲ್ಲಿ ಮಾತ್ರ ಇದ್ದದ್ದು ಶಾಲೆ. ಆಗ ಮತ್ತೆ ನಮ್ಮ ಮಕ್ಕಳನ್ನು ಕಳಿಸುವಂಥ ಪರಿಸ್ಥಿತಿ ಬರುವಾಗ ಅದೇ ವರ್ಷದಲ್ಲಿ ಬೆಳ್ತಂಗಡಿ ವಾಣಿ ಸಂಸ್ಥೆಯವರೊಂದು ಶಾಲೆಯನ್ನು ಸ್ಥಾಪಿಸಿದರು. ಆ ಶಾಲೆಯ ಪ್ರಥಮ ವಿದ್ಯಾರ್ಥಿ ನನ್ನ ಹಿರಿಯ ಮಗಳು. ಹಾಗೆ ಕಷ್ಟಪಟ್ಟು ನಾನು ಶಾಲೆಗೆ ಕಳಿಸಿದೆ. ಶಾಲೆಗೆ ಹೋಗಲಿ ಡೈರೆಕ್ಟ್ ಬಸ್ ಇಲ್ಲ, ಗುರುವಾಣಿಕೆರೆ ಹೋಗಿ ಅಲ್ಲಿಂದ ತಿರುಗಿ ಬರಬೇಕು ಬಸ್. ಅಲ್ಲಿಂದ ಮತ್ತೆ ಆಟೋದಲ್ಲಿ ಕಳಿಸ್ತಿದ್ದೆ ಸಣ್ಣ ಸಣ್ಣ ಮಕ್ಕಳು. ಹಾಗೂ ಡ್ರೈವರ್ಸ್ ಹತ್ರ ಕೇಳಿದರೆ ಹೇಳ್ತಾರೆ, ವಿಶಾಲಪಟ್ಟಣ ಭಟ್ರು ಇದ್ದಾರೆ, ಅವರು ನಾವು ಕಳೆದ ವರ್ಷ ಸನ್ಮಾನಿಸಿದ್ದೆವು, ಅವರು ನಮ್ಮ ಮಕ್ಕಳನ್ನು ಜೋಪಾನವಾಗಿ ಕರ್ಕೊಂಡು ಬರ್ತಿದ್ದರು. ಅಂದರೆ ನಾನು ಕೂಡ ಊರಲ್ಲಿ ಇರಲಿಲ್ಲ. ಹಾಗೆ ಬಹಳ ಸಮಸ್ಯೆ ಎದುರಿಸಬೇಕಾಯಿತು ಈ ವಿದ್ಯೆಗಾಗಿ. ಹಾಗೆ ನಾನು ನನ್ನ ವೃತ್ತಿ ಜೀವನ ನಿಲ್ಲಿಸಿ ನಾನು ಬಂದಿಲ್ಲಿ ಊರಲ್ಲಿ ನೆಲೆಸಿರುವಾಗ ಏನೋ ನಮ್ಮ ತಂದೆ ಹಿರಿಯವರ ಒಂದು ಆಶೀರ್ವಾದ. ಅವರು ಕೂಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇಲ್ಲಿಯ ಕನ್ನಡ ಮೀಡಿಯಂ ಶಾಲೆಯನ್ನು ಕಟ್ಟಿದ್ದವರು ಸ್ಥಾಪಕರವರೇ. ಕುದ್ಯಾಡಿ ನಾವರದಲ್ಲೂ ಶಾಲೆಗಳನ್ನು ಸ್ಥಾಪಿಸಿದವರೇ. ಅವರ ಪಂಚಾಯತ್ ಅಧ್ಯಕ್ಷ ಸ್ಥಾನ ಇದರ ಅವಧಿಯಲ್ಲಿ.
ಹಾಗೆ ಹಲವಾರು ಸೇವಾ ಕಾರ್ಯಗಳನ್ನು ನೆರವೇರಿಸಿದಂಥ ತೀರ್ಥರಬ್ಬರ ಒಂದು ಮಾರ್ಗದರ್ಶನದಂತೆ ನನಗೆ ಒಂದು ಆಸೆ ಆಯಿತು. ನಮ್ಮ ಹಾಗೆ ನನ್ನ ಮಕ್ಕಳ ಇಲ್ಲಿಯ ಮಕ್ಕಳಿಗೆ ಒಂದು ವಿದ್ಯೆ ಸಿಗಬೇಕು, ಈ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ಮಕ್ಕಳಿಗೂ ಕೂಡ ಒಂದು ಕಡಿಮೆ ಶುಲ್ಕದಲ್ಲಿ ಒಂದು ವಿದ್ಯೆ ಸಿಗುವಂತಾಗಬೇಕು ಅಂತೇಳಿ ಒಂದು ಕನಸು ಕಂಡೆ. ಹಾಗೆ ಆಲೋಚನೆ ಮಾಡಿ ನಾನೊಂದು ತೀರ್ಮಾನ ತಗೊಂಡು ಒಂದು ಸಣ್ಣ ಕಟ್ಟಡದಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ನೀಡಿ ಪೋಷಕರ ಸ್ಪಂದನವಾಯಿತು. ಹಾಗೂ ನನಗೆ ಸ್ವಲ್ಪ ಮಾರ್ಗದರ್ಶನ ನೀಡಿದವರು ನಮ್ಮ ನಾಯಕರಾದ ಸಾಮಾನ್ಯ ಗಂಗಾಧರ ಗೌಡರು. ಅವರ ಮಾರ್ಗದರ್ಶನದಂತೆ ನಾನು ಒಂದು ಶಾಲೆಯನ್ನು ಸ್ಥಾಪಿಸಿದೆ ಒಂದು ಸಣ್ಣ ಕಟ್ಟಡದಲ್ಲಿ. ಹಾಗೆ ಬೆಳೀತಾ ಬಂತು. ಕೆಲವೆಲ್ಲ ಅಡೆತಡೆಗಳು ಬಂದು, ಆದರೂ ಎದುರಿಸಿಕೊಂಡು ಹೋಗಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಅನುಮೋದನೆ ಪಡ್ಕೊಂಡು ಒಂದೊಂದೇ ಕ್ಲಾಸನ್ನು ಮುಂದುವರಿಸಿಕೊಂಡು ಬಂದೆ. ಹಾಗೆ ಪ್ರೈಮರಿ ಶಾಲೆಗೆ ಆಗೋ ಒಂದು ಕಟ್ಟಡದ ಸಮಸ್ಯೆ ಬಂತು. ಹಾಗೆ ಎದೆಗುಂದದೆ ಅದಕ್ಕೆ ಕಟ್ಟಡಕ್ಕೆ ಒಂದು ಶಿಲಾನ್ಯಾಸ ಮಾಡಿ ಕಟ್ಟಡವನ್ನು ಮುಂದುವರಿಸಿಕೊಂಡು ಪ್ರಾಥಮಿಕ 1 to 5th ವರೆಗೆ ಶಾಲೆಯನ್ನು ಪ್ರಾರಂಭಿಸಿದೆ. ಆಗಿನ ಪೋಷಕ ಮಿತ್ರರು ನನಗೆ ಭಾಳ ಸಹಕಾರ ಮಾಡಿದ್ದಾರೆ. ಆಗ ಅವರ ಜೊತೆಗಿದ್ದು ನನಗೆ ತುಂಬ ಬೆನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಅವರ ಸಹಕಾರದಿಂದ ನಾನು 5th ನಿಂದ 6th 7th ಮಾಡಿದೆ. ಹಾಗೆ ಅಲ್ದು ಪರವಾನಗಿಗಾಗಿ DDP ಆಫೀಸಿಗೆ ಬೆಂಗಳೂರಿಗೆ ನಲ್ದು ಹೇಗೂ ಪ್ರೌಢಶಾಲೆ ಬಂದು ಎದ್ದು ನಿಂತಿದ್ದು ಎಲ್ಲರ ಆಶೀರ್ವಾದದಿಂದ. ಆಗ ಕಂಡ ಒಂದು ಕಷ್ಟ ಅದು ನೆನೆಸಿದರೆ ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ಇಷ್ಟು ಕಳೆದು ನನಗೆ 25 ವರ್ಷಕ್ಕೆ ತಲುಪಿದ್ದೀನಿ ಅಂತ ಹೇಳಿಕ್ಕೆ. ಆದರೆ ನನ್ನ ಪೋಷಕ ಮಿತ್ರರು ತುಂಬ ಸಹಾಯ ನೀಡಿದ್ದಾರೆ ನಮಗೆ. ನನ್ನ ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಹಕಾರ ನೀಡಿದ್ದಾರೆ ನನಗೆ. ನನ್ನ ಬೆನ್ನಿಗೆ ನಿಂತು ನನಗೆ ಪ್ರೋತ್ಸಾಹಿಸಿದ್ದಾರೆ. ನನ್ನ ಅಡಿಯಂದಿರು ಕೂಡ ಸಹಕಾರ ನೀಡಿದ್ದಾರೆ. ಅದನ್ನು ಯಾವತ್ತೂ ಮರೆಯುವಂತಿಲ್ಲ. ಹಾಗೆ ಬೆಳೆದು ನಿಂತು ಇಲ್ಲಿವರೆಗೆ ತಲುಪಿದೆ ಶಾಲೆ. ಕ್ರಮೇಣ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಬಂತು. ಆ ಸಮಯದಲ್ಲಿ ಮಕ್ಕಳು ತುಂಬಿದರು. ಆ ಲಾಕ್ಡೌನ್ ಸಮಯದಲ್ಲಿ ಮಕ್ಕಳು ದೂರ ಆಗಿ ಸ್ವಲ್ಪ ಕನ್ನಡ ಮೀಡಿಯಮ್ಗೆ ಹೋದರು. ಸ್ವಲ್ಪ ಅತ್ಲಾಗಿ ಮಕ್ಕಳು ಕಡಿಮೆ ಆಯಿತು, ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಆದರೂ ಎದೆಗುಂದಲೇ ಮುನ್ನಿಸ್ತಾ ಇದ್ದೇನೆ. ನನಗೆ ಪೋಷಕ ಮಿತ್ರರು ತುಂಬ ಸಹಾಯ ಧೈರ್ಯ ಹೇಳಿ ನಾನು ಈಗ ಮುಂದುವರಿಸ್ತಾ ಇರ್ತೇನೆ ಈ ಶಾಲೆ. ಹಾಗೆ ನನಗೆ ಕೆಲವು ಪೋಷಕ ಮಿತ್ರರು ಇದ್ದರೆ ಅವರ PTA ಅವಧಿಯಲ್ಲಿ ನನಗೆ ಸಹಕಾರ ನೀಡಿದವರು ವಿಶ್ವನಾಥ್ ಕುದ್ಯಾಡಿ, ರವಿ ಶೆಟ್ಟಿ, ಹಾಗೆ ನಿತ್ಯಾನಂದ ಅವರು ತುಂಬ ಸಹಕಾರ ನೀಡಿದ್ದಾರೆ. ಹಾಗೆ ಆನಂದರವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಮಿತ್ತಮಾರವರು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ಹೆಚ್ಚಾಗಿ ನಾನೀಗ ನನಗೆ ಸನ್ಮಾನ ಮಾಡಿ ನನಗೆ ದುಃಖ ಬರ್ತಾಯಿದೆ. ಅವರೀಗ ಈ ವರ್ಷ ಅವರದ್ದು ಕಡೆ ಅವಧಿ ಅವರ ಮಗ ಇಲ್ಲಿ ಲಾಸ್ಟ್ 10th ಬ್ಯಾಚ್ ಶಾಜಿ ಕುರಿಯನ್ರವರು ಯಾವತ್ತಿದ್ದರೂ ನನಗೆ ಅವರು ಬೆನ್ನು ತಟ್ಟಿ ಧೈರ್ಯ ಹಿಡಿದು ಹೇಳುವರು. ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ದರೆ ಅವರು ನನಗೆ ಜೊತೆಗಿದ್ದು ಸಹಕಾರ ನೀಡಿದವರು. ಅವರನ್ನು ಯಾವಾಗೂ ನಾನು ಮರೆಯುವಂತಿಲ್ಲ. ಅವರು ನನಗೆ ಇವತ್ತು ಸನ್ಮಾನಿಸಿದ್ದಾರೆ. ಸರ್, ನಿಮಗೆ ತುಂಬ ನಾನು ಪ್ರೇರಣೆ ಸರ್. ನಾನು ಆ ಸನ್ಮಾನಕ್ಕೆ ಯೋಗ್ಯನಲ್ಲ ಅಂದರೆ ನೀವೇ ನನಗೆ ಅಷ್ಟು ಇದು ಮಾಡಿರುವಾಗ ನೀವು ನಮ್ಮನ್ನು ಸನ್ಮಾನ ಮಾಡಿಸೋದು ನನಗೆ ಆದರೂ ಸ್ಮರಿಸಬೇಕಾಗ್ತದೆ. ನನಗೆ ಆದಷ್ಟು ನೀವು ಜೊತೆಗಿದ್ದೀರಿ. ಈಗ ಈ ಸಂದರ್ಭದಲ್ಲಿ ನನಗೆ ಈ ರಜತ ಮಹೋತ್ಸವ ಮಾಡಲಿಕ್ಕೆ ಒಂದು ಧೈರ್ಯ ತುಂಬಿ ಮುಂದೆ ನಿಂತವರು ನೀವೇ. ಹಾಗಿರುವಾಗ ನೀವು ಸದಾ ನಮ್ಮ ಜೊತೆಗಿರಬೇಕು. ನಿಮ್ಮ ಮಕ್ಕಳು ಇಲ್ಲದಿದ್ದರೂ ಕೂಡ ನೀವು ನಮ್ಮ ಜೊತೆಗಿದ್ದು ನಮಗೆ ಹಾರೈಸಬೇಕು, ನಮ್ಮ ಜೊತೆಗಿರಬೇಕು. ನಿಮ್ಮ ಸಲಹೆ ಸೂಚನೆ ನಮಗೆ ಸದಾ ಬೇಕು ಅಂತೇಳಿ ಹೇಳ್ತಾ ಹಾರೈಸ್ತಾ ಇದ್ದೇನೆ. ಹಾಗೂ ಎಲ್ಲ ಪೋಷಕ ಮಿತ್ರರಲ್ಲಿ ನಾನು ವಿನಂತಿ ಇಷ್ಟೇ, ಮಕ್ಕಳನ್ನು ಎಲ್ಲ ವಿದ್ಯಾಸಂಸ್ಥೆಗಳು ಅದೇ ವಿದ್ಯೆ ಸಿಗುವುದು ನಮ್ಮಲ್ಲಿ ಸಿಗುವಂಥದ್ದು.
ನೀವೊಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ಸಂಸ್ಥೆಯ ಮಕ್ಕಳು ಶಾಲೆಗೆ ಜಾಸ್ತಿ ಆಗುವಂತೆ ಸಹಕರಿಸಿ. ಕೆಲವು ದುಷ್ಟಶಕ್ತಿಗಳು ಹೇಳಿದ್ರಿಂದ ಕೆಲವು ಪೇರೆಂಟ್ಸ್ ಮಕ್ಕಳನ್ನು ದೂರ ಶಾಲೆಗೆ ಹಾಕಿದರು. ದೇವರು ಅದಕ್ಕೆ ಪ್ರತಿಫಲ ಕೊಡ್ತಾರೆ. ವಿದ್ಯಾಸಂಸ್ಥೆಗೆ ಯಾರು ಒಂದು ಅಡ್ಡ ಬರ್ತಾನ, ದೇವಸ್ಥಾನ ಅದಕ್ಕೆ ಯಾರು ಅಡ್ಡ ಬರ್ತಾನ ಅವನು ಖಂಡಿತ ಉಳಿಯುವುದಿಲ್ಲ, ಅವನಿಗೆ ಉಳಿಗಾಲ ಇಲ್ಲ. ಅವರ ಮಾತು ಕೇಳ್ಕೊಂಡು ಕೆಲವು ಪೋಷಕರು ಅವರು ಹೊಟ್ಟೆ ಕೊಡ್ತಾರೆ ಏನೋ, ಹಾಗೆ ಕೆಲವು ಮಕ್ಕಳನ್ನು ಬೇರೆ ಶಾಲೆಗೆ ಹಾಕಿದರು. ಪರವಾಗಿಲ್ಲ, ನಮಗೆ ದೇವರಿದ್ದಾರೆ, ದೇವರ ಸಹಾಯ ಇದೆ, ಹಿರಿಯರ ಆಶೀರ್ವಾದ ಇಂದಿಗೂ ನಮಗೆ ಇದೆ. ಹಾಗೆ ಎಲ್ಲ ಪೋಷಕರು ನಮ್ಮ ಮೇಲೆ ಪ್ರೀತಿ ಇಟ್ಟು ಮಕ್ಕಳನ್ನು ಆದಷ್ಟು ನಮ್ಮ ಶಾಲೆಗೆ ಬರುವಂತೆ ಕಳುಹಿಸಿ, ನಿಮ್ಮ ಪರಿಚಯಸ್ಥರಿಗೂ ಹೇಳಿ ಶಾಲೆಯನ್ನು ಬೆಳಗಿಸುವಂತೆ ಮಾಡಿ ಮಕ್ಕಳು ಜಾಸ್ತಿ ಸೇರುವಂತಾಗಲಿ. ನಿಮ್ಮ ಹಾರೈಕೆ ನಿಮ್ಮ ಇದು ಸದಾ ಇರಲಿ ನಮಗೆ ಅಂತ ಹೇಳಿ ನಾನು ಹೆಚ್ಚು ಮಾತಾಡಿ ಹೋಗೋದಿಲ್ಲ. ಏನು ಮಕ್ಕಳು ಅಂದರೆ ಮಕ್ಕಳ ಕಾರ್ಯಕ್ರಮಕ್ಕಾಗಿ ಪೋಷಕರು ಕಾಯ್ತಾ ಇದ್ದಾರೆ, ನನ್ನಿಂದಾಗಿ ತಡ ಆಗೋದು ಬೇಡ. ಹಾಗೆ ನಾನು ಎಲ್ಲರಿಗೂ ಈ ಸಂದರ್ಭ ಶುಭ ಹಾರೈಸಿ, ವಿಶೇಷವಾಗಿ ಶಾಜೆ ಕುರಿಯನ್ರೋಗಿ ನಾನು ಆಭಾರಿಯಾಗಿದ್ದೇನೆ. ಈ ಸಂಸ್ಥೆಗಾಗಿ ಅವರು ಇಷ್ಟು ವರ್ಷ ಸೇವೆ ಮಾಡಿದ್ದಾರೆ. ಆದರೂ ಈ ಮುಂದಕ್ಕೂ ಅವರ ಸೇವೆ ನನಗೆ ಬೇಕು ಅಂತ ನಾನು ಕೇಳಿಕೊಂಡು ಅವರ ಮಾತಾಪಿತರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಅವರ ಆರೋಗ್ಯ ಕೂಡ ಒಳ್ಳೆಯದಿಲ್ಲ, ಆದರೂ ಆ ಆರೋಗ್ಯ ಇಲ್ಲದಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರು ಇದರಲ್ಲಿ ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಅವರ ಒಳಗೆ ಅವರಿಗೆ ಆಗುತ್ತೆ ಅಂತ ಒಂದು ಇದು ಜೀವನದಲ್ಲಿ ಏನೆಲ್ಲ ಆಗ್ತದೆ ಅವರಿಗೆ ಗೊತ್ತು. ಆದರೂ ಅವರು ಎದೆಗುಂದದೆ ಆ ಮದ್ದಿನ ಬಲಾತ್ಕಾರದಲ್ಲಿ ಬಂದು ನಮ್ಮ ಜೊತೆಗಿದ್ದು ನಮಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ. ದೇವರು ಅವರಿಗೆ ಆಯುರ್ವೇದಕ್ಕೆ ಅವರಿಗೆ ಆದಷ್ಟು ಬೇಗ ಅವರು ಇರೋ ಗುಣಮುಖರಾಗಲಿ, ಮುಂದಿನದ್ದೇ ಆಗಲಿ ಅಂತ ಹೇಳಿ ದೇವರ ಸಲ ಹಾರೈಸುತ್ತಾ ನಾನು ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆ ನೆಲೆಯಿಂದ ಮಾತಾಡಿರುವಂಥ ಸಂಚಾಲಕರಾಗಿರುವಂಥ ಶ್ರೀಯುತ ನಜೀರ್ ಅಹಮದ್ ಖಾನ್ ಇವರಿಗೆ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳು. ನಮ್ಮ ಶಿಕ್ಷಕ ಗೌರವ ಮಾಡುವಾಗ ನಮ್ಮ ಮೆಲ್ವಿನ್ ಸಾರಿ ಬಾಕಿಯಾಗಿದ್ದರು. ದಯಮಾಡಿ ಅವರು ವೇದಿಕೆಗೆ ತೆರಳಿ ತಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಆಗತಾನೆ ರಜತವಾಣಿ ಎಂಬಂಥ ಒಂದು ಪತ್ರಿಕೆ ಬಿಡುಗಡೆಯಾಗಿತ್ತು. ಅದರ ಪತ್ರಿಕೆಯ ಮೂಲ ಒಂದು ಕಾರಣಕರ್ತರಾದಂಥ ನಿರಂಜನ ಲಹರಿ ಎನ್ನುವ ಮೂಲಕ ಆ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಲು ಸಹಕರಿಸಿದ್ದಾರೆ. ದಯಮಾಡಿ ಅವರ ತಮ್ಮ ದನಕೀರ್ತಿ ಜೈನ್ ವೇದಿಕೆಗೆ ತೆರಳಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಿರಂಜನ ಲಹರಿ ಮೂಲಕ ರಜತವಾಣಿ ಎಂಬ ಸ್ಮರಣಿಕೆಯನ್ನು ಬಿಡುಗಡೆ ಮಾಡಿರುವಂಥ ನಿರಂಜನ್ ರವರ ಪರವಾಗಿ ದನಕೀರ್ತಿ ಜೈನಿಯವರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸುಮಂತ್ ಜೈನಿಯವರ ಮೂಲಕ ಈ ಒಂದು ಸ್ಮರಣಿಕೆಯನ್ನು ಪ್ರದಾನ ಮಾಡಲಾಗಿದೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮ್ಮ ಶಾಲಾ ರಜತ ಮಹೋತ್ಸವದ ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ನಜೀರ್ ಅಹಮದ್ ಖಾನ್ ರವರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ರಜತ ಮಹೋತ್ಸವದ ಸಮಿತಿ ಅಧ್ಯಕ್ಷರಾದ ಶ್ರೀ ಶಾಜಿ ಕೆ ಕುರಿಯನ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಾರತೀಯರ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಆಗಮಿಸಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಕರ್ತರನ್ನು ವಂದಿಸಲು ಬರುತ್ತಿದ್ದಾರೆ ಮೆಲ್ವಿನ್ ಸರ್ ಇವರು. ಸುಂದರವಾದ ಶುಭ ಸಂಜೆಯ ಶುಭಾಶಯಗಳು. ನಮ್ಮ ಗುಡ್ ಫ್ಯೂಚರ್ ಶಾಲೆಯ ರಜತ ಮಹೋತ್ಸವದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ಜನಾಬ್ ನಸೀರ್ ಅಹಮದ್ ಖಾನ್, ಸಂಚಾಲಕರು ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತಿನ ವಿಶೇಷ ಸನ್ಮಾನಿತರಾಗಿ ಆಗಮಿಸಿರುವ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನೇ ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪ್ರೊಫೆಸರ್ ಅಲೆಕ್ಸ್ ಐವನ್ ಸಿಕ್ವೇರಾ, ಪ್ರಾಂಶುಪಾಲರು ಸೇಕ್ರೆಡ್ ಹಾರ್ಟ್ ಕಾಲೇಜು ಮಡೆಂತ್ಯಾರು ಮತ್ತು
ಎಕ್ಸೆಲ್ ಪದವಿ ಪೂರ್ವ ಕಾಲೇಜ್ ಇಲ್ಲಿಯ ಅಧ್ಯಕ್ಷರಿಗೂ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಜನಪ್ರಿಯ ಪಶುವೈದ್ಯರಾಗಿರುವ ಡಾಕ್ಟರ್ ಜಯಕೀರ್ತಿ ಜೈನ್, ಕೊಡುಗೈ ದಾನಿಯಾಗಿರುವ ಜನಾಬ್ ಅಬ್ದುಲ್ ರಶೀದ್ FL ಗಾರ್ಡನ್, ಯುವ ಬಿಲ್ಲಾ ವೇದಿಕೆ ಅಧ್ಯಕ್ಷರಾಗಿರುವ ಶ್ರೀ ಪ್ರಸಾದ್ ಕೆ ಇವರಿಗೆ ಅನಂತ ಧನ್ಯವಾದಗಳು. ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಹೆಗಲು ಕೊಟ್ಟು ಶ್ರಮಿಸಿದ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷರುಗಳು, ರಜತ ಮಹೋತ್ಸವದ ಅಧ್ಯಕ್ಷ ಹಾಗೂ ಇತರ ಪದಾಧಿಕಾರಿಗಳಿಗೆ, ವಿವಿಧ ಸಮಿತಿಯ ಅಧ್ಯಕ್ಷ ಸದಸ್ಯರಿಗೂ, ಮುಖ್ಯೋಪಾಧ್ಯಾಯರು, ಶಿಕ್ಷಕೇತರ ವೃಂದಕ್ಕೂ, ವಿದ್ಯಾರ್ಥಿಗಳ ಪೋಷಕರಿಗೂ, ಮಾಧ್ಯಮ ಮಿತ್ರರಿಗೂ, ಆರಕ್ಷಕರ ಠಾಣೆಯವರಿಗೂ, ದೀಪಾಲಂಕಾರ, ಧ್ವನಿವರ್ಧಕ, ಶಾಮಿಯಾನ, ಕೊರಿಯೋಗ್ರಾಫರ್, ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತರು, ಹಳೆ ವಿದ್ಯಾರ್ಥಿಗಳು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮನದಾಳದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆತ್ಮೀಯರೇ, ಒಂದು ನಿಮಿಷ. ನಮ್ಮ ಈ ಒಂದು ಎಲ್ಲ ಸುಂದರವಾದ ಕಾರ್ಯಕ್ರಮವನ್ನು ಸುದ್ದಿ ಬಿಡುಗಡೆ ಚಾನೆಲ್ನಲ್ಲಿ ಸುಂದರವಾಗಿ ಅದನ್ನು ಚಿತ್ರೀಕರಣ ಮಾಡಿ ನಂತರ ಪ್ರಸಾರ ಮಾಡುವುದು, ಆ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥ ಸುದ್ದಿ ಬಿಡುಗಡೆ ಚಾನೆಲ್ನ ಮುಖ್ಯಸ್ಥರು ದಯಮಾಡಿ ಆದಿತ್ಯ ಪಿ ಶೆಟ್ಟಿ ಬಳಂಚ ಇವರು ದಯಮಾಡಿ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಿಮಗೆ ನಂತರದ ಲಿಂಕನ್ನು ಶೇರ್ ಮಾಡಲಾಗುವುದು. ಇಂದು ಲೈವಿನ ಕಾರ್ಯಕ್ರಮ ಇಲ್ಲ, ನೇರವಾಗಿ ನೋಡುವಂಥ ಅವಕಾಶ ಇಲ್ಲ. ಕಾರ್ಯಕ್ರಮದ ಚಿತ್ರೀಕರಣ ಮಾಡಿ ನಂತರ ಅದನ್ನು ಮರುಪ್ರಸಾರ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಸುಂದರವಾದ ಆ ಒಂದು ಪ್ರಚಾರಕ್ಕಾಗಿ ವಿಶೇಷವಾದ ಒತ್ತನ್ನು ನೀಡಿರುವಂಥ ನಮ್ಮ ಊರಿನ ಜನಪ್ರಿಯ ಪತ್ರಿಕೆ ಸುದ್ದಿ ಬಿಡುಗಡೆ ವಾರಪತ್ರಿಕೆಯ ಮೂಲಕ ಸುದ್ದಿ ಚಾನೆಲ್ ಅನ್ನು ಪ್ರಸ್ತುತಪಡಿಸುವಂಥ ಇವರಿಗೆ ಸೇರುವಂಥ ಎಲ್ಲ ಬಂಧುಗಳ ಪರವಾಗಿ ಹಾರ್ದಿಕವಾದ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಜೀರ್ ಅಹಮದ್ ಖಾನ್ ರವರ ಒಂದು ಇಚ್ಛೆ ಇದೆ, ಎಲ್ಲ ಹೆತ್ತವರಿಗೆ ಅಲ್ಲಲ್ಲಿ ಕೂತುಕೊಂಡಲ್ಲಿ ಅವರೊಂದು ಪುಷ್ಪವನ್ನು ತಂದಿದ್ದಾರೆ. ಆ ಪುಷ್ಪವನ್ನು ಎಲ್ಲ ಶಿಕ್ಷಕರು ಪ್ರದಾನ ಮಾಡಲಿದ್ದಾರೆ. ದಯಮಾಡಿ ಎಲ್ಲ ಶಿಕ್ಷಕರು ಅವರಿಗೆ ಪುಷ್ಪವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಹೊರಟು ದಯಮಲ್ತದ ಏರ್ಲ ಪವರೇಜಿ ಸಭಾ ಕಾರ್ಯಕ್ರಮ ಮಾತ್ರ ಮುಕ್ತಾಯ ತನ್ನ ಮಸ್ತ್ ಕಾರ್ಯಕ್ರಮ ಕೇವಲ ಮೂಜಿ ಕಾರ್ಯಕ್ರಮ ಮಾತ್ರ ಮುಗಿದ ನನ್ನ 20 ಮೂಜಿ ಕಾರ್ಯಕ್ರಮಗಳು ಬಾಕಿ ಹೊರಿದ ಅಂಜನಿ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡ ಪ್ರಸಿದ್ಧವನಿಂಚಿತ 4 ಡ್ಯಾನ್ಸ್ಲುಲ್ಲ ದಯಮಲ್ತದ ಮಾತಿರ್ಲ ತೂದು ಆ ಕಾರ್ಯಕ್ರಮ ಯಶಸ್ವಿ ಮಲ್ತ ನಿಕ್ಲು ಕೊರಡು ಪರ್ ನಿಕ್ಲಡ ಕುಡೋರ ನಾನೋರ ಕೈ ಮುಗಿದು ವಿನಂತಿ ಮಲ್ತೊಂದುಲ್ಲ. ಎಲ್ಲ ಅತಿಥಿಗಳು ದಯಮಾಡಿ ಉಪಹಾರಕ್ಕಾಗಿ ಮೇಲೆ ಕೊಠಡಿಗೆ ತೆರಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ವೇದಿಕೆಯನ್ನ ಚೇರನ್ನು ತೆಗೆದು ದಯಮಾಡಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ದಯಮಾಡಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಗಮನಿಸಬೇಕು. ದಯಮಾಡಿ ಆದಷ್ಟು ಬೇಗ ವೇದಿಕೆಗೆ ಬನ್ನಿ. ವಿಶೇಷವಾದ ಫೋಟೋಗ್ರಾಫರ್ ಆಗಿ ಭಾಗವಹಿಸಿದಂತ ಪ್ರವೀಣ್ ಕೆದ್ದು ಇವರು ಕೂಡ ಇದ್ದಾರೆ. ಇವರಿಗೂ ಆತ್ಮೀಯವಾಗಿ ಅಭಿನಂದನೆಗಳನ್ನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿಗಳು ದಯಮಾಡಿ ಬನ್ನಿ, ವೇದಿಕೆಯ ಚೇರನ್ನೊಮ್ಮೆ ತೆಗಿಬೇಕು. ನಮ್ಮ ಇಂದಿನ ನೃತ್ಯ ಕಾರ್ಯಕ್ರಮವನ್ನ ತರಬೇತುದಾರರಾಗಿ ಭಾಗವಹಿಸಿದಂತ ಶ್ರುತಿದಾಸ್ ಪುಂಜಲ್ಕಟ್ಟೆ ಕಾವಲ್ಕಟ್ಟೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ತೆಗಿರಿ ಎಲ್ಲ. ಚೇರ್ ಹಿಡಿತಂಗ ದಯಮಲ್ತ ಒಂಜಿ ಗಮನದಿಲೆ ಚೇರ್ ಎದುರದ ಚೇರ್ ಖಾಲಿ ಉಂಡು ಎದುರು ಬಲಿ ಬೊಕ್ಕ ಪಿರಾಡ್ದು ಕೊಲ್ಲಾಡಿ ಕಾರ್ಯಕ್ರಮ ಮಾತ್ರ ವೀಕ್ಷಣೆ ಮಲ್ಪಲೆ ಜೋಕ್ಲೆನ ಕಾರ್ಯಕ್ರಮ ನಮ್ಮ ಊರದ ದೇವೇರ್ನ ಜೋಕ್ಲೆನ ಕಾರ್ಯಕ್ರಮ ಪಂಡದೆನ್ನಿದ ಕಾರ್ಯಕ್ರಮ ಯಶಸ್ವಿ ಮಲ್ತುಕೊರ್ಲಿ ದಯಮಲ್ತೆ ಚೇರ್ ಖಾಲಿ ಬುಡಿಯರ್ಚಿ ಪಿರಾಡ್ ಉಂತುದೇರಿ ಎದುರು ಬಲೆ ಪಿರಾಡ್ ಉಂತಿನಾಕಲಿ ಎದುರು ಬರಕ್ಕೆ ಎಂಜಿರಿ ಎದುರು ಕುಲ್ಲುದಾಕಲಿ ನನ್ನ ಎದುರು ಬರ್ತಾರೆ ನನ್ನ ಬಕ್ಕೋದಾಕಲಿ ಪಿರಾ ಕೊಲ್ಲರ ಅವಕಾಶ ಆಪಣ ದಯಮಲ್ತದೆ ತುಳುಟು ಬರೋದಿಲ್ಲ ಇಂಗ್ಲೀಷ್ ಇಡ್ಬಾರ್ದು ಏನಾಡ್ದು ಸಾಧ್ಯ ಇಜ್ಜಿ ಕನ್ನಡ ಪಂಡದಾತದೆ ದಯಮಲ್ತೆ ಎದುರು ಬಲೆ ನಮ್ಮ ಏಪಲ ಎದುರು ಬರೋಡು ಪಿರವರಿಯರ ಬಲ್ಲಿ ಜೀವ ನೋಡ್ಲಂಚೆನೆ ಏಪಲ ಎದುರು ಬರೋಡು ಕಾಸಿಜ್ಜಿಂದ ಮಲಜಿ ಲಾಸ್ ಅವರ ಬಲ್ಲಿ ದಯಮಲ್ತೆ ಚೇರ ಉಂಡು ಒಂಜಿ ಚೇರಿಗೆ ಸಲದ ಹೋರಾಟ ಮಲ್ಪನ ನಮ್ಮ ತೂತ ದಯಮಲ್ತದೆ ಮುಲ್ತ ಚೇರಿಗೆ ಹೋರಾಟ ಮಲ್ಪರಜಿ ಹಾರಾಟ ಮಲ್ಪರಜಿ ಚೀರಾಟ ಮಲ್ಪರಜಿ ಕೀರಾಟ ಮಲ್ಪರಜಿ ಜಾಗ ಉಂಡು ಜಾಗನ ಪಡೆಯಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ದಯಮಲ್ತ ಮಾತ ಜೋಕಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ತೂಗೋಡು ಏರ್ಲ ಪೆದ್ದಿ ಅಪ್ಪೆ ಅಮ್ಮೆ ಒಂಜಿ ಜೋಕಲಿನ ಡ್ಯಾನ್ಸ್ ಅಂಡ ನಿಖಿಲ ಜೋಕಲಿನ ಲೆತ್ತೊಂದು ಪವರಜ್ಜಿ ಮಾತ ಜೋಕಲಿನ ಡ್ಯಾನ್ಸ್ ಎಲ್ಲ ವೀಕ್ಷಣೆ ಮಲ್ಪಡು ಮೇಕಪ್ ಆಡ್ನಲ್ಪ ಏರ್ಲ ಇಲ್ಲದಕ್ಕಲ ಮೇಕಪ್ ದ ರೂಮುಗ್ ಬಾರಜ್ಜಿ ದಯಮಲ್ತ ಡ್ಯಾನ್ಸ್ ಮಾತ್ರ ನಿಖಿಲ ಕನ್ನಡಿಪ್ಪಡು ಜೋಕುಲು ಶಿಕ್ಷಕರನ್ನ ಕನ್ನಡಿಪ್ಪೇರಿ ನಿಖಿಲ ಕನ್ನಡಿ ಎದುರಿಪ್ಪನ ಡ್ಯಾನ್ಸ್ ಮಾತ್ರ
ಎಲ್ಲರೂ ಗಮನಿಸಬೇಕು. ಯಾರು ಕೂಡ ಡ್ಯಾನ್ಸ್ ನೃತ್ಯವನ್ನ ನೋಡದೆ ತೆರಳಿಕೆ ಇಲ್ಲ. ಎಲ್ಲರನ್ನ ಗಮನಿಸಬೇಕು, ಎಲ್ಲರ ನೃತ್ಯವನ್ನ ಆಸ್ವಾದಿಸಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಪ್ರತಿ ಕ್ಷಣ ನಿಮಗೆ ಚಪ್ಪಾಳೆಯ ಒಂದು ಮಾತುಗಳು ಹೇಳಲಿಕ್ಕಿಲ್ಲ. ಪ್ರತಿ ಕ್ಷಣ ನೃತ್ಯ ಮುಗಿದಾಗ ತಮ್ಮ ಒಂದು ಸಂಪತ್ತು, ಮಕ್ಕಳಿಗೆ ನೀಡುವಂತ ಸಂಪತ್ತು ಕೈ ಚಪ್ಪಾಳೆ. ಆ ಕೈ ಚಪ್ಪಾಳೆಯನ್ನು ನೀಡಬೇಕು. ನಡುವಿನಲ್ಲಿ ಒಂದು ಆಟ ಇದೆ, ಆ ಆಟಕ್ಕೆ ಹೆತ್ತವರು ಭಾಗವಹಿಸಬಹುದು. 10 ಹೆತ್ತವರಿಗೆ ಭಾಗವಹಿಸುವಂತ ಅವಕಾಶ ಇದೆ. 2 ಆಟಗಳಿದೆ, ದಯಮಾಡಿ ಅದನ್ನು ಕೂಡ ಗಮನಿಸಬೇಕು. ಯುವಕರು, ಮಕ್ಕಳು ಐಸ್ ಕ್ರೀಮ್ ಅಥವಾ ಇನ್ನಿತರ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಮಾರ್ಗಕ್ಕೆ ತೆರಳುವಾಗ ದಯಮಾಡಿ ಗಮನಿಸಿ, ಹೆತ್ತವರು ಮತ್ತು ಶಿಕ್ಷಕರು ಯಾರನ್ನು ಕೂಡ ಮಾರ್ಗಕ್ಕೆ ಬಿಡಬೇಡಿ. ಮಕ್ಕಳನ್ನ ವಾಹನದ ದಟ್ಟಣೆ ಇದೆ, ಅಗಲವಾದ ಮಾರ್ಗ ಇದ್ರೂ ಕೂಡ ವಾಹನಗಳು ಸರಾಗವಾಗಿ ಸಾಗುತ್ತಿರುವುದರಿಂದ ಮಕ್ಕಳ ಜೀವಕ್ಕೆ ಅಥವಾ ದೇಹಕ್ಕೆ ಅಪಾಯ ಆಗ್ಬಹುದು. ದಯಮಾಡಿ ಯಾರು ಕೂಡ ಬಿಡಬೇಡಿ. ಒಮ್ಮೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರೂ ಮಾರ್ಗಕ್ಕೆ ಹೋಗ್ತಾರೆ ತಿಂಡಿ ತಿನಿಸುಗಳನ್ನು ತರಲಿಕ್ಕೆ. ದಯಮಾಡಿ ಗಮನಿಸಿ. ಪದ್ಮಾಂಬ ಲೈಟಿಂಗ್ಸ್ನ ಮೂಲಕ, ವಿಶೇಷವಾದ ಸೌಂಡ್ಸಿನ ಮೂಲಕ, ವಿಶೇಷವಾದ ಈ ಚಪ್ಪರದ ಒದಗಣೆಯ ಮೂಲಕ ವಿಶೇಷವಾದ ಸಹಕಾರವನ್ನು ನೀಡಿದ್ದಾರೆ. ಪದ್ಮಾಂಬ ಲೈಟಿಂಗ್ಸ್ನ ಮಾಲಕರು ಆಗಿರುವಂತಹ ಶ್ರೀಯುತ ಸುಖೇಶ್ ಜೈನ್ ಪದ್ಮಾಂಬ ಇವರಿಗೆ ಹಾರ್ದಿಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜನನ ಜನನ ತನನ ತನನ ತೋ ಜನನ ಜನನ ತನನ ತನನ ತೋ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋ ಜನನ ಜನನ ತನನ ತನನ ತೋ ಜನನ ಜನನ ತನನ ತನನ ಗೀತ ಧುನಿ ಕುತಕ धीम नात्र केट तो नाच रहे गोरी ताई 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 तो फिर तो गीत धुनी कुतक धीम नात्र केट तो नाच रहे गोरी ताई 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 तो फिर तो गीत धुनी कुतक धीम नात्र केट तो नाच रहे गोरी ताई 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 तो फिर तो गीत धुनी कुतक तान गावे तकतल तै तै तान गावे तकतल तै 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 तकतना धीम तकिट तक धीम धीम तकिट तक धीम धीम तकिट तक धीम हज तो हज गीत धुनि को तक धीम तुम्हारी लीला क्या कहो मैं सावरो ताप संकट शरणायो सो हमारो तुम हरो
शरणायो सो हमारो तुम्हारो तदीं तदीं तिरना उदनित तानि तानि तदीं तदीं तिरना ಇದೀಗ ನಮ್ಮನ್ನು ಮತ್ತೊಮ್ಮೆ ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ 10ನೇ ತರಗತಿಯ ಹುಡುಗಿಯರು. ಸದ್ಗುಣ ಜಯಶೀಲ ರಾಘವೇಣು ಗೋಪಾಲ ರಾಜಿತ ಸದ್ಗುಣ ಜಯಶೀಲ
ಸ್ವಾಗತ ನೃತ್ಯದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಕೇರಳದಲ್ಲಿ ಪ್ರಸಿದ್ಧವಾಗಿರುವ ಒಪ್ಪನಾ ಡ್ಯಾನ್ಸ್ ಇದೀಗ ನಿಮ್ಮ ಮುಂದೆ LKG ಮತ್ತು UKG ಮುದ್ದು ಮಕ್ಕಳಿಂದ. ನೆಕ್ಸ್ಟ್ ಕರಾಟೆ. Good morning everyone. Good morning everyone. My name is Shiza Fatima. My name is Rifa Fatima. We are studying in first standard. Do you know Shiza Oppana dance? Yes, I know. This is popular dance of Kerala. Now group of GFC girls will perform bridal dance. Please watch and enjoy. Thank you. കിലുങ്ങണ്ണൂരലുക്കത്തിട്ട് മിണുങ്ക സവണി തട്ടമിട്ട് മുന്തിരി ചുണ്ടിൽ പുഞ്ചിരിയിട്ട് വാടി മെഹറുവാ ഒന്ന് വാടി മെഹറുവാ 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 ഹേ പുതുക്ക പെണ്ണേ മെഹറുവാ 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 പുതുക്ക പെണ്ണേ മെഹറുവാ കട്ടുകൊട്ട പൊന്ന് നിന്റെ മഹറു മെഹറുവാ നിന്റെ പകിട്ടിൽ കണ്ണ് വെക്കണ പുതുമണവാളൻ മെഹറുവാ മെഹറുവാ കള്ളി പെണ്ണേ മെഹറുവാ കഞ്ചകപ്പൂൻ ചെണ്ടിനത്തൊരു മുത്തേ മെഹറുവാ നാളെ ഇരസപ്പൂങ്കാവനത്തിൽ മധുവിധുവല്ലേ ഹേ റസിയാ ഹേ റസിയാ ഹേ റസിയാ മെഹറുവാ മെഹറുവാ പുതുക്ക പെണ്ണേ മെഹറുവാ കട്ടുകൊട്ട പൊന്ന് നിന്റെ മഹറു മെഹറുവാ നിന്റെ പകിട്ടിൽ കണ്ണ് വെക്കണ പുതുമണവാളൻ കിഴക്കു പൂക്കും ഒരുക്കിനെന്തൊരു ചുരപ്പാണി പുതുക്ക പെണ്ണിൻ കവിളിലെന്തൊരു തുടുതുടുപ്പാണി എനിക്കും നെഞ്ചിൻ കരുക്കുമായി പറന്നു വന്നൊരു മാരൻ തുടിക്കും കണ്ണിൽ കനവുമായി തിരഞ്ഞു വന്നൊരു തോഴൻ കൽവിലെത്തി 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 സംഗ്രത പമഗരി തങ്കതുംഗ ധജിങ്ങിട തിംഗ്രിത തിമികിട മേളം തകധന്ദരി സരിഗമ തക്കിട ജത്ത തെന്തിങ്ങിട തിന്തിമി താളങ്കര താളം സംഗ്രത പമഗരി തങ്കതുംഗ
ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಕರಾಟೆಯು 20ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭಗೊಂಡು ಜಪಾನ್ ದೇಶದ ಸಮರ ಕಲೆಗಳ ಒಂದು ರೂಪವಾಗಿದೆ. ನಮ್ಮ ಶಾಲಾ ಮಕ್ಕಳು ಇದೀಗ ತಾಲೂಕು, ಜಿಲ್ಲಾ ಮಟ್ಟ ಮುಂತಾದ ಹಂತಗಳಲ್ಲಿ ಭಾಗವಹಿಸಿದ್ದು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಡಿಸೆಂಬರ್ ತಿಂಗಳ 21ರಂದು ಬೆಳ್ತಂಗಡಿಯ CVC ಹಾಲ್ನಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಫವಾಜ್ ಚಿನ್ನ ಮತ್ತು ಕಂಚಿನ ಪದಕ ಪಡೆದಿರುತ್ತಾರೆ. ಇದೀಗ ನಿಮ್ಮ ಮುಂದೆ ನಮ್ಮ ಮಕ್ಕಳ ಕರಾಟೆಯ ಒಂದು ತುಣುಕು.
ಸುಂದರ ಕರಾಟೆ ಪ್ರದರ್ಶನವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಮಲಯಾಳಂ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳು. ನೃತ್ಯದ ನಂತರ ರೇಖಾ ಅಂಡ್ ಟೀಮ್ ಫ್ರಮ್ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. Hi Shezan. Hi Shriyan. Such a wonderful evening. See, there are lights and decorations. How beautiful it is. Yes, it is. It is our school 25th Silver Jubilee celebration. Are you not performing? Yes, I am performing. So let's us welcome our friends on the stage. Thank you. Kita
പെണ്ണോ വാ വാ ಮುದ್ದು ಮುದ್ದಾಗಿ ನೃತ್ಯ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ರೇಖಾ ಆ್ಯಂಡ್ ಟೀಮ್ ಫ್ರಮ್ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಯೋಗ ಡ್ಯಾನ್ಸ್ ರೆಡಿಯಾಗಿ. பாதையில எண்ணமேய உன்னால அத்த பெத்த பூங்குயில கண்ணமேய கண்ணால சந்தனால அள்ளுதுனால வாசம் ஏறுது எக்கிடி மேல சங்கிலி போல சேர தோணுது சக்கரால சக்குது ஆல மால மாத்த மாட்டுமா ನೃತ್ಯ ಲೋಕಕ್ಕೆ ಕೊಂಡೊಯ್ದಂತಹ ಬೀಟ್ ರಾಕರ್ಸ್ ಅಕಾಡೆಮಿ ಬೆಳ್ತಂಗಡಿ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಯೋಗ ಡ್ಯಾನ್ಸ್ 5ನೇ ತರಗತಿ ವಿದ್ಯಾರ್ಥಿಗಳಿಂದ.
ಹಲೋ. Hi friend, how are you? I'm fine. Why are you coughing so much? I have been suffering from respiration diseases for a long time. I met a doctor, but my disease is not cured, my friend. I tell you one medicine, do it. What is that medicine? Tell me soon, my friend. Wake up early morning every day and do yoga. It is solution for all your diseases. Yoga is not just like bending and stretching. It is a way to connect our mind, bodies and souls, creating harmony within ourselves, with the world around us. Now 5th class students are coming to perform a yoga poses. जय हो शंकरा शंकरा आदिदेव शंकरा शिवाय शंकरा तेरे जाप के बिना शंकरा चले ये सांस किस तरह शिवाय शंकरा मेरा कर्म तू ही जान क्या बुरा है क्या भला क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो जी शंकरा भोलेनाथ शंकरा रुद्रदेव हे महेश्वरा जन्म से भी पहले तेरा वास था ये जग रहे या ना रहे रहेगी तेरी आस था क्या समय क्या प्रलय दोनों में तेरी महानता 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 सीपियों की ओट में मोतिया हो जिस तरह मेरे मन में शंकरा तू बसा है उस तरह मुझे भरम था जो है मेरा था कभी नहीं मेरा कभी नहीं मेरा अर्थ क्या निरर्थ क्या जो भी है सभी तेरा तेरे सामने है झुका मेरे सर पे हाथ रख तेरा नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो जी शंकरा भोलेनाथ शंकरा रुद्रदेव हे महेश्वरा ललाट पे भस्म है भुजाओं में वस्त्र बाघ छाल का है खड़ा पाँव में प्यास क्या हो तुझे गंगा है तेरी जटाओं में जटाओं में जटाओं में दूसरों के वास्ते तू सदैव ही जिया
मांगा कुछ कभी नहीं, तूने सिर्फ है दिया अमृत सभी मैं बांट के, प्याला विष का तूने खुद पिया। नमो शंकरा भोलेनाथ शंकरा, रुद्रदेव हे महेश्वरा। नमो नमो शंकरा भोलेनाथ शंकरा, जय लोकनाथ शंभो हे शिवाय शंकरा। नमो नमो शंकरा भोलेनाथ शंकरा, रुद्रदेव हे महेश्वरा, रुद्रदेव हे महेश्वरा, रुद्रदेव हे महेश्वरा। ಯೋಗ ಪ್ರದರ್ಶನ ಮಾಡಿದ 5ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲಾ ಹಳೆಯ ವಿದ್ಯಾರ್ಥಿ ಶ್ರದ್ಧಾಳಿಂದ ಈಗ ಸೋಲೋ ನೃತ್ಯ. जाने कैसे बांधी तूने अखियों के डोर, मन मेरा खिंचा चलाया तेरी ओर। मेरे चेहरे की शोभा जुल्फों की शाम, मेरा सब कुछ है प्यार से तेरे नाम। नजरों ने तेरी छुआ तो है ये जादू हुआ, होने लगी हूँ मैं हंसी। आफरी 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 जैसा ఎందుకు పుట్టిందో పుట్టింది ఊరు వందే ముచ్చట పుట్టింది దానిని పిచ్చి పట్టింది ఈ పేరు పెట్టింది అయ్యారం కోడి కట్టింది తోరింట పెట్టింది స్వామికి ముక్కులు కట్టింది చుట్టమల్లే చుట్టేస్తాంది చుట్టేస్తాంది చుట్టమల్లే చుట్టేస్తాంది भीगी पलके मेरी उदास तेरे लिए, अखियां बिछाई मैंने तेरे लिए, दुनिया भुलाई मैंने तेरे लिए। जन्नत सजाई मैंने तेरे लिए, छोड़ दी खुदाई मैंने तेरे लिए। जन्नत सजाई मैंने तेरे लिए, छोड़ दी खुदाई। ओ, तेरे लिए जुनूं दीवाना बनके तेरे लिए, वादा है मेरा मैं हूँ तेरे लिए, होना कभी तू जुदा। யாரும் பார்த்து நின்னு பேசவில்லை, காத்து நின்னு கொடுத்ததில்ல, நீயும் வந்து பார்த்ததால பனியும் பத்திக்குச்சே. கண் மறைச்சு போற புள்ள முன்னழைச்சது யாரும் இல்ல, ஓ மனசில் தான் விழுந்த நானும் தங்கிடவே. என்னமே உன்னால புத்துது தன்னால, கண்ணமே என் கண்ணால விட்டு செவந்து பண்ணா உளற, கொஞ்சம் காதல் வளர, உள்ள வெக்கம் வளர, வந்தா தேடியே தன்னை நேரம் நிற்குது மோக சொக்குது பார்த்து திக்குதமா, நெஞ்ச பூட்டி வச்சத வந்தொடைச்சிட்டமா. എരിയട്ടെ തിരികൾ ഉരുകട്ടെ മെഴുക്, വളരട്ടെ വയസ്സ് എന്നിൽ തളര്, മുടിതട്ടാ മുഖമേ ഇരുകണ്ണിൽ
ಮಲ್ಲೆ ಇದು ನಿನ್ ಸುದಿನವಲ್ಲೇ ആർമാദം ആർക്കും മർമാദം ആർക്കും കൊന്തട്ടെ ആഘോഷ പ്രകമ്പനം ആർമാദം ആർക്കും മർമാദം ആർക്കും കൊന്തട്ടെ ആഘോഷ പ്രകമ്പനം ആർമാദം ആർക്കും മർമാദം ആർക്കും കൊന്തട്ടെ ആഘോഷ പ്രകമ്പനം ആർമാദം ആർക്കും മർമാദം ആർക്കും കൊന്തട്ടെ ആഘോഷ പ്രകമ്പനം. ಸುಂದರ ನೃತ್ಯ ಮಾಡಿದಂತಹ ಶ್ರದ್ಧಾ ಇವರಿಗೆ ಧನ್ಯವಾದಗಳು. ಆತ್ಮೀಯರೇ, 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ಯಶಸ್ವಿಗಾಗಿ ಶಿಕ್ಷಣಾಭಿಮಾನಿಗಳ ಸಹಕಾರಕ್ಕೆ ಇವತ್ತು ಅದೃಷ್ಟ ಚೀಟಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಚೀಟಿಯ ಬೆಲೆ ಕೇವಲ 20 ರೂಪಾಯಿ. 20 ರೂಪಾಯಿ ನೀಡಿ 5,555 ಪ್ರಥಮ ಬಹುಮಾನವನ್ನು ತಾವು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ, ಈ ಒಂದು ಪ್ರಥಮ ಬಹುಮಾನವನ್ನು ಜನಾರ್ದನ್ ದಾಸ್ ಇವರು ನೀಡಿರುತ್ತಾರೆ. ಇವರಿಗೆ ಸಮಾರಂಭದ ವೇದಿಕೆಯಲ್ಲಿ ಶಾಲಾ ಸಂಚಾಲಕರು ಹಾಗೂ ರಜತೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶಾಜಿ ಕುರಿಯನ್ರವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜನಾರ್ದನ್ ದಾಸ್ ರವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ 3ನೇ ಬಹುಮಾನ 3,333 ರೂಪಾಯಿಯನ್ನು ಶ್ರೀಯುತ ಸೂರ್ಯ ಎಂಟರ್ಪ್ರೈಸಸ್ನ ಮಾಲಕರಾದಂಥ ಶ್ರೀಯುತ ಗಿರೀಶ್ ಇವರು ನೀಡಿರುತ್ತಾರೆ. ಇವರು ಕೂಡ ವೇದಿಕೆಗೆ ಬಂದು ನಮ್ಮಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೆಲವೇ ಹೊತ್ತುಗಳಲ್ಲಿ ಅದೃಷ್ಟ ಚೀಟಿಯ ಡ್ರಾ ಆಗಲಿಕ್ಕಿದೆ. ಕೆಲವು ಅದೃಷ್ಟ ಚೀಟಿಗಳು ಬಾಕಿವೆ. ರೂಪಾಯಿ 20 ಕೊಟ್ಟು 5,555 ಪ್ರಥಮ ಬಹುಮಾನ, 4,444 ದ್ವಿತೀಯ ಬಹುಮಾನ, 3,333 ರೂಪಾಯಿ ತೃತೀಯ ಬಹುಮಾನ, 10 ಆಕರ್ಷಕ ಬಹುಮಾನಗಳಿವೆ. ಮುಂದಕ್ಕೆ ರಿಮಿಕ್ಸ್ ನೃತ್ಯದ ಮೂಲಕ ನಿಮ್ಮನ್ನು ಮನೋರಂಜಿಸಲು ಬರುತ್ತಿದ್ದಾರೆ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು. ಪ್ರಣವ್ ಆ್ಯಂಡ್ ಟೀಮ್, ಗೆಟ್ ರೆಡಿ. A few minutes later. Hey, are you waiting for the next program? A few minutes our high school girls are coming to perform a rocking performance. Let us welcome them, giving them a big round of applause. அன்புக்கு நீதாண்ட ஆளு வந்து கட்டி கடாயன் உடம்பெல்லாம் காயது பாரு. தமிழ் தெரியாதா? ஹிந்தில 1 செகண்ட். पूनम के चांद को घूंघट के नीचे छुपा के लाई तेरे लिए दुनिया से नजरें चुरा के.
पीछे कुआं आगे मेरे खाई, तू ही बता जाऊं मैं कहाँ, मुझको दुआ किसकी लगी भाई, आके पधारा हूँ जो यहाँ। इल्ले फिकर आजा इधर, बीट पे लगा ले तू ठुमका। 1 2 3 4 get on the dance floor, 1 2 3 4 get on the dance floor, booty shake tap on the hardcore, shoulder hit the party, hit the gimme 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 some more. 1 2 3 4 get on the dance floor, booty shake tap on the hardcore, shoulder hit the party, hit the gimme 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 some more. రాజువో మరి నా దాసు బావ నీతో ఎప్పుడింత కిరికిరి, ఏ రసిక రాజువో మరి నా దాసు బావ నీతో ఎప్పుడింత కిరికిరి. ఆ కుర్చీని మార్చబెట్టి கோல்டன் ஸ்பாரோ என் நெஞ்சில ஆரோ, நீ இல்லாத லைஃப் ரொம்ப சாரோ, மாஸ்க் ஆஃப் சாரோ நம்ம பையன் தான் ஹீரோ, சிங்கிங் டூயட் வேற யாரோ. யாரும் பார்த்து நின்னு பேசவில்லை, காத்து நின்னு கொடுத்ததில்லை, நீயும் வந்து பார்த்ததால பனியும் பத்திக்குச்சே, கண் மறைச்சு போற புள்ள முன்னழைச்சது யாரும் இல்ல, ஓ மனசில் தான் விழுந்த நானும் தங்கிடவே, என்னமே உன்னால தப்புது தன்னால, கண்ணமே என் கண்ணால வந்து செவந்து புண்ணாக, ஏதோ நானும் உளற கொஞ்சம் காதல் வளர, உள்ள வெக்கோ வளர வந்தா தேடியே. புதுசா ஒரு வெக்கம் ஒழிக்குது, குடிச்சா ஒரு வெப்பம் ஒழிக்குது, வேட்டி ஒண்ணு சேலையத்தான் கட்டிக்கிட்டு சிக்கி தவிக்குது, மாலை டம் டம் மஞ்சள டம் டம் மாத்து அடிக்க மங்கள டம் டம், ஓல டம் டம் ஒதுக்கு டம் டம் ஓங்கி தட்டிக்கும் புத்திக டம் டம், மாலை டம் டம் மஞ்சள டம் டம் மாத்து அடிக்க மங்கள டம் டம், ஓல டம் டம் ஒதுக்கு டம் டம் ஓங்கி தட்டிக்கும் புத்திக டம் டம். എരിയട്ടെ തിരികൾ ഉരുകട്ടെ മെഴുക്, വളരട്ടെ വയസ്സ് എണ്ണിൽ തളര്, മുടിതട്ടാ മുഖമേ ഇരുകണ്ണിൽ അഴകേ, പുരുഷത്വത്തികവേ കാലം നീ വാഴ്, കടലും കരയും ഇന്നിളക്കമല്ലേ, സമയം നിലയ്ക്കുവാനൊരുക്കമല്ലേ, ഇത് നിൻ സുദിനമല്ലേ. बिच्छू में रहने
ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇಲ್ಲೇಕೆ ಕಿಟಕಿಲೆ ನಾಕಾದೆ പാട്ടും പാട്ടി നടന്നത്ര കാലം പിന്നെ ബീറ്റെടുത്തിട്ട് റാപ്പടി ചപ്പ തീപ്പൊരി തീ പിടിച്ചെന്റെ മൂട്ടിൽ മിന്നി നേരം കൊണ്ടൊരു മാതിരി കാറ്റടിച്ചപ്പ കാട്ടുതീ കമ്പി തിരിയില്ലാത്തിരി തീപ്പട്ടി കൊണ്ട് തീ കൊടുത്താലുല്ലാസ പൂത്തിരി പച്ച പരിഷ്കാരി പച്ച മലയാളി പുരുഷ മുതലാളി മദ്യം മതിരാശി വായെടുത്താൽ വായാടി വാക്കെടുത്താൽ വാക്കത്തി പോരെടുത്താൽ പോരാളി തോക്കെടുത്തിട്ട് நங்கூரமாயரங்குற இழிவு வலைய இழுக்கிற எம்மாடி எம்மாடி உன்னால நான் துடிக்கிறேன் ಧನ್ಯವಾದಗಳು. ಇದೀಗ ಬೀಟ್ ರಾಕರ್ಸ್ ಬೆಳ್ತಂಗಡಿ ಪ್ರಣವ್ ಆ್ಯಂಡ್ ಟೀಮ್ ನಿಮ್ಮ ಮುಂದೆ. ಪ್ರಣವ್ ಆ್ಯಂಡ್ ಟೀಮ್ अगर किसी की नजर पड़ी फोटो पे तो सुन थप्पड़ मारूंगी साला थप्पड़ मारूंगी थप थप थप्पड़ मारूंगी थप्पड़ मारूंगी साला थप्पड़ मारूंगी थप थप थप्पड़ मारूंगी
ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ 7ನೇ ತರಗತಿಯ ವಿದ್ಯಾರ್ಥಿಗಳು ರಿಮಿಕ್ಸ್ ಸಾಂಗಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ಜೋರಾದ ತಪ್ಪಾಳೆಯೊಂದಿಗೆ ಸ್ವಾಗತಿಸಿ. Hey everyone, it is the dance time. Our amazing dance performers, 7th boys, are ready to light up the stage on the remix dance. Let's give them a big cheer as they come and join us here. सपने देखना अच्छी बात है, लेकिन सपने को लेकर के बैठे रहना और सपनों के लिए सोते रहना ये तो सही नहीं है. सपनों से आगे बढ़कर अपने सपनों को पाने का संघर्ष बहुत महत्वपूर्ण है. शुभ रात्रि. ചേട്ടാ എങ്ങനെയാ ഇത്ര സെറ്റപ്പ് ആയത്? എടാ മോനെ
ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸತ್ತತ್ತಾಗವಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಕ್ಕರೆ ನನ್ನ ಕೊಂಬೆ ಸತ್ತತ್ತಾಗವಳೆ ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ ಅನ್ನಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ तांबडी तांबडी चमकते उन्हात लका 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 तांबडी तांबडी चमकते उन्हात लका 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 तांबडी तांबडी. This is the tribute to Talaiwa. मुझको थोड़ा राउंड घुमा के अन्ना की जैसा घिमा लगा के कोकोनट में लस्सी मिला के आ जाओ सारे मूड बना के मुझको थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैन don't miss that chance. All the Rajini fans, don't miss that chance. ഹൃദയം പൊട്ടി വഴിയും തെറ്റി വിടറ്റി സിറ്റി നടുവിൽ ചുറ്റി അടിയും പൊട്ടി പണികിട്ടി ഒരു പൂ തരാമോ ഒരു കായ് തരാമോ പൂ കൊടുക്കാൻ അതിനാൾ വരണ്ടേ ആളിരുന്നാൾ കയ്യിൽ കായ് വരണ്ടേ ಬಂದಾಳೋ ಬಂದಾಳೋ ಬಿಕ್ಕದ ಸಿಂಗಾರಿ ಬಂದಾಳೋ ಬಂದಾಳೋ ಚಂದಿರ ಚಕೋರಿ ತಂದಾಳೋ 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 రంగం సిద్ధం చేశా ఎన్నో పుట్టింది ఊదుమంటే పుట్టింది పుట్టాయి పిచ్చి పట్టింది కట్టింది అయ్యారం కోడి కట్టింది కోడి కట్టింది స్వామికి ముగ్గులు కట్టింది చుట్టేసి ओम जिमाम बिंग बिंग बो तन सस्ते न से तार चिपक गई छाती से ओम जिमाम बिंग बिंग बो तन सस्ते न से तन तार है ढीली कौन कसे 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 ट्रेन की बत्तियां बुझा के बस ट्रिप लैंड दो ಧನ್ಯವಾದಗಳು. ಇದೀಗ ಹಳೆ ವಿದ್ಯಾರ್ಥಿಗಳಾದ ಭೂಮಿಕಾ ಆ್ಯಂಡ್ ಟೀಮ್ ನಿಮ್ಮ ಮುಂದೆ ವೇದಿಕೆಯಲ್ಲಿ. ಭೂಮಿಕಾ ಆ್ಯಂಡ್ ಟೀಮ್ ಬೀರಡಿ ಕವಾಲಿ
మైక్ టెస్టింగ్ సభకు నమస్కారం నా సొంత పేరు బంగారం ఒంటి తీరు తగరం పుట్టిందేమో యానాము కాకినాడ తీరు తిన్నదేమో గుంటూరు మిర్చి కారం నెలవారు లెక్కుంటది నా యవ్వారం ఇంగ్లీషులోన దండ పెట్టనెప్పుడు తేట తెలుగులో మీకు వందనం ఫేసు క్రీము గట్ర పుయ్యలేదు ఎప్పుడు నాకు ఇష్టమంట పసుపు సెందనం సెల్లు నంబరే లేదు నాకు అసలే డోరు నంబరే మీకు ఇస్తలే సెంటు బాటిలే ముట్టనైన ముట్టలే సన్న జాజులంటే సెట్ మోజులే ఏ స్టార్ హోటల్ బొట్టు పెట్టి పిలిచిన దవా దవా దావాకే బరువు తీస్తలే డిస్కోలు పప్పలు డెమ్ము లైట్ గుట్టిన ఆమె తోపులోనే మేళమెడతలే ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఊరమాసు లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఊరమాసు లెక్కల సిలకలూరి సింతామణి నా పేరంటే తెలియనోళ్ళు లేరే జాని వయసు లెక్క సీక్రెటు గాని నన్నడగమాక అంటాంది జారేవోణి ఉన్న పళ్ళం సుఖసంతా ఇద్దామని సన్న జాజి పండగలే చేద్దామని ఎతికి చూస్తాన్నా యాడున్నాడని నా ఫిగురు ఫుల్ ఖుష్ అయ్యే పొగరున్నుండి బ్లాక్ బస్టర్ నే చేస్తే నీ లైఫ్ బ్లాక్ బస్టర్ బ్లాక్ బస్టర్ నే చేస్తే నీ లైఫ్ బ్లాక్ బస్టర్ வடக்கே கேட்டு பாரு என்ன பத்தி சொல்லுவா பாம்பே அல்வா போலே என் பேரத்தான் மெல்லுவா வடக்கே கேட்டு பாரு என்ன பத்தி சொல்லுவா பாம்பே அல்வா போலே என் பேரத்தான் மெல்லுவா எவனு ஏறலாமா கூட வகம் பசந்து யுவத ரஜநகம் சிறிடுவா ஹிசுன்னு மல்லிகா நீ கடிச்சா நெல்லிக்கா போலி நிப்பா பஞ்சன நீ விரிச்சா பாட்டுத்தான் படிச்சிருப்பா கொஞ்சம் கொம்பு தேன் படிச்சிருப்பா புடிச்சா வச்சிக்கையா மனசுல தெச்சிக்கையா வெடிச்சா வெள்ளரிக்கா வேண்டாத ஆள் இருக்கா மைடிய டார்லிங் ஒன்னு மல்லிகா கூப்பிடுறா அடிச்சுட்டு உரசு ஒட்டு
என்ன தொட்டு இறுக்கி கட்டு இரண்டு ஒன்னாக உப்பு கொண்டா என்ன வருது மூடு விடுமா சூடு தெரிஞ்சும் தெரியாம தப்பு தட்டா பண்ண 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 கடி கடி காக்கா கடி லேசா என் கண்ணம் ரெண்டும் கல் இருக்கும் சீசா ஒரு முள்ள நடி முள்ள முள்ள நடி கொடுத்தாமல நடி கொடிப்பம் ஆகிப்படி மை டியர் டார்லிங் உன்னை மல்லிகா கூப்பிடுறா ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ನಮ್ಮ ಗುಡ್ ಫ್ಯೂಚರ್ ಚೈಲ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ನೃತ್ಯಗಳ ತರಬೇತುದಾರರಾಗಿ ಭಾಗವಹಿಸಿದಂಥ ಶ್ರುತಿ ಕಾವಲಕಟ್ಟೆ ನಮ್ಮೊಂದಿಗಿದ್ದಾರೆ. ಅವರು ಅನಿವಾರ್ಯ ಕಾರಣಗಳಿಂದ ತೆರಳುತ್ತಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮ್ಮ ಕುಡ್ಲ ಚಾನೆಲ್ನಲ್ಲಿ ನಿರೂಪಕಿಯಾಗಿ ಹಲವಾರು ಪ್ರತಿಭೆಗಳಿಗೆ ತರಬೇತುದಾರರಾಗಿ ಯಕ್ಷಗಾನ ಕಲಾವಿದೆಯಾಗಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಂತಹ ಶ್ರುತಿ ಕಾವಲಕಟ್ಟೆ ಇವರು ವೇದಿಕೆಗೆ ಆಗಮಿಸಿ ಸಂಚಾಲಕರಿಂದ ಈ ಒಂದು ಗೌರವವನ್ನು ಅಥವಾ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ದಯಮಾಡಿ ಶ್ರುತಿ ಕಾವಲಕಟ್ಟೆ ದಯಮಾಡಿ ವೇದಿಕೆಗೆ ಶ್ರುತಿ ದಾಸ್ ಕಾವಲಕಟ್ಟೆ ಇವರನ್ನ ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಗೌರವದ ಸೂಚನೆ ಗೌರವದ ಈ ಒಂದು ಶಾಲ್ ಹಾಗೂ ಸ್ಮರಣಿಕೆ ನೀಡಿ ಪ್ರೀತಿಪೂರ್ವಕವಾಗಿ ಗೌರವಿಸಲಿದ್ದಾರೆ. ಅವರಿಗೆ ಸೇರಿದಂತೆ ಎಲ್ಲ ಬಂಧುಗಳ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಮುಂದೆಯೂ ಉತ್ತಮವಾದ ಭವಿಷ್ಯ ತಮ್ಮ ಪಾಲಿಗಿರಲಿ ಎಂಬುದಾಗಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇವೆ. आदार, अभिनंदन, नमस्कार, हेलो एंड गुड इवनिंग लेडीज एंड जेंटलमैन. जिस पल का हमें इंतजार था वो पल आ ही गया है. चलिए जोरदार तालियों के साथ स्वागत कीजिए कव्वाली उस्तादों का. अरे ठीक से लगाओ सब. हाँ ये हुई ना बात. कितना मुश्किल है, हाँ कितना मुश्किल है इनको समझाना. कितना मुश्किल है इनको समझाना. मेरा दुश्मन है जाने क्यों जमाना. मेरा दुश्मन है जाने क्यों जमाना. पढ़ के क्या होगा ये हमको बतलाना. पढ़ के क्या होगा ये हमको बतलाना. पढ़ के क्या होगा ये हमको बतलाना. हमको पापा का
अंग्रेजी ने हमको काफिर बना दिया। क्या बात है? कुछ समझ न आया तो शटअप बोल के आंखों पे काला चश्मा चढ़ा लिया। वाह 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 वाह, क्या बात है। कितना मुश्किल है इनको समझाना, कितना मुश्किल है इनको समझाना। मेरा दुश्मन है जाने क्यों ज़माना, मेरा दुश्मन है जाने क्यों ज़माना। सर्दी की सुबह मम्मी का जगाना, कितना कातिल है ठंडे पानी से नहाना। अब की संसद में मुद्दा है उठाना, सारी सर्दी ना हमको है नहाना। कितना मुश्किल है इनको समझाना, मेरा दुश्मन है जाने क्यों ज़माना। कि भैया अर्ज किया है, इरशाद इरशाद। मोबाइल पे अपना स्टेटस अपडेट करने बैठे थे। क्या बात है? मोबाइल पर अपना स्टेटस अपडेट करने बैठे थे कि मार्क्स रिपोर्ट आ गई पापा के फोन पर। लात घुसे जूते पड़े, नक्शा बदल गया, मैं खुद भी हो गया साइलेंट मोड पर। वाह 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 वाह, क्या बात है। कितना मुश्किल है इनको समझाना, कितना मुश्किल है इनको समझाना। मेरा दुश्मन है जाने क्यों ज़माना, मेरा दुश्मन है जाने क्यों ज़माना। PTM में है जाना बना के बहाना, मम्मी को है सेल्फी की नीति बनाना। फीवर सेल्फी का हमको है भगाना, होगा डैडी को PTM में आना। कितना मुश्किल है इनको समझाना, मेरा दुश्मन है जाने क्यों ज़माना। इस बार जो हम फेल भी हूँ, जरा गौर फरमाइएगा। इस बार जो हम फेल भी हूँ तो खताएं जुर्म माफ हो ज़माने में। कसूरवार हम न थे हुजूर, मम्मी पापा बिजी थे नोट बदलवाने में। वाह 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 वाह, क्या बात है। कितना मुश्किल है इनको समझाना, कितना मुश्किल है इनको समझाना। मेरा दुश्मन है जाने क्यों ज़माना, मेरा दुश्मन है जाने क्यों ज़माना। पढ़ना ही होगा अब छोड़ के बहाना, पढ़ना ही होगा अब छोड़ के बहाना। पापा का बिजनेस भी आगे है बढ़ाना, पापा का बिजनेस भी आगे है बढ़ाना। पापा का बिजनेस भी आगे है बढ़ाना। हम सबको है पढ़ के अब दिखाना, हम सबको है पढ़ के अब दिखाना। हम सबको है पढ़ के अब दिखाना, हम सबको है पढ़ के अब दिखाना। हम सबको है पढ़ के अब दिखाना, हम सबको है पढ़ के अब दिखाना। हम सबको है पढ़ के अब दिखाना, हम सबको है पढ़ के अब दिखाना। हम सबको है पढ़ के अब दिखाना। ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಶಿಕ್ಷಕರು ಪಾಠಕ್ಕೂ ಸೈ ಆಟಕ್ಕೂ ಸೈ ನೃತ್ಯಕ್ಕೂ ಸೈ ಎಂಬಂತೆ ನಿಮ್ಮ ವೇದಿಕೆಯಲ್ಲಿ ನಮ್ಮ ಶಿಕ್ಷಕರು. ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇಣೂರು ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರವನ್ನು ನೀಡುತ್ತಾರೆ. ಇವರಿಗೆ ರಜತೋತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
సూసేకి అక్కిరవ్వ మాదిరి ఉంటాడే నా సావే పత్తి పువ్వుల మది సంటాడే నా సావే കുന്നിലൂടി തീരായിരം വലം വെക്കാം പുന്നാം നിന്നെ നിന്നായമായിടം വെക്കാം പുന്നാം കുന്നിലൂടി തീരായിരം വലം വെക്കാം പുന്നാം നിന്നെ നിന്നായമായിടം വെക്കാം ఓ పిల్లగా ఎక్కటేసి చూడకపోతుంటవో కానకమోతుంటవో నా పిల్లగా ఎక్కటేసి చూడకపోతుంటవో కానకమోతుంటవో रिमझिम 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 सन 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 हवा टिप 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 बूंदे गुर्राते बिजलियां भीगी भीगी साड़ी में यूं ठुमके लगाती तू जैसा फिल्मों में होता है हो रहा है हूबहू आई 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 जुबी 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 पंपारा जुबी जुबी परापा डूबी 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 नाचे क्यों पागल स्टूपिड मैन ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು ಸಖಿಯೇ ಸಖಿಯೇ ನನ್ನ ಕಣ್ಣನ್ನ ನೀನಾಗೆ ಓದಿ ಬಿಡು ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು ಸಖಿಯೇ ಸಖಿಯೇ ನನ್ನ ಕಣ್ಣನ್ನ ನೀನಾಗೆ ಓದಿ ಬಿಡು ಜೇನು ಬನಿಯೋಳ ಮೀನ
ನಮ್ಮ ಶಾಲಾ ಶಿಕ್ಷಕರು ಪಾಠಕ್ಕೂ ಸೈ, ಆಟಕ್ಕೂ ಸೈ, ನಾಟ್ಯಕ್ಕೂ ಸೈ, ಕೊನೆಯದಾಗಿ ಊಟಕ್ಕೂ ಸೈ. ಧನ್ಯವಾದಗಳು, ಅಭಿನಂದನೆಗಳು ನಮ್ಮ ಶಾಲಾ ಶಿಕ್ಷಕರಿಗೆ. ಇದೀಗ 10ನೇ ತರಗತಿಯ ವಿದ್ಯಾರ್ಥಿಗಳು ಫಿಲಂ ಸಾಂಗಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. Dance makes us forget sorrow, and dancing always is a purest way to get energetic. Okay, now Adya and her group coming with a rocking performance. Let's welcome them. دي فركة كعب وهنعمل तू होगी 1 to 2 ओ कुड़िए what to do ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू कर दिया अंग्रेजी पढ़दी गिट पिट तू कर दी जिम्मे कोई साडी विक्टोरिया तू कंटी बिग वैन दी पूरा लंदन ठुमकदा ओ जदों नच पैन दी पूरा लंदन ठुमकदा तू कंटी बिग वैन दी पूरा लंदन ठुमकदा ओ जदों नच पैन दी पूरा लंदन ठुमकदा വന്നല്ലേ തിരികെ വിട്ടാൻ വന്നല്ലേ തിരുത്തി വയ്ക്കാൻ വന്നല്ലേ തിട്ടം കൊണ്ടല്ലേ ചേട്ടൻ വന്നല്ലേ ചേട്ട ചെയ്യാ വന്നല്ലേ പേട്ട തുള്ളാൻ വന്നല്ലേ വേട്ടയനല്ലേ ఏమైతాది మంచి బీట్ వస్తుంది పిచ్చ పాట వస్తుంది హోయ్ హోయ్ అబ్బాయి మనసునే అమ్మాయి లాగేసి తలగడలా నొక్కేస్తే ఏమైతాది మస్తు మాస్ వస్తుంది బెస్ట్ ఊప్ వస్తుంది హోయ్ 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 రాయే నా రాకాసే నువ్వే బయటేసి అట్టా దోపేస్తే టాపులేసి పోదే పోదే పప్పు టాపులేసి పోదే పోదే పప్పు రారో రారో నా శివ కాసి అగ్గి రాజేసి సిగ్గు పేర్చేస్తే టాపులేసి పోతే పోతే పప్పు టాపులేసి పోతే పోతే పప్పు చెట్టు మీద మ్యాంగోలా నువ్వెంత చక్కగున్నావే చాకు లాంటి పిల్లాడే ఎంత షార్పుగున్నాడే చాకొచ్చి మ్యాంగో కోస్తే టాపులేసిపోతే కన్నే కొట్టాబంటే టాపులేసిపోతే ముద్దే పెట్టాబంటే టాపులేసిపోతే చెయ్యే పట్టాబట్టే టాపు టాపు టాపులేసిపోతే రో
ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ನನ್ನ ಎದುರಿಗೆ ಅಲಾರಾಮು ಇಟ್ಟಳು ಹೃದಯ ಒಂಟಿ ತುಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಹಳೆ ವಿದ್ಯಾರ್ಥಿಗಳಾದ ಸಂಜನಾ ಮತ್ತು ಸಂಚಿತಾ. ಹಲೋ ಆತ್ಮೀಯ ಪಾಲಕ ಪೋಷಕ ಬಂಧುಗಳೇ, ತಮ್ಮೆಲ್ಲರನ್ನು ವೇದಿಕೆಗೆ ಕರೆದು ನಮ್ಮ ಸಂಚಾಲಕರು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು ಎನ್ನುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ರು. ಆದರೆ ಸಮಯಾವಕಾಶದ ಕೊರತೆಯಿಂದ ಪೇರೆಂಟ್ಸನ್ನು ವೇದಿಕೆಗೆ ಕರೆದು ನಮಗೆ ಗೌರವಿಸಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಮ್ಮ ಸಂಚಾಲಕರು ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಗೌರವದಿಂದ ಕೊಡುವಂತಹ ಒಂದು ಗುಲಾಬಿ ಹೂವು, ಇದನ್ನು ನಮ್ಮ ಶಾಲೆಯ ಶಿಕ್ಷಕಿಯರು ತಮ್ಮ ಬಳಿಗೆ ಬಂದು ತಮಗೆ ಕೊಡ್ತಾ ಇದ್ದಾರೆ. ಸಂಚಾಲಕರ ಪರವಾಗಿ ತಾವು ಪ್ರೀತಿಯಿಂದ ಆ ಹೂವನ್ನು ಸ್ವೀಕರಿಸಿ ನಮ್ಮ ಸಂಸ್ಥೆಗೆ ಒಳಿತನ್ನು ಬಯಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ಪಾಲಕ ಪೋಷಕ ಬಂಧುಗಳು ಮಾತ್ರ ಅವರು ಹೂವನ್ನು ತೆಗೆದುಕೊಂಡು ನಮ್ಮನ್ನು ಹರಸಬೇಕಾಗಿ ತಮ್ಮಲ್ಲಿ ಸಂಚಾಲಕರ ಪರವಾಗಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿಗಳಾದಂಥ ಸಂಜನಾ ಮತ್ತು ಸಂಚಿತಾ.
ವೇದಿಕೆಯಲ್ಲಿ ಧೂಳೆಬ್ಬಿಸಿದ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಕೀರ್ತನಾ ಆ್ಯಂಡ್ ಟೀಮ್. गणपत बजाना काय को बंद किया? Bring it back. Let's go! Bitch. डुबाओगे क्या? கொஞ்சம் ஸ்பீட் எடுத்துமோமே. Change music. Celebrate the Thalaiva in Chennai style. ಧನ್ಯವಾದಗಳು. ಓಲ್ಡ್ ಸ್ಟೂಡೆಂಟ್ ಬಾಯ್ಸ್ ಇದೀಗ ನಿಮ್ಮ ಮುಂದೆ
ಹಲೋ ಹಲೋ ಅಣ್ಣ ಹಲೋ ಅಂದಣ್ಣ ಓಲ್ಡ್ ಸ್ಟೂಡೆಂಟ್ ಅಂದ್ಯಾನು ಚೆಕ್ ಅಂಚೆ ಅರ್ಜೆಂಟ್ ಮಾಡ್ತಾರೆ ನಾಪುಣ ಕೊರ್ಪೆ ಈರೆಗೆ ಗ್ಯಾರಂಟಿ ಈರೆಗೆ ನಿಕ್ಲೆಗೆ ಚೆಕ್ ಮಾರೆ ಅಂದು ಇದೆ ಪೂರ ಮುಗಿದು ಜಾತ ಮುಗಿಬುಕ ನಿಕ್ಲೆಗೆ ದಾದ ಪನ್ಪೆ ಅಯ್ಯೋ ಅದೊಂದು ಉಂದಿ ಪನ್ಪೆ ಮಾರೆ ನಿಕ್ಲೆ ದಾದ ಸಾಹೇಬರಿ ಆಯ್ಜಿ ಚೆಕ್ ಮಾರೆ ದಾದ ಮಲ್ಪನ ಮೊಕ್ಲನ ನಮ್ಮನ ಸ್ಟೇಜ್ ನಮ್ಮನ ಸ್ಕೂಲ್ ಡಾತ ಅಂಚ ಮೊಕ್ಲನ ಒಂಜೇ ಚೋರೆ ಈ ಸ್ಟೇಜ್ ಗುಜ್ಜರಿಗೆ ಎಂಕ್ಲೆಗೆ ಕೊರೋಡು ಈ ಜೋಕುಲು ಫಸ್ಟೇ ಬರ್ತದೆ ಅರ್ಧ ಸ್ಟೇಜ್ ಪೊಡಿ ಮಲ್ತು ಬೋತೀರಿ ನನ್ನ ನಮ್ಮ ಬತ್ತು ಒರಿಬೇಕು ಸ್ಟೇಜ್ ಒರಿವಾ ಅದ ಅಪನ ನಮ್ಮನ ಜವಣಿಯರ್ ಎನ್ಲೆ ತಂದು ನನ್ನ ಬರ್ಕ ರಪ್ಪಲೆಪ್ಪು ಸ್ಟೇಜ್ ಪೊಡಿ ಮಲ್ಪು ನನಿ ಓಯ್ ಪೊಡಿ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಇವಂದೇನ್ ನೋಡ್ತೀರಾ ಕಂಜೂಸ್ತನ್ ಮಗ Bing bing bam dam dam bam 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 bam. What's going on? ಅಂದ್ಲು ಆ ದಿನ ಅಮ್ಮಾಟ ಲಿಪ್ಸ್ ಕೊಟ್ಲು ಆ ದಿನ ಚಿಪ್ಸ್ ಕೊಟ್ಲು ಈ ದಿನ ಅಮ್ಮಾಟ ನಾನು ಸುಮ್ಮನೆ ನಿಂತಿದ್ದೆ ಎದುರಿಗೆ ಬಂದ್ಬಿಟ್ಲು ನನ್ನ ಗುಂಡಿ ಬಿಚ್ಚಿತ್ತು ಹೃದಯ ಕದ್ಬಿಟ್ಲು ಓ ಮೈ ಲಾರ್ಡ್ ನಾನು ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಸಲೀಮಾ ಟಾಪ್ ಲವ್ ಸ್ಟೋರೀಸ್ ಒನ್ ಅಂಡ್ ಓನ್ಲಿ ಹಚ್ಚೋದು ಮಾತ್ರ ಟಾಪ್ ಲವ್ ಸ್ಟೋರಿ மடம் போட்டே மாறி கொடந்து கபத்திலும் மாட்டி புடிச்சு பிஸ்தாஸ் மாக்கிரா சோமாரி ஜமாக்கிராயா பிஸ்தாஸ் மாக்கிரா சோமாரி ஜமாக்கிராயா சுருக்கருக்கா முக்கா மடம் போட்டே மாறி கொடந்து கபத்திலும் மாட்டி புடிச்சு பிஸ்தாஸ் மாக்கிரா சோமாரி ஜமாக்கிராயா பிஸ்தாஸ் மாக்கிரா சோமாரி ஜமாக்கிராயா அண்ணா 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 പണ്ട് മഹാധ്യായം തുടക്കമായെന്ന് ഇറുതി കേട്ടും മുഴങ്ങിടും പാട്ട്
കൊടും സന്തോഷം പിറന്ന സ്നേഹം വന്നാൽ മധുരത്തേന് വീഞ്ഞായി പൂവും വന്ദിച്ചാറ് കോപം കൊണ്ടാൽ വേറാരും വേണ്ടി ആഹാർമാദം ആർക്കും മന്മാദം ആർക്കും കൊണ്ടട്ടെ ആഘോഷ പ്രകമ്പനം ആഹാർമാദം ആർക്കും മന്മാദം ആർക്കും കൊണ്ടട്ടെ ആഘോഷ പ്രകമ്പനം ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ತೆಂಬೆದ ಬಾಕ್ಯಾರಡು ಗೊಬ್ಬರ ಬರೊಂದುಲ್ಲೆರು ಎಂಕ್ಲಿನ ಶಾಲೆದ ಜೋಕುಲು. ಮಾತೆರೆ ಗ್ಲಾಸ್ ಸೋಲುಮೇಲು ತುಳುನಾಡು ಪನ್ಪಿನವು ಪರಶುರಾಮನ ಸೃಷ್ಟಿ ಮುಲ್ಪ ಜಾತಿ ಬೇದೆ ಇಪ್ಪಂದೆ ಒಂಜೆಪ್ಪೆನ ಜೋಕುಲಾದ ಬದುಕುನ ಈ ತುಳುವೇರ್ನ ಅಂಚನೆ ಪೊರ್ಲಾಯಿನ ಪಜ್ಜೆ ಪಾಡೋದು ನಮ್ಮನೆದುರು ಬರೋಂದುಲ್ಲೇರು ಎಂಕ್ಲೆನ ಶಾಲೆದ 4ನೇ ಬೊಕ್ಕ 7ನೇದ ಪೊಣ್ಣು ಜೋಕುಲು ಮಕ್ಕಳನ್ನ ಕೈ ತಾಟಿದ ಮೂಲಕ ವೇದಿಕೆಗೆ ಎತ್ಕೊಂದುಲ್ಲ. ಥ್ಯಾಂಕ್ ಯು. ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ಮನದಾನಿ ಪಾಠ್ಯದ ದಿನದಾನಿ ಪರ್ವದ ಮನದಾನಿ ಪಾಠ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದು ತೂಲೆ ಕೋರಿ ಮುಟ್ಟು
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ शब्द केरले पुरद उर्पुना गानो केरले डोल गुद्दुना शब्द केरले पुरद उर्पुना गानो केरले हिरियेर मल्टी कट्टे मदपूनु बोच्चिये हिरियेर मल्टी कट्टे ಮದಪೂನು ಬೊಟ್ಟಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಧನ್ಯವಾದಗಳು. ಇದೀಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು. Hello. Good evening everyone. We the boys of 4th and 5th are going to perform energetic dance for Appu song. Come let's dance. ಹೊಸ ಗಾನ ಭಜನ ಹಳೆ ಪ್ರೇಮ ಪುರಾಣ ನೀನು ತುಂಬಾ ನಿಧಾನ ಸ್ಪೀಡ್ ಆಗಿದೆ ಸಮಾನ ನನ್ನ ಜೊತೆ ಜೋಪಾನ ಹೊಸ ಗಾನ ಭಜನ ನಿಧಾನವೇ ಪ್ರಧಾನ ಅದೇ ಸೇಫ್ ಪ್ರಯಾಣ ಹೇಳಿಕೊಂಡೆ ಹೋಗೋಣ ಹಳೆ ಪ್ರೇಮ ಪುರಾಣ ಯಾಕೋ ನಂಗೆ ತುಂಬಾ ಬೋರು ಹಂಗ ಎರಡು ಸ್ಟೆಪ್ ಕುಣಿದು ಬಿಡೋಣ ಹೊಸ ಗಾನ ಭಜನ ಹಳೆ ಪ್ರೇಮ ಪುರಾಣ ಕನ್ನಡದಲ್ಲಿ ಹೇಳ್ಬೇಕಪ್ಪ ಪ್ರೀತಿ ಗೀತಿ ಇರಲಿ ಸ್ವಲ್ಪ ಏನಂತೋ ಸಿಕ್ಕಾಬಟ್ಟೆ ಸೋಂಬೇರಿ
ಶುರುವಾಯ್ತು ತಂದೆ ಎಟ್ಟು ಪಕ್ಕ ಲೋಕಲ್ ಬೀಟು ಈಗ ಡಪಾಂಗು ಚೀ ಸ್ಟಾರ್ಟು Let's start the local dance. All the Apu fans shuru maadi local dance. Shaktimanu, Chota Bheemu, Ninna Hage, same to same. Supermanu, Batmanu, Neene namage, Macho Manu. ಅಪ್ಪ ಜೇನ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು Twinkle, twinkle, little star, we all love you, power star. One, two, three, four, five star, we all love you, power star. ಧನ್ಯವಾದಗಳು. ಚಿಂತನ್ ಆ್ಯಂಡ್ ಟೀಮ್. మంచి బీట్ వస్తుంది పిచ్చి పాట వస్తుంది పాట వస్తుంది రాజమండ్రి రాగమంజరి మాయమ్మ పేరు తలవనోళ్ళు పేరు విసిరి కళాకారుల క్యాబిని మరి ఏ కచ్చ కవిత నిద్రపోతూ వింటూ రాత్రి రాగే రాగే గాగా కాసే నువ్వే బయటేసే
ಕುರ್ಚಿನಿ ಮಾತಾಡ್ಬೇಕಿತ್ತು ಚಿಂತನ್ ಆ್ಯಂಡ್ ಟೀಮ್ ಇವರಿಗೆ ಧನ್ಯವಾದಗಳು. ಭಾರತದ ಗ್ರಾಮೀಣ ಕ್ರೀಡೆ ಆಗಿರುವ ಕಬಡ್ಡಿ ಸುಮಾರು 4000 ವರ್ಷಗಳಷ್ಟು ಪುರಾತನವಾದುದು. ಭಾರತದ ದೇಸಿ ಕ್ರೀಡೆ ಕಬಡ್ಡಿಯು ದೇಶಕ್ಕೆ ಸಾಕಷ್ಟು ಹೆಗ್ಗಳಿಕೆಯ ಜೊತೆಗೆ ಹೆಸರನ್ನು ತಂದುಕೊಟ್ಟಿದೆ. ಇಂದು ಈ ನಮ್ಮ ಮಕ್ಕಳ ಹೊನಲು ಬೆಳಕಿನ ಪಂದ್ಯಾಟವನ್ನು ನಿಮ್ಮ ಮುಂದೆ ಆಡಲು ಬರುತ್ತಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ. Like the roof on fire. Now baby get my booty naked, take off all your clothes and light the roof on fire. Tell her, baby, 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 I'm on fire. I tell her, baby, 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 baby. Crazy about you. ಪವನ್ ಎಲ್ಲಿದ್ರು ಕೂಡ ಗ್ರೀನ್ ರೂಮ್ಗೆ ಬರಬೇಕಾಗಿ ವಿನಂತಿ, ಅಥವಾ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಪವನ್ ಕುಮಾರ್ 6ನೇ ತರಗತಿಯ ಪವನ್. ಇನ್ನು ಅದೃಷ್ಟ ಚೀಟಿ ಕೆಲವು ಮಾರಾಟ ಆಗಲಿಕ್ಕೆ ಬಾಕಿ ಇದೆ. ಬೇಕಾದವರು ₹20 ತೆಗೆದುಕೊಂಡು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೆಲವೇ ಹೊತ್ತುಗಳಲ್ಲಿ ಅದೃಷ್ಟ ಚೀಟಿಯ ಡ್ರಾ ಆಗಲಿಕ್ಕಿದೆ. 6ನೇ ತರಗತಿಯ ಪವನ್.
ತಂದನ ತಂದನ ತಾನಿ ತಂದನ ತಂದನ ತಾನಿ ತಂದನ ತಂದನ ತಾನಿ ತಂದನ ತಂದನ ತಾನಿ ತಂದನ ನಾನು ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಡ್ರಿಲ್ ಡ್ಯಾನ್ಸು ಆಡೋಣ ಬಾರ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ಡ್ರಿಲ್ ಡ್ಯಾನ್ಸು ಆಡೋಣ ಬಾರ ನಾನು ಜಿತೇಂದ್ರ ನೀನು ಶ್ರೀದೇವಿ ಕಬಡ್ಡಿ 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 Kabaddi, 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 kabaddi. ¡Ja! ¡Bienvenidos a la cripta! Dame tu cosita, dame tu cosita, ay, dame tu cosita, dame tu cosita, ay, dame tu cosita, dame tu cosita, ay, dame tu cosita, muévete para aquí, muévete para allá, dame tu cosita, ay, toma. Kabaddi, 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 kabaddi. Kabaddi, 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 kabaddi. Listen a song for the broken hearted. No silent prayer for the faith departed. And I am gonna be just a face in the crowd. You're gonna hear my voice when I shout it out loud. It's my life, it's now or never. But I ain't gonna live forever. I just want to live my life alive. Kabaddi, 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 kabaddi. Kabaddi, 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 kabaddi. ನನಗೆ ಗೊತ್ತಾಗೋಯ್ತ್ರಿ ನೀವು ನನಗೆ ಸಿಗಲ್ಲ ಯಾಕೆಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ
ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ಈ ದರಿದ್ರ ಆರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ಮದ್ದಾನೆ ನಾನಾಗಿ ಮದವೇರಿ ಬಂದೆ, ಮದಧಾರಿ ನಿನ್ನಲ್ಲಿ ಮದವನ್ನು ಕಂಡೆ. ಹುಚ್ಚೆದ್ದು ಗೀಳಿಟ್ಟು ಹೊತ್ತಾರೆ ತನಕ, ನೆಲದಲ್ಲಿ ಜಗ್ಗಾಡಿ ಮಾಡೋಣ. ಕಬಡ್ಡಿ 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 ಕಬಡ್ಡಿ. ಕಬಡ್ಡಿ 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 ಕಬಡ್ಡಿ. ಕಬಡ್ಡಿ ನೃತ್ಯದ ಮೂಲಕ ನಮ್ಮನ್ನು ಮನರಂಜಿಸಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಅರಬಿಕ್ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ 9 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು. دي فركة كعب وهنعملها قصاد الدنيا هنقولها وخد بتعملها سكت كتير. خدت ايه مصر دي ما تستخسرش بيها صوتها، بتكتب بكرة بشروطها دي بشرة خير. وبنادي عالصعيدي وبناخد بالبورسعيدي والشباب الاسكندراني لما دي لمت، وانا هاجم عالسوهاجي والقناوي والسيناوي والمحلاوي اللي مية مية والنوبة الجمال. ما توصيش السويسة الدنيا هيسكتها كده، ونسمع اللوية يا مكان العيبة. سلمني عالشرق واحنا ويا بعض، واحنا ويا بعض واملنا نجيب. ومال حبيبي مالو، قولوا لي واش جراله. البارح كان يبغيني، اليوم تغير حاله. كان ديما وغيابه عليا طول، والله عليك العاون. ومال حبيبي مالو، قولوا لي واش جراله. اليوم تغير حاله. كان ديما فيا يسول، وغيابه عليا طول. لازم شي حد في باله، والله عليك بنعاون. يا ولفي حرام عليك، هجرتيني بلا سبة، والعشرة هنت عليك وجرحتي المحبة. والله حرام عليك، ضيعت معك زماني. صرت اللي كان يبغيك وجريتي للبراني. يا طبطب ودلع
يا يقول انا اتغيرت عليه انا زعل اولع ما هو كل همه ازاي يرضيه يطبطب ودلع يا يقول انا اتغيرت عليه انا زعل اولع ما هو كل همه ازاي يرضيه قولوا له ده انا برضه ساعات بحالات مره زعل مره اديله عيني مين فينا على حاله كل الاوقات ده تعبني قوي طلع عيني قولوا له ده انا برضه ساعات بحالات مره زعل مره اديله عيني مين فينا على حاله كل الاوقات ده تعبني قوي طلع عيني. Just come outside for the night. Take your time, get your life. Got it done. ਪਰਾਂਦਾ ਤੇਰਾ ਕਰਦਾ ਕਮਾਲੇ ਮਿਲਿਆ ਬਲੌਰੀ ਅੱਖਾਂ ਕਰਦੀ ਸਵਾਰ ਤੇਰੇ ਮੱਕ ਮੱਕ ਨੀ ਤੂੰ ਇਨੀ ਦਿਖਾਲੀ ਗੱਲਾਂ ਦੀ ਲਾਲੀ ਨੇ ਤੇ ਕੀਤੇ ਬੁਰੇ ਹਾਲ تقول لي ايه تقول لي لا تخلينيش كده وحدي في حالها تقول لي ايه تقول لي لا تخلينيش كده وحدي في حالها ده كل ده انا قلبي دق انا حالي مش تمام يا حبيبي مش بنام حسي بيها يا جميل ايوه يا جميل حبيبي نصيبي حبيبي نصيبي تقولي ايه تقولي لا تخلينيش كده وحدي في حالها تقولي ايه تقولي لا تخلينيش كده وحدي في حالها Nobody, I don't feel nobody, I don't call nobody but you, my one and only. تملي حبيبي بشتاق لك تملي علي تنتبه تملي علي كلكم. मकतूल जिगर आतिल है नजर एक महाजबी एक नूर नबी रब की रुबाई क्या है तबाही गर्दन जुराही बोली इलाही अफगान जलेबी माशूक फरेबी घायल है तेरा दीवाना भैया बंदूक दिखा के क्या प्यार करेगी चेहरा भी कभी दिखाना भैया Lazy right now, yeah. Can't do Percocets on my leg. I'm turning one, trying to live it up. Get it right, baby. Yeah, right it, yeah. Bring it up to my place. ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ 7ನೇ ತರಗತಿ ವಿದ್ಯಾರ್ಥಿಗಳು ರಿಮಿಕ್ಸ್ ಸಾಂಗಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಆತ್ಮೀಯರೇ, ಇನ್ನು ಬರೀ ಕೇವಲ 5 ಕಾರ್ಯಕ್ರಮಗಳು ಮಾತ್ರ ಇದೆ. ಬಂದಂಥ ಶಿಕ್ಷಣಾಭಿಮಾನಿಗಳು, ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ
ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಅದೃಷ್ಟ ಚೀಟಿಯ ಡ್ರಾ ಆಗಲಿಕ್ಕಿದೆ. Everyone, dance is the loveliest of all the arts because it gives us the slightest excuse to feel and be completely beautiful. Now our friends going to present us a group dance performance. Let us welcome these girls with a big applause. रोमियो रोमियो कल के रोमियो भोली शक्ल वाले सारे के सारे परे पियो रोमियो रोमियो भड़के प्रेमियो काहे गले पड़े हो बिन बुलाए बारातियों ले तो गई गले जा संग में हम ले जा ये तो चोरी थे ಹಿಂಗೆಲ್ಲ ಸೈಲೆಂಟ್ ಆಗಿದ್ರೆ ಯೂಸ್ ಇಲ್ಲ, ವೈಲೆಂಟ್ ಆಗಿದ್ರೇನೆ ಫೇಮಸ್ ಆಗೋದು. On
ಧನ್ಯವಾದಗಳು. ಈಗ 10th ಬಾಯ್ಸ್ ಫನ್ನಿ ಡ್ಯಾನ್ಸ್. Ladies and gentlemen, please hold down your seats because it's a time for a night filled with laughter, comedy and pure entertainment. So please give a huge round of applause for outstanding boys. Pushpa 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 raj pushpa 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 raj pushpa 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 raj pushpa 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 raj pushpa 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 raj pushpa 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 raj pushpa 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 raj pushpa 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 तुझे यार दिल में बजी गिटार देखा जो तुझे यार दिल में बजी गिटार झलका आंखों से प्यार दिल में बजी गिटार जा रहा कैसा ये नशा रे आ रहा जीने का मजा रे अरे रे मैं तो गया रे दिल भी गया रे अरे रे मैं तो गया रे दिल भी गया रे एकदम इन्होंने वक्त बदल दिया, जज्बात बदल दिए, जिंदगी बदल दी। ओ भाई मारो मुझे, मारो मारो मुझे, मारो मारो। ये है आम जिंदगी। खो न जाए ये तारे जमीन पर। ये है मेंटोस जिंदगी। एक तेरा एक मेरा, दो तेरा दो मेरा, तीन तेरा तीन मेरा, 50-50 बराबर है। एवरीथिंग ओके? हैप्पी? तेरा बाप तेरे बापों का हिसाब है। हर मैदान फतेह, हर मैदान फतेह, हर मैदान फतेह, हर मैदान फतेह। बच के रहना रे बाबा, बच के रहना रे, बच के रहना रे बाबा, तुझ पे नजर है।
मरना तेरे को डर नहीं लगता? ना तलवार की धार से, ना गोलियों की बौछार से। बंदा डरता है तो सिर्फ परवरदिगार से। सर सप्लीमेंट प्लीज। सर सप्लीमेंट प्लीज। सर ये 10th क्वेश्चन आउट ऑफ सिलेबस है। अच्छा अरे सर यार ये क्या सर एक्चुअली बराबर है, आपने कराया था। 22 तक पढ़ाई, 25 पे नौकरी, 26 पे छोकरी, 30 पे बच्चे, 60 पे रिटायरमेंट और फिर मौत का इंतजार। जीने के है 4 दिन, बाकी है बेकार दिन। जीने के है 4 दिन, बाकी है बेकार दिन। जाए 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 एक बार जो जाए जवान तेरे ना आए, जवानी तेरे ना आए। ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ, ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ज्वलल्ललाट पट्ट पावके किशोर चंद्रशेखरे रति प्रतीक्षणं मम। कौन है वो कहाँ से वो आया? हाँ दिल विचो तेरे लिए टाइम कट के करदा मैं प्रॉमिस मिलने आऊंगा। मैनू पता है तू फैन सलमान। Come give me something I can feel. Oh, oh, oh. Don't you want me like I want you, baby? Don't you need me like I need you now? See tomorrow, but tonight go crazy. All you gotta do is just meet me at the apata pata, apata pata, apata pata. Super Mama, ready? Ready? 1, 2, 3, 4. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಒಮ್ಮೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ. Another banger, baby. Both my turn around, man. तू मेरे से प्यार करती है या नहीं करती, ये बता दे तू बस। नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं है? Sigma, Sigma boy, Sigma boy.
ಧನ್ಯವಾದಗಳು. ಇದೀಗ ಓಲ್ಡ್ ಸ್ಟೂಡೆಂಟ್ ಭೂಮಿಕಾ ಆ್ಯಂಡ್ ಟೀಮ್. ಭೂಮಿಕಾ ಆ್ಯಂಡ್ ಟೀಮ್. ಧನ್ಯವಾದಗಳು.
ಈಗಿನ ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಫೇಸ್ಬುಕ್ ಮುಂತಾದ ಸಾಮಾಜಿಕ ಮಾಧ್ಯಮದ ಬಲೆಗೆ ಬಿದ್ದಿದ್ದಾರೆ. ಕಾರಣ ಪೋಷಕರು ಮಕ್ಕಳಿಗೆ ಸಮಯವನ್ನು ಕೊಡ್ತಾ ಇಲ್ಲ. ಇದರಿಂದಾಗಿ ಮಕ್ಕಳು ಖಿನ್ನತೆಗೆ ಒಳಗಾಗಿದ್ದಾರೆ. ಜೊತೆಗೆ ಅನಾವಶ್ಯಕ ವಿಷಯಗಳ ಬಗ್ಗೆ ಆಸಕ್ತಿ ಹುಟ್ಟುತ್ತದೆ. ಇದರಿಂದಾಗಿ ಮಕ್ಕಳು ಸಮಯ ವ್ಯರ್ಥ ಮಾಡುವುದಲ್ಲದೆ ಅವರ ಮಾನಸಿಕ ಸ್ಥಿಮಿತ ಕುಗ್ಗುತ್ತದೆ. ಅದಕ್ಕಾಗಿ ಪೋಷಕರು ಮಕ್ಕಳ ಕಡೆಗೆ ಗಮನ ಕೊಡಿ ಹಾಗೂ ಎಚ್ಚೆತ್ತುಕೊಳ್ಳಿ. मिलना चाहोगे मेरे साथियों से? तो देखो। जी हाँ, मैं हूँ व्हाट्सएप। पूरी दुनिया मेरी गिरफ्त में है। बच्चा, बूढ़ा या जवान, सब दीवाने हैं मेरे। गूगल नाम है मेरा। मैं वो भी जानता हूँ जो तुम्हारा भगवान भी नहीं जानता। फेक वर्ल्ड का बादशाह हूँ मैं, बादशाह। इस नाचीज को टिकटॉक कहते हैं। नेता, अभिनेता, खिलाड़ी, बच्चा, कोई मेरे आगे टिक नहीं सकता। मैं इंस्टाग्राम हूँ। मैंने सबको पागल करके रखा है, स्पेशली उन युवाओं को, उसको और इसको भी। और मुझे तो आप लोग जानते ही होंगे, मैं हूँ फेसबुक। मुझसे ही तो ये सोशल मीडिया का दौर शुरू हुआ है। सुना है वो दिन दूर नहीं जब आपकी ये दुनिया हमारे इशारों पर नाचेगी। तो चलो देखो। मम्मा मेरा कल एग्जाम है, मुझे कुछ समझ नहीं आ रहा है। प्लीज मम्मा आप पढ़ा दोगे? क्यों बेटा, तुम्हारे टीचर ने कुछ नहीं समझाया क्या? मम्मा समझाया तो था पर मैं भूल गई। बेटा मैं तो भी बहुत बिजी हूँ, तुम पापा के पास जाकर पूछ लो ना। ओके मम्मा। पापा कल मैथ्स का एग्जाम है, मुझे कुछ समझ नहीं आ रहा है, आप पढ़ा दोगे प्लीज? बेटा आई एम ऑलरेडी गेटिंग लेट, मुझे ऑफिस का काम है, मैं आकर पढ़ाता हूँ। ओके पापा। पापा अब तो आप मुझे पढ़ाओगे ना? बेटा मैं बहुत थक गया हूँ और ऑफिस का काम भी है, तुम मम्मा के पास चली जाओ। ओके पापा। मम्मा मुझे थोड़ा सा तो पढ़ा दीजिए प्लीज। ओके ठीक है बेटा, आप अपने कमरे में जाओ, मैं वहीं आती हूँ। ओके मम्मा मैं वेट करती हूँ। गॉड मम्मा को कितना देर हो गया, मम्मा तो अब तक नहीं आई। क्या करूं? मैं तब तक मेल पे सर्च ही कर लेती हूँ। देखो एक और शिकार, इसे भी अपने जाल में फंसाते हैं। आजा गुफाओं में
आजा गुफ्ताओं में आजा गुनाह कर ले, आजा गुनाह कर ले, आजा गुफ्ताओं में नादान लड़की, तुम मेरी जाल में पूरी तरह से फंस चुकी हो कि तुम मेरा शिकार हो चुकी हो, मेरा नया शिकार। रात दी गल सुनियो सुनियो वे, रात दी गल सुनियो सुनियो वे, कोई ना चार चुफेरे, पिछे ना मुड़ियो मुड़ियो वे, पिछे ना मुड़ियो मुड़ियो वे, राता दे काले काले चेहरे डर डाडा डसे वे, और मंजिल हंसे वे, आहट से डरियो डरियो वे, आहट से डरियो डरियो वे, खौफ के अंदर लगे डेरे, हौले से चलियो चलियो वे, हौले से चलियो चलियो वे, राता दे काले काले चेहरे डर डाडा डसे वे, और मंजिल हंसे वे, डर डाडा डसे वे। क्या हुआ बेटा, क्या हुआ? तुम खड़े खड़े क्या देख रहे हो? डॉक्टर को जल्दी फोन करो। डॉक्टर साहब जल्दी आइए, पता नहीं मेरी बेटी को क्या हो गया है। एक और शिकार। तुम्हारे 5000 FB फ्रेंड होंगे, लेकिन तुम्हारे एक भी फ्रेंड तुम्हें बचा नहीं सकते। We are शक्तिमान। देखिए, घबराने और चिंता करने की कोई बात नहीं है। सोशल मीडिया का ज़्यादा उपयोग करने से आपके बच्चे की ये स्थिति हुई है। अभी उसे अपनेपन की ज़रूरत है। आप उसे ज़्यादा से ज़्यादा मोटिवेट कीजिए ताकि वो अपने रियल फ्रेंड्स के साथ ज़्यादा से ज़्यादा समय बिता सके। इसी से उसकी रिकवरी जल्दी होगी। ओके डॉक्टर, थैंक यू। कैसा वक्त आ गया है, हम अपने रिश्तों से ज़्यादा वक्त सोशल मीडिया को दे रहे हैं। भूल जाते हैं वो खुशियाँ जो अपनों के साथ रहने में है। दूसरों की तकलीफों का मजाक बना देते हैं और अपनी तकलीफों का स्टेटस बना लेते हैं। हम इतना जरूरत से ज़्यादा उपयोग करते हुए भूल रहे हैं कि सोशल मीडिया ही हमारा उपयोग कर रहा है। घायल परिंदा है तू, दिखला दे जिंदा है तू, बाकी है तुझ में हौसला, तेरे जुनून के आगे अंबर पनाहे मांगे, कर डाले तू जो फैसला। रूठी तकदीरें तो क्या, टूटी शमशीरें तो क्या, टूटी शमशीरों से ही रुको बेटा, मोबाइल की क्या जरूरत है? मैं तुम्हारी मदद करती हूँ तुम्हारा प्रोजेक्ट बनाने में। हर मैदान फतेह रे बंदिया, हर मैदान फतेह। ಧನ್ಯವಾದಗಳು. ತುಳುನಾಡ ಗಂಡು ಕಲೆ ಎಂದೇ ಪ್ರಸಿದ್ಧವಾಗಿರುವ ಕಲೆ ಎಂದರೆ ಅದು ಯಕ್ಷಗಾನ.
ಅದೆಷ್ಟೋ ಯಕ್ಷ ಕಲಾವಿದರಿಗೆ ಅನ್ನ ನೀಡಿದ ಸ್ಥಳ ರಂಗಸ್ಥಳ. ಇದೀಗ ಶ್ರುತಿ ದಾಸ್ ಕಾವಳಕಟ್ಟೆ ಇವರ ಸಾರಥ್ಯದಲ್ಲಿ ನಮ್ಮ ಶಿಕ್ಷಕಿಯರಾದ ಶ್ರೀಮತಿ ಸೌಜನ್ಯ ಮತ್ತು ಶ್ರೀಮತಿ ಸರ್ವಾಣಿಯವರು ಮಕ್ಕಳ ಜೊತೆಗೂಡಿ ಗೆಜ್ಜೆ ಕಟ್ಟಿ ಹೆಜ್ಜೆಯ ನೀಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ
ಧನ್ಯವಾದಗಳು. ಆತ್ಮೀಯರೇ, 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಅದೃಷ್ಟ ಚೀಟಿಯನ್ನು ನಾವು ಮಾಡಿದ್ದೇವೆ. ಈಗ ಅದೃಷ್ಟ ಚೀಟಿಯ ಡ್ರಾ ಮಾಡುವಂಥ ಕಾರ್ಯಕ್ರಮ ಶಾಲಾ ಸಂಚಾಲಕರು, ರಜತೋತ್ಸವ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ವೇದಿಕೆ ಹೋಗಿ ಸಣ್ಣ ಮಕ್ಕಳನ್ನು ಕರೆದು ಅದೃಷ್ಟ ಚೀಟಿಯ ಡ್ರಾವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಥಮ ಬಹುಮಾನ 5,555 ರೂಪಾಯಿ. ಈ ಬಹುಮಾನವನ್ನು ಜನಾರ್ದನ್ ದಾಸ್ ಇವರು ನೀಡಿರುತ್ತಾರೆ. ದ್ವಿತೀಯ ಬಹುಮಾನ 4,444 ರೂಪಾಯಿ. ತೃತೀಯ ಬಹುಮಾನ 3,333 ರೂಪಾಯಿ. ಇದನ್ನು ಸೂರ್ಯ ಎಂಟರ್ಪ್ರೈಸಸ್ ಅಳದಂಗಡಿಯ ಗಿರೀಶ್ ಇವರು ನೀಡಿರುತ್ತಾರೆ. ಇವರುಗಳು ಇದ್ದರೆ ದಯಮಾಡಿ ಅವರು ಕೂಡ ವೇದಿಕೆ ಬಂದು ನಮ್ಮಿಂದ ನೀಡುವಂಥ ಸ್ಮರಣಿಕೆಯನ್ನು ಕೂಡ ಪಡೆದುಕೊಂಡು ಹೋಗಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಥಮ ಬಹುಮಾನ 5,555 ರೂಪಾಯಿ. ಈ ಬಹುಮಾನವನ್ನು ಜನಾರ್ದನ್ ದಾಸ್ ಅಳದಂಗಡಿ ಕೆದ್ದು ಇವರು ನೀಡಿದ್ದಾರೆ. ದ್ವಿತೀಯ ಬಹುಮಾನ 4,444 ರೂಪಾಯಿ. ತೃತೀಯ ಬಹುಮಾನ 3,333 ರೂಪಾಯಿ. ಸೂರ್ಯ ಎಂಟರ್ಪ್ರೈಸಸ್ನ ಮಾಲಕರಾದಂತಹ ಶ್ರೀಯುತ ಗಿರೀಶ್ ಇವರು ನೀಡಿದ್ದಾರೆ. ಹಾಗೆಯೇ 10 ಆಕರ್ಷಕ ಬಹುಮಾನಗಳು ಕೂಡ ಇದೆ. ಶ್ರೀಯುತ ಗಿರೀಶ್ ರವರಿಗೆ ಶಾಲಾ ಸಂಚಾಲಕರು, ರಜತೋತ್ಸವ ಸಮಿತಿಯ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಗಿರೀಶ್ ರವರು ಅದೃಷ್ಟ ಚೀಟಿಯ 3ನೇ ಬಹುಮಾನವನ್ನ ನೀಡಿರುತ್ತಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಲ ಬಹುಶಃ ಬೆರಳಿನ ಒಂದು ಅಳತೆಯನ್ನು ಕೇಳಲಿಕ್ಕಿಲ್ಲ. ಯಾಕಂದ್ರೆ ಈ ಸಲ ನಾವು ಚಿನ್ನದ ಉಂಗುರ ಇಟ್ಟಿಲ್ಲ, ಈ ಸಲ ಕ್ಯಾಶ್ ಪ್ರೈಸ್ ಇಟ್ಟದು. ಆದ ಕಾರಣ ಯಾರು ಕೂಡ ತಮ್ಮ ಈ ಒಂದು ವಿಶೇಷವಾದ ಈ ಒಂದು ಅದೃಷ್ಟ ಚೀಟಿ ಯೋಜನೆ ದ್ವಿತೀಯ ಬಹುಮಾನ ನೀಡಿದಂಥ ಗಿರೀಶ್ ರವರು ಈಗಾಗಲೇ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಥಮ ಬಹುಮಾನ ನೀಡಿದಂಥ ಜನಾರ್ದನ್ ದಾಸ್ ಇದ್ರೆ ದಯಮಾಡಿ ಬರಬೇಕಿಲ್ಲ, ಅದರಿದ್ದರೆ ಅವರ ಮನೆಯವರಿದ್ರೆ. ಈಗ ಅದೃಷ್ಟ ಚೀಟಿಯ ಒಂದು ಲೆಕ್ಕಾಚಾರ ಇದೆ. ಯಾರ ಮನಸ್ಸುಗಳು ಎತ್ತ ಕಡೆ ಸಾಗಿದೆ ಗೊತ್ತಿಲ್ಲ, ಆದರೆ ಇತ್ತ ಕಡೆ ಬರುವಂತ ಮನಸ್ಸುಗಳು ಹಲವಾರು ಇದೆ. ಯಾರಿಗೆ ಯಾವ ರೀತಿಯಲ್ಲಿ ಯಾವ ಅದೃಷ್ಟ ಕುಲಾಯಿಸ್ತದೆ ಗೊತ್ತಿಲ್ಲ. ಅದೃಷ್ಟವನ್ನೇ ಬಯಸಿದವರು ಇದ್ದಾರೆ, ಅದೃಷ್ಟವನ್ನ ಕೈಬಿಟ್ಟವರು ಮತ್ತು ಅದೃಷ್ಟವನ್ನ ಹಿಡಿಯುವುದು ಅದು ದೇವರ ಒಂದು ಆಶೀರ್ವಾದ. ಆ ಪ್ರಕಾರ ಇಲ್ಲಿ ಬಂದಿದೆ ಚೀಟಿ ಎಲ್ಲವನ್ನ ಎಷ್ಟು ಚೀಟಿಗಳು ಮಾರಿವೆ ಅಷ್ಟು ಚೀಟಿಗಳು ಮಾತ್ರ ಹಾಕಿದೆ, ಮತ್ತೆ ಉಳಿದ ಚೀಟಿ ಯಾವುದನ್ನು ಕೂಡ ಹಾಕಿಲ್ಲ, ಪುಸ್ತಕ ಹಾಗೇನೆ ಇಳಿದೆ. ಆದ್ದರಿಂದ ಅದೃಷ್ಟವನ್ನ ಪರೀಕ್ಷಿಸುವಂತ 3 ಬಹುಮಾನ, ಪ್ರಥಮ, ದ್ವಿತೀಯ, ತೃತೀಯ ಕ್ಯಾಶ್ ಪ್ರೈಸ್ ಆಗಿರ್ತದೆ. ನಂತರದ ಬಹುಮಾನಗಳು ಆಕರ್ಷಕ ಬಹುಮಾನ. ಆಕರ್ಷಕವಾಗಿರುವಂತಹ ಬಹುಮಾನ ಕೂಡ ದೊಡ್ಡದಿರ್ತದೆ, ಆದ ಕಾರಣ ಬೇಸರ ಇಲ್ಲ. ಈಗ ಬರುವಂತ 5,555 ರೂಪಾಯಿಗೆ ಒಂದು ಚೀಟಿ ನಮ್ಮ ಕೈಗೆ ಬರಬೇಕಾಗಿದೆ. ಆ ಚೀಟಿಯನ್ನು ದಯಮಾಡಿ ಯಾರಾದ್ರೂ ಒಂದು ಮಕ್ಕಳು ಬನ್ನಿ, ಸಣ್ಣ ಮಕ್ಕಳು ಎದುರು ಕೂತ್ಕೊಂಡವರು. 5,555 ರೂಪಾಯಿಗೆ ಒಂದು ಮಗು ಬರ್ತಾ ಇದೆ. ಆಗ ಮಗುವಿನ ಕೈಯಲ್ಲಿ ಅದೃಷ್ಟದ ಒಂದು ಸಂಖ್ಯೆ ಇದೆ. ಆ ಸಂಖ್ಯೆ ನಿಮ್ಮ ಕೈಯಲ್ಲಿ ಇರ್ಬೋದು, ನಿಮ್ಮ ಜೇಬಿಗೆ 5,550 ರೂಪಾಯಿ ಸೇರ್ಬೋದು, ಸೇರದೇ ಇರ್ಬೋದು, ಇಲ್ಲಿ ಇರ್ಬೋದು, ಅಥವಾ ಹೊರಗೆ ಹೋದವರಿಗೂ ಕೂಡ ಸಿಗ್ಬೋದು. ಅದೃಷ್ಟ ಮಗುವಿನ ಕೈಯಲ್ಲಿದೆ. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿ 5,555 ರೂಪಾಯಿ. ಒಂದು ಚೀಟಿಯ ಕೈ ಮಗುವಿನ ಕೈ, ದೇವರ ಮಗು. ಆ ಒಂದು ಮಗುವಿನ ಕೈಯಲ್ಲಿ ಸಿಗುವಂತ ಚೀಟಿಯೇ ನಮಗೆ ಪ್ರಧಾನ. ಆ ಪ್ರಧಾನ ಚೀಟಿಯೇ 5,555 ರೂಪಾಯಿ. ಎಲ್ಲರೂ ಚೀಟಿಯನ್ನ ಕೈಯಲ್ಲಿ ಹಿಡ್ಕೊಳ್ಳಿ. ಚೀಟಿಯ ಪ್ರಕಾರ ಬಂದಂತ ನಂಬರ 5073 5073 5073 ಗೋಪಾಲ್ ಎಂಬಂತ ಹೆಸರಿನಿಂದ ಬಂದಿದೆ. 7975283173 ನಂಬರ್, ಮೊಬೈಲ್ ನಂಬರ್ ಇದೆ. ಗೋಪಾಲ್ 5,073 5073 5073 ಫೋನ್ ನಂಬರ್ ಇದೆ, ಅದು ಚೀಟಿ ಇಟ್ಕೊಳ್ಳಿ. ಈಗ ದ್ವಿತೀಯ ಬಹುಮಾನಕ್ಕಾಗಿ ಧನ್ಯವಾದ. ಚಂದದ ಒಂದು ಮಗು ಅದೃಷ್ಟವನ್ನು ಎತ್ತಿಕೊಟ್ಟಿದೆ. ಗೋಪಾಲನಿಗೆ ಸಂತೋಷ ಆಗಿದೆ. ನಮ್ಗೆ ಇಲ್ಲಿದ್ದವರಿಗೆ ಸಿಗದವರಿಗೆ ದುಃಖ ಬೇಡ. ಇನ್ನೊಂದು ಇದೆ ಚೀಟಿ, ಕಣ್ಣು ಮುಚ್ಚಿ ತೆಗಿಬೇಕಂತ. ಅದು ಯಾವುದು ತೆಗೆದ್ರು ಒಂದೇ
ನಂದು ಮೇಲೆ ಇದ್ದದ್ದು ಅಡಿಗೆ ಹೋಗಿದೆ ಅದು ಆಗ. ಈಗ 4444 444 ಚೀಟಿ ಬಂದಿದೆ. ಹೋದವರೆ ಒಂದು ಅದೃಷ್ಟ ಚೀಟಿ ಕೈಯಲ್ಲಿ ಬಂದಿತ್ತು, ಅದನ್ನು ಅಡಿಗೆ ಹಾಕಿದ್ರು, ಪುಳುಕಾಯ್ತು. ಪ್ರವೀಣದ್ದು ಮೇಲೆ ಇತ್ತದು. ಈಗ ಒಂದು ಚೀಟಿ ಬಂದಿದೆ, ಆ ಚೀಟಿ 4444. ಛೇ, 2565 ವಿಜಯ್ ಕುಮಾರ್ ಜೈನ್. ಅಲ್ಲ, ಇದು ಬೇರೆ ಮಾರ. 2565 ಮಹೇಂದ್ರ 9731333633 ಈ ನಂಬರಲ್ಲಿ ಮೊಬೈಲ್ ನಂಬರ್ ಇದೆ. 2565 2565 ರಡ್ಡಿ ಐನು ಆಜಿ ಐನು 2565. ಸೆಕೆಂಡ್ ಪ್ರೈಸ್ 4444 ರೂಪಾಯಿ ಕೂಡ ನಮ್ಮಲ್ಲೇ ಉಳಿದಿದೆ. 5555 ರೂಪಾಯಿ ಕೂಡ ನಮ್ಮಲ್ಲೇ ಉಳಿದಿದೆ. ನಾಳೆ ಚೀಟಿ ಬಂದರೆ ಕೊಂಡೋಗ್ಬೋದು. ಈಗ 3333 ರೂಪಾಯಿಗೆ ಇನ್ನೊಬ್ಬ ಹುಡುಗ ಬಂದಿದ್ದಾನೆ, ಅವನ ಕೈಯಲ್ಲಿ ಅದೃಷ್ಟದ ಸಂಖ್ಯೆ ಇದೆ. ಆ ಒಂದು 3333 ರೂಪಾಯಿ ಯಾರಿಗೆ ಇಲ್ಲಿ ಸಿಕ್ಕಿದೆ, ನಾನು ಮೊದಲು ಹೇಳುದು ಅವರು ಎಲ್ಲರಿಗೆ ಐಸ್ ಕ್ರೀಮ್ ತೆಗೆದುಕೊಡ್ಬೇಕು. ಈಗ ಉಂಟು, ಬಂದಿದೆ ಇಲ್ಲಿ ಅವರಿಗೆ 3333 ರೂಪಾಯಿ. ನಂದು ಆಡಿ ಆಡಿ ಹೋಗಿ ಮರೆಯೆಲ್ಲ ಹೋಯ್ತದು. ಈಗ ಬಂತು 004 ಒಬ್ಬ 0004. ಎಂತ ಭಯಂಕರ ಮಾರ, ಫಸ್ಟಿನ ಪುಸ್ತಕಕ್ಕೆ ಸಿಕ್ಕಿದ್ದು. ಯಾರ್ದು? ಸುನೀಶ್ ಆದ್ಯನ ಪುಸ್ತಕಕ್ಕೆ ಬಂದಿದೆ ಎಂಬಂತ ಒಂದು ಸಂಖ್ಯೆ ಇದೆ. ಆದರೆ ಇಲ್ಲಿರುವ ಸಂಖ್ಯೆ 0004 0004. ಅಲ್ಲಿಗೆ ಫಿನಿಶ್ ಅದು. ಸುನೀಶ ಅಲ್ಲಿ ಫಿನಿಶ್ ಅದು ಸುನೀಶ್. 3 ಬಹುಮಾನ ಕೂಡ ಕ್ಯಾಶ್ ಪ್ರೈಸ್ ಇಲ್ಲಿ ಅವರು ಬಂದಿಲ್ಲ. ಇನ್ನು ಆಕರ್ಷಕ ಬಹುಮಾನ ಇದೆ. ಆಕರ್ಷಕ ಬಹುಮಾನ ಎಷ್ಟು? ಆಕರ್ಷಕ ಬಹುಮಾನ ಏತೆ ಪಾಬಾ 10 ಉಂಟು ಮಾರ. 10. ಇದರಲ್ಲಿ ಪ್ರಥಮ ಆಕರ್ಷಕ ಬಹುಮಾನ 3958 3958 3958 ಮೂಜಿ ಒರ್ಂಬ ಐನ್ ಎನ್ಮ. ಒಂದು ಫೋನ್ ನಂಬರ್ ಬರೆದಿದ್ದಾರೆ ಮರ ಗೊತ್ತಾಗೋದಿಲ್ಲ, ಒಂದು ಹೆಸರು ಬರೆದಿದ್ದಾರೆ ಗೊತ್ತಾಗೋದಿಲ್ಲ, ನೀವು ಓದಬೇಕಷ್ಟೇ. ಬೇಡ, ನಂಬರ್ ಉಂಟಲ್ಲ ಸಾಕು. 3958 ಇನ್ನೊಬ್ಬ ಬನ್ನಿ. ಇವನೇನಾ? ಎರಡನೇ ಬಹುಮಾನ ಆಕರ್ಷಕದಲ್ಲಿ 2ನೇ ಬಹುಮಾನ ಆಸಿಫ್ 1528 1528 ಒಂಜಿ ಐನು ರೆಡ್ಡು ಎನ್ಮ 1528 1528 ಆಸಿಫ್. ಬಚಾವು ಎಲ್ಲ ಬಹುಮಾನ ನಮ್ಮಲ್ಲಿ ಉಳಿಯಿತು. ಇನ್ನು ತೆಗಿಯದ ಅಡಿಂದ ತೆಗಿಯದ, ನಂದು ಅಡಿಗೆ ಹೋಗಿದೆ ಅಡಿ. ಬಚಾವು ಹೇಮಲತಕ್ಕ ಉಲ್ಲರೆ ಹೇಮಲತಕ್ಕ 7455 7455 7455 7455 ರೂಪಾಯಿ. 5 ರೂಪಾಯಿ ಆಯ್ತು ನಂಬರ 3 ಆಯ್ತು. ಈಗ 4ನೇ ಆಕರ್ಷಕ ಬಹುಮಾನ. 4ನೇ ಆಕರ್ಷಕ ರಜತ ಮಹೋತ್ಸವಕ್ಕೆ ಒಂದೇ ಒಂದು ಬಹುಮಾನ ಕೊಂಡೋಗ್ಲಿಕ್ಕೆ ಯಾರು ಇಷ್ಟರ ತನಕ ಬರಲಿಲ್ಲ. 4960 4960 4 ವರಂಬ ಆಜಿ 0 4960 4960 ಕೀರ್ತನ್ ಹೆಸರು ಕೀರ್ತನ್. 5ನೇ ಬಹುಮಾನ ಆಕರ್ಷಕ ಬಹುಮಾನ. 5ನೇ ಆಕರ್ಷಕ ಬಹುಮಾನಕ್ಕಾಗಿ ಚೀಟಿ ಬಂತು. 3010 3010
3010 ಸತೀಶ್ ಮಿತ್ತಮಾರು ಆರಂಜ್ ಶಾನ್ ಸುಮಾರು ಸತೀಶರ್ನ ಮಿತ್ತಮಾರ್ದಾರೆ ಗಂಗಾಧರನ ಮೆಗ್ಗೆ ಮುಲ್ಪಾಣಿ ಪಿಲ್ಯಡು ಪಾಡಿ ಬಿಲ್ಯದ ಕೈತಾಲುಲ್ಲಿರಿ ಉಳ್ಳಾರತ್ತೀರಿ. ಇನ್ನು ಅಡಿಯಲ್ಲಿ ನಮ್ದೇ ಆಯ್ತಾ ಎಲ್ರು ಮೇಲೆದ್ದು ಹೋಯ್ತು ಎಲ್ಲ. ಪುನಃ ಗೋಪಾಲ ಅದೇ ನಂಬರ್ ಮಾರ್ರೆ 79 75 28 31 75 ಗೋಪಾಲ 25 53 ನಂಬರ. ಹಾ ಗೋಪಾಲನಿಗೆ 2 ಜೈ ಆಯಿತು. ನಂಬರ 25 58 ಫೋನ್ ನಂಬರ 79 752 83 ಉಂಟಾ ಜೆಪ್ಪಾಡಾರಿ ಎಲ್ಲದ ತಗೊಂಡು ಇದು ಎಷ್ಟನೇ ಬಹುಮಾನ? 7ನೇ ಆಕರ್ಷಕ ಬಹುಮಾನ. ರಚನ್ 5086 5086 5086 ರಚನ್ 94 80 74 98 94 ಫೋನ್ ನಂಬರ್ ಉಂಟಾ? 9ನೇ ಬಹುಮಾನ ಹೇಳಣ್ಣ 8ನೇ ಆಕರ್ಷಕ ಬಹುಮಾನಕ್ಕಾಗಿ ಬರ್ತಾ ಇದ್ದಾರೆ. ತೊಂಬತ್ತೇಳು 02 9702 9702 9702 ಪ್ರಣವ್ ಕೆ ಕುದ್ಯಾಡಿ ಶುಕ್ರ ಸಾಹೇಬರೇ ಇದು ಎತ್ತಾರಲ್ಲ ಕಿಡಿ ಬರ್ತಾರಾ ಒಂದಾ ಸರಿಯಾ 8 ಆಯ್ತು ಇನ್ನು 2 ಆಗಬೇಕು. ಈಗ 9ನೇ ಆಕರ್ಷಕ ಬಹುಮಾನ. ಹಾಗೆ ಕೈ ಹಾಕು ಎಷ್ಟು ಬೇಕು ಅಷ್ಟು ಹಾಕು ಇನ್ನು ಕಡೆ ಅಲ್ಲ ಒಬ್ಬ 4012 4012 4012 4012 4012 ಸಂತೋಷ್ ಕುಲಾಲ್ ಗೋಳಿಗಟ್ಟೆ ಆಗ್ತದ ಇನ್ನು ಒಂದೇ ಆಯ್ತಾ ಅಂತಿಮ ಲಾಸ್ಟ್. ಯಾವ ಬಹುಮಾನ ಕೂಡ ಹೋಗಿಲ್ಲ, ಹೋದ್ರೆ ಕೊಡುವ, ಹೋಗದಿದ್ರೆ ನಮ್ಮಲ್ಲಿ ಇರ್ತದೆ. 10 ಬಾ. ಅಡಿಂದ ಇನ್ನು ಪುನಃ 1630 1630 1630 1630 ಜಯರಾಮ 89 71 17 61 64 ಫೋನ್ ನಂಬರ್ 1630. ಇವರ ವೇದಿಕೆಯಲ್ಲಿ ಇದ್ದುಕೊಂಡು ಅದೃಷ್ಟ ಚೀಟಿ ಎತ್ತಲಿಕ್ಕೆ ಸಹಾಯ ಮಾಡಿದಂಥ ನಮ್ಮ HMಗೆ ನಜೀರ್ ಸಾಹೇಬರಿಗೆ ಮತ್ತು ಶಾಜಿ ಕುರಿಯನ್, ಹರಿಣಾಕ್ಷಿ, ಧನಕೀರ್ತಿ, ವೀರೇಂದ್ರ ಹಾಗೂ ನೋಡಿದವರಿಗೆ ಎಲ್ಲ ಕಣ್ಣುಗಳಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಒಂದೇ ಒಂದು ಕಡೆಯ ಅಂತಿಮ ಸ್ಕಿಟ್ ಒಂದಿದೆ, ಅದಕ್ಕೆ ಮುಂಚೆ ಮಾತಾಡ್ತೀರಾ? ಇಲ್ಲ, ಶಾಜಿ ಮಾತಾಡ್ತೀರಾ? ಶಾಜಿ ಮಾತಾಡ್ತೀರಾ? ಧನ್ಯವಾದ ಕೊಡ್ತೀರಾ? ಒಟ್ಟಿಗೆ ಧನ್ಯವಾದ ಕೊಡಲಿ. ಪಕ್ಕ ಒಂದು ಸ್ಕಿಟ್ ಅದ, ಡ್ಯಾನ್ಸ್ ಉಂಟಾ? ಆಯಿತು, ಹೋಗು. ಎಲ್ಲರಿಗೂ ಉತ್ತಮವಾಗಿ ಸಹಕರಿಸಿದ ರಜತ ಮಹೋತ್ಸವಕ್ಕೆ 25ನೇ ವರ್ಷಕ್ಕೆ ವಿಶೇಷವಾಗಿ ನಮ್ಮೊಂದಿಗಿದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿದೆ. ತನುಮಾನ ಧನ ಸಹಕಾರ ಸಮಿತಿಯಲ್ಲಿ ವಿವಿಧ ಸಮಿತಿಯಲ್ಲಿ ದುಡಿದಂಥ ಎಲ್ಲರಿಗೂ ಮತ್ತು ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು, ಮೇಲುಸ್ತುವಾರಿ ಸಮಿತಿ ಇರ್ಬೋದು, ಅಥವಾ ಯಾವ ರೀತಿಯಲ್ಲಿ ಯಾವ
ಕೊಡುಗೆಗಳನ್ನು ನೀಡಿದರೆ, ದಾನವಾಗಿ ಇರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿರ್ಬೋದು, ವಸ್ತು ರೂಪದಲ್ಲಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಧನ ಸಹಾಯಗಳು ನಮ್ಮೊಂದಿಗೆ ಕೂಡಿಕೊಂಡು ಎಲ್ಲವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ 26 ವರ್ಷಕ್ಕೆ ನಾವು ಪ್ರವೇಶ ಪಡಲಿಕ್ಕೆ 25 ವರ್ಷದಲ್ಲಿ ಸಹಕಾರ ಮಾಡಿದಂಥ ಎಲ್ಲ ಮನಸ್ಸುಗಳಿಗೆ, ಸುಂದರವಾದ ಸ್ವಚ್ಛವಾದ ಪರಿಸರದಲ್ಲಿ ಸ್ವಚ್ಛವಾದ ಮನಸ್ಸುಗಳೊಂದಿಗೆ ನಮ್ಮೊಂದಿಗೆದ್ದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದಂಥ ಈ ವರ್ಷದ ರಜತ ಮಹೋತ್ಸವದ ಅಧ್ಯಕ್ಷರು ಮತ್ತು ನಮ್ಮ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಾಜಿ ಕುರಿಯನ್ ಇವರಿಗೂ ಅನಂತ ಧನ್ಯವಾದ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿಸಿ ಎಲ್ಲರನ್ನ ಇಲ್ಲಿ ಬರಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಗುಡ್ ಫ್ಯೂಚರ್ ಶಾಲೆಯ ಸಂಚಾಲಕರಾಗಿರುವಂಥ ಶ್ರೀಯುತ ನಜೀರ್ ಅಹಮದ್ ಖಾನ್ ಇವರಿಗೂ ಆತ್ಮೀಯವಾಗಿ ಧನ್ಯವಾದಗಳು. ಅದೇ ರೀತಿ ಮುಖ್ಯ ಉಪಾಧ್ಯಾಯರಾಗಿರುವಂಥ ಪ್ರಭಾಕರ್ ಶೆಟ್ಟಿ ಇವರಿಗೂ ಆತ್ಮೀಯವಾಗಿ ಧನ್ಯವಾದಗಳು. ಮತ್ತು ಯಶಸ್ವಿಯಾಗಿ ಮಕ್ಕಳಿಗೆ ನೃತ್ಯಗಳನ್ನು ಕಲಿಸಲಿ ಹಾಗೂ ಪಾಠಗಳ ಪ್ರವಚನಗಳನ್ನು ಮಾಡಲಿ ಮತ್ತು ಎಲ್ಲ ಆಟೋಟಗಳನ್ನು ಆಡಿಸಲಿ ಸಹಕರಿಸಿದಂಥ ಶಿಕ್ಷಕ ವೃಂದದವರಿಗೂ ಮತ್ತು ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಉಪ ಸಮಿತಿಯವರಿಗೂ ಎಲ್ಲರಿಗೂ ಅಂತಿಮವಾಗಿ ನಾವು ಧನ್ಯವಾದಗಳು. ಅದೇ ರೀತಿ ಲೈಟಿಂಗ್ಸನ್ನು ಮಾಡಿದಂಥ ಪದ್ಮಾಂಬ ಲೈಟಿಂಗ್ಸ್ ಇವರಿಗೂ ಹಾಗೂ ಸುದ್ದಿ ಬಿಡುಗಡೆ ಚಾನೆಲ್ನವರಿಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಹಾಗೂ ರಜತೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ರೊನಾಲ್ಡ್ ಪಿಂಟೋ ಸುಂದರವಾದ ಒಂದು ಎಲ್ಇಡಿಯನ್ನು ಅಳವಡಿಸಿ ನಮಗೆ ಸಹಕಾರ ಮಾಡಿದ್ದಾರೆ. ಬಂಟ್ವಾಳದವರು ದೂರದ ಊರಿಂದ ಬಂದು ಈ ಹೊತ್ತಿಗೂ ನಮ್ಮೊಂದಿಗೆ ವಿಶೇಷವಾಗಿ ಆಕರ್ಷಣೆಯ ರೀತಿಯಲ್ಲಿ ಆ ಒಂದು ಎಲ್ಇಡಿಯನ್ನು ಅಳವಡಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಎಲ್ಲ ಶಾಲೆಯಲ್ಲೂ ತರ್ಲೆ ಮಕ್ಕಳು ಇರುವುದು ಸಹಜ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಅತ್ಯದ್ಭುತ ತರ್ಲೆ ಮಕ್ಕಳಿದ್ದಾರೆ. ಈಗ ಅವರು ತರಗತಿಯಲ್ಲಿ ಶಿಕ್ಷಕರ ಜೊತೆಗೆ ಏನೆಲ್ಲ ತರ್ಲೆ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಇದೀಗ ನಿಮ್ಮ ಮುಂದೆ ತರ್ಲೆ ಮಕ್ಕಳು. ಇದೇನೋ ಇದು ಖಾಲಿ ಪುಟ ಬಿಟ್ಟಿದ್ಯಲ್ವಾ? ಬ್ಯಾಕ್ಟೀರಿಯಾ ಕಣ್ಣಿ ಕಾಣಿಸಲ್ಲ ಸರ್. ಮೈಕ್ರೋಸ್ಕೋಪ್ ಇಟ್ಟು ನೋಡ್ಬೇಕಂದ್ರೆ ನೀವೇ ಅಲ್ವಾ ಹೇಳಿದ್ವಿ ಸರ್. ತರ್ಲೆ ಮಾಡ್ತೀಯಾ ನೀನು? ಯಾರ ಮಗ ಅಂತ ಹೇಳು, ಅವರೊಟ್ಟಿಗೇನೆ ಮಾತಾಡ್ತೀನಿ. ನಾನು ವಿಶ್ವಸುಂದರಿ ಮಗ ಸರ್. ನೀನೇನು ಐಶ್ವರ್ಯ ರೈ ಅಥವಾ ಸುಸ್ಮಿತಾ ಸೇನಾ ಮಗನ? ಅಲ್ಲ ಸರ್, ನಿಜವಾಗಲೂ ನನ್ನ ಅಪ್ಪನ ಹೆಸರು ವಿಶ್ವ ಅಂತ ಸರ್. ಆಮೇಲೆ ನನ್ನ ಅಮ್ಮನ ಹೆಸರು ಸುಂದ್ರಿ ಅಂತ ಸರ್. ನಿನ್ನ ಅಪ್ಪ ಏನು ಮಾಡ್ತಾರಂತ ಹೇಳು? ನನ್ನ ಅಮ್ಮ ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ ಸರ್. ಅಯ್ಯೋ ತಲೆ ನಾಯಿ ಬಗ್ಗೆ ಚಿತ್ರ ಬರೆಯಲು ಹೇಳಿದ್ದಲ್ಲ, ತೋರ್ಸಪ್ಪ. ಹೌದು ಸರ್, ನೋಡಿ ಸರ್. ಆಹಾ, ಚೆನ್ನಾಗಿ ಬರ್ದಿದ್ದೀಯಾ. ಕೂತ್ಕೋ. ಅಕ್ಷಯ್, ನಿನ್ನ ತೋರ್ಸಪ್ಪ. ಇದೇನು ಇದು? ನೀವಿಬ್ರು ಒಂದೇ ರೀತಿ ಬರ್ದಿದ್ದೀರಲ್ವಾ? ನಮ್ಮಿಬ್ಬರ ಮನೆ ನಾಯಿ ಒಂದೇ ಅಲ್ವಾ ಸರ್, ಅದಕ್ಕೆ. ಆಹಾ, ಬುದ್ಧಿವಂತ. ಕುತ್ಕೋ ಸುಮ್ಮನೆ. ಇದೇನು ಇದು? 1ರಿಂದ 100 ತನಕ ಬರಿ ಅಂತ ಹೇಳಿದೆ, ಬರೀ 30 ತನಕ ಬರ್ದಿದ್ಯಲ್ವಾ? ನಮ್ಮ ಕ್ಯಾಲೆಂಡರ್ನಲ್ಲಿ ಬರೀ 30 ತನಕ ಇದೆ ಅಲ್ವಾ ಸರ್, ಅದಕ್ಕೆ. ಕ್ಯಾಲೆಂಡರ್ ನೋಡಿ ಬರ್ದಂತೆ ಪಾಠ ಕೇಳಕ್ಕೆ ಆಗಲ್ವಾ? ಕುತ್ಕೋ ಸುಮ್ಮನೆ. ಸರ್, ನಾನು ಏನು ಮಾಡೋದು ನನಗೆ ಬೈತೀರಾ ಸರ್? ಯಾಕಮ್ಮ ನಾನು ನಿನಗೆ ಸುಮ್ಮನೆ ಬೈಯಲಿ? ಸರ್, ನಾನು ಹೋಮ್ವರ್ಕ್ ಮಾಡಿಲ್ಲ ಸರ್, ಅದಕ್ಕೆ. ಯಾಕಮ್ಮ ಹೋಮ್ವರ್ಕ್ ಮಾಡಿಲ್ಲ? ನಾನು ನಿನಗೆ ಗಾಂಧಿ ಜಯಂತಿ ಬಗ್ಗೆ ಬರೆ ಅಂತ ಹೇಳಿದ್ದಲ್ವಾ? ಸರ್, ನನಗೆ ಗಾಂಧಿ ಅಂದರೆ ಯಾರಂತ ಗೊತ್ತು, ಆದರೆ ಜಯಂತಿ ಅಂದರೆ ಗೊತ್ತಾಗಿಲ್ಲ ಸರ್. ಅಯ್ಯೋ ರಾಮ, ಕುತ್ಕೋ ಸುಮ್ಮನೆ. ನಿಮಗೆಲ್ಲ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳ್ತೀರಾ? ಹೇಳ್ತೀವಿ ಸರ್. ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಹೇಳಿ ನೋಡೋಣ. ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಬೆಂಚ್ ಮೇಲೆ ನಿಂತ್ಕೋ. ಸರ್, ಬೆಂಚ್ ಮೇಲೆ ನಿಂತರೂ ಕೂಡ ಮೌಂಟ್ ಎವರೆಸ್ಟ್ ಕಾಣ್ತಿಲ್ಲ ಸರ್. ತರ್ಲೆ ಮಾಡ್ತೀಯಾ? ಕುತ್ಕೋ ಸುಮ್ಮನೆ.
ಸಂಬಂಧ? ನಾನು ನಿನಗೆ ಕೆಲವೊಂದು ಲೆಕ್ಕಗಳನ್ನು ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಹೇಳ್ತೀನಿ ಸರ್. ನಾನು ನಿನಗೆ ಇವತ್ತು 2 ನಾಯಿ ಮರಿ ಕೊಟ್ಟೆ, ನಾಳೆ 2 ನಾಯಿ ಮರಿ ಕೊಟ್ಟೆ, ಒಟ್ಟು ಎಷ್ಟಾಯ್ತು? 5 ಆಯ್ತಲ್ವಾ ಸರ್? ಅದೇ ಹೋದ 5 ಆಯ್ತು. ನೀವು ನನಗೆ 4 ನಾಯಿ ಮರಿ ಕೊಟ್ರಿ, ನನ್ನ ಮನೆಯಲ್ಲಿ 1 ನಾಯಿ ಮರಿತ್ತು, ಅದನ್ನು ಸೇರಿಸಿ 5 ಆಯ್ತಲ್ವಾ ಸರ್? ಆಹಾ ಬುದ್ಧಿವಂತ, ಕುತ್ಕೋ ಸುಮ್ಮನೆ. ನೀವಿಬ್ರು ಯಾಕೋ ಜಗಳ ಮಾಡ್ತಿದ್ದೀರಾ? ಬನ್ನಿಲ್ಲಿ. ನಿಮ್ಮಿಬ್ಬರ ಹೆಸರನ್ನು 200 ಸಲ ಬರೆಯಿರಿ. ಸರ್ ಅದು ಮೋಸ ಅಲ್ವಾ ಸರ್? ಅದ್ಯಾಕೋ ಮೋಸ? ಅವನ ಹೆಸರು ಬರೀ ಪ್ರಣವ್, ಆದ್ರೆ ನನ್ನ ಹೆಸರು ಅಕ್ಷಯ್ ಭಾಸ್ಕರ್ ಗರ್ವ ಪ್ರಭಾಕರ್ ಅಲ್ವಾ ಸರ್? ಅದಕ್ಕೆ ನಾನೇನ್ ಮಾಡ್ಲು? ಇಷ್ಟುದರ ಹೆಸರು ನಾನೇ ಇಟ್ಟೆ, ಕುತ್ಕೋ ಸುಮ್ಮನೆ. ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಸತ್ತದು ಅಂತ ಹೇಳ್ತೀರಾ? ನೀನೇ ಸರ್, ಟಿಪ್ಪು ಸುಲ್ತಾನ್ ಅವರ ಕೊನೆಯ ಯುದ್ಧದಲ್ಲಿ ಸತ್ತಿದ್ದು ಸರ್. ಕೊನೆಯ ಯುದ್ಧ ಅಂತೆ, ಕೊನೆಯ ಯುದ್ಧ. ಇಸವಿ ಯಾವ್ದಂತ ಗೊತ್ತಿಲ್ಲ, ಕುತ್ಕೋ ಸುಮ್ಮನೆ. ಮೇಘನ ರಚನಾ, ನಾನು ನಿಮಗೆ 1 2 ಹೇಳಿ ಕೊಟ್ಟಿದ್ದಲ್ಲ, ಹೇಳಿ ನೋಡೋಣ. ಹೇಳ್ತೀವಿ ಸರ್. 1 2 ಬಾಳೆಯ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ಬಂತು, 9 10 ಎಲೆ ಮುಂದಿಡೆತ್ತು, 11 10 ಹೀಗಿತ್ತು ಊಟದ ಆಟ ಮುಗಿದಿತ್ತು. ಆಹಾ, ಚೆನ್ನಾಗಿ ಹೇಳಿದ್ರಿ. ರಚನಾ, ಐ ವೆಂಟ್ ಟು ಮೈಸೂರು, ಇದನ್ನು ಕನ್ನಡದಲ್ಲಿ ಹೇಳು. ಆಯ್ತು ಸರ್. ಟೀಚರ್ ಮೈಸೂರಿಗೆ ಹೋದ್ರು. ಟೀಚರ್ ಮೈಸೂರಿಗೆ ಹೋದ್ರಂತ ಹೀಗೆ ಬಿಟ್ಟರೆ ನೀವು ಟೀಚರನ್ನು ಎಲ್ಲಿ ಕೂಡ ಕಳಿಸಿಬಿಡ್ತೀರಾ? ಸಂಚಿತಾ, ನಾನು ನಿನಗೆ ಕಾಗುಣಿತದ ಬಗ್ಗೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕಾಗೆ ಕೊಂಬು ಕೊಟ್ರೆ ಕೋ ಆಗುತ್ತೆ, ಚೂ ಹೇಗೆ ಆಗುತ್ತೆ ಅಂತ ಹೇಳ್ತೀಯಾ? ಚಾಗೆ ಒಂದು ಚೊಂಬು ಕೊಟ್ಟರೆ ಚೂ ಆಗುತ್ತಲ್ಲ ಸರ್? ಚೊಂಬು ಅಂತ ಚೊಂಬು, ಕುತ್ಕೋ ಸುಮ್ಮನೆ. ವರುಣ್, ನೀನ್ಯಾಕೋ ದೇವರ ಧ್ಯಾನ ಮಾಡ್ತಿದ್ಯಾ? ಸರ್, ನನ್ನಮ್ಮ ನಿದ್ದೆ ಮಾಡುವಂಚೆ ಧ್ಯಾನ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ನಿದ್ದೆ ಮಾಡ್ಲಿಕ್ಕೆ ಇಲ್ಲಿ ನಾನು ಪಾಠ ಮಾಡ್ತಿದ್ದೀನಿ ಅಥವಾ ಜೋಗುಳ ಆಡ್ತಿದ್ದೀನೋ? ಕುತ್ಕೋ ಸುಮ್ಮನೆ. ನಿಮ್ಮಂತ ತರಲೆಗಳಿಂದ ನನಗೆ ತಲೆನೋವು ಬರ್ತದೆ. ನಾಳೆ ನೀವು ಶಾಲೆಗೆ ಬರುವುದಿಲ್ವಾ ಸರ್? ನಾಳೆ ಅಲ್ಲ, ಇನ್ಯಾವತ್ತು ನಿಮ್ಮ ತರಗತಿಗೆ ಬರುವುದೇ ಇಲ್ಲ, ಇದೇ ಕೊನೆ. ಇರ್ಲಿ, ಇನ್ನೂ ಈ ತರ ಮಾಡಬೇಡಿ. ಧನ್ಯವಾದಗಳು. ಇದೀಗ ಕೊನೆಯದಾಗಿ ರೈನಾ ಇವರಿಂದ ಸೋಲೋ ಡ್ಯಾನ್ಸ್. ರೈನಾ.
your hands and groove to the beat. ஸ்மூத்தா டர்ன் பண்ணு. ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಲೈಟ್ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ, ಗಂಟೆಗೊಂದ್ಸಲ ತಲೆ ಮಾಡ್ತೀನಿ ಟಾಡಾನ್ ಟಾನ್ ಟಾಡಾನ್. ಅವಳು ಕಂಡರೆ ಬ್ರೈಟ್ ಆಯ್ತೀನಿ, ಕಾಣದಿದ್ದರೆ ಡಲ್ ಹೊಡಿತೀನಿ, ಖಾಲಿ ರೋಟಿಗೆ ಕಲ್ಲು ಹೊಡಿತೀನಿ ಟಾಡಾನ್ ಟಾನ್ ಟಾಡಾನ್. ಪ್ರಿಯ ಮಣಿಯ ಮಾರೇ ಒಮ್ಮೆ ತಿರುಗಿ ನೋಡಿದರೆ ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಇವಳೊಮ್ಮೆ ನಕ್ಕರೆ ಫ್ರೀ ಸೈಟ್ ಸಿಕ್ಕರೆ ಸೆಂಟ್ರಲ್ಲಿ ನಾನು ತಾಜ್ ಮಹಲು ಕತ್ತಲೆ ಕತ್ತಲೆ ಎತ್ತಲೆ ಎತ್ತಲೆ. అంటే ఫ్లవర్ అనుకుంటువా ఫైర్ ఏ చూపే బంగారమాయనే శ్రీవల్లి మాటే మాణిక్యమాయనే. చూపే బంగారమాయనే శ్రీవల్లి. పుష్పరాజ్ ఎవత్తెక్కెదల. ಧನ್ಯವಾದಗಳು. ಆತ್ಮೀಯರೇ, 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಸಹಕಾರ ಮಾಡಿರುವಂಥ ಎಲ್ಲ ಶಿಕ್ಷಣಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿವಿಧ